ಅಭಿಮಾನದ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರುವ ಸರ್ವರಿಗೂ ಸುರೇಖಾ ಸಂಕನಗೌಡ ಮಾಡುವ ಶರಣಾರ್ಥಿಗಳು. ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೊಟಾನಿಕಲ್ ಗಾರ್ಡನ್ನಲ್ಲಿ ಸಸಿ ನೆಟ್ಟು ಅಭಿಮಾನಿ ಬಳಗದೊಡನೆ ಫೋಟೋ ತೆಗೆಸಿಕೊಂಡು ಬಂದಿರುವ ಶ್ರೀಯುತ ಡಾಕ್ಟರ್ ಜಿ.ವಿ. ಗೌಡರೇ ನಮಸ್ಕರಿಸುತ್ತಾ, ಹಾಗೂ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮುರುಘಾಮಠ ಇವರ ಪಾದಾವರಿಂದಗಳಿಗೆ ವಂದಿಸುತ್ತಾ ಹಾಗೂ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಕೃಷಿ ವಿಶ್ವ ಧಾರವಾಡದ ಮೊದಲ ಕುಲಪತಿಗಳಾದ ಡಾಕ್ಟರ್ ಜೆ.ವಿ. ಗೌಡ್ ಅವರಿಗೆ ಅಪಾರ ಶಿಷ್ಯ ಬಳಗ. ಇವರೆಲ್ಲರೂ ಸರ್ ಮೇಲೆ ಇಟ್ಟಿರುವ ಅಭಿಮಾನದಿಂದ, ಪ್ರೀತಿ, ಗೌರವದಿಂದ ಅಭಿನಂದನಾ ಸಮಿತಿ ರಚಿಸಿದ್ದು ಕಳೆದ ಕೆಲ ದಿನಗಳಿಂದ ಮನಪೂರ್ತಿ ಕಾರ್ಯಗೈಯುತ್ತಿದ್ದಾರೆ. ಇಲ್ಲಿ ಬಂದವರು, ಈ ಸಂಭ್ರಮಾಚರಣೆಗೆ ಬಂದವರು ಕೆಲವರಾದರೆ ಇನ್ನೂ ಅನೇಕರು ಈ ಸುಸಂದರ್ಭಕ್ಕೆ ಆನ್ಲೈನ್ಗಳಲ್ಲಿ ಸಾಕ್ಷಿಯಾಗಲಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಸಮರ್ಪಣಾ ಭಾವ ಮತ್ತು ಭಕ್ತಿ ಮುಂದೆ ಎಲ್ಲ ಅಸಾಧ್ಯಗಳು ಶರಣಾಗುತ್ತವೆ ಎಂಬ ನಮ್ಮ ಸಂಪ್ರದಾಯದಂತೆ ಈಗ ಪ್ರಾರ್ಥನೆ ನಡೆಸಿಕೊಡಲಿದ್ದಾರೆ ಕುಮಾರಿ ರಶ್ಮಿತಾ ಹಾಗೂ ಕುಮಾರಿ ಅಂಕಿತಾ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿನಿಯರು. जय जय हे भगवती सुरभारती तव चरणौ प्रणमामः. जय जय हे भगवती सुरभारती तव चरणौ प्रणमामः. नाथ ब्रह्ममयी जय वागीश्वरी शरणं ते गच्छामः. जय जय हे भगवती सुरभारती तव चरणौ प्रणमामः. त्वमसि शरण्या त्रिभुवनधन्या सुरमुनिवन्दितचरणा. त्वमसि शरण्या त्रिभुवनधन्या सुरमुनिवन्दितचरणा. नवरसमधुरा कवितामुखरा, नवरसमधुरा कवितामुखरा, स्मितरुचिरुचिराभरणा. जय जय हे भगवती सुरभारती तव चरणौ प्रणमामः. आसीना भव मानसहंसे कुन्दतुहिन शशिधवळे. आसीना भव मानसहंसे कुन्दतुहिन शशिधवळे. हर जगुदाद्गुरु बोधिविकासं, हर जगुदाद्गुरु बोधिविकासं, स्मितपङ्कजतनु विमले. जय जय हे भगवती सुरभारती तव चरणौ प्रणमामः. नाथ ब्रह्ममयी जय वागीश्वरी शरणं ते गच्छामः. जय जय हे भगवती सुरभारती तव चरणौ प्रणमामः. ಭಕ್ತಿಪೂರ್ವಕ ಪ್ರಾರ್ಥನೆಗೆ ಧನ್ಯವಾದಗಳು. ಏನು ಬಂದಿರಿ ಹುದಳಿವಿದ್ದರೆ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಎಂಬ ಬಸವಣ್ಣನವರ ವಚನದಂತೆ ಬಂದಂತಹ ಅತಿಥಿ ಅಭ್ಯಾಗತರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವ ನಮ್ಮ ಭಾರತೀಯರ ಸೌಜನ್ಯದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಮಹೋದಯರನ್ನು, ಗಣ್ಯರನ್ನು, ಡಾಕ್ಟರ್ ಜೆ.ವಿ. ಗೌಡ್ ಸರ್ ಅವರ ಅಪಾರ ಶಿಷ್ಯ ಬಳಗವನ್ನು, ವಿಶೇಷ ಆಹ್ವಾನಿತರನ್ನು ಸ್ವಾಗತಿಸಲು ಡಾಕ್ಟರ್ ಸಿ.ಪಿ. ಮನ್ಸೂರ್ ಅಡ್ವೊಕೇಟ್ ಹಾಗೂ ವಿಶ್ರಾಂತ ಡೀನ್ ಮತ್ತು ವಿಶ್ರಾಂತ ಸದಸ್ಯರು ವ್ಯವಸ್ಥಾಪನಾ ಮಂಡಳಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
Good morning, everybody. Ladies and gentlemen, esteemed dignitaries, I deem it my honor to introduce Dr. J.V. Gaud, the first and founder Vice Chancellor of University of Agricultural Sciences, Dharwad. And it is his honesty, dedication, and dynamism which has shaped the destiny of this great institution. Friends, any person who has been blessed by the Almighty to see 1,000 full moon rises from his birth in his lifetime, he is blessed to celebrate the Sahasra Chandrayana celebration. Today we have this great occasion of celebrating the Sahasra Chandrayana Utsav also. Dr. J.V. Gaud is known for his disciplined administration, his teaching, and he has the followers and the colleagues from all corners of the world. Today it is an occasion to celebrate his 87th birth anniversary, 88th birthday, and Sahasra Chandraman and Utsav also. We are privileged to have the great occasion of Dr. J.V. Gaud's presence here because many of us have been appointed during his tenure as a first Vice Chancellor of this great university. Let me go for welcoming all those who have gathered here and all those who are witnessing this great occasion through online mechanism. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಾತಸ್ಮರಣೀಯರಾದ ಶ್ರೀ ಮಲ್ಲನಗೌಡ ಪಿ ಪಾಟೀಲ್ರವರನ್ನು ಸ್ಮರಿಸ್ತೇವೆ. ಯಾಕಂದರೆ 1947ರಲ್ಲಿ ಈ ಆವರಣದಲ್ಲಿ ಕೃಷಿ ಮಹಾವಿದ್ಯಾಲಯ ಸ್ಥಾಪನೆ, ಅದರ ಮುಂದರಿಕೆ, ಅಭಿವೃದ್ಧಿ ತನ್ಮೂಲಕ 86ರಲ್ಲಿ ರಾಜ್ಯದ 2ನೇ ಕೃಷಿ ವಿಶ್ವವಿದ್ಯಾಲಯ ಈ ಆವರಣದಲ್ಲಿ ಸ್ಥಾಪನೆಯಾಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದಂಥ ಅವರನ್ನು ನೆನೆಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೆ. 1/10/1986 ಉತ್ತರ ಕರ್ನಾಟಕದ ಇತಿಹಾಸದಲ್ಲಿ, ವಿಶೇಷವಾಗಿ ಕೃಷಿ ಕ್ಷೇತ್ರದ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯ ದಿನ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರ್ದು. ಅವತ್ತು ಸಮಸ್ತ ಉತ್ತರ ಕರ್ನಾಟಕದ ಜನತೆಯ ಬಹುದಿನಗಳ ಆಶೋತ್ತರದ ಪ್ರತೀಕವಾದಂಥ ರಾಜ್ಯದ 2ನೇ ಕೃಷಿ ವಿಶ್ವವಿದ್ಯಾಲಯ ಈ ಆವರಣದಲ್ಲಿ ರಾಜ್ಯ ವಿಧಾನಮಂಡಲ ರೂಪಿಸಿದಂಥ ಅಧಿನಿಯಮದ ಅನ್ವಯ ಅಸ್ತಿತ್ವಕ್ಕೆ ಬಂತು. 26/11/1986ರಿಂದ 26/11/89ರವರೆಗೆ ಈ ವಿಶ್ವವಿದ್ಯಾಲಯದ ಕರ್ಣಧಾರತ್ವವನ್ನು ಪ್ರಥಮ ಕುಲಪತಿಯಾಗಿ, ಸಂಸ್ಥಾಪಕ ಕುಲಪತಿಯಾಗಿ ಎಲ್ಲರೂ ಮೆಚ್ಚುವಂಥ ಒಂದು ಆಡಳಿತವನ್ನು ನೀಡಿದಂಥ ಡಾಕ್ಟರ್ J.V. ಗೌಡ್ರಿಗೆ ಇವತ್ತು ನಾವೆಲ್ಲರೂ ಪ್ರಮುಖವಾಗಿ 3 ಸಂದರ್ಭಗಳನ್ನು ನೆನೆಸಬೇಕಾಗಿದೆ. ಅವರು ಈಗಾಗಲೇ 87 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಸಾಮಾನ್ಯವಾಗಿ 84 ಮುಗಿದು 85ಕ್ಕೇ ಸಹಸ್ರ ಚಂದ್ರ ದರ್ಶನ ಉತ್ಸವವನ್ನು ಆಚರಿಸ್ತಾರೆ. ಅದು 2021ರಲ್ಲಿ ಆಗನ್ನ ಸುಟ್ಟುಕೊಂಡು ಗಂಧದಂಗೆ ತಮ್ಮನ್ನು ತಾವು ತೆಗೆದುಕೊಂಡು ಸಂಸ್ಥೆಯ ಹಿತವೇ ತಮ್ಮ ಹಿತ, ಸಂಸ್ಥೆಯ ಸೇವೆನೇ ತಮ್ಮ ಸಾಧನೆ ಅನ್ನೋ ಥರ ಬದುಕಿ ಬಾಳಿದವರಲ್ಲಿ J.V. ಗೌಡರು ಒಬ್ಬರು. ಇಂಥ ಪುಣ್ಯಾತ್ಮರು ಅಲ್ಲೆಲ್ಲೇ ಅದಾರಂತ ಹೇಳಿನೇ ಇವತ್ತಿನವರೆಗೂ ಸಮಾಜದಲ್ಲಿ ಒಳ್ಳೆಯದು ಇನ್ನೂ ಉಳ್ಕೊಂಡಿದೆ ಅನ್ನುವಂಥ ಒಂದು ನಂಬಿಕೆ ನನ್ನದು. ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಇವರನ್ನು ಅಭಿನಂದನಾ ಸಮಿತಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತೇನೆ. ಗೌರವಾನ್ವಿತ ಕುಲಪತಿಗಳು ಅವರಿಗೆ ಪುಷ್ಪಗುಚ್ಛ ನೀಡಿ ಅಧಿಕೃತವಾಗಿ ಸ್ವಾಗತಿಸಬೇಕಂತೇಳಿ ವಿನಂತಿಸ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಜಿಗೇನಹಳ್ಳಿ ವಿರೂಪಾಕ್ಷಗೌಡ ಇವರು ವಿದ್ಯಾರ್ಥಿಗಳಲ್ಲಿ, ಸಹೋದ್ಯೋಗಿಗಳಲ್ಲಿ, ಅಭಿಮಾನಿ ಬಂಧದಲ್ಲಿ JVG ಅಂತಲೇ ಪ್ರಸಿದ್ಧಿ ಪಡೆದಂಥವ್ರು. ಅವರಿಗೆ ಸನ್ಮಾನ್ಯ ಕುಲಪತಿಗಳು ಪುಷ್ಪಗುಚ್ಛವನ್ನು ನೀಡೋ ಮೂಲಕ ಸ್ವಾಗತಿಸಬೇಕಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಅವರ ಸಹಧರ್ಮಿಣಿ ಶ್ರೀಮತಿ ಸುಶೀಲಾ ಗೌಡ್ರವರನ್ನು
ಸುರೇಖಾ ಸಂಕನಗೌಡರು ಅಭಿನಂದನಾ ಸಮಿತಿ ಪರವಾಗಿ ಸ್ವಾಗತಿಸಬೇಕಂತ ಹೇಳಿ ವಿನಂತಿಸ್ಕೊಳ್ತೇನೆ. ಈ ಒಂದು ಅಭೂತಪೂರ್ವ ಸಮಾರಂಭದಲ್ಲಿ ತಮ್ಮ ಹಾಜರಾತಿ ಮೂಲಕ ಎಲ್ಲರನ್ನೂ ಪುಳಕಿತ ಮಾಡಿರುವಂಥ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ವಿಶ್ರಾಂತ ಕುಲಪತಿಗಳು ಡಾಕ್ಟರ್ ಎಸ್ ಎ ಪಾಟೀಲ್ ಸರ್ ಬಂದಿದ್ದಾರೆ, ಹಂಚಿನಾಳ್ ಅವರು ಬಂದಿದ್ದಾರೆ, ಡಾಕ್ಟರ್ ಡಿ ಪಿ ಬಿರಾದರ್ ಅವರು, ಹಾಗೆಯೇ ಈಗ ತಾನೇ ಆಗಮಿಸಿದಂಥ ಜೆ ಎಚ್ ಕುಲಕರ್ಣಿ ಸರು, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಮಾಡಿದಂಥ ಶಿವಣ್ಣ ಸರ್ ಬಂದಿದ್ದಾರೆ, ಹಾಗೆಯೇ ಕೆ ಪಿ ವಿಶ್ವನಾಥ್ ನಮ್ಮ ಕೊಡುಗೆ ಮಹಾರಾಷ್ಟ್ರದಲ್ಲಿ ಮಹಾತ್ಮ ಫುಲೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದರು. ಇವರೆಲ್ಲರನ್ನೂ ಕೂಡ ಅಭಿನಂದನಾ ಸಮಿತಿ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತದೆ. ಇನ್ನು ಧಾರವಾಡದ ಹೆಸರನ್ನು ದೇಶದ ಉದ್ದಗಲಕ್ಕೂ ತಾವು ವಹಿಸಿದಂಥ ಎಲ್ಲ ಹುದ್ದೆಗಳಲ್ಲಿ ತಮ್ಮ ಛಾಪು ಮೂಡಿಸಿರುವಂಥ ಹಿರಿಯ IAS ಅಧಿಕಾರಿ ಡಾಕ್ಟರ್ ಅಶೋಕ್ ಎಂ ದಳವಾಯಿ ಸರ್ ಬಂದಿದ್ದಾರೆ. ಅವರನ್ನು ಕೂಡ ಅಭಿನಂದನಾ ಸಮಿತಿ ಭಾಳ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತದೆ. ಇನ್ನು ಇಂಥದ್ದೊಂದು ಕಾರ್ಯಕ್ರಮ ಮಾಡೋಣ ಅಂಥೇಳಿ 2022ರಲ್ಲಿ ಕುಲಪತಿ ಆದ ತಕ್ಷಣ ನಾವು ಒಂದು ಪ್ರಸ್ತಾವನೆಯನ್ನು ವೈಯಕ್ತಿಕವಾಗಿಯೂ ಅವರಿಗೆ ಮಂಡಿಸಿದ್ದೆ. ಯಾರಿಗೆ? ಡಾಕ್ಟರ್ PL ಪಾಟೀಲ್ರವರಿಗೆ. ಅವರು ಅದನ್ನು ಬಹಳ ಅಭಿಮಾನದಿಂದ ಸ್ವೀಕಾರನೂ ಮಾಡಿದರು ಮತ್ತು ಇವತ್ತಿನ ಈ ಸಂಭ್ರಮಕ್ಕೆ ಅವರು ನೇರವಾಗಿ ಕಾರಣೀಭೂತರು. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಮಾಡ್ತೇನೆ. ಡಾಕ್ಟರ್ PS ಪಾಟೀಲ್ರು ಡೀನ್ ಅವರನ್ನು ಪುಷ್ಪಗುಚ್ಛ ನೀಡುವ ಮೂಲಕ ಬರಮಾಡ್ಕೊಳ್ಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದಿರೋರಲ್ಲಿ ದೇಶದ ಉದ್ದಗಲದಿಂದನೂ ವಿಶ್ ಕಳಿಸಿದ್ದಾರೆ. ಹಾಗೆಯೇ ಆನ್ಲೈನ್ ಮೂಲಕ ಜಗತ್ತಿನ ಮೂಲೆ ಮೂಲೆಗಳಿಂದ ಈ ಒಂದು ಅಭೂತಪೂರ್ವ ಸಂಭ್ರಮವನ್ನು ಕಣ್ಣು ತುಂಬಿಕೊಳ್ತಕ್ಕಂಥ ಅನೇಕರು ಜಗತ್ತಿನ ಮೂಲೆ ಮೂಲೆಗಳಲ್ಲಿದ್ದಾರೆ. ಅವ್ರನ್ನೂ ಕೂಡ ಆನ್ಲೈನ್ ಮೂಲಕವೇ ನಾನು ಅವ್ರನ್ನ ಸ್ವಾಗತ ಮಾಡ್ತೇನೆ. ಇನ್ನು ಈ ವಿಶ್ವವಿದ್ಯಾಲಯದಲ್ಲಿ ಬಹು ಅವಧಿಗೆ ಆಡಳಿತ ಮಂಡಳಿ ಸದಸ್ಯರಾಗಿ ಸೇವೆ ಮಾಡಿದಂಥ ಡಾಕ್ಟರ್ ಯೋಗಿರಾಜ್ ಪಾಟೀಲ್ರು ಬಂದಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಅಭಿಮಾನದಿಂದ ಸ್ವಾಗತಿಸ್ತೇನೆ. ಈ ಮಹಾನ್ ಸಂಸ್ಥೆಯ ವಿದ್ಯಾರ್ಥಿಗಳು, ಆಮೇಲೆ ಉದ್ಯೋಗಿಗಳು, ಅವರು ಕಾರ್ಮಿಕರು ಇರ್ಬೋದು, ಶಿಕ್ಷಕೇತರು ಇರ್ಬೋದು, ಶಿಕ್ಷಕರು, ಅಧಿಕಾರಿಗಳು, ಆಮೇಲೆ ಆಹ್ವಾನಿತರು, ಆಮೇಲೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡಿ ಇಂಥದ್ದೊಂದು ಅಕೇಜನ್ ಇದೆ ಅಂತ ಇವತ್ತಿನ ಒಂದೇನು ಮಾಹಿತಿ ಕ್ರಾಂತಿ ಯುಗದೊಳಗೆ ಸ್ವಲ್ಪ ಮಾಹಿತಿ ಸಿಕ್ಕ ತಕ್ಷಣ ನಮ್ಮ ನಿರೀಕ್ಷೆಗೂ ಮೀರಿ ಜನ ಸ್ಪಂದಿಸಿದ್ದಾರೆ. ಭಾಳ ನಮಗೆ ಸಂತೋಷದ ಸಂಗತಿ ಇದು. ಒಬ್ಬ ಮನುಷ್ಯನಿಗೆ ಸಲ್ಲಬೇಕಾದ ಗೌರವ ಸಲ್ತಾ ಇದೆಯಲ್ಲ ಅಂಥೇಳಿ ತುಂಬಾ ನಾವು ಅಭಿಮಾನದಿಂದ ಹೇಳ್ಕೋಬೋದು. ವಿಶ್ವವಿದ್ಯಾಲಯ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಅಧಿಕಾರಿ ಆಗಿ ಸೇವೆ ಸಲ್ಲಿಸಿದಂಥ ಹಲವಾರು ಜನ ಇಲ್ಲಿ ಬಂದಿದ್ದಾರೆ. ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಸಚಿವರು ಬಂದಿದ್ದಾರೆ, ಡಾಕ್ಟರ್ ಅಳ್ಳೋಳಿಯವರು ಬಂದಿದ್ದಾರೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಸಂಶೋಧನಾ ನಿರ್ದೇಶಕರಂಥ ದೇಸಾಯಿ ಅವರು ಬಂದಿದ್ದಾರೆ. ಇವರೆಲ್ಲರನ್ನೂ ಕೂಡ ಅಭಿಮಾನದಿಂದ ಈ ಒಂದು ಅಭೂತಪೂರ್ವ ಸಮ್ಮೇಳನಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಶಿಸ್ತುಬದ್ಧ ಜೀವನ, ಬದ್ಧತೆಯ ಬದುಕು, ಸ್ಪಷ್ಟ ನಿಲುವಿನ ಸರದಾರ ಅವರ 87ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಪ್ರಾಸ್ತಾವಿಕ ನುಡಿಗಳಿಗಾಗಿ ಡಾಕ್ಟರ್ SA ಪಾಟೀಲ್ ವಿಶ್ರಾಂತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಮಲ್ಲಿಕಾರ್ಜುನ ಶ್ರೀಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ, ನನ್ನ ಗುರುಗಳಾದ ಡಾಕ್ಟರ್ JV ಗೌಡರು ಮತ್ತು ಅವರ ಮನೆಯವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಪಾಟೀಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ಪ್ರೆಸೆಂಟ್ ಕುಲಪತಿ ಇದ್ದವರಿಗೆ ಇಂಥದ್ದೇನು ಕಾರ್ಯಕ್ರಮ ಆಚರಿಸಿದ್ದಾರೆ.
ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ನಾನು ಮೊದಲನೇದು ಧನ್ಯವಾದ ಅರ್ಪಿಸ್ತೇನೆ. ನನಗೆ ತುಂಬ ನಮ್ಮ ಗುರುಗಳು ಇದರಿಂದ ಮಾತಾಡೋದಕ್ಕೆ ಸ್ವಲ್ಪ ಏನಪ್ಪ ಎಮೋಷ್ನಲ್ ಆಗಿದ್ದೇನೆ. ಸರಿ, ನಮಗೂ ಇವ್ರಿಗೂ ಸಂಪರ್ಕ ಸೇತುವೆ ಬೆಳೆದದ್ದು ಅವರು 1959ರಲ್ಲಿ ಇಲ್ಲಿ ಗ್ರ್ಯಾಜುಯೇಟ್ ಆದಮೇಲೆ MSc 61ರಲ್ಲಿ ಮುಗಿಸಿ PhD ಡೆಲ್ಲಿಗೆ ಹೋಗಿ ಸ್ವಾಮಿನಾಥನ್ ಅವರ ಸ್ಟೂಡೆಂಟ್ ಆಗಿ, ಆಮೇಲೆ ಏನಪ್ಪ ಅಂದರೆ ಬೆಂಗಳೂರಿಗೆ ಅಸಿಸ್ಟೆಂಟ್ ಸೈಟೋಜೆನೆಟಿಕ್ಸ್ ಆಗಿ ಇಲ್ಲಿಗೆ ಸೋರ್ಗಮ್ ರೀಡರ್ ಆಗಿ ಬಂದಾಗ ನಾನು MSc ಓದ್ತಾ ಇದ್ದೆ. ಅವಾಗ ರೇಡಿಯೇಷನ್ ಜೆನೆಟಿಕ್ಸ್ ಕೋರ್ಸ್ ತೊಗೊಂಡ್ರು ಸಾಹೇಬ್ರು 2+0. ಅವತ್ತಿನಿಂದ ನಮ್ಗೆ ಅವರ ಪರಿಚಯ ಆದದ್ದು ಇವತ್ತಿನವರೆಗೆ ಅವಿರತವಾಗಿ. ಇಲ್ಲಿ ಯಾದರೂ ಶಿಷ್ಯರು ಭಾಳ ಇದ್ದಾರೆ, ಅವರಿಗೆ ಲಕ್ಷಾನುಗಟ್ಟಲೆ, ಆದರೆ ನಾ ಮಾತ್ರ ಪರಮ ಶಿಷ್ಯ ಅವ್ರದ್ದು. ವಿಶ್ವವಿದ್ಯಾಲಯ ಆದ ಈಗಾಗಲೇ ಮನ್ಸೂರವರು ಏನಪ್ಪಂದ್ರೆ ತಿಳಿಸಿದ್ರು ನಿಮಗೆ. ಇವರು ಅಲ್ಲಿಂದ ಏನಪ್ಪ ಅಂದ್ರೆ ಇಲ್ಲಿ ಡ್ರೈಲ್ಯಾಂಡ್ ಅಗ್ರಿಕಲ್ಚರಿಗೆ ಹೋದರು. ತದನಂತರ ಏನಪ್ಪ ಇಲ್ಲಿ ಪ್ರೊಫೆಸರ್ ಆಗಿ ಬಂದರು. ಪ್ರೊಫೆಸರ್ ಆಗಿ ಬಂದಮೇಲೆ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಅತಿ ಯಂಗೆಸ್ಟ್ ಪ್ರೊಫೆಸರ್ ಅಂದರೆ JV ಗೌಡರು. 36ನೇ ವರ್ಷಕ್ಕೆ ಅಂತ ಕಾಣಿಸ್ತದೆ ನನಗೆ, ಹೌದಲ್ಲ ರೀ ಸರ್? ಸರಿ, ಆಮೇಲೆ ಜರ್ನಿ ಧಾರವಾಡದಲ್ಲಿ ಇಲ್ಲಿ ಶುರುವಾಯಿತು. ಪ್ರೊಫೆಸರ್ ಆದಮೇಲೆ ಅವಾಗ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಜೆನೆಟಿಕ್ಸ್ ಆ್ಯಂಡ್ ಪ್ಲ್ಯಾಂಟ್ ಬ್ರೀಡಿಂಗ್, ಪ್ಲ್ಯಾಂಟ್ ಸೈಂಟಿಸ್ಟ್ ಮೀಟಿಂಗ್ ಅಂತ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡ್ತಿದ್ರು. ಆ ಮೀಟಿಂಗ್ಗಳು 2-3 ದಿವಸ ನಡೀತಿದ್ವು. ಅಲ್ಲಿ ತುಂಬಾ ಏನಪ್ಪ ಅಂತಂದರೆ ಅವ್ರದ್ದು ಸೀರಿಯಸ್ನೆಸ್ ರಿಸರ್ಚ್ ಮೇಲೆ ಎಷ್ಟಿತ್ತು ಅಂತಂಬೋದು, ಎಲ್ಲರೂ ಯಾರಾದರೂ ಮೀಟಿಂಗ್ ಅಟೆಂಡ್ ಆದರೂ ಅವರು 3 ದಿವಸ ತನಕ ಡಿಸ್ಕಷನ್ ನಡೀತಿತ್ತು. ನಾನು ಅವಾಗ ಕಾಟನ್ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಹೆಬ್ಬಳ್ಳಿ ಫಾರ್ಮ್ನಲ್ಲಿ. ವರಲಕ್ಷ್ಮಿ ಅಂತ ಕಾಟನ್ ಕಂಡಿಡಿದಿದ್ವಿ. ಕಂಡಿಡಿದಾಗ ಇವರು ಪ್ಲ್ಯಾಂಟ್ ಸೈಂಟಿಸ್ಟ್ ಮೀಟಿಂಗ್ನಲ್ಲಿ ಕಾತರ್ಕಿಯವರು ನಾವು ಎಲ್ಲ ಕೂಡಿದ್ದಾಗ ಇವರು ಒಂದೊಂದು ಪ್ರಶ್ನೆ ಕೇಳೋದು ಅದನ್ನ ಮಾಡೋದು ಎಲ್ಲ ನೋಡಿ ಅವರು ಗಾಬರಿ ಆಗಿಬಿಡ್ತಾರೆ ನಮ್ಮ ಸಾಹೇಬರು. ಸ್ವಲ್ಪ ಏನಪ್ಪ ಅಂದರೆ ಸರಿ ಅದೇನೇ ಆಗಲಿ ಏನಪ್ಪ ಅಂದ್ರೆ ವರಲಕ್ಷ್ಮಿ ರಿಲೀಸ್ ಆಗೋವತ್ತು ಕೂಡ ಪ್ಲ್ಯಾಂಟ್ ಸೈಂಟಿಸ್ಟ್ ಹೆಡ್ದು ಒಪಿನಿಯನ್ ತೊಗೊಂಡೇ ರಿಲೀಸ್ ಮಾಡ್ಬೇಕಂಬುದು ಆಗಿದ್ದ KC ನಾಯಕರು ಒಂದು ಡೈರೆಕ್ಷನ್ ಕಳಿಸಿದ್ರು. ಕಳಿಸಿದ ಮೇಲೆ ಸಾಹೇಬ್ರು ಎಲ್ಲ ಟ್ರಯಲ್ಗಳು ಏನಪ್ಪ ಅಂದ್ರೆ ಇಡೀ ನಾವು ರಾಯಚೂರು, ಬಳ್ಳಾರಿ ಎಲ್ಲ ಕಡೆ ಮಾಡಿದ್ವಿ, ಗದಗ. ಅವನ್ನ ನೋಡಿದ ಮೇಲೆ ಅವ್ರು ಹೇಳಿದ ಮೇಲೆ ಏನಪ್ಪ ಅಂದರೆ ಅದು ವೆರೈಟಿ ಏನಪ್ಪ ಅಂದರೆ 1970ರಲ್ಲಿ ಪ್ರಾಯೋಗಿಕವಾಗಿ ರಿಲೀಸ್ ಆಯಿತು. 72ರಲ್ಲಿ ಏನಪ್ಪ ಅಂತಂದರೆ ICRಲಿಂದ ಕೋಆರ್ಡಿನೇಟ್ ಪ್ರೋಗ್ರಾಮ್ನ ರಿಲೀಸ್ ಆಯಿತು. ಇವತ್ತು ನಾ ಯಾಕೆ ಈ ಸಂದರ್ಭ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಧಾರವಾಡಕ್ಕೆ ಏನಾದರೂ ಕೀರ್ತಿ ಇಲ್ಲಿವರೆಗೆ ಇತ್ತಂದ್ರೆ ಅಲ್ಲಿ ರಾಗಿ ಇದ್ದಂಗೆ ಇಲ್ಲಿ ಏನಪ್ಪ ಅಂದ್ರೆ ಕಾಟನ್ಗಿದೆ. ಅದನ್ನು ಎಲ್ಲರೂ ಅಪೋಸ್ ಮಾಡಿದಾಗ ಇವರೇನಪ್ಪ ಅಂದ್ರೆ ಅದಕ್ಕೆ ಬಿಡುಗಡೆ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಕೊಟ್ಟ ಸಲುವಾಗಿ ICR ಬಿಡುಗಡೆ ಮಾಡೋದಕ್ಕಿಂತ ಮುಂಚೆನೇ ಏನಪ್ಪ ಅಂದರೆ ಯೂನಿವರ್ಸಿಟಿಯಿಂದ ಬಿಡುಗಡೆ ಮಾಡಿದ್ದು, ಆಮೇಲೆ ICRದವ್ರು ಬಿಡುಗಡೆ ಮಾಡಿದರು. ಈ ಥರ ಯಾವುದೇ ಬೆಳೆ ಆಗಿರಲಿ, ಯಾವುದೇ ಕ್ರಾಪ್ ಆಗಿರಲಿ, ಅವರೇನಪ್ಪ ಅಂದ್ರೆ ಸೀರಿಯಸ್ಸಾಗಿ ಏನು ಪ್ಲ್ಯಾಂಟ್ಸ್ ರಿಸರ್ಚ್ಲಿಂದ ಎಲ್ಲ ಪ್ರಯೋಗಗಳು ಎಷ್ಟು ಮಂದಿ ಬ್ರೀಡರ್ ಅದ್ರ ಇಡೀ ಯೂನಿವರ್ಸಿಟಿ ಅಷ್ಟು ಮಂದಿ ಬ್ರೀಡರ್ಗೆ ಏನಪ್ಪ ಅಂದ್ರೆ ಅವ್ರು ಏನು ಮಾಡ್ತಾರೆ ಅಂಬುದು ನೋಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಒಂದು ರವಿಯಗೊಮ್ಮೆ ಕರಿಗೊಮ್ಮೆ ಪರಮೇಶ್ವರಪ್ಪರನ್ನು ಅವ್ರ ಸಂಗತ ಭಾಳ ಸಲ ಇರ್ತಿದ್ದರು. ಇದು ಏನು ತೋರಿಸ್ಕೊಡ್ತದಂದರೆ ಅವರು ಬರೀ ರಿಸರ್ಚ್ ಟೀಚಿಂಗ್ ಅಷ್ಟೇ ಅಲ್ಲ, ರಿಸರ್ಚ್ನಲ್ಲೂ ಅಷ್ಟೇ ಇಂಟ್ರೆಸ್ಟ್ ಇತ್ತು, ವಿಶ್ವವಿದ್ಯಾಲಯದಲ್ಲಿ ಅಷ್ಟೇ ಇಂಟ್ರೆಸ್ಟ್ ಇತ್ತು. ಅದಕ್ಕಾಗಿ ಅಷ್ಟೇನಪ್ಪ ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಅಲ್ಲಿಂದ ಅವರು ಹಿಂದೆ ಇಟ್ಟಿದ್ದೇ ಇಲ್ಲ ಹೆಜ್ಜೆ. ಹಾಗೆ ಏನಪ್ಪ ಅಂತಂದ್ರೆ ಎಷ್ಟೊಂದು ವಿದ್ಯಾರ್ಥಿಗಳಿಗೆ ತಯಾರು ಮಾಡ್ರೆ, ನೀವೆಲ್ಲರೂ ಇಲ್ಲಿ ಬಂದಿರಿ, ಭಾಳಷ್ಟು ಮಂದಿ ಅಲ್ಲೇ ಅದರ. ಅವ್ರ ವಿದ್ಯಾರ್ಥಿಗಳಲ್ಲಿ 8 ಮಂದಿ ವೈಸ್ ಚಾನ್ಸಲರ್ ಆಗಿವಿ ನಾವು, 5 ಮಂದಿ ಬ್ರೀಡಿಂಗ್ದವರು, ನಾನು, ಹಂಚಿನಾಳು, ಶಿವಣ್ಣ, ವಿಶ್ವನಾಥ, ಆಮೇಲೆ ಬಿರದಾರು, JH ಕುಲಕರ್ಣಿ, ಸಾಲಿಮಠರು, ಅಲ್ಲಿಂದ ಪಾಟೀಲರು, 8 ಮಂದಿ ಒಬ್ಬರು ಕುಲಪತಿಗೆ ತಯಾರು ಮಾಡಬೇಕಾದ್ರೆ ಆ ಬೋಧನೆ ಹೇಗಿರಬೇಕು ಅಂತಕ್ಕಂಥದ್ದು ಬಹುಶಃ ಇಂಥ ಸಾಧನೆ ನನಗನ್ನಿಸಿದ ಮಟ್ಟಿಗೆ ಕರ್ನಾಟಕದಲ್ಲಿ ಅಂತೂ ನಾನು ನೋಡಿಲ್ಲ. ಬೇರೆ ಕಡೆಯೂ 8 ಮಂದಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದದ್ದು. ಸರ್, ನಿಮಗೆ ಕೀರ್ತಿ ಸಲ್ತದೆ. ನಾವೆಲ್ಲ ಏನಪ್ಪ ಅಂದ್ರೆ ನಿಮ್ಮ ಕೀರ್ತಿ ಏನಪ್ಪ ಅಂದ್ರೆ ಬೇರೆ ಕಡೆ ನಾವು ಏನೇನು ಮಾಡೋದು ನಾವು ಕುಲಪತಿಗಳಾಗಿ ಮಾಡಿ ಬಂದಿದ್ದೀವಿ. ಇನ್ನು ಇನ್ನೊಂದು ಸಂಬಂಧ ನಂದು ಹೇಳೋದಂದರೆ, ನಾನು ಅವ್ರ ಹತ್ರನೇ PhD ಮಾಡಿರೋದು. ಯಾವಾಗಲೂ ರಿಸರ್ಚ್ನೊಳಗೆ ನನ್ನ ಎಕ್ಸ್ಪರಿಮೆಂಟ್ ನೋಡಲಿಕ್ಕೆ ಅವ್ರು ಯಾವಾಗಲೂ ಏನಪ್ಪ ಅಂದ್ರೆ ರಾಯಚೂರಿಗೆ ಇಲ್ಲಿಂದ ಅಲ್ಲಿ ತನಕ ಬರೋದು. ಆಗಿನ ಕಾಲದಾಗ ಈ ಥರ ಏನಪ್ಪ ಅಂದ್ರೆ ಅನುಕೂಲಗಳಿರಲಿಲ್ಲ. ಬಸ್ನಲ್ಲಿ ವಾಪಸ್ ಏನಪ್ಪ ಅಂದ್ರೆ ಪ್ರಯಾಣ ಮಾಡ್ತಿದ್ರು.
ಈ ಥರ ನನ್ನ ಎಕ್ಸ್ಪೆರಿಮೆಂಟ್ 3 ಸಲ ನೋಡಿದ್ದಾರೆ ಅವ್ರು ರಾಯಚೂರಿನೊಳಗೆ. ಸರಿ, ಇದೊಂದಾದರೆ ಆಮೇಲೆ ಏನಪ್ಪ ಅಂದರೆ ಮೆಣಸಿನಕಾಯರು ನನಗೆ ನೆನೆಸ್ಕೊತೀನಿ. ಯಾಕಂದರೆ ಅವರು ಫಸ್ಟು, ಇವರು ತದನಂತರ. ಈ ವಿಶ್ವವಿದ್ಯಾಲಯದ ಆಧಾರ ಸ್ತಂಭಗಳು MP ಪಾಟೀಲ್ ಆದಮೇಲೆ ಇವರಿಬ್ಬರು, ಇವ್ರನ್ನ ಎಷ್ಟು ಹೊಗಳಿದ್ರೂ ಏನಪ್ಪ ಅಂದ್ರೆ ಅದು ಸಾಲೋದಿಲ್ಲ. ಆದರೆ ಇವರು ಮಾಡಿದ್ದೇನಪ್ಪ ಅಂದ್ರೆ ತಳಹದಿ. ಆಮೇಲೆ ಇಲ್ಲಿ ಟೀಚಿಂಗ್ ಶುರುವಾಯಿತು. ನಾನು PhD ಬಂದೊತ್ತಿಗೆ ಇವರು ಇರೋ ರೀತಿ ನೋಡಿ ದೊಡ್ಡವರು ಅಂಜುತ್ತಿದ್ದರು. ಇವ್ರ ಸ್ಟೈಲು ಇದು ನೋಡಿ ಸೀನಿಯರ್ಸು ಏನಪ್ಪ ಅಂದ್ರೆ ಏನಪ್ಪ ಹಿಂಗಾದ್ರೆ ಇವ್ರು ಗೌಡರು, ಏನು ಇವ್ರಿಗೆ ಹೆಂಗನ ಮಾಡಿ ಏನು ಮಾಡಬೇಕು ಅಂತಕ್ಕಂಥದ್ದೇ ಎಲ್ಲರದ್ದು ಪ್ಲ್ಯಾನ್ ಇರ್ತಿತ್ತು. ಆದರೆ ಯಾರ ಪ್ಲ್ಯಾನಿಗೂ ಬಗ್ಗಲಿಲ್ಲ. ಇದು ಸರಿ, ಯಾರಾದರೂ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ, ಅಗ್ರಿಕಲ್ಚರ್ ಕಾಲೇಜಿನ ಇತಿಹಾಸದಲ್ಲಿ ಏನಾದರೂ ನಿಜವಾದ ಗಂಡು ಹುಲಿ ಇತ್ತಂದರೆ ಅದು JV ಗೌಡರು ಮಾತ್ರ. ಈಗ ಅವ್ರ ವಿದ್ಯಾರ್ಥಿಗಳು ನಾವು ಸಾಕಷ್ಟು ಮಾಡಿದ್ದೀವಿ. ಇವರು ಕಲಿಸಿದ ಗುರುಗಳ ಹತ್ರ ನಾನು ಹೋಗೋ ಪ್ರಸಂಗ ಬಂತು. ನಾನು IRI ಡೈರೆಕ್ಟ್ರ್ ಹೋದ್ಮೇಲೆ ನನ್ನನ್ನು ಅತೀ ಪ್ರೀತಿ ಮಾಡಿದವರು ಸ್ವಾಮಿನಾಥನ್. ಅವ್ರ ಸಂಗತಿ ನಾನು ಮತ್ತೆ 10 ವರ್ಷ ಕೆಲಸ ಮಾಡಿದೆ. ಗೌಡ್ ವಾಸ್ ವೆರಿ ಡಿಸಿಪ್ಲಿನ್, ವೆರಿ ಸ್ಟ್ರಿಕ್ಟ್. ಏನು ಮಾಡ್ಬೇಕಂದ ಆಗಿಂದಾಗೆ ಮಾಡಿದ್ರಂತ ಅವರು ಕೂಡ ಹೇಳಿದ್ವಿ. ಅದು ಅಷ್ಟೊಂದು ಅವರಿಗೆ ನಾವು ಇಲ್ಲಿ ಕರೆಸಿದಾಗ ಇಲ್ಲಿ SM ಕೃಷ್ಣ ಅವರೊಂದು ಪ್ರೋಗ್ರಾಮ್ ಮಾಡಿದ್ವಿ ಮಾದೇವಪುರದ ಜೊತೆಗೆ. ಅದು ಬಯೋಟೆಕ್ನಾಲಜಿದು ಏನು ಮಾಡ್ಬೇಕಂತ. ಅವಾಗ ಅವರು ಬಂದಿದ್ದರು, ಸಾಹೇಬ್ರನ್ನ ಇದ್ದರು. ಅವಾಗೊಮ್ಮೆ ದರ್ಶನ ಆಯಿತು. ಮತ್ತು ಈಗ ನಾನು ಇವೆಲ್ಲ ನೆನಪು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭದ್ರ ಬುನಾದಿ ಹಾಕ್ತಕ್ಕಂಥದ್ರಲ್ಲಿ ಯಾವುದೂ ಹಿಂದೇಟು ಹಾಕದೆ ಅವರು ಹಾಕಿದ್ದಾರೆ. ನಾನು ಕುಲಪತಿ ಆದಮೇಲೆ ಈ ವಿಶ್ವವಿದ್ಯಾಲಯ ಯಾವ ರೀತಿಯಾಗಿ ಬೆಳವಣಿಗೆ ಮಾಡಲಿಕ್ಕೆ ಕಾರಣೀಭೂತರು ಅವರ ಏನಪ್ಪ ಅಂತಂದರೆ ಏನು ಮಾರ್ಗದರ್ಶನ. ಮತ್ತು ಈಗಿದ್ದವ್ರು ನೀವು ಅವರು ಅಪಾಯಿಂಟ್ಮೆಂಟ್ ಮಾಡಿದರೆ ಎಲ್ಲರೂ, ನಾನಿದ್ದೊತ್ತಿಗೆ ಅವ್ರು ಅಪಾಯಿಂಟ್ಮೆಂಟ್ ಮಾಡಿದರೆ ಎಲ್ಲರೂ ಸಹಾಯ ತೊಗೊಂಡು ಈ ವಿಶ್ವವಿದ್ಯಾಲಯ ಏನಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿದೆ ಏನೇನು ಆಗಿದೆ, ಇಲ್ಲಿ ಎಷ್ಟು ಅವಾರ್ಡ್ ಬಂದವು, ಏನು ರಿಕಗ್ನಿಷನ್ ಸಿಕ್ಕಿದೆ. ಇವತ್ತಿನವರೆಗೂ ಏನಪ್ಪ ಧಾರವಾಡ ವಿಶ್ವವಿದ್ಯಾಲಯದ ಸೀಡ್ ಪ್ರೋಗ್ರಾಮು ಇಂಡಿಯಾದಲ್ಲಿ ಸತತವಾಗಿ ನಂಬರ್ 1 ಇದೆ. ಸೊ ಮೂಲ ಕಾರಣ ಯಾರು? ಗೌಡ್ರೆ. ಇದನ್ನು ಬುನಾದಿ ಹಾಕಿದವರು ಅವರು, ನಾವು ಮುಂದೆ ನಡೆಸ್ಕೊಂಡು ಹೋದವರು ಅವರು. ಈಗ ನಿಮ್ಮ ಮೇಲೆ ಜವಾಬ್ದಾರಿ ಇದೆ, ಅದನ್ನು ಮುಂದೆ ಹೇಳೋಣಂತ. ಈಗ ಅವರು VC ಆದಮೇಲೆ ಅನೇಕ ದುರ್ಘಟನೆಗಳು ಕೂಡ ನಡೆದವು. ಅಂಥ ಪ್ರತಿಭಾವಂತರಿಗೆ ಇದು ಯಾವಾಗಲೂ ಇದ್ದೇ ಇರ್ತದೆ. ಅದು ಸ್ವಲ್ಪನೂ ಎದೆಗುಂದದೆ. ಈಗ ಯಾರಾದರೂ ಏನಪ್ಪ ಅಂತಂದರೆ ಅವ್ರಿಗೆ ಆಗ್ತಕ್ಕಂಥ ವೇದನೆ ಅನಾವಶ್ಯಕ. ಈಗ ಎಲ್ಲರೂ ನಾವು ಏನಪ್ಪ ಅಂದ್ರೆ ಬಂದು ಅವ್ರು ನೋಡ್ತಾ ಇದ್ದೀವಿ. ಅದು ಏನೋ ಅಂಥದ್ದು ಆಗಲಾರ್ದೆ ಸುಮ್ಮನೆ ಅದು ಅಂಥದ್ದೊಂದು ಪ್ರಸಂಗ ಬಂದಾಗ ಅವ್ರನ್ನೇ ಶಿಕ್ಷೆಗೆ ಒಳಪಡಿಸ್ಲಿಕ್ಕೆ ಹೋಗಿ ಏನಪ್ಪ ಅಂತಂದರೆ ಇನ್ನೊಬ್ಬರು ನಮ್ಮ ವೈಸ್ ಚಾನ್ಸಲರ್ ಆದವರು ಹೆಗಡೆಯವರು ಪೂರ ಪ್ರೆಷರ್ನಾಗ ಅವ್ರದ್ದು ಮನಸ್ಸು ಇರಲಿಲ್ಲ. ನಾನು ಭಾಳ ಸಲ ಅವ್ರು ಕೂಡ ಮಾತಾಡಿದ್ದೀನಿ ಮತ್ತು ಇದು ಮಾಡಿ ಅವ್ರ ಮನಸ್ಸು ಇರಲಿಲ್ಲ. ಆದರೂ ಕೂಡ ವೇದನೆ ಅವ್ರ ಪಾಪ ಸುಮ್ಮನೆ ಏನಪ್ಪ ಅಂದ್ರೆ ಪ್ರಾಣ ಕಳ್ಕೊಬೇಕಾಯ್ತು. ಆಮೇಲೆ ವಿಠಲ್ ರಾಯ್ ಬಂದರು. ಎಂಥ ಮನುಷ್ಯರಿಗೆ ಎಂಥದ್ದು ಮಾಡಿದ್ರು ನೀವು ಅಂತ ನನಗೆ ಸ್ವಂತ ಏನಪ್ಪ ಅಂದ್ರೆ ಅವ್ರು ಹೇಳಿದರು. ಅದಕ್ಕೆ ಅವರು ನಾ ಮಾತಾಡೋದಿಲ್ಲ ನಿಮ್ಮ ಯೂನಿವರ್ಸಿಟಿಗೆ ಅಂತ ಹೇಳಿಬಿಟ್ರು. ನಾ ಮಾತಾಡಲಾರ್ದೆ ಆಡಳಿತ ಮಾಡ್ತೀನಿ. YB ಪಾಟೀಲ್ರಿಗೆ ಗೊತ್ತದ, ಅವ್ರು ಮಾತೇ ಆಡ್ತಿರಲಿಲ್ಲ. ಏನಿದ್ರು ಹಿಂಗೆ ಒಂದು ಸ್ವಲ್ಪ ಹೇಳ್ದೆ. ಕಾರಣ ನಾನು ಅವ್ರದ್ದು ಯಾಕೆ ಮನೆ ತೆಗ್ತೀನಿ, ಎಂಥ ಮನುಷ್ಯರಿಗೆ ಎಂಥ ಶಿಕ್ಷೆ ಕೊಟ್ಟರೆ ನೀವು ಧಾರವಾಡದವರು, ಅದಕ್ಕೆ ನಾನು ಮಾತ್ರ ಏನಪ್ಪ ಸುಮ್ಮನೆ ಇದ್ದು ಹೋಗ್ತೀನಿ, ನಾನು ಯಾವುದು ತಂಟೆಗೆ ಹೋಗೋದಿಲ್ಲ, ಏನು ಹೋಗೋದಿಲ್ಲ ಅಂತೇಳಿ 3 ವರ್ಷ ಮುಗಿಸಿ ಹೋದರು. ಆಮೇಲೆ ಮಹಾದೇವಪುರ ಬಂದರು, ಆಮೇಲೆ ನಾನು ಬಂದೆ. ಆಮೇಲೆ ಈಗೇನಪ್ಪ ಅಂದ್ರೆ ಇದು ಏನಂದರೆ ಇದು ಭದ್ರ ಬುನಾದಿ ಅವರು ಹಾಕಿದ್ದು ಯಾರೂ ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಚಿರಂತನವಾಗಿ ಉಳಿತದೆ. ಇದು ಮುನ್ನಡೆಸ್ಕೊಂಡು ಹೋಗೋರು ಅವ್ರ ವಿದ್ಯಾರ್ಥಿಗಳಿದ್ದಾರೆ, ನಿಮ್ಮ ವಿದ್ಯಾರ್ಥಿಗಳು ಬರ್ತಾರೆ. ಇಂಥದ್ದೊಂದು ನಾನು ಏನಪ್ಪ ಅಂದ್ರೆ ಎಷ್ಟು ಪ್ರಯತ್ನ ಮಾಡಿದರೂ ಇಮೋಷ್ನಲ್ ಕಂಟ್ರೋಲ್ ಮಾಡೋಕ್ಕಾಗಲ್ದು. ಇದರ ಹಿಂದೆ ಯಾರದರಪ್ಪ ಇಷ್ಟೆಲ್ಲ ಆದ್ರೂ ಏನಪ್ಪ ಅಂದ್ರೆ ಇದನ್ನು ನಡೆಸ್ಕೊಂಡು ಇಷ್ಟು ಎಲ್ಲನೂ ನಾ ಏನಪ್ಪ ಅಂದ್ರೆ ಅವ್ರ ಶ್ರೀಮತಿಯವರಿಗೆ ಏನಪ್ಪ ಅಂದ್ರೆ ಇದು ಕಾರಣ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅವ್ರ ತಾಳಿ ಇಂಥ ಒಂದು ಇಲ್ಲಿವರೆಗೆ ತಾಳಿ ಇವ್ರ ಧೈರ್ಯ ಎಷ್ಟಿರ್ಬೇಕು ನೋಡ್ರಿ. ಏನೂ ಆಗಿಲ್ಲ ನನಗೆ ಇದ್ದಾರೆ ಅವರು. ಇದು ಏನಪ್ಪ ಅಂದ್ರೆ ಕೆಚ್ಚದೆ ಅಂತಂತಾರೆ. ಸರ್ ನಿಮ್ಮ ಗಂಡತನಕ್ಕೆ ಎಲ್ಲರೂ ನಾವು ಶರಣಾಗತ್ತರ ಅದೇ ನಿಮ್ಮಂಥವ್ರು. ಸರಿ, ಎಷ್ಟೇ ಕಷ್ಟಗಳು ಬಂದರೂ ಈಗ ಅವ್ರ ಮಕ್ಕಳು ಬಂದಿದ್ದಾರೆ, ಸಂಗೀತ ಬಂದಿದ್ದಾಳೆ,
ವಿಜಯ್ ಕುಮಾರ್ ಬಂದಿದ್ದಾನೆ, ಅವ್ರ ಮೊಮ್ಮಕ್ಕಳು ಬಂದಿದ್ದಾರೆ, ನಂದಿತಾ ಬಂದಿದ್ದಾಳೆ, ಸುಶೀಲ್ ಶಿಂದೆ ಬಂದಿದ್ದಾರೆ. ಸರಿ, ಇದೆಲ್ಲ ದ್ಯೋತಕ ಅವರ ಅಳಿಯ ನಾಗಣ್ಣವ್ರು ಬಂದಿದ್ದಾರೆ. ಇದು ಒಂದು ಆತ್ಮೀಯ ಸಂಬಂಧ ಏನಪ್ಪ ಅಂದ್ರೆ ನೀವು ಏರ್ಪಡಿಸಿಕೊಟ್ಟಿದ್ರಿ. ನಾನು ಗುಲ್ಬರ್ಗದಾಗ ಜಾತ್ರೆ ಇತ್ತು, ನಮ್ಮ ಮನೆಯವ್ರು ಜಾತ್ರೆ ಬಿಟ್ಟು ಒಂದು ವರ್ಷನೂ ಬರೋದಿಲ್ಲ. ಆ ಜಾತ್ರೆಗೆ ಇತ್ರ ಕಿತ್ಕೊಂಡು ಏನಪ್ಪ ನಾವು ಓಡಿ ಬಂದೀವಿ ಈಗ. ಸರಿ, ಇದೇನೆಂದ್ರೆ ಇಂಥ ವ್ಯಕ್ತಿಗಳು ಸಿಗೋದಿಲ್ಲ. ಅಂಥ ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರೆ ನಾವೆಲ್ಲರೂ ಬರಬೇಕಂತೇಳಿ ನಮ್ಮ ಮಕ್ಕಳು ಅಲ್ಲಿ ನಿನ್ನೆ ಅವ್ರು ಕೂಡ ಮಾತಾಡಿದ್ರು ಅಮೇರಿಕಾದಿಂದ. ನನ್ನ ಮಗಳು ಮಾತಾಡಿದ್ರು, ಮಗನೂ ಮಾತಾಡಿದ್ರು. ಅಪರೂಪದ ಸಮಾರಂಭ ಸರ್, ಇದು ನಾವು ಎಂದೂ ಮರೆಯೋದಿಲ್ಲ. ನಿಮ್ಮಂಥ ಗಂಡು ಇನ್ನೊಂದು ಹುಟ್ಟಿ ಬರಲಿಕ್ಕಿಲ್ಲ ಧಾರವಾಡದಲ್ಲಿ, ಆದರೆ ಹುಟ್ಟಿ ಬರಲಿ ಅಂತ ಈ ವಿಶ್ವವಿದ್ಯಾಲಯ ನಡೆಸಲಿಕ್ಕೆ ಮುಂದೆ ಅಂಥ ಪ್ರಸಂಗ ಬರಲಿ. ಎಲ್ಲರೂ ಬಂದಿದ್ದೀರಿ. ಇದು ಮುಂದೆ ಏನು ಕಾರ್ಯಕ್ರಮ ಮಾಡೋದಂಬುದು ನಾನು ಪಾಟೀಲರು ಕೂಡ ವಿಚಾರ ಮಾಡ್ತೀವಿ. ಆದರೆ ನಿಮ್ಮೆಲ್ಲರೂ, ನಿಮ್ಮ ಅಭಿಮಾನಿಗಳು, ಇಲ್ಲಿದ್ದವರು ಹೊರಗಡೆ ಇದ್ದವರು ಯಾರಿದ್ರಿ, ನಮ್ಮ ಸಾಹೇಬರ ಫಂಕ್ಷನಿಗೆ ಏನಪ್ಪ ನೀವೇನು ಅಭಿನಂದನೆ ಸಲ್ಲಿಸಿದ್ರಿ. ನಾನು ನನ್ನ ಪರವಾಗಿ ಅವ್ರ ಪರವಾಗಿ ನಿಮ್ಗೆ ತುಂಬ ಧನ್ಯವಾದಗಳು ಅರ್ಸಿ ನಾನು 2 ಮಾತು ಮುಗಿಸ್ತೇನೆ. ಪ್ರಾಸ್ತಾವಿಕ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಈಗ ಡಾಕ್ಟರ್ IS ಕಟಗೇರಿ, ನಿವೃತ್ತ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರಿಂದ ಡಾಕ್ಟರ್ JV ಗೌಡರ ಜೀವನ ಚರಿತ್ರೆಯನ್ನು ನಮಗೆ ಉಣಬಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಮಾನ್ಯರಂಜನ ಮಲ್ಲಿಕಾರ್ಜುನ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ನನ್ನ ನೆಚ್ಚಿನ ಗುರುಗಳಾದ ಡಾಕ್ಟರ್ JV ಗೌಡ್ರವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಹಾಗೂ ತಮ್ಮೆಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳನ್ನು ಹೇಳುತ್ತಾ, ಇದೊಂದು ಈಗ ನಾನು ಹೇಳುವಂಥ ಏನು ವಿಷಯ ಇದೆ, ಇದು ನನ್ನ ಪಾಲಿಗೆ ಬಂದಂಥ ಒಂದು ಭಾಗ್ಯವೇ ಅಂತ ತಿಳ್ಕೊಂಡು, ಈಗ JV ಗೌಡ್ ಸರ್ಗೆ ಬಗ್ಗೆ ಮನ್ಸೂರ್ ಅವರು ಸ್ವಲ್ಪ ಮಟ್ಟಿಗೆ ಹೇಳಿದರು, ಹಾಗೂ ಡಾಕ್ಟರ್ SA ಪಾಟೀಲ್ ಸರ್ ಸಹಿತ ಹೇಳಿದರು. ಇದು ಸ್ವಲ್ಪ ವಿಭಿನ್ನವಾಗಿರ್ತದೆ. ಅದಕ್ಕೆ ಇದನ್ನು ಸ್ವಲ್ಪ ತಾವೆಲ್ಲರೂ ಖುಷಿಯಾಗಿ ಆಲಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆನರಬಲ್ ವೈಸ್ ಚಾನ್ಸಲರ್ ಡಾಕ್ಟರ್ JV ಗೌಡ್ ಸರ್, ಫಸ್ಟ್ ವೈಸ್ ಚಾನ್ಸಲರ್ ಆಫ್ US ಧಾರವಾಡ, ನಾನು ಕೆಳಗಡೆ ಬಂದಿದ್ದೀನಿ. ಒಬ್ಬ ಅತ್ಯಂತ ಶ್ರೇಷ್ಠ ವಿದ್ಯಾರ್ಥಿ, ಶ್ರೇಷ್ಠ ಗುರು, ಶ್ರೇಷ್ಠ ವಿಜ್ಞಾನಿ, ಶ್ರೇಷ್ಠ ಆಡಳಿತಗಾರ, ಶ್ರೇಷ್ಠ ಮಾನವತಾವಾದಿ. ದ್ಯಾಟ್ ಇಸ್ ವಾಟ್ ಡಾಕ್ಟರ್ JV ಗೌಡ್. ಸೊ ಮೊಟ್ಟ ಮೊದಲು ನಾವು ಏನು ಮಾಡೋಣ ಅಂದರೆ, ಈ ಸಂದರ್ಭದೊಳಗೆ ಎಲ್ಲರೂ ಎದ್ದು ನಿಂತು ಡಾಕ್ಟರ್ JV ಗೌಡ್ ಅವರಿಗೆ ಹ್ಯಾಪಿ ಬರ್ತ್ಡೇ ವಿಶ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಸರ್. ಜೈ ಗೌಡ್ ಸರ್. ಹಾಗೇನೆ ಇನ್ನೂ ಎದ್ದು ನಿಂದ್ರೋಣ. ಇವತ್ತಿನ ಏನು ಸಮಾರಂಭ ನಿಮ್ಮ ಮುಖದಲ್ಲಿ ಏನು ಕಳೆಯಿಂದ ತುಂಬಿದೆ, ಈ ಕಡೆಗೆ ಕಾರಣೀಭೂತರು ಡಾಕ್ಟರ್ PL ಪಾಟೀಲ್, ಆನರಬಲ್ ವೈಸ್ ಚಾನ್ಸಲರ್ US ಧಾರವಾಡ. ಅವರಿಗೆ ಒಂದು ಬಿಗ್ಗ ಚಪ್ಪಾಳೆಯನ್ನು ಈ ಸಂದರ್ಭದಲ್ಲಿ ತಟ್ಟೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹಾಗೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಬಂದಿದ್ದೀರಿ, ಈ ಸಮಾರಂಭಕ್ಕೆ ಒಂದು ಕಳೆಯನ್ನು ತಂದಿದ್ದೀರಿ. ನಾನು ಹಾಗೂ ಈ ಸಮಿತಿಯ ಪರವಾಗಿ ತಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ. ನೆಕ್ಸ್ಟ್ ಸ್ಲೈಡ್.
ಇಲ್ಲೇ ಸಾಮಾನ್ಯವಾಗಿ ಇಂಥ ಸಮಾರಂಭಗಳಲ್ಲಿ ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಅವರ ಚೈಲ್ಡ್ಹುಡ್, ಬಾಲ್ಯ ಮತ್ತು ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಹಾಗೂ ಇಂಟರ್ಮೀಡಿಯೇಟ್ ಎಜುಕೇಷನ್ ತೊಗೊಂಡ್ರೆ, ಇಲ್ಲಿ ಬಾಲ್ಯ ಒಂದು ವಿಚಾರ ಮಾಡಿದರೆ ಅವರು ಸಿದ್ದರಾಮನಗೌಡರು ಮತ್ತು ಶ್ರೀಮತಿ ಗುರುಸಿದ್ದಮ್ಮ ಅವರ 5ನೆಯ ಮಗನಾಗಿ ಜನಿಸಿದವರು 31/3/1937ರಲ್ಲಿ. 3 ಮಂದಿ ಅಣ್ಣಂದಿರು, ಒಬ್ಬರು ಅಕ್ಕಂದಿರು. ನಾನಲ್ಲಿ ಬರೆದೀನಿ, ಅಕ್ಕ ಅವ್ರಿಗೆ ತಾಯಿ ಸಮಾನ. ಯಾಕಂದರೆ ಅವರು 1 ವರ್ಷದ ಮಗುವಿದ್ದಾಗನ ತಾಯಿಯನ್ನು ಕಳ್ಕೊಳ್ಳುವಂಥ ಸಂದರ್ಭ ಬಂದು ಒದಗಿದೆ ಅವರಿಗೆ. ಹಾಗಾಗಿ ಅವರು ಅವರ ಅಕ್ಕನವರನ್ನೇ ತಮ್ಮ ತಾಯಿಯನ್ನು ರೂಪದೊಳಗೆ ಕಂಡಿದ್ದಾರೆ. ಅವ್ರನ್ನ ಅದೇ ರೀತಿಯ ಅವ್ರು ಬೆಳೆಸಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಏನು ಹೇಳಿಕೆ ನಾನು ಬಯಸ್ತೇನೆ ಅಂದರೆ, ನನಗೆ ಅವ್ರು 3 ತಾಸು ಕ್ಲಾಸ್ ಭಾಳ ಕೇಳಿದ್ವಿ ನಾವು. ಆದರೆ ಈ ವಿಷಯವನ್ನು ಸ್ವಲ್ಪ ಅವರಿಂದ ನಾನು ತಿಳ್ಕೊಳ್ಳಿಕ್ಕೆ ಅವ್ರ ಜೋಡಿ 3 ತಾಸು ಕುಂತಾಗ ಅವರು ಎಂಥ ಮಾನವತವಾದಿ, ಅವರಲ್ಲಿ ಏನು ಹಿರಿಯರ ಬಗ್ಗೆ ಎಂಥ ಒಂದು ಗೌರವ ಇದೆ ಅನ್ನುವಂಥ ಒಂದೆರಡು ಮಾತು ಹೇಳಿಕೆ ಬಯಸ್ತೇನೆ. ನನಗೆ ಹೇಳಿದರು, ನನಗೆ ನಮ್ಮ ತಂದೆ ಅಂದರೆ ಭಾಳ ಸಂತೋಷ, ಭಾಳ ಪ್ರೀತಿ. ನಾನು ಹೊರಗೆ ಅಡ್ಡಾಡಿ ಬಂದ ತಕ್ಷಣ ಮೊದಲೇ ಕೆಲಸ ಏನು ಮಾಡ್ತಿದ್ರು ಅಂದರೆ, ನನಗೆ ಕಾಲು ಬಿಸಿನೀರು ಹಾಕಿ ನನ್ನ ಕಾಲು ಒತ್ತಿದ್ದರು ಅಂದರು. ಎಂಥ ಒಂದು ಸಂದರ್ಭ ನೋಡಿ ಅದು. ಅದನ್ನು ನೆನೆಸ್ಕೊಳ್ಳೋದಂದರೆ ಅಷ್ಟು ಸರಳವಾದ ಈಗಿನ ಕಾಲದೊಳಗೆ. ಆದರೆ ಸರ್ ಅದನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಅವ್ರ ಮಾತನ್ನ ಕೇಳೋದು ಬೇರೆ, ಅದನ್ನು ನಾ ಹೇಳೋದು ಬೇರೆ ಆಗುತ್ತೆ. ಇನ್ನೊಂದು ಮಾತು ಹೇಳಿದರು, ಜೆವಿಗೌಡ ಸರ್ ಹಿಂಗೆ ಹೆಂಗೆ ಅದಾರ ಅಂತ ತಿಳ್ಕೊಂಡು ನಾನು ಇದನ್ನು ಅವ್ರ ಕೂಡ ಮಾತಾಡ್ಕೊಂಡಾಗ ಅರ್ಥ ಆಯಿತು. ಅವ್ರ ತಾಯಿಯವ್ರು ತೀರ್ಕೊಂಡ ತಕ್ಷಣ ಅವ್ರ ಅತ್ತಿಯವರು ಅಂದರೆ ಸರ್ ಅಪ್ಪಾರ ಅಕ್ಕಂದಿರು, ಅವರು ಒಂದು ದೊಡ್ಡ ಮನೆತನ. ಆವಾಗ ಬ್ರಿಟಿಷ್ ಆಡಳಿತ ಇತ್ತು, ರೂಲ್ ಇತ್ತು. ಆ ಒಂದು ಹಳ್ಳಿಯ ಸಂಪೂರ್ಣ ಜವಾಬ್ದಾರಿನ ಅವರು ಹೊತ್ತಿದ್ದರು. ಅವರು ಬಹುತೇಕ ಅವರು ನೋಡೇನೆ ಜೆವಿಗೌಡ ಸರ್ಗೆ ಈ ಒಂದು ಗತ್ತು ಬಂದಿದೆ. ಅವರೇ ಹೇಳ್ಕೊಂಡ ಹಾಗೆ ಅವರ ಅತ್ತೆಯವರು ಮತ್ತು ಅಪ್ಪರು ಅವರೇ ಅವರಿಗೆ ಈ ಗತ್ತನ್ನು ತಂದು ಕೊಟ್ಟರ ಅರ್ಥ ಯಾವುದಕ್ಕೂ ಮಣಿಯಲಾರದು. ಯಾವುದಕ್ಕೂ ಏನೇ ಸಂದರ್ಭ ಬಂದಲ್ಲಿ ಯಾವುದಕ್ಕೂ ಅವರು ಎದಿಗುಂದಲಾರದೆ ಹೋಗುವ ಒಂದು ಏನು ಇವತ್ತು ಟ್ರೈಟ್ ಅಥವಾ ಗುಣವನ್ನು ನೋಡ್ತಾ ಇದ್ದೀವಿ, ಅದು ಅವರಿಂದನೇ ಬಂದಿದ್ದು. ಇನ್ನು ಅವರು ಬ್ರದರು, 1ನೇ ಬ್ರದರು ಅವರು ಗೌರ್ಮೆಂಟ್ ಆಫೀಸರ್ ಅಂತಾಗಿ ರಿಟೈರ್ ಆಗಿದ್ದರು. 2ನೇ ಬ್ರದರು ಆರ್ಮಿ ಒಳಗೆ ಕೆಲಸ ಮಾಡ್ತಿದ್ರು. ಅಷ್ಟೇ ಅಲ್ಲ, 2nd ವರ್ಲ್ಡ್ ವಾರ್ದಲ್ಲಿ ಭಾಗಿಯಾಗಿದ್ದರು. ಎಷ್ಟು ಒಂದು ಆ ಮನೆತನದಲ್ಲಿರ್ತಕ್ಕಂಥ ಸೇವಾ ಮನೋಭಾವನ ಎತ್ತಿ ತೋರಿಸುವಂಥದ್ದು. 3ನೇದವರು ರೈತರು. ಅವ್ರನ್ನವರು ತಂದೆಯವರು ಕಳಿಸ್ಕೊಡ್ಲಿಲ್ಲ ಅಂತ ಇಲ್ಲ, ನಾನು ಒಕ್ಕಲ್ತನ ನೀವು ಮಾಡಲೇಬೇಕಂದದಕ್ಕೆ ಅವರು ರೈತರಾಗಿ ಉಳಿದ್ರು. ಇನ್ನು 4ನೇದವರು ಶಿಷ್ಯರು. ಹಾಗೆ ನಾನು ಇಲ್ಲೇ ಬರ್ದೇನೆ, ಹೊಸಪೇಟೆ, ಕೂಡ್ಲಿ, ಹರಪನಹಳ್ಳಿ ಮತ್ತು ಮೈಸೂರುಗಳಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ನೆಕ್ಸ್ಟ್ ಲೈನ್ ಪ್ಲೀಸ್. ಇಲ್ಲೇ 3 ಟೈಟ್ಲ್ ಕೊಟ್ಟಿನಿ ನಾನು. ಒಂದು ಡಾಕ್ಟ್ರು, ಒಂದು ಬಿಸ್ನೆಸ್ ಮನ್ನು, ಒಂದು ಅಗ್ರಿಕಲ್ಚರ್ ಸೈಂಟಿಸ್ಟು. ಅವ್ರಿಗೆ ಈ ಅವಕಾಶಗಳು ಹೆಂಗೆ ಬಂದಿದ್ವು ಅಂತ ಹೇಳ್ಬೇಕಂದ್ರೆ, ಅವರು ಇಂಟರ್ಮೀಡಿಯೇಟ್ ಮತ್ತು ಅವರು ಹೈಸ್ಕೂಲ್ನಲ್ಲಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಉತ್ತಮ ಸ್ಕೋರ್ ಮಾಡಿದ್ರಿಂದ ಅವ್ರಿಗೆ ಡಾಕ್ಟರ್ ಆಗೋ ಆಸೆನೇ ಇತ್ತು, ಡಾಕ್ಟರ್ ಆಗೋ ಅವಕಾಶಗಳನ್ನೂ ಇದ್ದವು. ಬಟ್ ಏನೋ ಕಾರಣಾಂತರಗಳಿಂದ ಅವರು ಯಾವ ವರ್ಷ ಡಾಕ್ಟ್ರಾಗಿ ಹೋಗಬೇಕಾಗಿತ್ತು ಆ ವರ್ಷ ಹೋಗೋಕ್ಕಾಗಲಿಲ್ಲ ಅವ್ರಿಗೆ. ನನಗೆ ಡಾಕ್ಟರ್ ಆಗಲಿಕ್ಕೆ ಅವಕಾಶ ಇದ್ದೇ ಇದೆ ಅಂತ ತಿಳ್ಕೊಂಡು ಆ ವರ್ಷ ಅವರು ಬೇರೆ ಎಲ್ಲಿಯೂ ಅವಕಾಶಗಳನ್ನು ಹುಡುಕಲಿಲ್ಲ. ಹೀಗಾಗಿ ಆ ವರ್ಷ ಊರಾಗ ಉಳಿಲಿಕ್ಕೆ ಬಂತು. ಊರಾಗ ಉಳಿದು 1 ವರ್ಷ ಅವ್ರು ಬಿಸ್ನೆಸ್ ಮಾಡಿದ್ದಾರೆ. ಏನು ಬಿಸ್ನೆಸ್ ಮಾಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಟ್ಯಾಮರಿಂಡ್, ಹುಣಸೆ ಹಣ್ಣಿಂದು, ಮ್ಯಾಂಗೋದ್ದು, ಅದು ಹೇಗೆ ಆಕ್ಷನ್ದಲ್ಲಿ ಭಾಗವಹಿಸಿ ಅದನ್ನು ತಗೊಂಡು ಅದರಿಂದ ಬಿಸ್ನೆಸ್ ಮಾಡಿದರು. ಕೊನೆಗೆ ಅದೇ ವರ್ಷ ಕೊನೆಗೆ ಮತ್ತೆ ಅವ್ರ ಅಣ್ಣಂದರು ಬೇಡ ಬಾ ನೀನು ಅಂತ ತಿಳ್ಕೊಂಡು ಸರ್ ಕರ್ಕೊಂಡು ಹೋಗಿ VDCC ಬ್ಯಾಂಕ್ನಲ್ಲಿ ಬ್ಯಾಂಕ್ ಸ್ಟೋರ್ ಸೂಪರ್ವೈಸರ್ ಅಂತ ಕೆಲಸ ಮಾಡಿದ್ರು. ನೋಡಿ, ಮುಂದೆ ಅಣ್ಣವ್ರಿಗೆ ಬಹಳ ಚಿಂತಿತ್ತಂತ, ಹೇಗಾದ್ರು ಮಾಡಿ ಅವರಿಗೆ ಒಂದು ಇಷ್ಟು ಶಾಣೆ ಅದರ, ಏನಾದರೂ ಮಾಡಿ ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕಂತ ತಿಳ್ಕೊಂಡು ಧಾರವಾಡಕ್ಕೆ ಬಂದಾಗ ಅಗ್ರಿಕಲ್ಚರ್ ಕಾಲೇಜಿಗೆ ಬಂದಿದ್ರಂತ. SW ಮೆಣಸಿನಕಾಯಿ ಸಾಹೇಬ್ರ ಹತ್ರ ಭೇಟಿಯಾದಾಗ ಅವರೇ ಇನ್ಫ್ಲೂಯೆನ್ಸ್ ಆದ್ರಂತ. ಮೊದಲು SW ಮೆಣಸಿನಕಾಯಿ ಅವರ ಆಡಳಿತ ಪದ್ಧತಿ ಮತ್ತು ಅವರು ಶಿಕ್ಷಣವನ್ನು
ಕೊಡುವಂಥ ಪದ್ಧತಿಗಳನ್ನು ಅಲ್ಲೆಲ್ಲ ಕೇಳಿ ತಿಳ್ಕೊಂಡ್ಮೇಲೆ ಆವಾಗ ಅವ್ರು ಮನಸ್ಸು ಮಾಡಿಬಿಟ್ರಂತೆ, ಇಲ್ಲ ನನ್ನ ತಮ್ಮನ್ನ ನಾನು ಎಷ್ಟೊತ್ತಿದ್ರೂ ಈ ಕೃಷಿ ಕಾಲೇಜಿಗೆ ನಾನು ಕಳಿಸ್ಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿ ಮನೆಗೆ ಹೋಗಿ ಕೇಳಿದಾಗ ಸರ್ ಕೂಡ ಅದೇ ಥರ ಒಪ್ಕೊಂಡ್ರು, ಬಂದು ಜಾಯ್ನ್ ಆದರು. ಬಂದು ಜಾಯ್ನ್ ಆಗಿ SW ಮೆಣಸಿನಕಾಯಿ ಅವರ ಅತ್ಯಂತ ನೆಚ್ಚಿನ ಶಿಷ್ಯರಾಗಿದ್ದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂದ್ರೆ ಆವಾಗಿನ ಹೆಲ್ತ್ ಮಿನಿಸ್ಟರ್ ಸಿದ್ದವೀರಪ್ಪ ಅಂತ ತಿಳ್ಕೊಂಡು ಅವರು ಸರ್ ಅಣ್ಣವ್ರಿಗೆ ಫೋನ್ ಮಾಡಿದ್ರಂತ, ಇಲ್ಲ ಅವರು ನಾವು ಹೋದ ವರ್ಷ ಅವ್ರಿಗೆ ಸೀಟ್ ಕೊಡಬೇಕಾಗಿತ್ತು, ಏನೋ ಆಗಿ ಕಾರಣಾಂತರಗಳಿಂದ ತಪ್ಪಿ ಹೋಯಿತು, ಈಗ ಅವ್ರನ್ನ ಕರ್ಕೊಂಡು ತುರಂತ ಬರ್ರಿ ಅವರಿಗೆ ನಾನು ಸೀಟ್ ಕೊಡ್ತೀವಿ, ವ್ಯವಸ್ಥೆ ಆಗಿದೆ, ಅವ್ರ ಹೆಸರು ಆಗಲೇ ನೋಂದಣಿ ಆಗಿದೆ ಅಂದ್ರಂತ. ಅವ್ರ ಅಣ್ಣವರು ಸರ್ಗೆ ಫೋನ್ ಮಾಡಿದ್ರಂತ, ಸರ್ ಅವ್ರ ಸ್ಟೈಲ್ ಇದೆಯಲ್ಲ ನೀವು ನೋಡ್ತಿಲ್ಲ, ನಾನು ಮತ್ತೆ ಒಳ್ಳೆ ಹೋಗೋದಿಲ್ಲ ಅಲ್ಲಿ ಅಂತೇಳಿ ಇದೇ ಸ್ಟೈಲಲ್ಲಿ ಉತ್ತರ ಕೊಟ್ಟರು. ಅದಕ್ಕೆ ಕಾರಣ ಎರಡು, ಒಂದು ಅವರು ಇರತಕ್ಕಂಥ ದರ್ಪ, ಎರಡನೇದ್ದು ಅವರು SW ಮೆಣಸಿನಕಾಯಿ ಅವರಿಂದ ಅಷ್ಟೊಂದು ಪ್ರಭಾವಿತರಾಗಿಬಿಟ್ಟಿದ್ರಂತೆ. ಅಷ್ಟೊತ್ತಿಗೆ ಹೇಳಿದ್ರು ನಾನು, ಸರಿ ನಾನು ಕಾರಣ ಹೋಗಬಾರ್ದು ಅಂತನೋಕ್ಕಿಂತನೂ ನಾ ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಏನು ನನಗೊಂದು ವಾತಾವರಣ ಸಿಕ್ಕಿತ್ತು, ಅದನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಿರಲಿಲ್ಲ. ಹೀಗಾಗಿ ನಾನು ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಿದರು. ಅದಕ್ಕೆ ನಾವೆಲ್ಲರೂ ಅವರ ಅವಕಾಶ ಡಾಕ್ಟ್ರ್ ಆಗೋದು ತಪ್ಪೈತೆ ಅಂತ ತಿಳ್ಕೊಂಡು ನಮ್ಗೆ ಇವತ್ತು ಅವ್ರ ಜೋಡಿ ಈ ಸಂದರ್ಭದೊಳಗೆ ಐತಿ, ಅವ್ರ ಜೋಡಿ ಒಡನಾಟ, ಅವ್ರ ಜೋಡಿ ಕಲಿಯೋದು, ಇಂಥ ಒಂದು ಸಂದರ್ಭದೊಳಗೆ ಭಾಗ ಆಗಲಿಕ್ಕೆ ಕಾರಣ ಆಯಿತು. BS ಅಗ್ರಿನ 1955ರಿಂದ 59 ಮುಗಿಸಿ ಫಸ್ಟ್ ರ್ಯಾಂಕ್ ಅವರಿಗೆ ಬಂದದ್ದು ತಮಗೂ ತಿಳಿದ ವಿಷಯ. ಇಲ್ಲೇ ಅವರು BS ಅಗ್ರಿ ಇದ್ದಾಗ ಏನು ಅವ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಕೇಳ್ಕೊಂಡಾಗ ಇದ್ದದ್ದು ಅವರು ಒಬ್ಬ ಒಳ್ಳೆಯ ಡ್ರಾಮಾ ಪ್ಲೇಯರ್ ಅಂತ. ಆ ಟೈಮ್ನಾಗ 10ಕ್ಕಿಂತ ಹೆಚ್ಚು ಡ್ರಾಮಾಗಳನ್ನು ಅವರು ಮಾಡಿದ್ರಂತೆ. ಮತ್ತು NCC BNC ಸರ್ಟಿಫಿಕೇಟ್ ಮಾಡಿದರು. ಅತ್ಯಂತ ಆಶ್ಚರ್ಯಕರವಾದ ರೀತಿಯಂದ್ರೆ ನಾನು ಅವ್ರಿಗೆ ಜೆನೆಟಿಕ್ಸ್ ಪ್ಲಾನಿಂಗ್ ಬಿಟ್ಟು ಏನೂ ಓದೇ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಾನು ಒಂದು ಸಂದರ್ಭಕ್ಕೆ. ಅದು ನನಗನ್ನಿಸ್ತು ಅವರು ಅನಕರವ್ರದ್ದು, ತರಾಸು ಹಾಗೂ UR ಅನಂತಮೂರಿ ಅವರು ಇವತ್ತಿನವರೆಗೂ ಒಂದು ಕಾದಂಬರಿ ಇಡಲಾರ ಓದಾರಂಥವ್ರು. ಇದೊಂದು ಅವರ ಓದಿನ ಬಹುತೇಕ ಅವ್ರು ಹೇಳಿದರು, ನನಗೆ ಓದೋ ಹವ್ಯಾಸ ಬೆಳೀಲಿಕ್ಕೂ ಈ ರೀತಿ ಇವನ್ನ ಓದೋದು ಮತ್ತು ಆ ಕಾದಂಬರಿಗಳು ಸಾಕಷ್ಟು ನನ್ನ ಜೀವನದಲ್ಲಿ ಪರಿವರ್ತನೆ ಆಗಲಿಕ್ಕೂ ನನಗೆ ಸಹಾಯ ಮಾಡಿದ ಅವನ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ಅದೇ ಥರದ ಅವಕಾಶ ಬಂತು ನೋಡಿರಿ, ಏನು ಲೆಫ್ಟಿನೆಂಟ್ ಕರ್ನಲ್ ಆಗಬೇಕು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅನ್ನುವಂಥ ಒಂದು ಅವರಿಗೆ ಜಿಜ್ಞಾಸೆ ಒಳಗಿದ್ದರು ಅವರು. ಯಾಕಂದರೆ ಅವರು ಸಾರ್ಜೆಂಟ್ ಅಂಥೇಳಿ ಅಲ್ಲಿ NCCಯಲ್ಲಿ ಆಗಿದ್ದರಿಂದ ಅವ್ರಿಗೆ ಲೆಫ್ಟಿನೆಂಟ್ ಕರ್ನಲ್ ಆಗುವ ಎಲ್ಲ ಅವಕಾಶಗಳಿದ್ದು ಬಂದು ಆಗಿತ್ತು. ಬಟ್ ಕೊನೆಗೆ ಅದೇನು ನಿರ್ಧಾರ ಅದೇ ಹೇಳಿದ್ನಲ್ಲ, ಅದು ಒಪ್ಕೊಳ್ಳುವಂಥದ್ದೇ, ಅದು ಎಲ್ಲವೂ ಮೊದಲೇ ಡಿಸೈಡ್ ಆಗಿತ್ತು ಅನ್ನೋ ರೀತಿಯೊಳಗೆ ಅವರು ಕೊನೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರು. ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗುವಂಥ ಬಂದದ್ದಕ್ಕೆ ಈಗ ನಮ್ಮ ಜೋಡಿ ಇದ್ದಾರೆ. ನೆಕ್ಸ್ಟ್ ಟೈಮ್ ಇದೊಂದು ಸನ್ನಿವೇಶ. ಅವ್ರ ಮನೆಯಲ್ಲಿ ಎಲ್ಲೋ ಒಂದು ಓಲ್ಡ್ ಆಲ್ಬಮ್ನಲ್ಲಿ ಹುಡುಗ ತೆಗೆದು ಇದನ್ನು ಅವ್ರು ನೋಡಿ ಆ ಕಡೆ ನಿಂತಾರೆ, ಅದೇ ದರ್ಪದಿಂದ ನಿಂತಾರೆ. ಯಾಕಂದರೆ ಅವ್ರ ಪಾತ್ರನೂ ಅಂಥದ್ದು, ಅವ್ರು ಇರೋದು ಹಾಗೆ ಸಾವುಕಾರ ಶಂಕರಪ್ಪ ಅಂತ. ಅದು ನಾಟಕದ ಹೆಸರು ಆಷಾಢ ಭೂತಿ ಅಂತ ತಿಳ್ಕೊಂಡು ಕಾಲೇಜಲ್ಲಿ ಮಾಡಿದಂಥದ್ದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಪೋಸ್ಟ್ ಗ್ರ್ಯಾಜುಯೇಷನ್ದಲ್ಲಿ MSc ಅಗ್ರಿ ಇಲ್ಲೇ ಧಾರವಾಡದಲ್ಲಿ ಮಾಡಿದ್ದು. ಡಾಕ್ಟರ್ SW ಮೆಣಸಿನಕಾಯಿ ಅವರ ಗೈಡೆನ್ಸಲ್ಲಿ MSc ಮಾಡಿದರು. ನೋಡಿ 1962ರಲ್ಲಿ ಅವರು ಮದುವೆ ಆಯಿತು ಸುಶೀಲಮ್ಮ ಅವ್ರ ಜೋಡಿ. ಹೆಂಗೆ ಕೋಯಿನ್ಸೈಡ್ ಹೆಂಗಾಗಿದೆ ನೋಡಿ, ಇದೇ ವರ್ಷ ಈಗ 62 ವರ್ಷ ಮುಗೀತು ಅವ್ರದ್ದು, ಮೊನ್ನೆನೇ ಈ 3 ದಿವಸದಿಂದನೇ. ದಟ್ಸ್ ವಂಡರ್ಫುಲ್. ಸಂದರ್ಭದಲ್ಲಿ ಅದನ್ನು ತಗೊಳ್ಳೋಣಂತ ವಿಚಾರನ. ಇನ್ನು PhD 1962ರಿಂದ 65ರಲ್ಲಿ UGC ಫೆಲೋಶಿಪ್ ಮುಖಾಂತರ ಮಾಡಿದರು. ವೀಟ್ ಮ್ಯೂಟೇಷನ್ ಬ್ರೀಡಿಂಗ್ ಡಾಕ್ಟರ್ ಲೇಟ್ ಭಾರತ ರತ್ನ ಡಾಕ್ಟರ್ MS ಸ್ವಾಮಿನಾಥನ್ ಅವ್ರ ಕಡೆ ಮಾಡಿದರು ವೀಟ್ ಬ್ರೀಡಿಂಗ್. ಅಲ್ಲಿ ಹೇಳಿದರು ನಮಗೆ 4 ಎಕರೆ ವೀಟ್ ಮ್ಯೂಟೇಷನ್ ಬ್ರೀಡಿಂಗ್ ಲ್ಯಾಂಡ್ ಇತ್ತಂತ ಏರಿಯಾ. 4 ಎಕರೆ. ಇಟ್ಸ್ ಅ ವೆರಿ ಅದು ಇಂಡಿವಿಜುವಲ್ ಪ್ಲಾಂಟ್, ಅದು MT ಜನ್ರೇಷನ್ 4 ಎಕರೆದಲ್ಲಿ ಇಂಡಿವಿಜುವಲ್ ಪ್ಲಾಂಟ್ ಅಬ್ಸರ್ವೇಷನ್ ಮಾಡೋದು ಅದು ಯಾರಿಂದ ಸಾಧ್ಯವೋ ಹೆಂಗೋ ಅಂತ ನಮಗೆ ಇಮ್ಯಾಜಿನ್ ಸಹಿತ ಮಾಡೋಕ್ಕಾಗೋದಿಲ್ಲ. ಬಟ್ ಅವ್ರು ಮಾಡಿದ್ದಾರೆ. ಅಫ್ಕೋರ್ಸ್ ಅವ್ರು ಹೇಳಿದ್ರು, ಅವರು ಇಡೀ ಹಿಸ್ಟ್ರಿ ಒಳಗೆ IAS ಯಾರಿಗೂ ಅಸಿಸ್ಟೆಂಟ್ ಕೊಡ್ತಿದ್ರಂತ. ಇವ್ರಿಗೆ ಇರುವಂಥ ಅಷ್ಟು ಲ್ಯಾಂಡು ಅಷ್ಟು ಅಬ್ಸರ್ವೇಷನ್ ಮಾಡೋದ್ರಿಂದ ಸ್ವಾಮಿನಾಥನ್ ಸರ್ ಒಬ್ಬರು ಅಸಿಸ್ಟೆಂಟ್ ಅವ್ರಿಗೆ ಕೊಟ್ಟರು ಅನ್ನೋ ಮಾತನ್ನು ಅವ್ರು ಹೇಳಿದರು. ಹಾಗೆ ಎಲೆಕ್ಟ್ರಿಕಲ್ ಅದು ಹಾಗೇ ಬಂದಿತ್ತದು ಮಷಿನ್, ಇವರಿಗೆ ಫಸ್ಟ್ ಮಿಷಿನ್ ಕೊಟ್ಟಿದ್ರಂತ, ಅದೆಲ್ಲ ನೀವು ಡೇಟಾ ಜನ್ರೇಟ್ ಮಾಡಿ ಅಂತ. ಸೊ 24 ತಾಸು ಇಲ್ಲ ಹೊಲ ಇಲ್ಲ ಲ್ಯಾಬ್,
ಅದಕ್ಕೆ ಅವ್ರು ಲ್ಯಾಂಡ್ ಓನರ್ ಮನೆ ಬಾಡಿಗೆ ಇದ್ದಂತ ಅವಾಗ ಹೇಳಿದಂತ, ಸರಿ ನೀವು ಗೌಡ್ರೆ ಯಾಕಾರಪ್ಪ ಬರ್ತೀರಪ್ಪ, ನಿಮ್ಮ ಮನೆಗೆ ಬರೋದು ಬೇಡ, ನಿಮ್ಮ ಊಟದ ಡಬ್ಬಿನೂ ಅಲ್ಲೇ ತಂದು ಕೊಡ್ತೀವಿ ಅಂತ ಅವರು ಸಹಿತ ಜೋಕ್ ಮಾಡಿದಂತ. ಮತ್ತು ಇಲ್ಲೇ ಒಂದು ವಿಶೇಷವಾದ ಅವ್ರ ಪರ್ಮಿಷನ್ ತೊಗೊಂಡು ಹೇಳ್ತೀನಿ ಸರ್ ಇದನ್ನು. ಅಂದರೆ ಅವರು ಸ್ವಾಮಿನಾಥನ್ ಸರ್ನು ಬಿಟ್ಟಿಲ್ಲ ಅಂತ. ಯಾಕೆ ಬಿಟ್ಟಿಲ್ಲ ಸ್ವಾಮಿನಾಥನ್ ಸರ್ ಅಂದರೆ PhD ಥೀಸಿಸ್ ಬರೋದು ಅವ್ರು ಟೇಬಲ್ ಮೇಲೆ ಇಟ್ರಂತ. 2 ದಿವಸ ಹೋಯಿತು, 3 ದಿವಸ ಹೋಯಿತು, 4 ದಿವಸ ಹೋಯಿತು, ಅವರೇನು ತೆಗೆದು ನೋಡುವಂಥ ಕೆಲಸ ಮಾಡಲಿಲ್ಲ ಅಂತ. ಅದಕ್ಕೆ ಒಂದು ದಿವಸ ಹೋದ್ರಂತ. ಸರ್, ಐ ಹ್ಯಾವ್ ಡನ್ ಮೈ ಡ್ಯೂಟಿ, I have written my thesis and I have kept on your table. Whenever you find time, read it. ನನಗೆ ಹೇಳಿ ಕಳಿಸಿ, ನಾನು ಬಂದು ಉಳಿದ ಕೆಲಸ ಮಾಡಿ ಹೋಗ್ತೀನಿ ಅಂದಂದು. ನಾವು ಯಾರು ಮಾತಾಡೋಕ್ಕಾಗತ್ತೆ ರೀ? ಅದು ಜಿ ವಿ ಗೌಡ್ರು. ಕೊನೆಗೆ ಅವ್ರು ಹೇಳಿದಂಥ ತಡೀರಿ ಡೋಂಟ್ ಗೋ ಡಾಕ್ಟರ್ ಗೌಡ್. ಆಗ ಡಾಕ್ಟರ್ ಇರಲಿಲ್ಲ ಇನ್ನೂ. ಗೌಡ್ ಅಂತೇಳಿ 2 ದಿವಸ ಇಟ್ಕೊಂಡು 2-3 ದಿವಸದೊಳಗೆ ಅದು ಏನು ಮಾಡಬೇಕಾಯ್ತು, ಓದಿ ಏನು ಕರೆಕ್ಷನ್ಸು ಮುಂದಾಯಿತು. ನಾನು ಇಲ್ಲೇ ಹೇಳಿಕ್ಕೆ ಏನು ಬಯಸ್ತೀನಿ ಅಂದರೆ, ಅವ್ರಿಗೆ ನಿರ್ಭಯ, ಯಾವುದು ಬಿಡೇನೇ ಇಲ್ಲ. ನಾನು ಕೆಲಸನೇ ಚೆನ್ನಾಗಿ ಮಾಡಿದ್ದೀನಿ, ನಾನು ಸರಿ ಇದ್ದೀನಿ ಅಂತಂದರೆ ಯಾರಿಗಪ್ಪ ಅಂಜೋದು ಅನ್ನುವಂಥದ್ದು ಅದು ಅವರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಹಿಂದೆ ನಿನ್ನೆ ಬಂದಂಥದ್ದಲ್ಲ, ಅದು ಹುಟ್ಟು ಗುಣ ಅದು. ಹಾಗಾಗಿ ಅಂಥ ಒಂದು ಸಂದರ್ಭ ನಮ್ಗೆ ನೆನೆಸ್ಕೊಂಡು ಭಾಳ ಖುಷಿ ಆಯ್ತು ಅದು. ನೆಕ್ಸ್ಟ್ ಲೈಟ್ ಇದು ನೋಡಿ, ನಾವು ಬರೀ ಓದು ಬರಹ ಕಲಿಸೋದು ಅಂತ ಅಟ್ಟೆ ತಿಳ್ಕೊಂಡಿದ್ದೀವಿ ನಾವು. ಇವನು ಅವ್ರ ಆಲ್ಬಮ್ ಮೇಲೆ ಹುಡುಕಿ ಕೇಳಿದ್ವಿ ನಾವು, ಸರ್ ಇವು ಎಲ್ಲಿಯೂ ಏನು ಅಂಥೇಳಿ. ಭಾಳ ಸಿಗಲಿಲ್ಲ, ಒಂದು 2-3 ಸಿಕ್ಕು. ಲೀಸರ್ ಟೈಮ್ನಲ್ಲಿ ನಾನು ಎಲ್ಲೂ ರೂಮ್ನಲ್ಲಿ ಕೊಳ್ಳುತ್ತಿಲ್ಲ, ನನಗೊಂದು ಅವಕಾಶ ಸಿಕ್ಕತ್ತಂದ್ರೆ ಟ್ರಿಪ್ ಮಾಡ್ತಿದ್ದೆ ನಾನು. ಅದು ಎಲ್ಲ ಕಡೆ ಹೋಗಿ ಟ್ರಿಪ್ ಮಾಡಿ ಎಲ್ಲ ವಿಷಯನ ಅರಿತುಕೊಂಡು ಬರುವಂಥದ್ದು ಅವರು ಮತ್ತೊಂದು ಒಳ್ಳೆಯ ಹವ್ಯಾಸ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ಇಲ್ಲೇ ಕೊಟ್ಬಿಡೋದು ನನಗೆ. ಇದು ಸ್ವಲ್ಪ ಮಟ್ಟಿಗೆ ಯಶಪಾಲ್ ಸರ್ ಹೇಳಿದರು. ಆದರೆ ಇಲ್ಲೊಂದು 2-3 ವಿಷಯ ನಾನು ಅಷ್ಟೇ ಹೆಚ್ಚಿಗೆ ಹೇಳ್ತೀನಿ. ಏನಂದರೆ, ಸ್ವರ್ಗಂ ಬೇಡ್ರಿದ್ದಂತೆ, ಅಲ್ಲೆಲ್ಲ ಕ್ರೋನಾಲಜಿಕಲ್ ಆರ್ಡರ್ದಲ್ಲಿ ಬರೆದಿ, ನಾನು ಅದನ್ನೇನು ಹೇಳೋದಿಲ್ಲ. ಸ್ವರ್ಗಂ ಬೇಡ್ರ್ ಇದ್ದಾಗ 16 ಎಕರೆ ಸ್ವರ್ಗಂ ಎಕ್ಸ್ಪೆರಿಮೆಂಟಲ್ ಫೀಲ್ಡ್ ಇತ್ತಂತೆ. ಆವಾಗ ಡಾಕ್ಟರ್ HR ಅರ್ಕೇರಿ ಸಾಹೇಬರು ಬಂದ್ರಂತೆ. ಬಂದು ನೋಡಿ, ಏನು ಮರ ನೀನು ಏನಾರ ಮಾಡಕತ್ತಿ, ನೀನು ಇಷ್ಟು ಹೊಳ ತೊಗೊಂಡು ಅಂತೇಳಿ ಉದ್ಧಾರದಿಂದ ತೆಗೆದು ಎಲ್ಲ ವಿಶೇಷವಾಗಿ ಅವ್ರ ಜೋಡಿ ಚರ್ಚೆ ಮಾಡಿ ಸ್ವರ್ಗಂದ ಏನಾಗ್ತಾಯಿದೆ ಅಂತ ತಿಳ್ಕೊಂಡು ಹೋಗಿದ್ದು ಒಂದಾಯಿತು. ಮುಂದೆ ಬಿ ರಾಚಯ್ಯ, ಆವಾಗಿನ ಅಗ್ರಿಕಲ್ಚರ್ ಮಿನಿಸ್ಟ್ರು ಕೂಡ ಆ 16 ಎಕರೆ ಲ್ಯಾಂಡನ್ನು ಬಂದು ವಿಸಿಟ್ ಮಾಡಿದ್ರಂತ. ಇವರು ಪೂರ್ಣ ಎಕ್ಸ್ಪ್ಲೈನ್ ಮಾಡಿದ ನಂತರ ರಾಚಯ್ಯ ಅವರು ವಾಯ್ಸ್ ಚಾನ್ಸಲರ್ಗೂ ಅಥವಾ ಡೈರೆಕ್ಟರ್ ಆಫ್ ರಿಸರ್ಚ್ಗೆ ಹೇಳಿದ್ರಂತ, ನಮ್ಮಲ್ಲೊಂದು ನಾನು ನೋಡಿದಪ್ಪ, ಕೆಲವು ಮಂದಿ ಬರೀ ಮಾತಾಡ್ತಾರೆ, ಕೆಲವು ಮಂದಿ ಬರೀ ಕೆಲಸ ಮಾಡ್ತಿರ್ತಾರೆ. ಆದರೆ ಇಲ್ಲೊಬ್ಬ ಮನುಷ್ಯ ಅದ, ನೀವು ಮಾತಾಡೋದು ಮಾಡ್ತಾನೆ, ಕೆಲಸ ಮಾಡ್ತಾರಲ್ಲ ಅಂತ ಉದ್ಘಾರ ತೆಗೆದು ಹೇಳಿದ್ರಂತ. ಅದು ನಿಜ, ಅದನ್ನು ನಾವು ಎಲ್ಲರೂ ನುಡಿದಾಗಿದೆ. ಆಮೇಲೆ ಮುಂದೆ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ರಿಟೈರ್ ಆದಮೇಲೆ ಒಂದು 3 ವರ್ಷ ಡೈರೆಕ್ಟ್ ಅಂತೇಳಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಅಗ್ರಿಕಲ್ಚರ್ ಸಮ್ಮರ್ವರೆಗೂ ಕೆಲಸ ಮಾಡಿದ್ದಾರೆ. ಪ್ರೆಸಿಡೆಂಟ್ ಅಂತಿಕೊಂಡು ನಮ್ಮ ಇಸಾರ್ದಲ್ಲಿ ಸಹಿತ ಕೆಲಸ ಮಾಡಿದ್ದಾರೆ ಸರ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಅಚೀವ್ಮೆಂಟ್ ಅಂದರೆ ಅದು ನೀವು ಬಯೋಡೇಟಾ ಅಚೀವ್ಮೆಂಟ್ ಓದಕ್ಕೆ ಹೋದ್ರೆ ಬಹುತೇಕ ಅದು ಒಂದು ದಿವಸ ಸಾಲೋದಿಲ್ಲ. ನಾವು ಇಂಡಿಪೆಂಡೆಂಟಾಗಿ ಒಂದೊಂದೇ ವಿಷಯ ನಾವು ತೊಗೊಂಡು ಹೋದರೆ ಅದನ್ನು ಭಾಳ ಕನ್ಸೈಸ್ ನಾವು ಒಂದೇ ಸ್ಲೈಡ್ ಮಾಡಿದ್ದೀನಿ. MSc 50 ಹುಡುಗರು, PhD 25 ವಿದ್ಯಾರ್ಥಿಗಳು, ರಿಸರ್ಚ್ ಪೇಪರು 300, ಬುಲೆಟಿನ್ಸ್. ಇಲ್ಲಿ ಒಂದು ವಿಷಯ ನಾನು ಹೇಳಿಕ್ಕೆ ಏನು ಇಚ್ಛಪಡ್ತೀನಿ ಅಂದರೆ, ಲಿಂಕೇಜ್ ಮ್ಯಾಪ್ಸ್ ಕ್ರೋಮೋಸೋಮ್ ಟ್ರೇಟ್ ಅಸೋಸಿಯೇಷನ್ ಅಂತ ಒಂದು ಅವರು ಆವಾಗ ಮಾಡಿದ್ದು ಸಹಿತ ಇವತ್ತು ಅದು ಕೆಲವೊಂದು ವ್ಯಾಲಿಡೇಷನ್ ಅಂತೀವಿ ನಾವು. ಏನಾದರೂ ಈಗ ಮಾಲಿಕ್ಯುಲರ್ ಬಯಾಲಜಿ ಬಂದಿದೆ, ಅಥವಾ ಮಾಲಿಕ್ಯುಲರ್ ಬಿಡಿಂಗ್ ಬಂದಿದೆ, ಪ್ಲಾಂಟ್ ಬಯೋಟೆಕ್ನಾಲಜಿ ಬಂದಿದೆ. ಈ ಟೂಲ್ಸ್ ಮುಖಾಂತರ ಈಗೂ ಸಹಿತ ಈ ಲಿಂಕೇಜ್ ಮ್ಯಾಪ್ಸ್ ಕಂಡು ಹಿಡಿತಾರೆ, ಟ್ರೇಟ್ ಅಸೋಸಿಯೇಷನ್ ವಿತ್ ಕ್ರೋಮೋಸೋಮ್ ಕಂಡು ಹಿಡಿತಾರೆ. ಆದರೆ ಅವರು ಈ ಮಾಲಿಕ್ಯುಲರ್ ಬಯಾಲಜಿ ಅಥವಾ ಪ್ಲಾಂಟ್ ಬಯೋಟೆಕ್ನಾಲಜಿಯಿಂದ ಮಾಡಿದ್ದು ಸರಿ ಐತೋ ಇಲ್ಲ ಅನ್ನೋದಕ್ಕೆ ಇಂಥ ಡೇಟಾನ ಯೂಸ್ ಮಾಡಿ ವ್ಯಾಲಿಡೇಟ್ ಮಾಡ್ಕೋತಾರೆ. ಅಂದರೆ ಅವತ್ತವರು ಮಾಡಿದ ರಿಸರ್ಚ್ ಇವತ್ತಿಗೂ ಕೂಡ ವ್ಯಾಲಿಡ್ ಇದೆ, ಉಪಯೋಗಕ್ಕೆ ಬರುವಂಥ ರಿಸರ್ಚನ್ನ ಆ ದಿನಮಾನದಲ್ಲಿ ಮಾಡಿದ್ದು ನಾವೆಲ್ಲರೂ ನೋಡ್ತೀವಿ, ನಾವು ರೆಫರ್ ಮಾಡ್ತೀವಿ ನಾವು. ಸೊ ಅಂಥ ಒಂದು ಉತ್ತಮವಾದ ಸಂಶೋಧನೆ ಅದು. ಎಷ್ಟಂದರೆ ಸೋರ್ಗಮ್, ವೀಟ್, ರೈಸ್ 3 ಬೆಳೆ
ಬೆಳೆಗಳಲ್ಲಿ ಇಂತಹ ಸಂಶೋಧನೆಯನ್ನು ಮಾಡಿದ್ದಾರೆ. ಸಾಕಷ್ಟು ಥೀಸಿಸ್, ಸಾಕಷ್ಟು ಪೇಪರ್ಸ್ ಅದರಿಂದ ಬಂದಿದ್ದಾವೆ. ವೆರೈಟೀಸ್ 13. ಇನ್ನು ನೆಕ್ಸ್ಟ್ ಇದು ಜೆನೆಟಿಕ್ ವೇರಿಯಬಿಲಿಟಿ ಕ್ರಿಯೇಟೆಡ್ ಥ್ರೂ ಇಂಡ್ಯೂಸ್ ಮ್ಯೂಟೇಷನ್ಸ್, ಬಹುತೇಕ ಸೋರಮ್, ಸನ್ಫ್ಲವರ್, ರಾಗಿ, ರೈಸ್. ಇದು ತಳಿ ಅಭಿವೃದ್ಧಿ ಮಾಡೋದಕ್ಕಿಂತಲೂ ಹೆಚ್ಚಿನದು. ಯಾಕಂದರೆ ಇಂತಹ ಒಂದು ಕೆಲಸ ಮುಂದೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅದು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡುವಂಥದ್ದು ಅದು ಆಗಿದೆ. ಎಲ್ಲ ಕ್ರಾಪ್ಗಳಲ್ಲಿ ಇವತ್ತಿಗೂ ಕೂಡ ಆಗ ಜನರೇಟ್ ಆದಂಥ ಜೆನೆಟಿಕ್ ವೇರಿಯಬಿಲಿಟಿ ಉಪಯೋಗಕ್ಕೆ ಬರ್ತಾ ಇದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಿಕ್ಕೆ ಬಯಸ್ತೀನಿ. ಇನ್ನು ಚಿಲಿ ಸ್ಪೆಸಿಫಿಕ್ ಕ್ರಾಸಿಂಗ್ ಮಾಡೋದು ಸ್ವಲ್ಪ ಕಷ್ಟ ಇವತ್ತಿಗೂ ಇದೆ. ಅದಕ್ಕೆ ಅವರೊಂದು ನಾವೆಲ್ ಮೆಥಡ್ ಮಾಡಿ ಸ್ಪೆಸಿಫಿಕ್ ಕ್ರಾಸ್ ಮಾಡಿಸಿದ್ರು. ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ನಾವೆಲ್ ಮೆಥಡ್ ಆಫ್ ಕ್ರಾಫ್ಟಿಂಗ್. ಇವತ್ತಿಗೂ ಅವತ್ತಿನಿಂದ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ವಂಡರ್ಫುಲ್ ಐಡಿಯಾ ವಿತ್ ವಿಚ್ ಈ ಸ್ಟಾರ್ಟೆಡ್ ದಟ್ ವರ್ಕ್. ಇಲ್ಲೇ ವಿದ್ಯಾರ್ಥಿಗಳ ಬಗ್ಗೆ ಒಂದೇ ಒಂದು ಮಾತು ಹೇಳಿಕತ್ತೀನಿ. ಅದು 50-25 ಸುಮ್ಮನೆ ಅದೊಂದು ಏನೋ ಅಫಿಷಿಯಲ್ ಡಾಕ್ಯುಮೆಂಟ್. ಮತ್ತು ನನಗೆ ತಿಳಿದ ಮಟ್ಟಿಗೆ ನೀವು ನೋಡಿದ್ದು ರೆಸ್ಪಾನ್ಸ್ ನೋಡಿದರೆ ಆ ವೆಲ್ ವಿಷರ್ಸ್ ಒಳಗೆ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಅವ್ರು ಡೈರೆಕ್ಟಾಗಿ ಅವ್ರ ಕಲ್ತಿರ್ಲಿಕ್ಕಿಲ್ಲ, ಡೈರೆಕ್ಟಾಗಿ ಅವ್ರು ಅಂಡೋದು PhD MSc ಮಾಡಿರ್ಕಿಲ್ಲ, ಎಷ್ಟೋ ಜನ ಅವರಿಂದ ಇನ್ಫ್ಲೂಯೆನ್ಸ್ ಆದವರು ಅವರೆಲ್ಲರೂ ಅವ್ರ ವಿದ್ಯಾರ್ಥಿಗಳು. ಅದಕ್ಕೆ AC ಪಾಟೀಲ್ ಸರ್ ಹೇಳಿದರು ಎಷ್ಟು ಮಂದಿ PhD ಆಗ್ಯಾರಂತ, ಎಷ್ಟು ಮಂದಿ ಡೈರೆಕ್ಟರ್ಸ್ ಆಗಿದ್ದಾರೆ, ಎಷ್ಟು ಮಂದಿ ಪ್ರೊಫೆಸರ್ಸ್ ಲೆವೆಲ್ಲಿಗೆ ರೀಚ್ ಆಗಿದ್ದಾರೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಆಗಿದ್ದಾರೆ. ಸೊ ಅದನ್ನು ಎನಿಸಲಿಕ್ಕೆ ನಮಗೆ ಯಾರಿಂದಲೂ ಸಾಧ್ಯ ಇಲ್ಲ. ದ್ಯಾಟ್ಸ್ ವಾಟ್ ಎಕ್ಸಾಕ್ಟ್. ನೆಕ್ಸ್ಟ್ ಸ್ಲೈಡ್. ಇದು ಡೀಟೇಲಾಗಿ ಬರೆದಿದ್ದೆ, ಪರವಾಗಿಲ್ಲ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಅದೇ ವೈಸ್ ಚಾನ್ಸಲರ್ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ವಿಶ್ವವಿದ್ಯಾಲಯದಲ್ಲಿ ಇರೋರಿಗಂತೂ ಎಲ್ಲರಿಗೂ ಗೊತ್ತಿದೆ, ಹೊರಗಿನವರಿಗೆ ಸ್ವಲ್ಪ ತಿಳಿಲಿ ಅಥವಾ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಈ ಸ್ಲೈಡ್ ಮಾಡಿದ್ದೀನಿ ನಾನು. ಯೂನಿವರ್ಸಿಟಿ ಸ್ಟ್ಯಾಟ್ಯೂಟ್ಸ್ ಮಾಡಿದ್ದಾರೆ. ಬಟ್ ಇಂಪಾರ್ಟೆಂಟ್ ಈಸ್ ರಿವೈಟಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್, ಅದರ ಅರ್ಥ. ಆಮೇಲೆ ರಿವಿಷನ್ ಆಫ್ ಕರಿಕ್ಯುಲಮ್, ಅದರ ಅರ್ಥ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲೇನು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿಲ್ಲ ಅಂತ ಅಂದ್ಕೋಬೇಡಿ. ಕರಿಕ್ಯುಲಮ್ ಇತ್ತು, ಅಡ್ಮಿನಿಸ್ಟ್ರೇಷನ್ ಇತ್ತು. ನಾವಿಲ್ಲಿ ಇದ್ದವ್ರಿಗೆ ಗೊತ್ತಿದೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಎಂಥ ಬದಲಾವಣೆ ಆಯಿತು ಅಂತೇಳಿ. ನಾವು ಇದ್ದವರು ಅದನ್ನು ಅನುಭವಿಸಿದ್ದೀವಿ. ಹಾಗಾಗಿ ಸ್ಪೆಸಿಫಿಕ್ ಆಗಿ ನಾನು ಅದನ್ನು ಬರೆದಿದ್ದೀನಿ. ರಿಯಲಿ ಎ ಗ್ರೇಟ್ ಅಡ್ಮಿನಿಸ್ಟ್ರೇಟರ್, ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಎಟ್ ಆಲ್. ಅಪಾಯಿಂಟ್ಮೆಂಟ್ಸ್ ನೋಡಿ, ಅವರು 3 ವರ್ಷ ಪೀರಿಯಡ್ದೊಳಗೆ ಟೀಚಿಂಗಿಗೆ 304, ನಾನ್ ಟೀಚಿಂಗಿಗೆ 258. ಅದ್ಭುತವಾದ ಒಂದು ಹ್ಯೂಮನ್ ರಿಸೋರ್ಸನ್ನು ಈ ಯೂನಿವರ್ಸಿಟಿಗೆ, ಅದು ಪ್ರಥಮ ಯೂನಿವರ್ಸಿಟಿಗೆ ಮಾಡಿಕೊಟ್ಟದ್ದು ಒಂದು ದೊಡ್ಡದು. ನಾವು ನಿಜ ಹೇಳಬೇಕಂದ್ರೆ ನಾವು ಅಪಾಯಿಂಟ್ ಆದವರು 304 ನಾವು ಬರೀ 170 ಮಂದಿ, ಬರೀ 6 ಇನ್ಸ್ಟ್ರಕ್ಟರ್ ಎಕ್ಸ್ಟೆನ್ಷನ್ ಗೈಡ್ ಆದವರು. ಈ ಒಂದು ಕಾರ್ಯಕ್ರಮ ಯಾಕಂದರೆ ನಾವು ಬಹುತೇಕ ನಾವು ಏನು ಆವಾಗ ಇನಿಷಿಯಲಿ ಆಗಿದ್ವಿ, ಆವಾಗ ಸ್ವಲ್ಪ ಎಂಪ್ಲಾಯ್ಮೆಂಟ್ ಸಮಸ್ಯೆ ಇತ್ತು. ಅಂಥ ಸಂದರ್ಭದೊಳಗೆ ಅವರು 174 ಮಂದಿ ಕೊಟ್ಟ. ನಾವು ಡಾಕ್ಟರ್ ಪಾಟೀಲ್ ಸರ್ ಹೇಳಿದಾಗೆ ನಮ್ಮದೊಂದು ಸಣ್ಣ ಗ್ರೂಪ್ ಮಾಡ್ಕೊಂಡು ಏನೋ ಮಾಡೋಕ್ಕೆ ಹೊಂಟಿದ್ವಿ ನಾವು. ಅದು ಹೆಂಗೆ ವಿಷಯ ವಿದಿನ್ 48 hours ಇದು ವಿಷಯ ಎಲ್ಲ ಕಡೆ ಹೆಂಗೆ ಸ್ಪ್ರೆಡ್ ಆಯಿತು. ಈ ಅದ್ಭುತ ರೆಸ್ಪಾನ್ಸ್ ಬಂದದ್ದು ನೋಡಿ ನಾವು ಸ್ವಲ್ಪ ಗಾಬರಿ ಆದವು ಅಂದರೂ ಅಡ್ಡಿ ಇಲ್ಲ. ಅಂಥ ಒಂದು ರೆಸ್ಪಾನ್ಸ್ ನಾವು ಯಾರಿಗೂ ಕಮ್ಯುನಿಕೇಟ್ ಮಾಡಲಿಲ್ಲ, ಒಬ್ಬರಿಂದ ಒಬ್ಬರಿಗೆ ಆಗಿದೆ. ಸೊ ಅದಕ್ಕೆ ನಾವು ಅಟ್ಲೀಸ್ಟ್ ಇಲ್ಲಿ ಅಪಾಯಿಂಟ್ ಆದವರು ಏನಿದ್ದೀವಿ ಅವರಿಂದ ನಾವು ನನ್ನ ಮಟ್ಟಿಗೆ ನಾನಂತೂ ಅಥವಾ ಇನ್ನೂ ನನ್ನ ಕೆಲವು ಎಷ್ಟೋ ದೋಸ್ತರು ಅವ್ರು ಸಂಜೆ ಮುಂದೆ ಮಲ್ಕೊಳ್ಳೋಗು ಅವ್ರನ್ನ ನೆನೆಸ್ಬೇಕೋತೀವಿ, ಮುಂಜಾನೆ ಇದ್ದಾಗ ಅವ್ರನ್ನ ನೆನೆಸ್ತೀವಿ. ಯಾಕಂದರೆ ಇವತ್ತೇನಾದ್ರು ನಮ್ಮದು ಹೊಟ್ಟೆ ತುಂಬೈತೆ ಅಂದರೆ ಅವರಿಂದನೇ ತುಂಬೈತಿ. ದ್ಯಾಟ್ಸ್ ವಾಟ್ ಎಕ್ಸಾಕ್ಟ್ಲಿ ಐ ವಾಂಟ್ ಟು ಟೆಲ್. ಹಾಗೆಯೇ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮಾ ಇತ್ತು, ಅದು ಕಾಲೇಜಿಗೆ ಅದನ್ನು ಕಾಲೇಜಿನ ಮಟ್ಟಕ್ಕೆ ಏರಿಸಿದರು. ವೆಟರ್ನರಿ ಕಾಲೇಜ್ ಬೀದರ್ಗೆ ಹೊಸದಾಗಿ ಮಾಡಿದರು. ಹಾಗೆ ಅಗ್ರಿಕಲ್ಚರ್ ಕಾಲೇಜ್ ರಾಯಚೂರು ಕೂಡ ಆದಂಥದ್ದು. 6 ಹೊಸ ಸೀಡ್ ಫಾರ್ಮ್ ನಮಗೆ ಕರ್ನಾಟಕ ರಾಜ್ಯದ ಅಡಿಯೊಳಗಿದ್ದದ್ದು ಯೂನಿವರ್ಸಿಟಿಗೆ ಬಂದವು. ಸರ್ AC ಪಾಟೀಲ್ ಸರ್ ಹೇಳ್ತಿದ್ರು, ಬಿಲ್ಡರ್ ಸೀಡ್ ಪ್ರೊಡಕ್ಷನ್ ಲಾರ್ಜ್ ಸ್ಕೇಲಲ್ಲಿ ಮಾಡುವಂಥದ್ದು ಬಂದದ್ದೇ ಅವರಿಂದ ಬಂದದ್ದು. ಅದು ಈ ಮಟ್ಟಕ್ಕೆ ಬೆಳೆದಿದೆ. ಆದರೆ ಶುರು ಆಗಿದ್ದು ಡಾಕ್ಟರ್ JV ಗೌಡ್ರನ್ನು ಮಾತನ್ನು ಸರ್ ಹೇಳಿದ್ದಾರೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೋಡಿ, ಎಕ್ಸ್ಟೆನ್ಷನ್ ಗೈಡ್ ಒಂದೊಂದು ತಾಲೂಕಿಗೂ ಒಬ್ಬೊಬ್ಬರು ಎಕ್ಸ್ಟೆನ್ಷನ್ ಗೈಡ್ ಅಂತ ಮಾಡಿಬಿಟ್ರು ಅವಾಗ. ಹ್ಯೂಜ್ ಅದು MSc ಆದವರು ಎಕ್ಸ್ಟೆನ್ಷನ್ ಗೈಡಾಗಿ ಕೆಲಸ ಮಾಡೋ ಉದ್ದೇಶ ಯಾಕಂತಂದರೆ ನಿಜವಾಗಿಯೂ ಯಾವ ರೀತಿ ಸಂಶೋಧನೆ ಆಗಿರ್ತದೆ ಅದನ್ನು ಅಗದಿ ಎಫಿಷಿಯೆಂಟಾಗಿ ರೈತರಿಗೆ ಹೇಳಿಕೊಳ್ಳಲಿಕ್ಕೆ ಇವರೇ ಸಮರ್ಥರು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಂದು ತಾಲೂಕಿಗೂ ಒಬ್ಬೊಬ್ಬ ಎಕ್ಸ್ಟೆನ್ಷನ್ ಗೈಡ್ ಅಂತೇಳಿ ಅಪಾಯಿಂಟ್ಮೆಂಟನ್ನು ಮಾಡಿದರು. ಅದು ಇವತ್ತಿಗೂ ಕಂಟಿನ್ಯೂ ಇದೆ. ಆದರೆ ಎಕ್ಸ್ಟೆನ್ಷನ್ ಗೈಡ್ ಅಂತಿಲ್ಲ, ಅಫ್ಕೋರ್ಸ್ ಅದು ಬೇರೆ ರೂಪದೊಳಗೆ ಇದೆ, ಬಟ್ ಅದು ಕಂಟಿನ್ಯೂ ಆಗಿದೆ. ನೋಡಿ, ಅಲ್ಲಿ 20 ಸೈಂಟಿಸ್ಟ್ ಫಾರ್ ಫಾರಿನ್ ಕಂಟ್ರೀಸ್
ಆ ಕಾಲಕ್ಕೆ 20 ಮಂದಿನ ಹೊರದೇಶಕ್ಕೆ ಕಳಿಸೋದು ಅಂತಂದರೆ ಇಟ್ಸ್ ನಾಟ್ ಎ ಜೋಕ್. ಸೊ ಅದನ್ನು ರಿಸ್ಕ್ ತೊಗೊಂಡಿದ್ದಾರೆ ಅವರು. ಎಷ್ಟೋ ಅಪಾಯಿಂಟ್ಮೆಂಟ್ ಇರ್ಬೋದು, ಈಗ ಇಷ್ಟೋ ನಮ್ಮ ಮಂದಿಗೆ ಇಷ್ಟೆಲ್ಲ ಸಹಾಯ ಮಾಡಿದಾಗ ಅವರಿಗೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ರಿಸ್ಕು ಇತ್ತು ಅನ್ನೋದನ್ನು ನಾವು ಮನಗಂಡಿದ್ದೀವಿ. ಹಾಗೆ ನ್ಯೂ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸಾಕಷ್ಟು ಆಗಿದ್ದಾವೆ. ನೆಕ್ಸ್ಟ್ ಪ್ಲೀಸ್. ಅವಾರ್ಡ್ ಬಾಳಕುಂಡ ಅವಾರ್ಡ್ ನಾನು ಬರೆದಿಲ್ಲ. ಇಂಪಾರ್ಟೆಂಟ್ ಅವಾರ್ಡ್ ಹುಕ್ಕರ್ ಅವಾರ್ಡ್. ಆ ಟೈಮ್ನಾಗ ಹುಕ್ಕರ್ ಅವಾರ್ಡ್ ಎಷ್ಟು ಅಂತ ಕ್ರಾಪ್ ಇಂಪ್ರೂವ್ಮೆಂಟ್ ಡಿವಿಷನ್ದಲ್ಲಿದ್ದವರಿಗೆ ಅರ್ಥ ಆಗುತ್ತೆ. ಇಟ್ಸ್ ಎ ಬಿಗ್ ಅವಾರ್ಡ್. ದೇವೇಗೌಡ ಸರ್ಗೆ ಆ ಟೈಮ್ನಾಗ ಔಟ್ಸ್ಟ್ಯಾಂಡಿಂಗ್ ರಿಸರ್ಚ್ ಇನ್ ಕ್ರಾಪ್ ಇಂಪ್ರೂವ್ಮೆಂಟ್ ಹುಕ್ಕರ್ ಅವಾರ್ಡ್ ಬಂದಿದೆ. ಕೆನಡಾ, ಜಪಾನ್, UK ಬೇರೆ ಬೇರೆ ಕಾರಣಕ್ಕೆ ಹೋಗಿದ್ದಾರೆ. ಬಟ್ ಡೀಟೇಲ್ ಸ್ವಲ್ಪ ಸಮಯಕ್ಕೆ ಅಭಾವ ಇರೋದ್ರಿಂದ ನಾನು ಅಷ್ಟೇ ಹೇಳ್ತಾ ಇದ್ದೀನಿ. ಇಲ್ಲಿ ಅಕಾಡೆಮಿಕ್ ಡಿಸ್ಟಿಂಕ್ಷನ್ ನೋಡಿ, ನ್ಯಾಷನಲ್ ಲೆವೆಲ್ ರಾಷ್ಟ್ರ ಮಟ್ಟದೊಳಗೆ 12 ಕಮಿಟಿಗೆ ಅವ್ರು ಚೇರ್ಮನ್ರಾಗಿ ಕೆಲಸ ಮಾಡಿದ್ದಾರೆ. ಐ ಥಿಂಕ್ ಭಾಳ ಮಂದಿಗೆ ಗೊತ್ತಿದೆ ಎಷ್ಟು QRT ಅವ್ರು ಚೇರ್ಮನ್ರಾಗಿ ಕೆಲಸ ಮಾಡಿದ್ದಾರೆ ಅಂತ. 16 ಕಮಿಟಿಗೆ ಮೆಂಬರ್ ಅಂತಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಾರೆ. ಇವೆಲ್ಲವೂ ಕೃಷಿಯ ಸಂಶೋಧನೆ, ಕೃಷಿಯ ಶಿಕ್ಷಣ, ಕೃಷಿಯಲ್ಲಿಯ ಎಕ್ಸ್ಟೆನ್ಷನ್, ಇದಕ್ಕೆ ಇಂಪ್ರೂವ್ಮೆಂಟ್, ಅಭಿವೃದ್ಧಿಗಾಗಿ ಏನೇನು ಪೂರಕವಾಗಿ ಬೇಕು ಅನ್ನೋದನ್ನು ಅವರು ಈ ಕಮಿಟಿ ಮುಖಾಂತರ ನಮ್ಮ ದೇಶಕ್ಕೆ ರೆಕಮೆಂಡೇಷನ್ ಮಾಡಿದ್ದು ಇದರಿಂದ ನಮಗೆಲ್ಲರೂ ಗೊತ್ತಿದ್ದ ವಿಷಯ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾಗೆ ಡೈರೆಕ್ಟರ್ KIR, ಪ್ರೆಸಿಡೆಂಟ್ ISARD ಅಭಿವೃದ್ಧಿ ಇಂಪಾರ್ಟೆಂಟ್ ಅಂದರೆ ಡೆವಲಪ್ಡ್ ಟಿಶ್ಯೂ ಕಲ್ಚರ್ ಬಯೋಪೆಸ್ಟಿಸೈಡ್ ಲ್ಯಾಬ್. ದಟ್ಸ್ ಅ ಬಿಗ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಇನ್ ದ್ಯಾಟ್. ಆ್ಯಂಡ್ ISARDದಲ್ಲಿರುವಾಗ ಗೌರ್ಮೆಂಟಿಂದ ಸಾಕಷ್ಟು ಹಣಕಾಸಿನ ಒಂದು ಸೌಲಭ್ಯವನ್ನು ತಂದು ರೈತರಿಗೆ ಟ್ರೈನಿಂಗ್ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು ತಮಗೆಲ್ಲ ಹಾಗೂ ನಮಗೂ ಗೊತ್ತಿದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಿಸ್ ಸಪೋರ್ಟ್ ಸಿಸ್ಟಮ್, ಅಫ್ಕೋರ್ಸ್ ಎಲ್ಲರಿಗೂ ಆ ಸಪೋರ್ಟ್ ಸಿಸ್ಟಮ್ ಬೇಕೇ. ಮನೆಯವರು, ಮಗಳು, ಅಳಿಯ, ಮಗ, ಸೊಸೆ, 4 ಮಂದಿ ಮೊಮ್ಮಕ್ಕಳು, ತುಂಬ ಸಂಸಾರ. ಒಂದು ಸ್ಲೈಡ್ ನೋಡ್ತೀನಿ, ಅದು ಅವರಿಗೆ ತುಂಬ ಹೃದಯದ ಸಂತೋಷವನ್ನು ಸದಾ ಕೊಡ್ತಾ ಇರ್ತದೆ. ದಟ್ಸ್ ವಾಟ್ ಇಟ್ ಇಸ್ ದಿ ಸಪೋರ್ಟ್ ಸಿಸ್ಟಮ್. ಸ್ಟೂಡೆಂಟ್ ವೆಲ್ವಿಷರ್ಸ್ ಆ್ಯಂಡ್ ಅಭಿಮಾನಿ ಬಳಗ 1000ಕ್ಕೂ ಹೆಚ್ಚು ನಾವು ಕಂಡುಕೊಂಡಿವಿ ಇವತ್ತು. ಅದೊಂದು ದೊಡ್ಡ ಅವರಿಗೆ ಸಪೋರ್ಟ್ ಸಿಸ್ಟಮ್. ಮೆಂಟರ್ಸ್ ಡಾಕ್ಟರ್ SW ಮೆಣಸಿನ್ಕಾಯಿ, ಡಾಕ್ಟರ್ ಸ್ವಾಮಿನಾಥನ್ ನನಗೆ ಗೊತ್ತಾರೆ, ಅಲ್ಲಿ ಹೇಳಿದವರು ಒಬ್ಬೊಬ್ಬರದು. ನಾನಿಲ್ಲಿ ಹೇಳಿಕೆ ಸಮಯ ಅಭಾವ ಹೇಳ್ತಾ ಇಲ್ಲ. RF ಪಾಟೀಲ್, ಡಾಕ್ಟರ್ NP ಪಾಟೀಲ್, ಡಾಕ್ಟರ್ HR ಕೇರಿ, ಡಾಕ್ಟರ್ SV ಪಾಟೀಲ್, ಕೋರ್ಸ್ ಭಾಳ ಮಂದಿ ಇದ್ದರು. ಇವರು ಅವರಿಗೆ ಸದಾ ಎಲ್ಲ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕಾರಗಳನ್ನು ಕೊಟ್ಟು ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಇವರು ಕಾರಣೀಭೂತರು ಅಂತೇಳಿ ನೆನೆಸ್ಕೊತಾರೆ. ಅಫ್ಕೋರ್ಸ್ ಇದು ಕೂಡ ಮರೆಯಲಾರ್ದು. ಯಾಕಂದರೆ ಯೂಶ್ವಲಿ ನಾವು ಹೇಳ್ತೀವಿ ಆ ಪೊಲಿಟಿಕಲ್ ಸಿಸ್ಟಮ್ ಹೆಂಗಿರ್ತಂತ, ಬಟ್ ಅವರು ನೆನೆಸ್ಕೊಂಡು ಇವ್ರು ಹೆಂಗೆ ಯಾವ ರೀತಿ ನಮಗೆ ಹೆಲ್ಪ್ ಮಾಡಿದರು ಅನ್ನೋದನ್ನು ಹೇಳಿದರು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಲಾಸ್ಟ್ ಡ್ರಾಮಾ ಇದು ಖುಷಿಯಿಂದ ಹೇಳಿದರು ಅವರು. ಅದಕ್ಕೆ ನಾನು ಇದು ಹಾಕ್ಬೇಕನ್ನಿಸ್ತು. 1968 ಹೆಬ್ಬಾಳ್ ಕ್ಯಾಂಪಸ್ದಲ್ಲಿ ಅವರು ರಣಧುಂದವಿ ಅಂತ ಇದೆ ಕೊನೆಯ ನಾಟಕ ಅಂತ ಅವ್ರದ್ದು. ಅದರಲ್ಲಿ ಅವರು ಪೋರಸ್ನ ಒಂದು ಪಾತ್ರ ಮಾಡಿದ್ದು, ಕಿಂಗ್ ಪೋರಸ್. ಆಮೇಲೆ ಅವರು ಅಲೆಕ್ಸಾಂಡರ್ ದ ಗ್ರೇಟನ್ನು, ಅಫ್ಕೋರ್ಸ್ ಅವರು ಡೈರೆಕ್ಟಾಗಿ ಸೋಲಿಕ್ಕೆ ಆಗಿರಲಿಲ್ಲ, ಅವ್ರು ಸೋತ್ರಾಗ. ಬಟ್ ಅಲೆಕ್ಸಾಂಡರ್ ದ ಗ್ರೇಟ್ ಇವರು ಹೋರಾಡುವ ಕೆಚ್ಚದೇ ಹೋರಾಟವನ್ನು ನೋಡಿ ಅವ್ರಿಗೆ ವಾಪಸ್ ಕೊಟ್ಟು ನೀನು ಒಳ್ಳೆಯ ರಾಜ ಆಗಿ ಬಾಳು ಅಂತೇಳಿ ಹೇಳಿಕೊಟ್ರು. ಮತ್ತು ಅದು ಗೆದ್ದಂಗೆ. ಅದಕ್ಕೇ ನಾನು ಬರ್ದೀನಿ, ಲೈಕ್ ಪೋರಸ್, JBJ ಹ್ಯಾಸ್ ನೆವರ್ ಎವರ್ ಬೀನ್ ಡಿಫೀಟೆಡ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. 88ರೊಳಗೆ, ಇವತ್ತು 88 ಪ್ರಾರಂಭ, 87ರೊಳಗೆ ಏನಪ್ಪ ಇವ್ರದ್ದು ರೊಟೀನು? ವಾಟ್ ಈಸ್ ಈಸ್ ರೊಟೀನ್? ಅವರ್ ಆಫ್ ವಾಕಿಂಗ್, ಪ್ರತಿನಿತ್ಯ ವಾಕಿಂಗ್ ಮಾಡ್ತಾರೆ. ಮೆನಿ ಅವರ್ಸ್ ಆಫ್ ರೀಡಿಂಗ್. ಇದು ಕಂಪ್ಲೇಂಟ್ ಇದೆ ಮನೆಯಾಗ, ಅದು ಹೇಳೋದು ಬ್ಯಾಡಿಗೆ. ಓದೋದಕ್ಕೆ ಒಂದು ಕಂಪ್ಲೇಂಟ್ ಇದೆ ಮೇಡಮ್ ಅವ್ರ ಕಡೆಯಿಂದ, ಬಟ್ ಅವ್ರು ಬಿಡೋದಲ್ಲ. ಮೆನಿ ಅವರ್ಸ್ ಆಫ್ ರೀಡಿಂಗ್, ಅಟೆಂಡಿಂಗ್ ಸೋಷಿಯಲ್ ಗ್ಯಾದರಿಂಗ್. ನನಗೆ ತಿಳಿದ ಮಟ್ಟಿಗೆ ಧಾರವಾಡದಲ್ಲಿ ಇದ್ದವ್ರು ನೋಡ್ರಿ, ಬೇರೆನೂ ಬಿಜಾಪುರತನೂ ಯಾರು ಕರೀತಾರೋ ಎಲ್ಲ ಫಂಕ್ಷನ್, ಎಂಥ ಸಣ್ಣ ಫಂಕ್ಷನು ದೊಡ್ಡ ಫಂಕ್ಷನು ಅಂತ ಏನೂ ಇಲ್ಲ. ಕರೆದ್ರೆ ಎಲ್ಲರೂ ಕರಿತಾರೆ. ನನಗೆ ಅಂದ ಮಟ್ಟಿಗೆ ಕರೀಲಾರ್ದವರೇ ಇಲ್ಲ. ಯಾವ ಫಂಕ್ಷನ್ನು ಅವ್ರು ಬಿಟ್ಟಿಲ್ಲ. ಎಲ್ಲ ಸೋಷಿಯಲ್ ಗ್ಯಾದರಿಂಗ್ ಹೋಗ್ತಾರೆ. ನನಗನ್ಸ ನೀವೆಲ್ಲ ನೋಡಿರ್ಬೋದು, ಅವ್ರು ಅಲ್ಲಿ ಬಂದಾರಂದ್ರೆ ಒಂದು ಗ್ರೂಪ್ ಹೋಗೇ ಬಿಡ್ತತ್ತೆ, ಅಲ್ಲಿ ನಿಂತ ಬಿಡ್ತಾರೆ ಅವರು ಸುತ್ತಮುತ್ತ. ಯಾಕಂದರೆ ಅದೊಂದು ಸಂದರ್ಭ ಅವ್ರ ಜೋಡಿ ಖುಷಿಯಿಂದ ಮಾತಾಡೋದು. ದಟ್ಸ್ ವಾಟ್ ಎಕ್ಸಾಕ್ಟ್ಲಿ. ಆ್ಯಂಡ್ ಅಟೆಂಡಿಂಗ್ UASD ಫಂಕ್ಷನ್ಸ್, ಯಾವ ಫಂಕ್ಷನ್ ಬಿಡೋದಿಲ್ಲ ಅವರು. ಒಂದು ವೇಳೆ ಅವರು ಧಾರವಾಡದಾಗ ಇಲ್ಲಾಂದ್ರೆ ಮಾತ್ರ ಬಿಟ್ಟಿರ್ತಾರೆ, ಇಲ್ಲಿ ಯಾವ ಫಂಕ್ಷನ್ ಬಿಡೋದಿಲ್ಲ.
ಅವ್ರು ಅಟೆಂಡ್ ಆಗ್ತಾರೆ ಇವತ್ತಿಗೂ. ಹೋದ ವಾರ 27ನೇ ತಾರೀಕಿಗೆ ಒಂದು ಫಂಕ್ಷನ್ ಇತ್ತು, ಡಾಕ್ಟರ್ ಕೊಳ್ಳೋಳಿಗೆ ಅವ್ರದ್ದು ಮೆಮೋರಿಯಲ್ ಲೆಕ್ಚರ್, ಅದಕ್ಕೂ ಕೂಡ ಬಂದು ಹೋಗಿದ್ದಾರೆ ಅವರು. ಈ 3 ದಿವಸದಿಂದ ಆದಂಥ ಫಂಕ್ಷನ್ಗೂ ಕೂಡ ಬಂದು ಹೋಗಿದ್ದಾರೆ. ಸೊ ಹಿ ಈಸ್ ಎ ಸೋರ್ಸ್ ಆಫ್ ಇನ್ಸ್ಪೈರೇಷನ್ ಫಾರ್ ಆಲ್ ಆಫ್ ಅಸ್ ಫಾರ್ ಎವರ್. ನೆಕ್ಸ್ಟ್ ಲೈನ್. ಸೊ ಇವು ಸುಮ್ಮನೆ ಮೆಮ್ರೀಸ್, ಏನು ಹೇಳೋದಿಲ್ಲ, ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹಾಂ, ನೆಕ್ಸ್ಟ್ ಲೈನ್ ರನ್ ಮಾಡ್ಕೊತ ಹೋಗ್ಬಿಡು. ಸ್ಲೈಡ್ ರನ್ ಮಾಡಿ ನೋಡಿ. ಸೊ ಇವೆಲ್ಲ ಅವ್ರ ಯೂನಿವರ್ಸಿಟಿಗೆ ಎಲ್ಲ ಸಂದರ್ಭದಲ್ಲಿ ಯೂನಿವರ್ಸಿಟಿಗೆ ಯಾವ ರೀತಿ ಇನ್ಸ್ಪೈರ್ ಆಗಿರ್ತಾರೆ ಅನ್ನೋಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್. ಇದು ನೋಡಿ, ಆ ಸ್ಲೈಡ್ ಇರಪ್ಪ, ಇದನ್ನು ಅವರು ಬರ್ತ್ಡೇ ಪ್ರಿವಿಯಸ್ ಸ್ಲೈಡು, ಇದನ್ನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಅವ್ರ ಮನೆಗೆ ಹೋಗಿ ಹರಸಾಹಸ ಪಡಬೇಕಾತ್ ನಾವು. ಹರಸಾಹಸ, ನಿಮಗೇನು ತಲೆಗಿಲಿ ಕೆಟ್ಟದ ನಿಮ್ಮನಿಗೆ ಅಂಥೇಳಿ ಗೊತ್ತಲ್ಲ ನಿಮಗೆ ಅವ್ರ ಸ್ಟೈಲು. ಕೊನೆಗೆ ಇಷ್ಟು ಜನ ಹೋಗಿ ಅವ್ರಿಗೆ ಒಪ್ಪಿಸ್ಕೊಂಡು ಮಾಡಿದಂಥ ಒಂದು ಪ್ರಯತ್ನಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿದ್ದೀವಿ. ನೆಕ್ಸ್ಟ್ ಲೈನ್. ಇದೊಂದು ತುಂಬ ಸಂಸಾರ ಮಗ. ಇದನ್ನು ತಿಮ್ಮಪ್ಪ ಅವರು ಭಾಳ ಕೆಲವು ಮಂದಿ ನಮ್ಮ ಜಿ ಪಿ ಬಿ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿದ್ರು, ಅದು ಸಂದರ್ಭ ಅನಿಸ್ತು, ಓದ್ತೀನಿ. ಅವರು ತಿಮ್ಮಪ್ಪ ಅವರು ಬರೆದಂಥ ಒಂದು ಹಾಡಿದು. ಗುರು ಜೆ ವಿ ಗೌಡರಲ್ಲಿ ಕಾನ್ಬ ನಯ ನಾಜೂಕ, ಅವರ ಶಿಷ್ಯರ ಬದುಕಿಗೆ ನಿರಂತರ ಬೆಳಕು, ಅವಿರತ ಶ್ರದ್ಧೆಯ ಗೌಡರ ಕಾರ್ಯಶೀಲ ಜೀವಕ್ಕೆ ಹೃದಯಪೂರ್ವಕ ನಮನವೇ ನಮ್ಮ ಬಯಕೆ. ಗತ್ತಿನಲ್ಲಿ ತಲೆಯ ನೆತ್ತಿ ಬಿಗುಮಾನ ಬಿತ್ತಿ, ಶಬ್ದದಲೆಗಳ ಭರಿಸಿ ನಡೆದರವರು ಒತ್ತಿ, ಮನದಲ್ಲೋ ಏಳ್ಗೆಯ ಚಿತ್ತಾರದ ತಂತೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೀರ್ತಿಯ ಚಿಂತೆ ಸದಾ. ಕೋಶತಳಿ ಶಾಸ್ತ್ರ ಅವರ ಬೋಧನೆಯ ವಿಷಯ, ಕಲಿಸಿದರೂ ಗೋಧಿ ಧಾನ್ಯ ಹುಟ್ಟಿದ ಬಗೆಯ. ಗೋಧಿ ಒಂದು ಪ್ರಾಸವಾಗಿ ಹೇಳಿದ್ರೆ, ಆದರೆ ಭಾಳ ಬೆಳೆ ಬಗ್ಗೆ ನಮಗೆ ಹೇಳ್ಯಾರ ಅವರು. ಬಡಿದೋಡಿಸಿದರು ನಮ್ಮ ವೇದಿಕೆಯ ಭಯ. ಸೆಮಿನಾರು, 5 ತಾಸು ಸೆಮಿನಾರು. ಬಯಸಿದರು ಶಿಷ್ಯರಲ್ಲಿ ರಚನಾತ್ಮಕ ವಂತಿಗೆಯ, ನಾನೇನು ಕೊಡಲಿ ಎನ್ನ ಗುರುವಿಗೆ ಅರ್ಪಣೆ, ಕೃತಜ್ಞತೆಯ ಹೊರತು ಬೇರೇನೂ ಬಯಸರವರು. ಹೊರಗೆ ಆದರೂ ಪರಶುರಾಮ, ಒಳಗೆ ಓ ದ್ರೋಣ, ಸಿಗರು ಮತ್ತೊಮ್ಮೆ ಈ ಗುರುವ ಹೋಲುವವರು. ಥ್ಯಾಂಕ್ ಯು ವೆರಿ ಮಚ್. ಗುರುವಿನ ಜೀವನದ ಅನೇಕ ಸಂಗತಿಗಳನ್ನು ನಮ್ಮೆಲ್ಲರಿಗೂ ತಿಳಿಸಿದ್ದಕ್ಕಾಗಿ ಖಡ್ಗೆ ಸರ್ಗೆ ಧನ್ಯವಾದಗಳು. ಸಾಧನೆ ಎಂಬುದು ನಿರಂತರ ಹರಿಯುವ ಜೀವನದಿಯಂತೆ ನಿತ್ಯ ನೂತನವಾದುದು. ಸಾಧಿಸಿದಷ್ಟು ಅದರ ವ್ಯಾಪ್ತಿ ಹೆಚ್ಚುತ್ತಾ ಹೋಗುತ್ತದೆ. ಅಂತಹ ಸಾಧನೆ ಗುರುವಿನ 87ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ, ಕೇಕ್ ಕತ್ತರಿಸುವ ಮೂಲಕ ಹಾಗೂ ಅಭಿಮಾನದ ಗೌರವಪೂರ್ವಕ ಪ್ರೀತಿಯ ಸನ್ಮಾನ.
ಈಗ ಗೌರವಯುತೆಯಾದ ಪ್ರೀತಿಯ ಸನ್ಮಾನ. ನಂತರ ಪೂಜ್ಯರು ಸಿದ್ಧಗಂಗಾ ಮಠಕ್ಕೆ ಹೋಗಬೇಕಾಗಿರೋದರಿಂದ ಸನ್ಮಾನದ ನಂತರ ಪೂಜ್ಯರ ಆಶೀರ್ವಚನ, ಅದರ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈಗ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮುರುಘಾಮಠ್ ಇವರಿಂದ ಆಶೀರ್ವಚನ.
ಶ್ರೀಮದಮಲಜ್ಞಾನಭಕ್ತಿ ಪ್ರೇಮವೇದ ಪುರಾಣ ಶಾಸ್ತ್ರಸ್ತೋಮ ನೂತನತ ಚಾರುಚರಣಾಂಭೋಜಗನ ಮಹಿಮಾ ನಾಮರೂಪ ಕ್ರಿಯಾಕಲಾಪ ವಿರಾಮನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರುಗುಹೇಶ್ವರಲಿಂಗ ಶರಣಾರ್ಥಿ ಕಾಯದುಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಗೋಮುಖವು ವ್ಯಾಘ್ರಂಗಳಂದದ ಕಾಮ ಮೊದಲಾದ ಕೆಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಆಮಾ ಶಿವಲಿಂಗ ಸಂಘಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಾದೇವಿ ಅಕ್ಕಗೆ ಶರಣಾರ್ಥಿ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣಶರಣೆಯರನ್ನು ಪ್ರಾತಸ್ಮರಣೀಯರಾದ ಮುರುಘಾಮಠದ ಲಿಂಗಕ್ಕೆ ಮೃತ್ಯುಂಜಯ ಮಹಾಂತಪ್ಪಗಳವರನ್ನು ಸ್ಮರಿಸಿ ಎಂಬತ್ತೇಳನೇ ಜನ್ಮದಿನದ ನಿಮಿತ್ತ ಗೌರವವನ್ನು ಹೊಂದಿರುವಂಥ ಮಾನ್ಯ ಶ್ರೀ ಡಾಕ್ಟರ್ ಜಿ ವಿ ಗೌಡ ದಂಪತಿಗಳವರೇ, ಇಂದಿನ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಪಾಟೀಲ್ರವರೇ, ಇಲ್ಲಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಅಭಿಮಾನಿ ಶ್ರೋತೃಗಳೇ ಹಾಗೂ ತಾಯಂದಿರೇ, ನಿಮಗೆಲ್ಲ ಶರಣಾರ್ಥಿಗಳು. ಡಾಕ್ಟರ್ ಜಿ ವಿ ಗೌಡ ಅವರು ಈಗ 87ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ. 87 ವರ್ಷ ಅವರಿಗೆ. ಸುಮಾರು 30-35 ವರ್ಷಗಳ ಕಾಲ ಪ್ರಥಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗುವುದರ ಜೊತೆಗೆ 30-35 ವರ್ಷಗಳ ಕಾಲ ಈ ವಿಶ್ವವಿದ್ಯಾಲಯದಲ್ಲಿ ಇದ್ದು ತ್ರಿಕರಣಪೂರ್ವಕವಾಗಿ ವಿದ್ಯಾರ್ಥಿಗಳ ಸೇವೆಯನ್ನು ಮಾಡಿರುವಂಥ ಪುಣ್ಯಾತ್ಮರು. ಬಹುಶಃ ಅವರ ನಂತರದಲ್ಲಿ ಇಷ್ಟು ವರ್ಷಗಳ ಕಾಲ ಯಾರೂ ಸೇವೆ ಸಲ್ಲಿಸಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಷ್ಟು ಅಪರೂಪದ ಸೇವೆಯನ್ನು ಈ ವಿದ್ಯಾಲಯಕ್ಕೆ ಧಾರೆ ಎರೆದಿದ್ದಾರೆ ಗೌಡ ಅವರು. ಅವರ ಬದುಕಿನ ಕೆಲವು ಮಜಲುಗಳನ್ನು ಈಗ ತಾನೇ ತಾವೆಲ್ಲ ಮಾತುಗಳ ರೂಪದಲ್ಲಿ, ಚಿತ್ರರೂಪದಲ್ಲಿ ನೋಡಿದಿರಿ. ಹಿಂಗೆ ಒಬ್ಬೊಬ್ಬರ ಅದ್ಭುತ ಸಾಧನೆ ಅದು, ಹೋರಾಟ ಅದು. ಕರ್ಮಯೋಗಿಗಳು, ಶಿವಯೋಗಿಗಳು ಅಂತ 2 ವರ್ಗ. ಆ ವರ್ಗದಲ್ಲಿ ಗೌಡ ಅವರು ಅತ್ಯದ್ಭುತವಾಗಿರುವಂಥ ಕರ್ಮಯೋಗಿಗಳು. 35 ವರ್ಷಗಳ ಕಾಲ ಈ ವಿದ್ಯಾಲಯಕ್ಕೆ ತಮ್ಮ ಶಕ್ತಿಯನ್ನು, ತಮ್ಮ ಬದುಕನ್ನು ಧಾರೆ ಎರೆದಿದ್ದಾರೆ.
ಈಗ ಅವರು ಅಪರ ವಯಸ್ಸಿನಲ್ಲಿ ಇದ್ದು ಆನಂದವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಎಷ್ಟು ಪ್ರಾಮಾಣಿಕರು ಅವರು ಅನ್ನೋದಕ್ಕೆ ಈಗ ಒಂದು ಜ್ವಲಂತ ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಅವರು ಕೇಕ್ ಕಟ್ ಮಾಡಿದ್ರು. ಮಾಡಿದ ಒಂದು ತುಕುಡಿಯನ್ನು ತಮ್ಮ ಕೈಯಿಂದ ಕುಲಪತಿಗಳಿಗೆ, ಅವ್ರ ಮನೆಯವರಿಗೆ ಬಾಯೊಳಗೆ ಇಟ್ಟರು. ಕೈಯೆಲ್ಲ ಒಂದಿಷ್ಟು ಅಂಟಂಟಾಯಿತು. ಬೇರೆದವರು ಒಂದು ಕರವಸ್ತ್ರವನ್ನು ತಂದಿಟ್ಟರು ಅವ್ರ ಮುಂದೆ, ಕೈ ಒರೆಸ್ಕೊಳ್ರಿ ಅಂತ. ಅವರು ಆ ಕರವಸ್ತ್ರವನ್ನು ಮುಟ್ಟು ತಮ್ಮ ಜೇಬಿನೊಳಗಿರೋದಂಥ ಕರವಸ್ತ್ರವನ್ನು ತೆಗೆದು ತಮ್ಮ ಬೆರಳುಗಳನ್ನು ಒರೆಸ್ಕೊಂಡು ಮತ್ತೆ ಮಡಚಿ ಜೇಬಿನೊಳಗೆ ಇಟ್ಟುಕೊಂಡ್ರು. ಬದುಕಿನ ಜ್ವಲಂತ ಅದ್ಭುತವಾಗಿತ್ತು ಅಂತಹ ಪ್ರಾಮಾಣಿಕತೆ ಸಾಧನೆ. ಅಂಥ ವ್ಯಕ್ತಿಗಳು ನಮಗೆ ಸಿಗೋದು ದುರ್ಲಭ. ಒಬ್ಬ ಕವಿ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾನೆ, ಶತಂ ಜೀವ ಶರದೋ ವರ್ಧಮಾನಾಹ. ಈ ಮರ್ತ್ಯಲೋಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಮನುಷ್ಯನು ಅಖಂಡವಾಗಿ 100 ವರ್ಷಗಳ ಕಾಲ ಈ ಭೂಮಿ ಮೇಲೆ ಬದುಕಬೇಕಂತ, ಹಕ್ಕಿನಿಂದ ಬದುಕಬೇಕಂತ. 100 ವರ್ಷ, ಒಂದು ಶತಮಾನ. ಅವಂತನ ಅದೇನು ಆಶ್ಚರ್ಯ ಅಲ್ಲ, 100 ವರ್ಷ ಮನುಷ್ಯ ಬದುಕುವುದು. ಮನುಷ್ಯನಕ್ಕಿಂತ ಹೆಚ್ಚು ಆಕಾಶದಲ್ಲಿ ಹಾರಾಡುವಂಥ ಹದ್ದುಗಳು ಇನ್ನೂ 10 ವರ್ಷ ಹೆಚ್ಚಿಗೆ ಬದುಕ್ತಾವಂತ. ಶತಂ ಜೀವ ಶರದೋ ವರ್ಧಮಾನ. ಹೇಗೆ ಬದುಕಬೇಕು ಪ್ರಶ್ನಾರ್ಥಕ. ಅವನೇ ಹೇಳ್ತಾನೆ ಅದಕ್ಕೆ ಉತ್ತರವನ್ನು. ತೇ ಏವ ಜೀವಂತಿ ಮನಸೈವ ಜೀವಂತಿ. ಹೇಗೆ ಬದುಕಬೇಕು? 100 ವರ್ಷಗಳ ಕಾಲ ಆತ್ಮಸಾಕ್ಷಿಯಾಗಿ ಬದುಕಬೇಕು, ಇನ್ನೊಂದು ಮನಸಾಕ್ಷಿಯಾಗಿ ಬದುಕಬೇಕು. 2 ಸಾಕ್ಷಿ ಅಂತ ಮನುಷ್ಯನಿಗೆ. ಆತ್ಮಸಾಕ್ಷಿ ಅನ್ನೋದು ಒಂದು, ಇನ್ನೊಂದು ಮನಸಾಕ್ಷಿ ಅನ್ನೋದು. 2 ಸಾಕ್ಷಿಯಾಗಿ ಬದುಕಿದರೆ ಅದು ಬದುಕು. ಇಲ್ಲ ಅಂದರೆ ಆ ಬದುಕಿಗೆ ಏನೂ ಬೆಲೆ ಇಲ್ಲ, ಗೌರವ ಇಲ್ಲ ಅಂತ ಹೇಳ್ತಾರೆ. ಬಸವಣ್ಣನವರು ತಮ್ಮ ಸಮಗ್ರ ಸಾಹಿತ್ಯದ ಒಂದು ವಚನದಲ್ಲಿ ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಕ್ಕಿಂತ ಹಿರಿಯರಿಲ್ಲ, ಎನ್ನ ಮನಸಾಕ್ಷಿ ನಿಮ್ಮ ಪಾದಸಾಕ್ಷಿ. ಮನಸಾಕ್ಷಿ ಎನ್ನುವ ಪದವನ್ನು ನಮ್ಮ ಪ್ರಪಂಚದಲ್ಲಿ, ನಮ್ಮ ಜಗತ್ತಿನಲ್ಲಿ ಯಾರಾದರೂ ಮಾಡಿದ್ರೆ ಅದು ಏಕೈಕ ವ್ಯಕ್ತಿಗಳು ಒಬ್ಬರೇ ಬಸವಣ್ಣನವರು. ಮನಸಾಕ್ಷಿ. ನಾವು ದೇವರ ಸಾಕ್ಷಿ ಅಂತ ಹೇಳ್ತೀವಿ, ತಾಯಿ ತಂದೆ ಸಾಕ್ಷಿ ಅಂತ ಹೇಳ್ತೀವಿ, ಇನ್ನೊಂದು ಸಾಕ್ಷಿ ಅಂತ ಹೇಳ್ತೀವಿ. ಆದರೆ ಮನಸಾಕ್ಷಿ ಅಂದವರು ಎಲ್ಲಿ ಇಲ್ಲ. ಅದು ಬಸವಣ್ಣನವರು. ಎನ್ನ ಮನಸಾಕ್ಷಿ ನಿಮ್ಮ ಪಾದಸಾಕ್ಷಿ. ಆಗ ಮನಸಾಕ್ಷಿ ಮತ್ತು ಆತ್ಮಸಾಕ್ಷಿಯಾಗಿ ಸರ್ಪಭೂಷಣರು ಹೇಳ್ತಾರೆ, ಮನವರಿಯದ ಕಳ್ಳತನವಿಲ್ಲವಲ್ಲ. ಮನುಷ್ಯನಿಗೆ ಅರಿಯದ್ಯಾವುದದೆ? ಮನುಷ್ಯನ ಮನಸ್ಸಿಗೆ ಅರಿಯದ್ಯಾವುದದೆ? ಅದಕ್ಕೆ ಮನವರಿಯದ ಕಳ್ಳತನವಿಲ್ಲವಲ್ಲ. ಲೋಕದೊಳಗೆ ಹುಟ್ಟಿದ ಬಳಿಕ ಮನಸಾಕ್ಷಿ, ಆತ್ಮಸಾಕ್ಷಿ. ಹಾಗ ಗೌಡ ಅವರು ಇವತ್ತು 35 ವರ್ಷಗಳ ಕಾಲ ಈ ವಿಶ್ವವಿದ್ಯಾಲಯದಲ್ಲಿ ಮನಸಾಕ್ಷಿಯಾಗಿ, ಆತ್ಮಸಾಕ್ಷಿಯಾಗಿ ಅತ್ಯದ್ಭುತವಾಗಿರುವಂಥ ಕರ್ಮಯೋಗಿಗಳಾಗಿ ಬದುಕಿದಿರುವಂಥ ಪುಣ್ಯಾತ್ಮರು. ಅವರ 87ನೇ ವರ್ಷದ ಅಭಿನಂದನಾ ಸಮಾರಂಭವನ್ನು, ಅರ್ಥಾತ್ ಹುಟ್ಟುಹಬ್ಬವನ್ನು ಇವತ್ತು ನೀವೆಲ್ಲ ಸೇರಿಕೊಂಡು ಈ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಚರಿಸ್ತಾ ಇರೋದು, ಇದು ಕೃತಜ್ಞತಾಪೂರ್ವಕವಾಗಿರುವಂಥ ಸಮರ್ಪಣೆ. ಮನುಷ್ಯ ಗುರುಗಳಿಗೆ, ತಾಯಿ ತಂದೆಗೆ, ಅತಿಥಿ ಅಭ್ಯಾಗತರಿಗೆ, ಸಮಾಜಕ್ಕೆ ಎಂದೂ ಕೃತಜ್ಞರಾಗಬಾರದಂತ.
ಮನುಷ್ಯ ಸದಾ ಇವರೆಲ್ಲರಿಗೂ ಕೃತಜ್ಞತೆಯುಳ್ಳವನಾಗಿರ್ಬೇಕಂತ. ಕೃತಜ್ಞ ಬೇರೆ, ಕೃತಜ್ಞತೆ ಬೇರೆ. ಆಗ ನೀವೆಲ್ಲ ಕೃತಜ್ಞತಾಪೂರ್ವಕವಾಗಿ ನಮ್ಮ ಗುರುಗಳು, ನಾವು ಅವರ ಶಿಷ್ಯರು, ಅವರಕ್ಕಿಂತ ಮಿಗಿಲಾದವರು ಇರಬಹುದು, ಇರಲಿಕ್ಕಿಲ್ಲ, ಅದು ಬೇರೆ. ಆದರೆ ಅವರೊಂದು ಕಾಲದಲ್ಲಿ ನಮಗೊಂದು ಪಾಠವನ್ನು ಹೇಳಿ ಗುರುಗಳಾಗಿರೋಣದರಿಂದ ಅವರಿಗೆ ಗೌರವವನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ತಾವೆಲ್ಲ ಅವರಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇರೋದು ಪರಮ ಸಂತೋಷದಾಯಕವಾಗಿರುವಂಥದ್ದು. ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 4 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 3 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 2 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು ಕೊನೆಯ ಪಕ್ಷದಲ್ಲಿ ಕೂಡಲ ಸಂಗಮ ದೇವರ ಪಾದದಲ್ಲಿ 1 ದಿನ ಬದುಕಿದರೂ ಸಾಕು. ಎಂಥ ಮಾತು ನೋಡ್ರಿ. ಮನುಷ್ಯ 100 ವರ್ಷ ಬದುಕಬೇಕಂತಿಲ್ಲ, 100 ತಿಂಗಳ ಬದುಕಬೇಕಂತಿಲ್ಲ, 5 ದಿನ ಬದುಕಿದರೂ ಸಾಕು. ತಿಳುವಳಿಕೆ ಬಂದ ಮೇಲೆ ಮನುಷ್ಯ ಚಲೋ ಅನಿಸ್ಕೊಳ್ಳೋದಕ್ಕೆ 100 ವರ್ಷ ಸಾಲಂಗಿಲ್ಲ ಅಂತ, ಕೆಟ್ಟ ಅನಿಸ್ಕೊಳ್ಳೋದಕ್ಕೆ 1 ನಿಮಿಷನೂ ಸಾಲಂಗಿಲ್ಲ ಅಂತ. ಆಗ 87 ವರ್ಷಗಳ ಕಾಲ ಅವರು ಲೇಸೆನಿಸಿಕೊಂಡು, ನಿಮ್ಮೆಲ್ಲರಿಂದ ಲೇಸೆನಿಸಿಕೊಂಡು, ಜೊತೆಗೆ ಆತ್ಮಸಾಕ್ಷಿಯಾಗಿ, ಮನಸಾಕ್ಷಿಯಾಗಿ, ದೇವರ ಒಪ್ಪಿಗೆಯಾಗಿ ಕರ್ಮ ಕರ್ತವ್ಯವನ್ನು ಮಾಡಿರುವಂಥ ಅದ್ಭುತ ವ್ಯಕ್ತಿಗಳು. ನಿಮಗೂ ಬೇಕು, ಆತ್ಮಕ್ಕೂ ಬೇಕು, ಭಗವಂತನಿಗೂ ಬೇಕು. ಆಗ ಬದುಕಿರುವಂಥ ಪುಣ್ಯಾತ್ಮರಾದ ಗೌಡ ದಂಪತಿಗಳಿಗೆ ಇವತ್ತು ಗುರುಗಳ ಸಾನ್ನಿಧ್ಯದಲ್ಲಿ ಅದ್ಭುತ ಅವರನ್ನು ಪರಿಚಯ ಮಾಡಿಸೋದರೊಂದಿಗೆ ಅವರ ಇತಿಹಾಸವನ್ನು ಪ್ರಸ್ತುತಪಡಿಸುವುದರ ಜೊತೆಗೆ ಅವರಿಗೆ ಶಾಲು ಹಚ್ಚಿ ದೊಡ್ಡ ಮಾಲೆಯನ್ನು ಹಾಕಿ ನಿಮ್ಮ ಆದರ್ಶ ನಮಗೂ ಬರಲಿ ಜೀವನದಲ್ಲಿ ಅಂತ ತಿಳ್ಕೊಂಡು ಬಯಸಿ ಅವರು ಇನ್ನೂ ಅಖಂಡವಾಗಿ 100 ವರ್ಷ ಬದುಕಲಿ ಅಂತ ನೀವೆಲ್ಲರೂ ಹಾರೈಸಿದ್ದು ನಮಗೂ ಕೂಡ ಸಂತೋಷ ಅಂತ ಹೇಳಿ ಇಂಥ ವಿಶೇಷ ಅಭಿನಂದನಾ ಸಮಾರಂಭಕ್ಕೆ ಮುರುಘಾಮಠದ ಸ್ವಾಮೀಜಿಯವರನ್ನು ಕರೆದು ಸಾನ್ನಿಧ್ಯ ಸ್ಥಾನ ಕೊಟ್ಟು 2 ಮಾತು ಹೇಳಿಕ್ಕೆ ಅವಕಾಶ ಕೊಟ್ಟಂಥ ಕುಲಪತಿಗಳಿಗೆ ಕೃತಜ್ಞತಾ ಧನ್ಯವಾದಗಳನ್ನ ಹೇಳಿ ನಿಮಗೆಲ್ಲ ಶುಭ ಕೋರಿ ನಮ್ಮ ಗೌಡ ದಂಪತಿಗಳವರು ಶತಮಾನವನ್ನು ಕಾಣಲಿ ಅಂತ ತಿಳ್ಕೊಂಡು ಹಾರೈಸಿ ನಮ್ಮ 2 ಮಾತು ಮುಗಿಸ್ತೀವಿ. ನಮಸ್ಕಾರ. Yes, sir. Guru leads and lights the path. Now personal reflections of Dr. J.V. Gaud sir's students. ದಯವಿಟ್ಟು ಗುರುಗಳಿಗೆ ಅಪಾರ ಶಿಷ್ಯ ಬಳಗ ಇರೋದರಿಂದ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ. ಬಹಳ ಸಂಕ್ಷಿಪ್ತವಾಗಿ 5 ನಿಮಿಷದೊಳಗೆ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಂತ ಹೇಳಿ. ಮೊದಲಿಗೆ ಡಾಕ್ಟರ್ SR ಭಟ್, ವಿಶ್ರಾಂತ ಪ್ರಧಾನ ವಿಜ್ಞಾನಿ, ICR ನವದೆಹಲಿ ಇವರಿಂದ. ಎಲ್ಲರಿಗೂ ನಮಸ್ಕಾರ. There is a small correction in the announcement. I am not Dr. SR Bhatt.
I am the first student of Dr. J.V. Gaud. My name Dr. B.C. Viraktamat. Parama Puja Mallikarjun Mahaswamigalu Murugamat, who has just left due to some occupation. Our most beloved teacher and the first VC of this university, Dr. J.V. Gaud and Madam Gaud, Vice Chancellor Dr. P.L. Patil. I find the many laurels in the audience, as many as 8 Vice Chancellors. I have never seen this kind of attendance in any function which I attended. Dr. Ashok Dalwai, many distinguished participants, students, present media, ladies and gentlemen. There is a saying that great teachers can transform the lives of students. Who is a great teacher? Great teacher is the one who puts all his efforts, his heart and soul, in the all-round development of his students, even going beyond the classrooms. That is the real definition of a good, great teacher. All of us have been taught by many teachers in our life, all of us. But if you ask me, who are the great teachers in our life, the first and foremost name comes that of Dr. J.V. Gaud. Then that of Dr. A. Siddiq, then Dr. S.S. Virmani. Dr. J.V. Gaud was my mentor as I joined here as the first student of Dr. Gaud on that date in the year 1973, who shaped my career as a student. Dr. Siddiq shaped my mid-career in rice research, and Dr. Virmani took me to the international arena. They're all great teachers, I must confess here. Sir, you have finished 87 glorious years, and this is your 87th birth anniversary and 88th happy birthday. You must have celebrated many birthdays in your life till date, but this is a very special occasion where you have been blessed by the Swamiji, and a lot of wishes have been showered by the many people here and many more who are seeing you online. I wish to explain some few things about Dr. Gaud. I thought earlier I knew many things about him. After hearing from Katagiri, I understand that I knew nothing about him, especially his work before 1973. It's a very eye-opening experience as to what kind of man he is. Sir, it was 1973 when I finished BSc Agriculture. I joined the Department of Agriculture Botany. Now it is called as GPB. We were quite happy to see a person coming from Canada taking over the professorship and headship. Very young man of 36 years. We had a lot of aspirations. And we were very happy, we were lucky to be his first student, myself and Dr. Ilyas Ahmad. At this occasion, sir, I wish you a very happy birthday and many more years filled with happiness and health. My Ilyas also has joined me, he could not come here. To tell you a small 3D profile of Dr. J.V. Gaud. You may be surprising why this man is giving a profile. But this profile is only 3 words. There are 3 Ds. Here is a man of great discipline. Dr. Gaud is almost known for timeliness and great disciplines. And he is a man with a lot of dedication. You can see his accomplishments. This could not be possible if he was not dedicated to these things. Third is his decisiveness. He is very, very fast in taking decisions, and they used to be firm without knowing the consequences. Sometimes people are not happy with the decisions, but he was to say, remains very, very firm in that. Because he was a man who could say a spade is a spade. That kind of a personality. Sir, being the teaching life, I think I said you were a great teacher. You had a lot of skills and new skills in teaching. He was a teacher who could put a lot of efforts in preparation for the class. He used to read a lot of books, textbooks, and more interestingly, he used to read the latest articles in the journals and put all the summary in small reference cards. They were very, very impressive. In fact, his seminars are very, very long, 2 hours, 3 hours. Sometimes they go to the next day also. And one thing we learned from you, sir, to use the reference cards for our prompting in the seminars. Because those days we had no PowerPoint, no projectors like that. It was a very nice thing. And as a teacher, I think he used to help the students very a lot. I think he used to take extra classes.
one important contribution, he used to take extra classes to coach us for a senior fellowship of ICR and also the ARS. Most of us who could come through flying colors with the top ranks. All the credits must go to Dr. J.V. Gaud. Sir, I think you have been very kind. I can compare your personality to that of a tender coconut. Coconut, when it comes outside, is very, very tough. It's very difficult to cut it. But once you cut open, the inside malai is so soft and tender and sweet. Your personality, if you see Dr. Gaud for the first time, he is very, very tough. He looks very tough. But once you be in touch with him, nobody is so kind like him. At this, I think I must recall the paper sent by Dr. Bhatt a few days back, the life of Mendel and the role of his teachers in Mendel's life. I think Mendel had a lot of problems. Some of you know his health problem, financial problem, he underwent depression. But at that time, his teachers gave him a lot of support. But for that support, he could not have become the father of genetics. There is the kind of contribution by the teachers, and Dr. Gaud was like that to support all of us. Not only for his students, but I think he used to treat all the students equally and help them at all the times. I think that's the thing, sir, you are a very great breeder. I think we find some people very hardcore breeders to go through in a single crop, like in Dr. S.A. Patil, Dr. Khadi, Dr. S.S. Patil, who have spent whole life working with a single crop like cotton. But Dr. Gaud was the opposite. He was a versatile plant breeder. I think you see the list of crops he handled. He worked with wheat, rice, sorghum, ragi, pulses, sugarcane, whatnot. Many crops. In fact, this quality of yours, sir, impressed me very much. I think that same thing happened in my life also. Because when I joined in the plantation crops, I had to work on coconut, areca nut, cashew nut, cacao. And I came to Goa, work on sugarcane and pulses. I think this was a very good education because he was telling me at that time, crops do not matter. What matters is our knowledge and principles. If you are perfect with the principles, you can apply that knowledge to any crops. That has really helped me, sir. Dr. Gaud was also very fond of heterogeneous breeding. That is work on hybrids. He was working on sorghum hybrids, sunflower hybrids. And when he opened his house in 1975, I went to his house for housewarming. I could see the name there. It was Sanjay. I thought his daughter's name is Sangeeta, son's name is Vijay. Who is Sanjay? Then that name also, he put a hybrid name as Sanjay. Sangeeta plus Vijay, Sangeeta. Let's say Sanjay. I think when I made my house, sir, I put the same thing as my parents, Chanaganga, Chanabasaya and Gangama. That is the kind of this thing. Not only that, when I took my career, I made heterogeneous breeding very close to my heart. Whichever crop I worked on coconut hybrids, areca nut, cashew, cocoa, all work. And finally, I landed with hybrid rice, which is a very novel technology. 30 years back, I entered that field with help of Siddiq and other people. And I'm very happy to that. We would contribute a lot to the rice production in the country. For the last 30 years, we could add about 60 million tons of extra rice to our food basket through hybrid rice technology. Dr. Gaud was a prolific writer. He had made about 300 papers. He was asking us to always write papers. He took me as a RA in sorghum project. Whenever I'm free, he used to give some data. Swami, there's data, he's in chickpea, write a paper. Like that, he used to encourage the people in publication. Sir, when I was the director of the IRR in Hyderabad, during 8 years of my tenure, I published about 80 bulletins on different aspects of rice. This was all because of your encouragement and guidance. I think Dr. Gaud also has a lot of qualities. People say retired, but not tired. He's one example. And same is with me also. I retired in 2014, but still not a single day has gone without my work. In the first 4 years, I worked for Biocrop Crop Science. In the last 6 years, I've been working with Ankur seeds. I think it's all training given by them that we are always working hard. One more thing I must tell, it is not scientific. Teacher is not just giving you lectures and go back. He has to frame the whole shape of our life. One thing I found him in the money manager. He was a very good money manager. The money reverse are the governments very, very strict in spending money. There are very good lessons that we learn from you. But this helps us a lot in our life. Last but not the least, I meditate almost every day. This is my part of my routine because I've got a lot of time now. I follow the breathful meditation.
At the end of the meditation session, 2 or 3 minutes we devote for giving gratitude to the people who have helped in your life. So whenever I do and close my eyes, your picture comes as my teacher and mentor. It's a great thing. That gives me a lot of peace. And this also shows how a teacher can play a bigger role to impact the life of the students. Like me, I think my 2 friends are there. I was the first student. Dr. Sadananda is coming the second student. Third is Dr. Sripad Bhatt. They have been all guided by him. Sir, we are very grateful to you for shaping our career. Thank you very much. I also thank Dr. P.L. Patil and his team to plan this kind of a very big event and also giving me a chance to speak few words. Thank you very much. Thank you, sir, for sharing your experiences. Next, I'll call upon Dr. Virakmat Vishranta Pradhana Vidyani, IIHR Bengaluru. Oh, you read, sir. Okay, sir. Okay. Dr. Sadanand ನಿವೃತ್ತ ಅರಣ್ಯಾಧಿಕಾರಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. Respected sir, madam, many dignitaries, many of my Shishya Bandhus, we are all proud to be the students of Dr. Siddiq. Dr. Gaud. Dr. Siddiq was my next teacher, which Dr. Viraktamata also made a reference. But Dr. Gaud took me to Dr. Siddiq. So that is what I always be the part of that. So the topics, when we were discussing what should we speak, one of the things we discussed was how did, as a teacher, how did he shape our career? See, I spent, out of my 50 years of service, about 15, 16 years in ICAR as a rice breeder. But then I separated into the private sector, where I started leading R&D institutions. And also the main focus was on delivery of products on time and as required by the consumers. The consumer-oriented plant breeding was the initial mantra which was given to me by you, sir. As a student, one of the things I learned from you is to employ our knowledge for the betterment of the society. And whenever we had an interaction, you always used to say it should lead to something else, something useful to the society. So though I didn't continue as an academician, but I took a different route. But my purpose was always, there's a so-called, what is called as lab-to-land, transfers. So I have been able to, cultivate his guidance, his views, in shaping many of R&Ds in the private sector, including the multinationals. And the whole idea was, how do we develop products which are required at the earliest and deploy them for the successful deployment of those products to the benefit of the farming community. So one of the things which he was always, my respected thing which I wanted to share as one of the secrets, one of the things he was always used to respect intellect. Intellect has to be recognized and fostered by the teachers. This was one of the things everybody talks about, but he is one of the standing example. I don't know how many of you know that, except maybe Dr. Kurvin Shetty, who is here sitting. I had completed my MSc first year, completed my qualifying exam. I was ready to complete my thesis. I went and saw my field. I don't know. Even now it is a mystery. And they were all homogeneous.
I didn't know what to do, because to restart the program, it would have taken a couple of more years. I came to Dr. Saab, told him, sir, I will not be able to continue because I want to quit and I'm going because of this is the situation. And as usual, in his amicable style, he said, Hucha, ಏನಂತ ಹೇಳ್ತಿದ್ದೀನಿ ನೀನು? ಇದೇನು ಕ್ರಾಸಿಂಗ್ ಅದು ಬರ್ದಿದ್ರೇನು ಅಲ್ಲಿಂದೇನು ಲೈಫೇನು ಎಂಡ್ ಆಗೋದಿಲ್ಲ. You take a challenge and do something. I'll make some arrangement for you. That time, fortunately, Kuruvin Shetty he had the crop F2 of his thing which has project work. He had raised the crop, and I think maybe within 4 hours, maybe 2-3 hours, I don't know whether he discussed with Kuruvin Shetty that time. He told me, you go there, take all observation, but how do you interpret that data? How do you make it as a thesis is your responsibility, but go and do it. Okay. And that was the life he gave me there. Otherwise, I wouldn't have been here, definitely. So that was the one which, the secret, he encouraged me looking at, he taught me that, I deserve that type of support, and he gave me that, and I am here what I am today because of that particular thing. And the second incident was, I completed, me and Viraktamat, both of us competed and got into ASP Senior Fellowship, which was one of those prestigious those days for PhD. And then I came back and told him, sir, we have been selected. He said, this is an opportunity for you to go to IRI. Don't mess it up. Complete your thesis, work hard, get into IRI. Sir, that was your thing. And then I completed my MSc. I think maybe I'm the first student during those days to complete MSc within 2 years in the Agriculture Botany department. And then I also got into IRI for my PhD. That was the strength. And this is what I'm saying is, as Viraktamat was talking about, he was looking, a different personality outside. That's a very apt example of coconut. But the people who are with him, he knows how is that Malai, right? That's the thing, wherever we had. And the other thing is, he taught me as an individual, I think maybe to all of you, to go deeper into the subject. The grinding was so much. Either you are making slides, or you are preparing for your assignment, or preparing for your seminar, or even for a qualifying examination. I think many of you would have faced him. And nothing is easy. Okay? Even slides, 100 slides are to be there and finalized for 1 mark or 2 marks. But that is 100 slides has to be done. Similarly, your assignments and everything has to be that. Hours together, presentation, and somebody told, the fear of getting into the seminar thing was the one he moved 3.5 or 4 years, 4 hours, and at the end of the 4:30, maybe at 4:15 or 4:20, before he leaves the thing, he said, repeat it. Till that time, no one thing, anything. That's how it used to be as a grinder. Similarly, I think many of you have faced his qualifying exam also. So the whole idea was to give us that, grinding, and also would share with you in the examination and other things, the difference between the highest marks and the lowest marks would have been 1.5 marks. If I have written very well, it would have been 14.5. If somebody has written thing, it would have got 12.5 to 13. Nobody has failed that way. But he always used to say, "Yen bardidyo anta," for a 12.5 person, he remark, "Now bandre, continue mado." This is the only thing, that's all. The message what we used to get is only that. But that is how we were grinded and taken it. So the rigorous assessment of the, is something which you have told us. Assessment, very critical assessment of things. That helped me in building my career, also building my team wherever I went.
So I inculcated many of these things. I never looked at what is the result they gave. How is a person and what was his intention while doing it. If it is positive, if it was going well, that's how I encourage my people. Failure is everywhere. Failure is not is a crime. But approach to the problem is always the best. I mean, to be looked at and promoted. And that is what you taught me, sir, and that is what I am here. And today I'm retired, but we have a small startup which is also based on his own vision of developing new type of genotypes. And incidentally, I think Rektamat told that he came back in the 73 and then started the cytogenetics lab. He wanted to start cytogenetics lab. And of course, my senior is here, Kurvin Shetty. He was his first student on cytogenetics. And then we followed, and then there was a group of people who did it on cytogenetics. And when I went to IRI, we were, as soon as we said that we are from Dharwad, we are Gauss student, we had a different status. Because as if, we are coming from an organization which has, highly regarded in outside. That is what you made us, sir. Thank you very much. So I wish you all, and as yesterday somebody, as Vishwanath was telling yesterday, we want to be with you when you are celebrating 100 years of your birthday. We thank you very much. Thank you, Patil sir, for all the things, and thank you for the organizers to give us this opportunity to share some of my views. Thank you very much. Thank you, sir. Now, feelings of well-wishers and students of Dr. J.V. Gowda, sir. ಸೊ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ದಯವಿಟ್ಟು ಭಾಳ ಸಂಕ್ಷಿಪ್ತವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೇಕು, ಯಾಕಂದರೆ ಬಹಳಷ್ಟು ಜನರು ಅನಿಸಿಕೆ ಹಂಚ್ಕೊಳ್ಳಿಕ್ಕೆ ಬರಲಿದ್ದಾರೆ. ಸೊ ಈಗ ಮೊದಲಿಗೆ ಡಾಕ್ಟರ್ ಅಶೋಕ್ ದಳ್ವಾಯಿ ಯಾರು ಓಕೆ ಪ್ಲೀಸ್ ಸರ್. ಡಾಕ್ಟರ್ SR ಭಟ್ ಅವರು ತಮ್ಮ ಅನಿಸಿಕೆ ಹಂಚ್ಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. Sorry, I think to have just got inserted. सर्वेभ्यो गुरुभ्यो नमः. ಆದರಣೀಯ और ಆದರ್ಶ ಗುರುಗಳಾದ ಶ್ರೀ JV ಗೌಡರಿಗೆ ತಮ್ಮ 88ನೇ ವರ್ಷದಲ್ಲಿ ಕಾಲಿಕ್ಕಿರುವ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ನೀವು 108 ವರ್ಷ ಹೀಗೆ ಆರೋಗ್ಯವಾಗಿ ಬಾಳಿರೆಂದು ದೇವರಲ್ಲಿ ಪ್ರಾರ್ಥಿಸಿದೆ. ಮುರುಘಾ ಮಠದ ಸ್ವಾಮೀಜಿಯವರು ನಮ್ಮ ಮಧ್ಯದಲ್ಲಿದ್ದರು. ನನಗನ್ನಿಸಿದಾಗೆ ಸ್ವಾಮೀಜಿಯವರು ಇಲ್ಲಿರೋದು ಒಂದು ಸಾಂಕೇತಿಕವಾಗಿಲ್ಲ, ಇದೊಂದು ಸೂಕ್ತವಾಗಿತ್ತು. ಯಾಕೆಂದರೆ ನಮ್ಮ ಜೆನೆಟಿಕ್ಸ್ ಅಂತ ಫೀಲ್ಡ್ ಇದೆಯಲ್ಲ, ಇಟ್ ಸ್ಟಾರ್ಟೆಡ್ ಫ್ರಮ್ ಎ ಮಾಂಕ್. ಈಗ ಜೆನೆಟಿಕ್ಸ್ ಅಂದರೆ ನಾವು ಏನೇ ತಿಳ್ಕೊಳ್ತೀವಿ, ಕರ್ಮ, ಯು ಇನ್ಹೆರಿಟೆಡ್ ಕರ್ಮ ಅಂತ ಹೇಳ್ತಾರಲ್ಲ. ಈಗ ಜೆನೆಟಿಕ್ಸು ನಾವು ಅಷ್ಟು ಮುಂದುವರೆದಿದ್ದೇವೆ, ಜೀನ್ ಎಡಿಟಿಂಗ್ ಹೋಗ್ಬಿಟ್ಟಿದ್ದೇವೆ. ನಾವೇ ದೇವರು ಬರೆದಿದ್ದನ್ನು ತಿದ್ದುವ ಪರಿಸ್ಥಿತಿಗೆ ಬಂದಿದ್ದೇವೆ. ಇದು ಭಾಳ ಭಯಂಕರ ವಿಪರೀತಕ್ಕೆ ಹೋಗ್ಬಿಟ್ಬೋದು. ಅದಕ್ಕಾಗಿ ನಮಗೆ ಸ್ವಾಮೀಜಿಯವರ ಸಾನ್ನಿಧ್ಯ ಅವಶ್ಯ ಇತ್ತು ಈ ಕಾರ್ಯಕ್ರಮಕ್ಕೆ. ಇದನ್ನು ವಿಚಾರ ಮಾಡಿದಂಥ ಅರೇಂಜ್ ಮಾಡಿದಂಥ PL ಪಾಟೀಲ್ರಿಗೆ ನಿಮ್ಮೆಲ್ಲರ ವತಿಯಿಂದ, ನನ್ನ ವತಿಯಿಂದ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ನಾನು ಪ್ರಥಮ ಬಾರಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ, ಯಾಕೆಂದರೆ ನಾನು ಇಷ್ಟು ವರ್ಷ ಕಂಪ್ಲೀಟ್ ದಿಲ್ಲಿಯೊಳಗಿದ್ದರಿಂದ ಇವತ್ತು ತಪ್ಪಾದರೂ ಪರವಾಗಿಲ್ಲ, ಗುರುಗಳೇ ಎದುರಿ ತಪ್ಪಾದರೂ ಯಾವುದು ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ನಿರ್ಧಾರ ಮಾಡಿ ಇದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ. ಹಾಗಾಗಿ ನಮಗೆ ಹೇಳ್ತಾರಲ್ಲ, ಸೈನ್ಸ್ ವಿದೌಟ್ ರಿಲಿಜನ್ ಈಸ್ ಲೇಮ್, ರಿಲಿಜನ್ ವಿದೌಟ್ ಸೈನ್ಸ್ ಈಸ್ ಬ್ಲೈಂಡ್. ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದಾಗೆ ಇವೆರಡನ್ನು ಕೂಡಬೇಕು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲವೇ ಮೇಳವಿಸೆ ಜಸವೋ ಜನಜೀವನಕ್ಕೆ ಮಂಕುತಿಮ್ಮ ಅಂತ DVಜಿಯವರು
ಇವತ್ತು ನಾವು ಅದನ್ನು ಯಾವಾಗಲೂ ಇಟ್ಕೊಳ್ಬೇಕು. ನಾನು 3rd ಜನರೇಷನ್ ಸ್ಟೂಡೆಂಟ್. ಜೆನೆಟಿಕ್ಸ್ ಒಳಗೆ 3 ಜನರೇಷನ್ ಇದ್ದರೆ ಬೇಕಾದಷ್ಟು ಇಂಟರ್ಪ್ರಿಟೇಷನ್ ಮಾಡ್ಬೋದು. ಅದು 3rd ಜನರೇಷನ್ ಅಂದರೆ ಇಟ್ಸ್ ಓನ್ಲಿ ಕನ್ಫರ್ಮೇಟ್ರಿ. ಈಗ ಆಲ್ರೆಡಿ ನಮಗೆ 1-2 ಜನರೇಷನ್ ಹೇಳಿದ್ದಾರೆ, ಈಗ ನಾನು 3ನೇದು ಹೇಳೋದು ಕನ್ಫರ್ಮೇಟ್ರಿ. ಅಂದರೆ ಇಟ್ ಕುಡ್ ಬಿ ಇವನ್ ಆಮಿಟೆಡ್. ಹಾಗಾಗಿ ಆದರೆ 1-2 ವಿಷಯ ಹೇಳಬೇಕು ಅಂದರೆ, ಗೌಡ್ರಿಗಿದ್ದ ಪ್ಯಾಷನ್ ಐ ಹ್ಯಾವ್ ನಾಟ್ ಸೀನ್. I was in IRI, I was abroad, I was in Canada as well as UK. ಈ ರೀತಿ ಪ್ಯಾಷನ್ ಇದ್ದು ಬಹಳ ಅಪರೂಪ ಕಾಣೋದು. ಸೊ ದ್ಯಾಟ್ ಅನದರ್ ಈಸ್ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ. ಇವ್ರ ಹತ್ರ ಒಂದು ಬಾರಿ ಮಾತಾಡಿದ ಮೇಲೆ ಶಿಷ್ಯರೇ ನನಗನ್ಸಾಗಿ ಇವರಿಗೆ ಇಲ್ಲಿದ್ದಕ್ಕಿಂತ ಇನ್ನೂ ಎಷ್ಟೋ ಏಕಲವ್ಯರಿದ್ದಾರೆ. ಯಾಕೆಂದರೆ ಅವರು ಒಂದು ಬಾರಿ ಮಾತಾಡಿದ್ರೆ ಸಾಕು, ಯು ಬಿಕಮ್ ಹಿ ಸ್ಟೂಡೆಂಟ್. ಇನ್ನೊಂದು ನಾನು ಸ್ಲೈಡ್ ಶೋ ಒಂದು 4-5 ಸ್ಲೈಡನ್ನು ತೋರಿಸ್ಬೇಕು ಅಂತಿದ್ದೆ. ಕ್ಯಾನ್ ಐ ಹ್ಯಾವ್ ಸ್ಲೈಡ್ ಶೋ ಪ್ಲೀಸ್? ಅಲ್ಲಿ ಆಲ್ರೆಡಿ ಲೋಡ್ ಮಾಡಿದ್ದೀವಿ, ಅಲ್ಲಿ ಲೋಡ್ ಮಾಡಿದ್ದೀನಿ. ಅವರಿಗೆ ಹೇಳು, ಅಲ್ಲಿದೆ ನೋಡಿ. ಹಾಂ, ಓಕೆ. ಯಾಕೆಂದರೆ ನಾವು 3 ಬೇರೆ ರೀತಿಯಿಂದ ಹೇಳಬೇಕು ಅಂತ ವಿಚಾರ ಮಾಡ್ಕೊಂಡಿದ್ವಿ. My title is When I Heard My Guru's Whispers. Next. ನಾನು ಮೂರನೇ ಸ್ಟೂಡೆಂಟ್ ಆಗಿದ್ದೆ MScಗೆ. ಸದಾನಂದ ಅವ್ರ ಸ್ಟೋರಿ ಹೇಳಿದ್ರು, ನನ್ನ ಸ್ಟೋರಿ ಬೇರೆಯೇ. ಯಾಕೆಂದರೆ ಗೌಡ್ರ 3ನೇ ಸ್ಟೂಡೆಂಟ್ ಆದಾಗ ಅವರು ಮ್ಯಾಚೂರ್ ಆಗಿದ್ರು ಅನಿಸ್ತದೆ ನನಗೆ. ಯಾಕೆಂದರೆ I am the first MSc student perhaps who has published 3 papers and completed in 2 years. And in fact, when I became a teacher in IRI, I tried to emulate him but could not match. I could only publish 1 paper from my MSc students. So I think that's the distinction. I had the benefit. ಅದೇ ಹೇಳ್ತಾರಲ್ಲ, 3ನೇ ಮಕ್ಕಳಿಗೆ ಯಾವಾಗಲೂ ಜಾಸ್ತಿ ಇದಿರ್ತಾರೆ ಅಂತೇಳಿ. I think I was fortunate. After MSc, I directly went for ARS, and I was in Sugarcane Institute. Sugarcane is tougher than coconut to crack. So, and as an MSc student, I was put a question that try to find out inbreeding. ಅದೇನಾಯಿತು ಅಂದರೆ, ಒಂದು ಇದರಲ್ಲಿ ಶುಗರ್ಕೇನ್ದೊಳಗೆ ವೇರಿಯೇಷನ್ ಇಲ್ಲ ಅಂತ ಹೇಳಿದ್ರು, ಇನ್ಬ್ರೀಡಿಂಗ್ ಆಗಿದೆ ಅಂತ ಹೇಳಿದ್ರು. ನಾನು ಇನ್ಬ್ರೀಡಿಂಗ್ ಡಿಪ್ರೆಷನ್ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳಿದ್ರು. ನೀನೇ ಮಾಡಪ್ಪ ಅಂತ ಚಾಲೆಂಜ್ ಬಂತು. ದೆನ್ ಐ ವೆಂಟ್ ಬ್ಯಾಕ್ ಆ್ಯಂಡ್ ಲುಕ್ಡ್ ಎಟ್, ಐ ವೋಂಟ್ ಗೋ ಇನ್ ಟು ದ ಡೀಟೇಲ್ಸ್. ಇದರೊಳಗೆ ಆಸ್ಟ್ರೇಲಿಯಾದವ್ರು ಹೇಳಿದ್ರು, ನಾವು 10,000 ಪ್ರಾಜೆನೀಸ್ BC ಬ್ಯಾಕ್ರಾಸ್ ಪ್ರಾಜೆನೀಸ್ 2nd ಜನರೇಷನ್ ಮಾಡಿದ್ದೇವೆ. ಇನ್ಬ್ರೀಡಿಂಗ್ ಡಿಪ್ರೆಷನ್ ಇದೆ, ಬೇರೆ ಇದಕ್ಕೆ ಕ್ರಾಸ್ ಮಾಡಿದ್ರು ಬರ್ತಾ ಇದೆ, ಯಾಕೆ ಅಂತೇಳಿ. ದೆರ್ ಇಸ್ ನೋ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬಿಟ್ರು. I spent 1 year and went to all places, IRI. Ultimately, I found something in Potato Institute. I took 1 week's leave and went on personal this one and tried to study. ಯಾಕೆಂದರೆ ಲಿಟ್ರೇಚರ್ ಇರಲಿಲ್ಲ. I cracked the problem. The problem was 2N gametes was coming. 2N gametes ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಎಲ್ಲ ರಿಪೋರ್ಟ್ ಮಾಡಿದ್ದಾರೆ 1940ಇಂದ, ಬ್ರೆಮರ್ ಆ್ಯಂಡ್ ಆಲ್. ಅಲ್ಲಿ ಅವ್ರ ಪೇಪರ್ ನೋಡಿದಾಗ ಗೊತ್ತಾಯಿತು, 2nd division ರೆಸ್ಟಿಟ್ಯೂಷನ್ ಆಗುತ್ತೆ, ಎಂಡೋ ಡುಪ್ಲಿಕೇಶನ್ ಆಗುತ್ತೆ. ಅದರ ಜೆನೆಟಿಕ್ ಇಂಟರ್ಪ್ರಿಟೇಷನ್ ಮಾಡಿ ಫಸ್ಟ್ ಟೈಮ್ ಐ ಗೇವ್ ದಿಸ್ ಕಾನ್ಸೆಪ್ಟ್. ಅಟ್ ದ್ಯಾಟ್ ಟೈಮ್ ಐ ವೆಂಟ್ ಟು ಇಂಡಿಯಾದೊಂದು 4 ಬರೆಗೆ ತೋರಿಸಿ ಯಾರಿಗೂ ಅರ್ಥನೇ ಆಗಲಿಲ್ಲ. ಐ ವೆಂಟ್ ಟು ಪೂನಿ, ಪ್ರೊಫೆಸರ್ ಪೂನಿ, ಬಿಕಾಸ್ ಐ ವೆಂಟ್ ಟು PhD ಅಟ್ ದ್ಯಾಟ್ ಟೈಮ್, ಬರ್ಮಿಂಗ್ಹ್ಯಾಮ್. ಅವ್ರಿಗೆ ತೋರಿಸ್ದೆ ನಾ ಹೀಗೆ ಬರೆದೇನೆ ಅಂತೇಳಿ. He said, immediately sent it for publication. Only one reply came, why nobody thought about it? And I got an invitation from Queensland, Australia to join them. Of course, I didn't. So, e-cytogenetics insight came from him. This is when I heard the whisper of Dr. Gaud. The second one, next one please. Then this is the story of IRI. We were a group under Professor Chopra working on cytoplasmic mass sterility. We built up more than what is required CMS lines.
and restorers. In some cases, we could not get restorers. And one of the puzzles was we had all kinds of phenotypes. Anthers converted to petals, this and that, and only not to make it too technical. ಅದನ್ನು explanation ಮಾಡೋದು ಕಷ್ಟ ಆಯಿತು. One surprising thing was we had one restorer which could restore all. How is it possible? Germans ಬಂದಿದ್ರು, ಅವ್ರು ಕೇಳಿದ್ರು, ಇದು ಸಾಧ್ಯ ಇಲ್ಲ, there is something wrong ಅಂತ ಹೇಳಿದ್ರು. So I undertook, next one please. And we made a complete analysis of mitochondrial genome and as well as nuclear genome. We found that all these have the same one ORF108 ಅಂತ ಹೇಳಿ ಒಂದು ವಿಶೇಷವಾದ ಪ್ರೋಟೀನ್ ತಯಾರಾಗ್ತಿತ್ತು. That when it expressed, if it expressed in the early stages, it will change the anthers to petals. If it happened later, it would only cause gametophytic sterility. Right? And this was a puzzle which nobody knew, and I was invited to Japan to present this, and we wrote a joint paper also subsequently, a review paper on this. So in doing this analysis, again I heard the whisper of Dr. Gaud. It would not have been possible without this sort of solid grounding and grinding in the first year of in the MSc. Because I did PhD from Birmingham, where there was no coursework. Everything was done by you, and incidentally, my guide did not know what I was doing. It was entirely yours. He said, if I'm stuck, he would take me to Rothamsted, he would take me to Plant Breeding Institute, those times. We went to Aberystwyth, and when I went there, the surprising thing was, oh, you are getting much better result than us. That's the sort of training that I had here, thanks to you. And finally, the next one, please. I had the good fortune of working with my guru's guru, Professor Swaminathan, and also Professor Chopra. Another personality. The two people, I think, have lots in common. Everybody has said most of the things. One thing that I would say about Dr. Gauds is always well turned up, just like Professor Chopra. Because that is another quality that I really personally admire about him. I was associated with this 15th Genetic Congress Trust, and as an executive, this one I had to plan the program. We chalked up it, next one please, teachers training program. School teachers we train. Even now we have, like yesterday itself we had this one, I could not. And I used to sit in, I had planned all the classes and this one lectures, and I took IRI teachers, but they were used to teaching for the PhDs or MScs. Teaching undergraduate was impossible. I used to sit in each and every class saying that, no, you have done this mistake, that mistake. Out of that came out this, genetics on a maize cob, a teaching tools for schools. Firoj Hussain used to take classes, he used to bring 1 or 2 cobs and show. Then I one day asked him, Firoj, why are you only showing these 2 traits only you can show on a maize cob? Have you not thought of? Then we sat and we made all this. You can show almost 24 different basic principles of genetics on a maize cob. This is the first time ever, because once the idea came, then we got all the mutants from this one, we assembled them, we demonstrated this. In fact, the second lower bottom is specifically, again, when I heard your whisper. I was asked to give a lecture, seminar, first seminar on paramutation by Brink. There was an annual review, and I was asked to read. It was impossible for me to understand what it is. And that one, again, I put it here. Paramutation. Much later, it came to be what we call as the silencing, gene silencing. So we could demonstrate. Next one, please. See, some of these, I'm putting all the various things that you can demonstrate. Next one, please. Yeah. Now coming finally, we all celebrate and forget. Dr. Gaud has set such a high standard and a foundation. I think
we have to perpetuate this legacy. I have a few suggestions. I cannot really make recommendations. As a humble student, let us, Dr. Katagiri was narrating, let us make an oral history library here. There are so many people with so many experiences. Please develop a plan, interview them, record them. Let us establish an oral history tradition here. This is extremely important. As Dr. Sadananda ಹೇಳಿದಾಗೆ, we need to find, train and retain. Because ಏನಾಗುತ್ತೆ ಅಂದರೆ ನಮಗೆ ಆ ಏರಿಯಾದ ನೋಡಿದ್ವಿ, some of the best students ನಾವು ರಿಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲೋ ಹೋಗ್ಬಿಡ್ತಾರೆ. They are assets elsewhere. In fact, many of my students are in US, UK and everywhere. They say that only couple of days back I had a request from a Chinese professor, send me one more Naresh. Naresh is my student who is in China now. So we have to also retain people. I think Professor Gaud did that, trying to get some of them. Dr. Kurvanshiti is here. So that is another thing that we need to do. Otherwise, I knew Professor Mohan Ram very, very closely. So we see what has happened to Delhi University today. Such an outstanding institute in tissue culture, as well as histology and embryology. Hardly anybody is there. Finally, my another suggestion is work for all-round personality development. ನಾವೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಒನ್ ಡೈಮೆನ್ಷನ್, ಸೈನ್ಸ್ ಆ್ಯಂಡ್ ಸೈನ್ಸ್, ಈ ಮತ್ತೇನು ಗೊತ್ತೇ ಇಲ್ಲ. ಗೌಡ್ರು ಹಾಗೆಲ್ಲ, ನನಗನ್ಸಾಗಿ ಗೌಡ್ರು ತಬಲಾ ಬರೆಸ್ತಿದ್ರು. ಐ ಥಿಂಕ್ ಇವನ್ ನೌ ಹಿ ಡಸ್. So we need to develop multiple talents and we need to nurture. And finally, ಅಲ್ಲಮ ಪ್ರಭು ಅವರು ಹೇಳಿದಾಗೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ನಿಮಗೆಲ್ಲ ಗೊತ್ತಿರಬೇಕದು. ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ ಉದ್ದಾಗಿದೆ, ಅದನ್ನು ಹೇಳೋದಿಲ್ಲ. ನಮಗೆ ಸೈನ್ಸ್ ಜೊತೆಗೆ ಕೃಷಿ ವಿಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಕೃಷಿ ವಿಜ್ಞಾನವೂ ಬೇಕು ಇದೇ ರೀತಿ. ಅದಕ್ಕಾಗಿ ಸ್ಟೂಡೆಂಟ್ಸಿಗೆ ಸಪ್ರೇಟಾಗಿ ಕೋರ್ಸ್ ಮಾಡಬೇಡಿ. ಯಾಕೆಂದರೆ ಇನ್ ಬರ್ಮಿಂಗ್ಹ್ಯಾಮ್ ದೆರ್ ವಾಸ್ ಎ ಟ್ರೆಡಿಷನ್, ಎವ್ರಿ ಫ್ರೈಡೇ ಈವ್ನಿಂಗ್ ಎಕ್ಸ್ಟ್ರಾ ಮ್ಯೂರಲ್ ಅಂತ ಇರ್ತಿತ್ತು. ಯಾರು ಬೇಕಾದ್ರೂ ಹೋಗಿ ಕೂತ್ಕೋಬೋದು. ಆಲ್ ಸೀನಿಯರ್ ಫಿಲಾಸಫರ್ಸ್ ವುಡ್ ಕಮ್ ಆ್ಯಂಡ್ ಟಾಕ್ ಅಬೌಟ್ ಸಮಥಿಂಗ್ ಆರ್ ದಿ ಅದರ್ ಆ್ಯಂಡ್ ಡಿಸ್ಕಸ್. ಇಟ್ ವಾಸ್ ಎನ್ ಓಪನ್ ದಿಸ್ ಒನ್ ಆ್ಯಂಡ್ ಐ ಯೂಸ್ ಟು ಅಟೆಂಡ್. ಮೋಸ್ಟ್ ಆಫ್ ಮೈ introduction to extracurricular readings and these things came from those sort of things. I think ಆ ರೀತಿಯಿಂದ ಇದು ಮಾಡಿ ಎ ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ದಿಸ್ ಈಸ್ ಮೈ ಸಜೆಷನ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ನಮ್ಮ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. Thank you, sir. Now, I'll request Dr. Ashok Dalwai, IAS Officer, Chairman, Doubling of Farmers' Income, Minister of Agriculture, Government of India, to express few words about Dr. J.V. Gowda, sir. All the respected elders here and the youngsters, it's my privilege here to be standing before you to pay respects to one of our greatest teachers, Dr. J.V. Gaud. Hereafter I would refer to him as Guru and not call him by name because that's not our culture. So let's all first give one big ovation to our Guru. And if we recall those Gurukuls, the mother of that Gurukul was as important as the Guru himself. If, sir, you have succeeded, it is because of Madam. So first let's give her a big clap.
our university, our college, our campus has been a Gurukul, where the students were molded by great teachers like you, sir. I'm not a direct student of you, but then during our days, I'm here to speak on behalf of my other friends from 1975-79 batch here. During our time, the college campus was known by certain names of professors. If we went outside, they would say, this is Dr. J.V. Gaud campus, Dr. Seturao campus, Dr. S.V. Patil campus. So the college was known by you people. You were the pillars. And it was known as Dr. Menshinkai campus. So the teachers made this campus. And people like me would admire you from distance. You were always well dressed. You were one of the few who came by car to the campus. And as you walked on the road, the students would give way. Today I understand the students are on the mobile, they don't bother for teachers. But when you walked, the students would give way, the even younger assistant professors would give way. So that was the kind of respect you had on the campus. And my batch, we were third year at that point of time, we were in section B, and we were sitting on the ground floor below your department. And Dr. Venugopal was to come and teach us cytogenetics. That day he had not come for some reason. So sir was walking and he saw lots of noise in the class. Then he came and asked us, what was your class and who was supposed to come? We said so and so. He said, okay, it doesn't matter, I will take the class. So he took one full class for us. And we remember so much of cytogenetics even to this day, the way he taught us extempore. That means he was a fund of knowledge. And we enjoyed so much. And some of our classmates like Shishal Rotti and all, even to this day when we get together, they remember you and mimic you, the way you taught us cytogenetics in that particular class. Such an impact and impression you would make. And my personal interaction with sir comes from being the member of the student association. After the emergency, we had elections for the first time. There was a lot of noise. It had ended up in a police case, and sir was chief advisor. So myself and Shripad, who was our president, unfortunately is no more. So we went to our director instruction then, Dr. S.V. Patil sir, and told him, sir, we would like to start our activities. He said, don't come to me, go to Dr. J.V. Gaud. This was his instruction. So we came to you, and you advised us what to do. And you told us, okay, you also have an interaction with Professor of Soil Science. We had an interaction, and then we had the best of activities throughout the year, thanks to your umbrella support to us. And then it was much later, I met him when you became the Vice Chancellor. I was in service by that time. I was a still young officer. I had come to call on sir and congratulate him. I met him in the old building, and he was so kind to make me sit down and talk. And he was so happy that I came to call on him. So these are all little remembrances. Then it was little, after many years, once again I met him at village Mamdapur in Gokak Taluk. There we have a matha, Mauna Mallikarjun Swami's matha. That's near my village, Kausalgi. So I had been called, and sir also had been called, because he had made a contribution to the matha. So there I was surprised to see, because my impression was at the college that sir is not into all these things. He is a very strict scientist, disciplinarian. But I was so surprised to see that he was there into Adhyatma.
And then we had half a day together. And then I saw different personality of sir. So as you are saying, he's an all-rounded personality who displays that aspect at different junctures. As we saw from his student days, he has been participating in different activities. So the fact that hundreds and thousands of students, even today after so many years of him leaving the campus, remember him, and not just in words, but are willing to put their money where the mouth is, shows the kind of respect and regards he has earned. The very fact that former vice chancellors who are his students, former scientists who are his students, and various people from different parts of the world are here, it goes so much to say how one teacher can leave an imprint on the minds and personalities. Even in IRI, the old people remember sir. When I used to go earlier to IRI campus, I used to hear that we had people like him. Dr. K.C. Remat and J.V. Gaud are two teachers remembered on IRI campus because they were asked to come and take classes even at IRI campus. This is what I was told. Dr. K.C. Remat sir was my teacher in the economics department. When I went there, they were just remembering two people from our campus who were invited many a time to take classes there. So such is the impact and the kind of influence you have had. We have learned so much from you, your discipline, your diligence, your commitment, professionalism, and more important is what a guru really needs, to be extremely universal. You never differentiated anybody based on any denomination. This was your reputation, sir. What better tribute can a teacher earn that you just gave importance to intellect, hard work, sincerity? And I heard to people like Dr. Sadanand saying how he was taken out from the trouble that he was facing as a research student. Only a confident teacher can do it. Only a passionate teacher can do it. Only a kind, compassionate, ethical teacher can do it. Because you understood what the parents' problems may have been, what the problems of a student may have been. Sir, we are really grateful to you. And we all know that but for that quirk of destiny, you would have been the Director General of ICAR. There is no doubt about it. You would have become Vice Chancellor once again. You would have become the Deputy Director General of ICAR. And nobody could have stopped you from becoming the Director General. But it was simply a quirk of destiny. And whenever I think of it personally, I recall another legend of Odisha, the former Chief Minister Biju Patnaik. I'll tell you the reason. He was the Chief Minister in 1961. From 1961 to 63 he was the CM and again became Chief Minister in 1989, out of 27 years. In 1963 there was some scandal and some case filed against him. You know, the statement he gave before the commission was that my secretary is not responsible anyway for this. Though actually there was a fault to the secretary in putting up the file, he gave one statement to the commission that the secretary of the department is in no way responsible for this. Whatever wrong has happened, it is my responsibility. Now tell me how many such people are there who can shoulder that responsibility and protect the officer. So similarly, I know in your case also, you told the commission that everything is my responsibility. Even though the commission was willing to say, all right, let's close it, but you said, no, I stand by what I have done. That's your courage and conviction, sir. Somebody else may have simply
put the blame on somebody else and gone away with. And whatever happened, nobody can say that there was any negative thing that you did. It was that you are trying to build a university on the patterns of USA, UK, where you pick up anybody you want who is best of the teacher, not for any other thing. But our country is still not prepared for that. Here we still have to go by procedures. But here you wanted to go by merit, go by capabilities and capacity. I think, as far as I know, that was the only issue. And look at that, today we have a situation where hardly any vice chancellor anywhere in the country, not only in Karnataka, I've seen everywhere, hardly any vice chancellor is able to appoint people. By the time he starts, poor man, there is so much of pressure on him, they are not able to do it. But within a short period, you were able to appoint nearly 500 people. But for that, possibly, today, our university would have been bereft of any teacher. All those who you appointed are at the helm of affairs today. I think, sir, that was a courage and conviction. So therefore, all of us must really remain grateful to you. And you have continued with that kind of same approach to life. Even if somebody else would have morally broken down. But here we see our Guru in the same straight forwardness, the same stiffness, same discipline, and the same way of talking. For him, everybody is same. So thank you, sir, for all that you have given to so many of us here. And you will be the inspiration for other teachers. So that culture will continue. And we respect Madam also. Otherwise, but for her, sir, you would not have been able to do this thing. So it is equally to her credit and the family. And I would agree with Dr. Shripad Bhatt that this university and our Vice Chancellor, who is very committed, who has taken the lead in organizing this, can we make a museum of all our former professors and who have been great people? There can be pictorial representations, their oral records, and their life. Because it is professors who make the university, not the buildings. So I think it is still time we can build a library, museum, where the professors are celebrated, and so that they continue to be examples for all times to come. So thank you very much, sir, and on behalf of all of us here, we pay our due respects to you. We will remember you always, and we remain grateful. Thank you, sir. ಧನ್ಯವಾದಗಳು ಸರ್. ಈಗ ಡಾಕ್ಟರ್ KP ವಿಶ್ವನಾಥ್, ವಿಶ್ರಾಂತ ಕುಲಪತಿಗಳು, ರಾಹುರಿ ವಿಶ್ವವಿದ್ಯಾಲಯ, ಮಹಾರಾಷ್ಟ್ರ, ಇವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಬಹುಶಃ ಇವತ್ತು ನನ್ನ ಜೀವನದಲ್ಲಿ ಒಂದು ಇಡೀ ಜೀವನದಲ್ಲಿ ನೆನಪಿಟ್ಟುಕೊಳ್ಬೇಕಾದಂಥ ದಿನ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನಾನು ಧಾರವಾಡಕ್ಕೆ ಬಂದಾಗ ನಮ್ಮ ಗುರುಗಳಾದ ಜಯಗೌಡರ ಮನೆಗೆ ಹೋಗಿ ನಾವು ಕಾಲಿಗೆ ನಮಸ್ಕಾರ ಮಾಡಿ ಒಂದು ಆಶೀರ್ವಾದ ಮಾಡಿ, ನಿಮ್ಮ 100ನೇ ಹುಟ್ಟಿದ ಹಬ್ಬನ ನಾವು ಆರೋಗ್ಯವಾಗಿ ಬಂದು ಆಚರಿಸ್ಬೇಕು, ಆ ಥರ ಆಗಂಗೆ ನೀವು ಆಶೀರ್ವಾದ ಮಾಡಿ ಅಂತ ಹೇಳಿದೆ. ಅದನ್ನು ಬಹುಶಃ ಸ್ವಾಮಿಗಳು ಕೂಡ ಹೇಳಿದ್ರು, ಸದಾನಂದ ಅವರು ಹೇಳಿದ್ರು. ನನ್ನ ಆ ಇಚ್ಛೆ ಬಹುಶಃ ಅದು ಪೂರೈಸುತ್ತೆ ಅಂತ ಭಗವಂತನ ಪ್ರಾರ್ಥಿಸ್ತೇನೆ. ಏನೋ ಎಲ್ಲದಕ್ಕೂ ಹೇಳ್ತಾರೆ, ಒಂದು ಪೂರ್ವ ಜನ್ಮದ ಅಥವಾ ನಮ್ಮ ಹಿರಿಯರು ಮಾಡಿದ ಪುಣ್ಯ ಫಲನೋ ಏನೋ. ನಾನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ BSc ಅಗ್ರಿ ಮಾಡಿ 1976ರಲ್ಲಿ ಇಲ್ಲಿ MScಗೆ ಸೇರಿದಾಗ
ಸರ್ ಪ್ರೊಫೆಸರ್ ಆಗಿದ್ದರು. ನಾನು ಗೈಡ್, ನನಗೆ ಧೂಳಪ್ಪನವ್ರ ಸ್ಟೂಡೆಂಟು. ನಾನು ಕೌಪಿ ಮೇಲೆ, ಅಲಸಂದೆ ಮೇಲೆ ಲಿಂಕೇಜ್ ಸ್ಟಡೀಸ್ ಇದು ಮಾಡ್ತಾಯಿತ್ತು. ಆವಾಗ ನಂದು ಸ್ವಲ್ಪ ಅವಾಗ ಲಿಂಕೇಜ್ ಮೇಲೆ ಇದು ಮಾಡ್ಬೇಕಾದ್ರೆ ಧೂಳಪ್ಪನವರು ವಾಸ್ ಒಂಥರ ಅದು ಲಿಂಕೇಜ್ ಫಾರ್ಮುಲಾ ಇದು ಮಾಡಬೇಕಾದ್ರೆ ಅವರು ಕೊಡರು. ಇವರು ಹೇಳ್ತಾಯಿದ್ರು ನನಗೆ, ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಗುತ್ತಿ, ಹೋಗಿ ಇದು ಮಾಡು ನೀನು, ಜಸ್ಟ್ ಸಿ ದಟ್ ಯು ವಿಲ್ ಗೆಟ್ ಇಟ್ ಅಂತ ಹೇಳಿ. ಕರ್ನಾಟಕದ 5 ವಿಶ್ವವಿದ್ಯಾಲಯ, ರಾಯಚೂರು, ಧಾರವಾಡ, ಬೆಂಗಳೂರು ಮತ್ತು ಶಿವಮೊಗ್ಗ, ಅಂದರೆ ಹಿರಿಯೂರಿನಲ್ಲಿ 37 ವರ್ಷ ಸೇವೆ ಮಾಡಿ ಯಾವುದೋ ಒಂದು ಪುಣ್ಯದ ಫಲ ನನಗೆ. ನಾನು ಕೂಡ ಅಂದ್ಕೊಂಡಿರಲಿಲ್ಲ ನಾನು ವೈಸ್ ಚಾನ್ಸಲರ್ ಆಗ್ತೀನಿ ಅಂತ. ಅದು ಶಿರಡಿಯ ಒಂದು ಕರ್ಮಕ್ಷೇತ್ರದಲ್ಲಿ, ಸಾಯಿಬಾಬಾ ಅವರ ಕರ್ಮಕ್ಷೇತ್ರದಲ್ಲಿ ವೈಸ್ ಚಾನ್ಸಲರ್ ಆಗಿ ಇದು ಮಾಡಿದಾಗ ನಮ್ಮ ಗುರುಗಳ ಜೇವೇಗೌಡರು ಕೂಡ ಬಂದಿದ್ದರು. ಸೋರ್ಗಮ್ ಡೇ ಅಂತ ಮಾಡಿದ್ವಿ. ಆವಾಗ ಅವರ ಕಲೀಗ್ ಡಾಕ್ಟರ್ ಬಾಪಟ್ ಅವರು ಸಮಕಾಲೀನರು. ಆವಾಗ ಇದು ಮಾಡಿದ್ವಿ. ಯಾವತ್ತು ನಮ್ಮ ಗುರುಗಳಿಗೆ ಮತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ತರೋಂಥ ಡಾಕ್ಟರ್ ಪರಮೇಶ್ವರಪ್ಪ ಅವರು ಇದ್ದಾರೆ. ಅವರು ಮತ್ತು ಡಾಕ್ಟರ್ ಬೆಲ್ಲದವರು ಸಾಹೇಬರು ನಮ್ಮ ಯೂನಿವರ್ಸಿಟಿ, ನಾನು ಇಲ್ಲದೆ ಇರುವಾಗ ಎಲ್ಲ ಸ್ಟೇಷನ್ಗಳಿಗೂ ಹೋಗಿ ನೋಡಿಕೊಂಡು ನಮ್ಮ ಸೈಂಟಿಸ್ಟ್ಗಳನ್ನ ಮಾತಾಡಿಸ್ಕೊಂಡು ಬಂದು, ಬೆಲ್ಲದವರು ನನಗೆ 3-4 ಪುಟ ಪತ್ರ ಬರೆದಿದ್ರು. ನಮ್ಮ ರಾಜ್ಯದಿಂದ ಹೋಗಿ ಒಳ್ಳೆಯ ಹೆಸರು ತೊಗೊಂಡಿದ್ದೀರಪ್ಪ, ನಮಗೆ ಖುಷಿ ಆಗುತ್ತೆ, ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಅಂತ. ಆ ಥರ ಇದು ಮಾಡಬೇಕಾದ್ರೆ ನಮಗೆ ಇಲ್ಲಿ ದೊರೆತ ಶಿಕ್ಷಣ ಮತ್ತು ನಮ್ಮ ಗುರುಗಳ ಆಶೀರ್ವಾದ ಕಾರಣ ಅಂತ ನಾನು ಭಾವಿಸಿದ್ದೀನಿ. ಅಲ್ಲಿ ನಾನು ಇದ್ದ 5 ವರ್ಷದ ಕಾಲ ಒಂದು ಸಿನ್ಸಿಯರ್ ಆಗಿ, ದಳವಾಯಿ ಸಾಹೇಬರು ಕೂಡ ಬಂದಿದ್ದರು ನಮ್ಮ ಯೂನಿವರ್ಸಿಟಿನಲ್ಲಿ. ಅಲ್ಲಿ ನಾವು ಹೇಗೆ ಕೆಲಸ ಮಾಡ್ತಾಯಿದ್ವಿ ಅನ್ನೋದನ್ನೆಲ್ಲ ಇವತ್ತು ಕೂಡ ಜನ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಸ್ಟಾಫ್ ಮತ್ತು ನೆನೆಸ್ತಾರೆ. ಮತ್ತು ಕನ್ನೇರಿ ಮಠದ ಸ್ವಾಮಿಗಳು ಕೂಡ ಬಂದು ಅಲ್ಲಿ ಆಶೀರ್ವಾದ ಮಾಡಿದರು. ಹೆಚ್ಚಿಗೆ ಭಾಷಣ ಮಾಡೋದಕ್ಕೆ ಹೋಗಲ್ಲ. ನನ್ನ ಒಂದು ಇದಂದರೆ ನನ್ನ ಸೌಭಾಗ್ಯ ಇವತ್ತು ಎಲ್ಲ ಹಳೆಯ ಸ್ನೇಹಿತರುಗಳನ್ನ ಮತ್ತು ಸಹೋದ್ಯೋಗಿಗಳನ್ನ ಭೇಟಿ ಮಾಡೋಕ್ಕೊಂದು ಅವಕಾಶ ಆಯಿತು. ಇದೊಂದು ಸುಸಂದರ್ಭ ಸಂದರ್ಭ. ಈ ಮತ್ತೊಮ್ಮೆ ನನ್ನ ಇದಂದರೆ ನಾವೆಲ್ಲರೂ, ನಮಗೆ ಇದರಲ್ಲಿ ಒಂದು ಸ್ವಾರ್ಥ ಇದೆ. ಅಂದರೆ ಅವರ ಶತಮಾನ 100th ಇಯರ್ ಬರ್ತ್ಡೇ ನಾವು ಇದು ಮಾಡ್ಬೇಕಾದ್ರೆ ನಾವು ಅಲ್ಲಿವರೆಗೂ ಇರಬೇಕು ಅನ್ನೋ ಒಂದು ಆಸೆ. ಅದು ಪೂರೈಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಆ ಅವಕಾಶ ನಮಗೆ ಸಿಗಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಡಾಕ್ಟರ್ ಶಿವಣ್ಣ, ವಿಶ್ರಾಂತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಗುರುಗಳಾದ ಡಾಕ್ಟರ್ ಜೇವೇಗೌಡ ಅವರೇ ಹಾಗೂ ಮೇಡಮ್ ಗೌಡ ಅವರೇ, ಇಂದಿನ ಕುಲಪತಿಗಳಾದಂಥ ಮಾನ್ಯ PL ಪಾಟೀಲ್ರವರೇ, ಎಲ್ಲ ಜೇವೇಗೌಡರವರ ಹಿತೈಷಿಗಳೇ, ಆಹ್ವಾನಿತರೇ ಹಾಗೂ ಸ್ನೇಹಿತರೆ, ಈಗಾಗಲೇ ಸಾಹೇಬ್ರ ಬಗ್ಗೆ ಭಾಳಷ್ಟು ವಿಷಯಗಳನ್ನ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ಯಾಕೆಂದರೆ ಜೇವೇಗೌಡ ಇಸ್ ಜೇವೇಗೌಡ. ದೆರ್ ಇಸ್ ನೋ ಕಂಪ್ಯಾರಿಸನ್ ಅಟ್ ಆಲ್ ವರ್ಚುವಲಿ. ಆ ಕಂಪ್ಯಾರಿಸನ್ ನಾನಂತೂ ನೋಡಿಲ್ಲ, ತಾವ್ಯಾರಾದರೂ ನೋಡಿದರೆ ಹೇಳ್ಬೋದು. ಹಾಗಾಗಿ ದ ಜಿನೋಟಿಪಿಕ್ ಕಾಂಪೊಸಿಷನ್ ಆ್ಯಂಡ್ ದಿ ಥಿಂಕಿಂಗ್ ಆ್ಯಂಡ್ ದಿ ಆ್ಯಕ್ಟಿವಿಟೀಸ್ ಆ್ಯಂಡ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ದಿ ಅಡ್ಮಿನಿಸ್ಟ್ರೇಷನ್
ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ರೆಸ್ಟ್ ಆಫ್ ದಿ ಪೀಪಲ್. ಯು ಕೆನಾಟ್ ಕಂಪೇರ್. ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಅವ್ರು ಆ ರೀತಿ ಮಾಡ್ತಾಯಿದ್ರು, ಹಾಗೆ ಹೀಗೆ ಅಂತ ಹೇಳಿ. ಹಾಗಾಗಿ ಇಂತಹ ಒಂದು ಸುಸಂದರ್ಭವನ್ನು ಈಗಿನ ಕುಲಪತಿಗಳು ಮತ್ತು ಅವರ ಟೀಮ್ ಸೇರಿ ಮಾಡಿದೆ ಅಂದರೆ ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ಆಗಿಂದಾಗ್ಗೆ ಆಗ್ತಾಯಿದ್ದರೆ ಸಾಕಷ್ಟು ಜನಕ್ಕೆ ಒಂದು ಇನ್ಸ್ಪಿರೇಷನ್ ಬರ್ತದೆ. ಅದರಿಂದ ಅವರು ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ನನ್ನ ಒಂದು ಇಂಡಿವಿಜುವಲ್ ಆಗಿ ತಾವಿಗೆ ಹೇಳಬೇಕು ಅಂತ ಅಂದರೆ, ನಾನು ಬೆಂಗಳೂರಿನಲ್ಲಿ BSc ಹಾರ್ಟಿಕಲ್ಚರ್ ಫಸ್ಟ್ ಬ್ಯಾಚ್ ಮಾಡಿದ್ದು. ಅಲ್ಲಿಂದ ಆಕ್ಸಿಡೆಂಟಾಗಿ ತಂದಿಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಅಂತ ಧಾರವಾಡಕ್ಕೆ ಕೊಟ್ಟರು. ಇಲ್ಲಿ ಬಂದು ಮೊದಲನೇ ದಿವಸನೇ ಡಾಕ್ಟರ್ ಕಜ್ರಿ ಅವರು CSO ಇದ್ದರು. ಅವರು ನನ್ನನ್ನು ಫಾರಮ್ ಆಫೀಸ್ಗೆ ಅಲ್ಲಿ ಹೋಗಪ್ಪ ಅಂತ ಹೇಳಿ ಅಲ್ಲಿ ಹಾಕಿದ್ರು. ಅಲ್ಲಿ 3 ದಿವಸ ಇದ್ದೆ ಅಷ್ಟೇ. ಆ 3 ದಿವಸ ಆದ ನಂತರ ಇಮ್ಮಿಡಿಯೇಟಾಗಿ CSO ಆಫೀಸಿಂದನೇ ಕಾಲ್ ಬಂತು. ಗೊತ್ತು ತಮಗೆಲ್ಲ ಕಜ್ರಿ ಅವರು ಯಾವ ರೀತಿಯಾಗಿದ್ದರು, ಏನು ಅಡ್ಮಿನಿಸ್ಟ್ರೇಷನ್ ಹೇಗೆ ಅಂತ ಹೇಳಿ. ನೀನು ನನ್ನ ಸೋರ್ಗಮ್ ಸ್ಕೀಮಿಗೆ ರಿಸರ್ಚ್ ಅಸಿಸ್ಟೆಂಟ್ ಆಗ್ತೀವಿ, ಹೋಗಪ್ಪ ಅಲ್ಲಿಗೆ ಕೆಲಸ ಮಾಡು ಅಂತ ಹೇಳಿ. ನಾನು ಇಲ್ಲಿ ಬರ್ತಿದ್ದಂಗೆ ಕೇಳಿದೆ, ಸರ್ ನಾನು ಬ್ರೀಡಿಂಗ್ ಬ್ಯಾಕ್ಗ್ರೌಂಡ್ನೆಲ್ಲ ಹಾರ್ಟಿಕಲ್ಚರ್, ಯಾವುದಾನ ಹಾರ್ಟಿಕಲ್ಚರ್ನಲ್ಲಿ ಖಾಲಿ ಇದ್ದರೆ ಕೊಡಿ ಅಂತ ಹೇಳಿ ಕೇಳಿದೆ. ಆವಾಗ ಅಲ್ಲಿ ಖಾಲಿ ಯಾವುದೂ ಇಲ್ಲಪ್ಪ, ಇಲ್ಲಿ ಹೋಗಿ ಮಾಡು ಅಂದರು. ಹೋದೆ. ಅದೇನು ದೈವದೃಷ್ಟಿ ಏನೋ ಗೊತ್ತಾ, ನನ್ನನ್ನು ತಾನಾಗೆ ತನ್ನಲ್ಲಿ ಕರ್ಕೊಂಡೋಗಿ ಒಂದು ವಿದ್ಯಾಸಂಸ್ಥೆಗೆ ಬಿಟ್ಟಂಥ ಒಂದು ಅನುಭವ ಇವತ್ತಿನ ದಿವಸ ನನಗಾಗಿದೆ. ಯಾಕೆ ಅಂತಂದರೆ ಇಂತಹ ದಿಗ್ಗಜರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ಆ ಒಂದು ಸಂದರ್ಭದಿಂದಾಗಿ. ಒಂದೊಂದು ಸಾರಿ ಎಲ್ಲ ಆಕ್ಸಿಡೆಂಟಲಾಗಿ ಆಗ್ತಿರ್ತವೆ. ಏನೇನೋ ಆಕ್ಸಿಡೆಂಟಲಾಗಿ ಆದಾಗ ನಾವು ಅದನ್ನು ಭಾಳಷ್ಟು ಮಟ್ಟಿಗೆ ತಿರಸ್ಕಾರ ಮಾಡಬಾರ್ದು ಅಂತೇಳಿ ನನ್ನ ಒಂದು ಅನಿಸಿಕೆ. ಅದನ್ನೇನಾದರೂ ನಾವು ಅವತ್ತು ಬೇಡ ಅಂತೇಳಿ ಬೇರೆ ಕಡೆ ಹೋಗಿದ್ದಿದ್ರೆ ಪ್ರಾಬಬಲಿ ನಾನು ಇಲ್ಲಿ ಇಷ್ಟೊಳಗೆ ಬೆಳೀತಾನೂ ಇರಲಿಲ್ಲ, ಇಂತಹ ಸಜ್ಜನರ ಒಂದು ಸಹವಾಸನೂ ಸಿಗ್ತಿರಲಿಲ್ಲ, ಸದುದ್ದೇಶನೂ ಸಿಗ್ತಾ ಇರಲಿಲ್ಲ ಅಂತೇಳಿ ನಾನು ಒಂದು ಭಾವಿಸಿದ್ದೀನಿ. ಹಾಗಾಗಿ ಏನೇ ಒಂದು ಉತ್ತಮವಾದಂಥ ಕೆಲಸ ಮಾಡಬೇಕು ಅಂತ ಅಂದರೆ ಸಜ್ಜನರ ಸಹವಾಸ ಭಾಳ ಮುಖ್ಯ ಅಂತ ಹೇಳಿ ತಿಳಿದಂಥವ್ರು ಹೇಳ್ತಾರೆ. ಹಾಗಾಗಿ ಒಂದು ಜನರಲ್ ಸ್ಟೇಟ್ಮೆಂಟ್ ಹೇಳ್ತಾರೆ ತಿಳಿದಂಥ ಲಿಟ್ರೇಟ್ ಆ್ಯಂಡ್ ಅಕಾಡೆಮಿಷಿಯನ್ಸ್. Leadership is not being the best. Leadership is about making everyone else better. ಆ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಿದ್ದೆ ಆಯಿತು ಅಂದರೆ ಸಹಜವಾಗಿ ಇನ್ಸ್ಟಿಟ್ಯೂಷನಲ್ಲಾಗಿ ಯೋಚನೆ ಮಾಡ್ತೀವಿ, ಪರಿಸರದ ಬಗ್ಗೆ ಯೋಚನೆ ಮಾಡ್ತೀವಿ. ಈಗ ಬಂತು ಅಂದರೆ ಅವ್ನು ತನ್ನನ್ನು ತಾನೇ ಬೆಳೆಸ್ಕೊಂಡು ಮತ್ತೆ ಎಲ್ಲನೂ ಕೆಟ್ಟು ಹೋಗೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಆ ದಿಕ್ಕಿನಲ್ಲಿ ಜೇವಿಗೌಡರು ಏನೇ ತಮ್ಮ ಮೇಲೆ ಅಪವಾದಗಳು ಬಂದರೂ ಕೂಡ ಎಲ್ಲವನ್ನು ಬಿಟ್ಟು ವಿಶ್ವವಿದ್ಯಾನಿಲಯ ದೃಷ್ಟಿಕೋನದಿಂದ ಈ ಒಂದು ಸಂಸ್ಥೆಗೆ ಸಾಕಷ್ಟು ಲೆವೆಲಲ್ಲಿ ಒಳ್ಳೆಯ ಬುನಾದಿಯನ್ನು ಹಾಕಿದ್ದಾರೆ. ಯಾವಾಗಲೂ ಫೌಂಡೇಶನ್ ಚೆನ್ನಾಗಿರ್ಬೇಕಲ್ಲ, ನಾವು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ನೋಡಿ ಭಾಳ ಅಲ್ಲಿ ಇಲ್ಲಿ ಯೋಚನೆ ಮಾಡಿ ಅನಂತರ ತಂದು ಫೌಂಡೇಶನ್ ಮಾಡಿ ಅನಂತರ ಗೋಡೆ ಕಟ್ತೀವಿ. ಹಾಗಾಗಿ ಆ ಒಂದು ಆ್ಯಂಗಲಲ್ಲಿ ದಿ ಗುಡ್ ಫೌಂಡೇಶನ್ ಹ್ಯಾಸ್ ಬಿನ್ ಲೇಡ್ ಔಟ್. ಈಗಿರ್ತಕ್ಕಂಥವ್ರು ಏನು ಮಾಡಿದರು, ಯಾವ ರೀತಿಯಾಗಿದೆ ಮಾಡಿದ್ದಾರೆ, ಏನು ಮಾಡಿದೆ ಅನ್ನೋದು ಅವಲೋಕನ ಮಾಡ್ಕೊಂಡು ಮುಂದೆ ಹೋದರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಈಗಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಈಗ ನಾನು ಬರ್ತಿದ್ದಂಗೆ ಹಿಂದಿನವ್ರು ಏನೂ ಮಾಡಿಲ್ಲ, ಅವರು ಅಷ್ಟು ಕಿತ್ತಾಕ್ಬಿಟ್ರು, ಇಲ್ಲೇನೋ ಮಾಡೋಗ್ಬಿಟ್ರು, ಎಲ್ಲ ನಾನೇ ಮಾಡಿದ್ದೀನಿ ಹಾಗೆ ಹೀಗೆ ಅಂತೇಳಿ ಕೊಚ್ಕೊಂತಿರ್ತಾರೆ. ಅವೆಲ್ಲ ಎಲ್ಲರೂ ಏನೂ ಮಾಡ್ದಲೇ ಇಲ್ಲಿವರೆಗೂ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಧಾರವಾಡ ಕಾಲೇಜು ನಾನು ಬಂದಾಗ 77ರಲ್ಲಿ ಒಂದು ಮೇನ್ ಬಿಲ್ಡಿಂಗ್ ಅಷ್ಟೇ ಅಕ್ಕಪಕ್ಕದ ಹಿಡಿದಿದ್ದೀವಿ ಅಷ್ಟೇ. ಎರಡು ಜೀಪ್, ಸ್ವರ್ಗಮ್ದೊಂದು, ವಾಟರ್ ಮ್ಯಾನೇಜ್ಮೆಂಟ್ ಒಂದು, SV ಪಾಟೀಲ್ದ್ರ ಸಾಹೇಬ್ರದ್ದು ಅಂತ, ಆಮೇಲೆ ಸಾಹೇಬ್ರು ಒಂದು ಕಾರಲ್ಲಿ ಬರೋರು. ಇಷ್ಟು ವೆಹಿಕಲ್ ಬಿಟ್ಟರೆ ಇನ್ನು ಒಂದೊಂದು ಇವು ಕಾಣ್ತಿರಲಿಲ್ಲ ಇಲ್ಲಿ. ಇವತ್ತಿನ ದಿವಸ ನಿಲ್ಸೋಕ್ಕೆ ಜಾಗ ಇಲ್ಲ, ಎಲ್ಲೂ ಇಲ್ಲ. ಆ ರೀತಿಯಾದಂಥ ಬದಲಾವಣೆ ಆಗಿದೆ. ಬದಲಾವಣೆ ಪ್ರಕೃತಿ ನಿಯಮ ಆಗಲಿಕ್ಕೆ ಬೇಕು. ಆ ಬದಲಾವಣೆ ಯಾವ ರೀತಿ ಆಯಿತು, ಹೇಗಾಯಿತು, ಯಾರಿಂದ ಆಯಿತು ಅಂತೇಳಿ ಸ್ವಲ್ಪ ಅವಲೋಕನ ಮಾಡೋಂಥ ಒಂದು ನ್ಯೂನತೆಯನ್ನು ನಮ್ಮಲ್ಲಿತ್ತು ಅಂದರೆ ಅದರಲ್ಲೂ ಅಕಾಡೆಮಿಷಿಯನ್ಸ್ ಶುಡ್ ಬಿ ಒಂದು ದಿವಸ ನನಗೆ ನಾವು ಸ್ವರ್ಗಮ್ನಲ್ಲಿದ್ದಾಗ ಪರಮೇಶ್ವರ್ ಸಾಹೇಬರು ಇಲ್ಲೇ ಇದ್ದಾರೆ. ಆ ಒಂದು ಸನ್ನಿವೇಶದಲ್ಲಿ ನಾವು ಹೇಳಬೇಕು ಅಂತಂದರೆ, ಪರಮೇಶ್ವರಪ್ಪನವರು ಕುಲಕರ್ಣಿ ಸಾಹೇಬ್ರು ಇದ್ದಾರೆ ಆಕ್ಸಿಡೆಂಟಲ್ಲಿ ಇವತ್ತು ನೋಡಲಾಗಾಯ್ತು ಇಲ್ಲಿ ಸ್ವರ್ಗಮ್ನಲ್ಲಿ. ಇಷ್ಟೆಲ್ಲ ಜನಗಳು ಅವತ್ತಿನ ದಿವಸ ಯಾವ ರೀತಿಯಾದಂಥ ಒಂದು ಫೌಂಡೇಶನ್ ಹಾಕಿದ್ರು, ಹೊರಗಡೆ ಹೋದರೆ ಯಾವ ರೀತಿಯಾಗಿ ಜನ ಮಾತಾಡ್ತಿದ್ರು. ಸ್ವರ್ಗಮ್ ಟೀಮ್ ಧಾರವಾಡದಿಂದ ಬಂದಿದೆ.
ಅಂತ ಹೇಳಿ ಅಲ್ಲಿ ಅವಲೋಕನ ಮಾಡಲೇಬೇಕಾಗ್ತದೆ. ಆ ಒಂದು ಅವಲೋಕನೆಯನ್ನು ಅಲ್ಲಿ ಹೋಗಿ ನೋಡಿ ತಿಳಿದಾಗ ಮಾತ್ರ ಅರ್ಥ ಆಗ್ತದೆ. ಅಂಥ ಒಂದು ಫೌಂಡೇಶನ್ ಯಾರು ಮಾಡ್ತಾರೋ ಅದು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ಜೇವಿಗೌಡನ ಈ ರೀತಿಯಾಗಿ ಆಗಬೇಕು, ಒಂದು ಏನಾದರೂ ಮಾಡಬೇಕು ಅಂತೇಳಿ ನಾನು ಒಂದು 2-3 ತಿಂಗಳಿಂದ ಧಾರವಾಡಕ್ಕೆ ಬಂದಿದ್ದೆ. ಅವತ್ತು ನನಗೆ ಗದಿಗೆ ಮಠ ಭೇಟಿಯಾಗಿದ್ದರು. ಸಾಹೇಬ್ರ ಬಗ್ಗೆ ಏನಾದರೂ ಒಂದು ಮಾಡಬೇಕಲ್ರಿ ಧಾರವಾಡದಲ್ಲಿ ಅಂತೇಳಿ ಸುಮ್ಮನೆ ಹಿಂಗೆ ಕ್ಯಾಶುವಲಾಗಿ ಮಾತಾಡ್ತಾ ಅವತ್ತು ಮುಂದೆ ಹೇಳಿದ್ದೆ. ಅದಾಗಿ ಒಂದು 3 ತಿಂಗಳಲ್ಲಿ ಮೆಸೇಜ್ ನೋಡ್ತೀವಿ, ಒಂದಾದಮೇಲೆ ಒಂದು ಸಾವಿರಾರು ಮೆಸೇಜ್ ಮೊಬೈಲ್ನಲ್ಲಿ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೇಳಿ. ಅದನ್ನು ನೋಡಿದ್ದೇ ಆಯಿತು ಅಂದರೆ ಯಾವ ರೀತಿ ಅಂತ ಮನಶ್ಚಿಂತನೆ ಇದೆ, ಅವರ ಬಗ್ಗೆ ಇರತಕ್ಕಂಥ ಗೌರವ ಎಷ್ಟಿದೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತದೆ. ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು, ಕೆಲವರಿಗೆ ಅಷ್ಟೇ ಸಾಧ್ಯತೆ ಇದೆ. ಆ ದಿಕ್ಕಿನಲ್ಲಿ ಜೇವಿಗೌಡರ ಸಾಧನೆ, ಅವರ ಆಲೋಚನೆ ಅವರಿಗೆ ಅವರೇ ಸಾಟಿ, ಬೇರೆ ಯಾರು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಆ ದಿಕ್ಕಿನಲ್ಲಿ ಎಲ್ಲರೂ ಹೇಳಿದಂಗೆ ಇಷ್ಟೆಲ್ಲ ಆಗಿದೆ. ಇನ್ನೂ ನಾವುಗಳು ಕೂಡ 100ನೇ ವರ್ಷದ ಆಚರಣೆಯನ್ನು ನೋಡಬೇಕು, ಕಣ್ತುಂಬಿಸಬೇಕು ಅನ್ನೋ ನಮ್ಮ ಆಶಯ. ಅದುವರೆಗೂ ನಾವುಗಳೆಲ್ಲ ಇರ್ತೀವೋ ಏನೋ ಗೊತ್ತಿಲ್ಲ, ಇದ್ದರೆ ಅದಂತೂ ಒಂದು ಪುಣ್ಯ ಸಿಗಲಿ ಅಂತ ಹೇಳಿ ಒಂದು ಆಶಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ. ಸಾಹೇಬರಿಗೆ ಇನ್ನೂ ಒಳ್ಳೆಯದಾಗಲಿ, ಮೇಡಮ್ನವ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಸಂಸಾರಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಡಾಕ್ಟರ್ ಆರ್ ಹಂಚಿನಾಳ್, ವಿಶ್ರಾಂತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮೆಲ್ಲರ ಗುರುಗಳು ಹಾಗೂ ಹಿತೈಷಿಗಳು, ಮಾರ್ಗದರ್ಶಕರು ಮತ್ತು ನಾವೆಲ್ಲ ಈ ಒಂದು ಸ್ಥಿತಿಯಲ್ಲಿ ಇರಲು ಕಾರಣೀಭೂತರಾದಂಥ ನಮ್ಮೆಲ್ಲರ ಗುರುಗಳಾದ ಶ್ರೀಯುತ್ ಜೇವಿಗೌಡ ಸಾಹೇಬ್ರವರಿಗೆ ಹಾಗೂ ಮೇಡಮ್ ಸುಶಲಾ ಗೌಡವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಒಂದು ಅತ್ಯಂತ ಸುಂದರಮಯ ಕಾರ್ಯಕ್ರಮವನ್ನು ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇಂದು ಇದನ್ನು ನಾವು ಇಲ್ಲಿ ಕೂಡಲು ಒಂದು ಕಾರ್ಯಕ್ರಮ ಮಾಡಲು ಕಾರಣೀಭೂತರಾದಂಥ ನಮ್ಮ ಅತ್ಯಂತ ಉತ್ಸಾಹಿ ಹಾಗೂ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವವುಳ್ಳುವಂಥ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ರವರೇ, ನಮ್ಮ ಮತ್ತೊಬ್ಬ ಸ್ಟಾಲ್ವರ್ಟ್ ಅಂದರೆ ಅಡ್ಡಿಯಲ್ಲ, ನನ್ನ ಗುರು ಅಂದರೂ ಅಡ್ಡಿಯಲ್ಲ ಡಾಕ್ಟರ್ SA ಪಾಟೀಲ್ ಸಾಹೇಬ್ರವರೇ, ಹಾಗೂ ಇಲ್ಲಿದ್ದಂಥ ಎಲ್ಲ ಹಿರಿಯರೇ, ಡಾಕ್ಟರ್ JH ಕುಲಕರ್ಣಿ ಸಾಹೇಬ್ರವರೇ, ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇಂದಿನ ಈ ಸುಂದರಮಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಿಗೆ ಕೂಡುವಂತೆ ಒಂದು ಮಾಡಿದಂಥ ಈ ಒಂದು ಅಭಿನಂದನಾ ಸಮಿತಿಗೆ ಅನಂತ ಧನ್ಯವಾದಗಳನ್ನು ನಾನು ಇಲ್ಲಿ ಸಲ್ಲಿಸುತ್ತೇನೆ. ಇನ್ನು ಬಹುಶಃ ನನ್ನ ಸ್ವಂತದ ಮಟ್ಟಿಗೆ ಹೇಳಬೇಕಂದ್ರೆ ಡಾಕ್ಟರ್ ಜೇವಿಗೌಡ ಸಾಹೇಬರವರು ನಮಗೆ ಸರಿಯಾದ ಮಾರ್ಗದರ್ಶನ ಮಾಡದೇ ಇದ್ದರೆ ಬಹುಶಃ ನಾನು ಈ ಸ್ಥಿತಿಯಲ್ಲಿ ಇರ್ತಿದ್ನೋ ಇಲ್ಲೋ ಗೊತ್ತಿರಲಿಲ್ಲ. ಯಾಕಂದರೆ ನಾನು BSc ಅಗ್ರಿ ಆದಮೇಲೆ MSc ಜಾಯ್ನ್ ಆದಮೇಲೆ ಈ ಡಿಪಾರ್ಟ್ಮೆಂಟ್ದಿಂದ ಅಗ್ರಿಕಲ್ಚರ್ ಆಫೀಸರ್ ಪೋಸ್ಟ್ಗಳು ಬಂದು, ಅದೇ ರೀತಿ ಹಾಗೆ ಬ್ಯಾಂಕ್ ಆಫೀಸರ್ಸ್ಗೆ ಭಾರಿ ಡಿಮ್ಯಾಂಡ್ ಇತ್ತು. ಮತ್ತು ಈ ಫರ್ಟಿಲೈಸರ್ ಕಂಪ್ನಿ ಹೀಗೆಲ್ಲ ಬೇರೆ ಬೇರೆ ಕಂಪ್ನಿಗಳಿಗೆ ಭಾರಿ ಡಿಮ್ಯಾಂಡ್ ಇತ್ತು. ನನಗೂ ಸಹಿತ ಎಲ್ಲರ ಹಾಗೆ ನನಗೂ ಸಹಿತ ನೌಕರಿ ಬಂತು. ಅದನ್ನು ಸರ್ಗೆ ತೋರ್ಸೋಕ್ಕೆ ಹೋದರೆ ನನ್ನ ಎದುರುಗಡೆನೇ ಹರಿದು ಬಿಟ್ಟರು. ಹೋಗಿನಂತಂದ್ರೆ ಆವಾಗ ನನಗೆ ಗೊತ್ತಾಯಿತು, ಸರ್ ಇಲ್ಲ ನೀವು ಕಂಟಿನ್ಯೂ ಮಾಡಬೇಕು ಎಜುಕೇಷನ್ದಲ್ಲಿ ಅಂತ ಯಾಕೆಂದು. ಮತ್ತು ಅವರು ಬರೀ ಟೀಚಿಂಗ್ದಲ್ಲಿ ಅಷ್ಟೇ ಅಲ್ಲ, ರಿಸರ್ಚ್ದಲ್ಲಿನೂ ಸಹಿತ ಈಗಾಗಲೇ ತಾವು ಹೇಳಿದಾಗೆ ಭಾರಿ ಒಂದು ಇಂಟ್ರೆಸ್ಟ್ ತೊಗೋತಾ ಇದ್ದರು.
ಅವರು ಇಂಟ್ರೆಸ್ಟ್ ಎಷ್ಟಿತ್ತಂದರೆ, ಉದಾಹರಣೆ ಹೇಳ್ಬೇಕಂದ್ರೆ ನಾನು MSc ಅಗ್ರಿ ಮುಗಿಸೋದ್ರೊಳಗಾಗಿ ಅವರ ಅಂಡರ್ದಲ್ಲಿ 3 ಪೇಪರ್ಗಳನ್ನು ನಾನು ಬರೆದೆ. ಒಂದು ಪೇಪರ್ ಇಂಡಿಯನ್ ಜರ್ನಲ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್, ಭಾರಿ ಅವಾಗ ಒಳ್ಳೆಯದು, ಈಗಾದರೂ ಒಳ್ಳೆಯ ಹೆಸರು ಇದೆ ಅದಕ್ಕೆ, ಆ ಜರ್ನಲಲ್ಲಿ ಪಬ್ಲಿಷ್ ಆಯಿತು. ಉಳಿಕಿದ್ದು ನಮ್ಮದು ಮೈಸೂರು ಜರ್ನಲ್ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಂತೇಳಿ ಅವಾಗ ಒಂದು ಜರ್ನಲ್ ಇತ್ತು, ಅದರಲ್ಲಿ ಪಬ್ಲಿಷ್ ಆಯಿತು. ಅಂದರೆ ಅವರು ರಿಸರ್ಚ್ದಲ್ಲಿ ಇಷ್ಟು ಒಂದು ಒಳ್ಳೆಯ ಇಂಟ್ರೆಸ್ಟ್ ತೋರಿಸ್ತಾ ಇದ್ದರು. ಅದೇ ರೀತಿ ಒಂದು ಫೌಂಡೇಶನ್, ಈಗಾಗಲೇ SR ಭಟ್ ಅವರು ಹೇಳಿದ್ರು, ವಿರಕ್ ಮಠ್ ಅವರು ಹೇಳಿದ್ರು, ಸದಾನಂದ ಹೇಳಿದ್ರು, ಒಂದು ಫೌಂಡೇಶನ್ ಸರಿಯಾದ ಒಂದು ಬಿಲ್ಡಿಂಗಿಗೆ ಫೌಂಡೇಶನ್ ಇರದಿದ್ದರೆ ಆ ಬಿಲ್ಡಿಂಗ್ ಭಾಳಷ್ಟು ದಿವಸ ಉಳಿಯುವುದಿಲ್ಲ. ಅದೇ ರೀತಿ ಗುರುಗಳಾದ ಡಾಕ್ಟರ್ ಗೌಡ್ ಸಾಹೇಬ್ರವರು ನಮ್ಮೆಲ್ಲರಿಗೂ ಒಳ್ಳೆಯ ಒಂದು ಫೌಂಡೇಶನ್ ಕೊಟ್ಟಿದ್ದಕ್ಕಾಗಿ ನಾವೆಲ್ಲ ಒಂದು ಈ ಸಮಾಜಕ್ಕೆ ಒಂದು ಸೇವೆ ಸಲ್ಲಿಸಲು ಏನೋ ಸಾಧ್ಯವಾಯಿತು ಅಂತ ಹೇಳಿ ಬಯಸ್ತಾ ಇದ್ದೇನೆ. ನಾನು ಡಾಕ್ಟರ್ ಗೌಡ್ ಸಾಹೇಬ್ರವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಬರೀ 8 ಕುಲಪತಿಗಳನ್ನು ಕೊಟ್ಟಿಲ್ಲ, ಅಪಾರ ವಿಜ್ಞಾನಿಗಳನ್ನು ಅದೇ ರೀತಿ ಶಿಕ್ಷಕರನ್ನು ಸಹಿತ ಅವರು ಈ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರು ಬಹುಶಃ ಇಲ್ಲಿ ನಮ್ಮ ದೇಶದಲ್ಲಿರಬಹುದು, ಕರ್ನಾಟಕದಲ್ಲಿರ್ಬೋದು, ಬೇರೆ ದೇಶದಲ್ಲಿರಬಹುದು, ಆದರೆ ಅವರೆಲ್ಲರ ಒಂದು ಗುರುಗಳ ಪ್ರೇರಣೆಯಿಂದ ನಾವೆಲ್ಲ ಈ ಒಳ್ಳೆಯ ಒಂದು ಕೆಲಸ ಈ ಒಂದು ಸಮಾಜಕ್ಕೆ ಸಲ್ಲಿಸಲು ಸಾಧ್ಯವಾಗಿದೆ. ಇನ್ನು ಬರೀ ಕುಲಪತಿಗಳಷ್ಟೇ ಅಲ್ಲ, ಈ ಕೃಷಿ ICER ಏನೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್, ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಭಾಳಷ್ಟು ಜನ ಡೈರೆಕ್ಟರ್ಗಳು ಸಾಹೇಬರ ಒಂದು ಶಿಷ್ಯರೇ ಹೌದು. ಅದೇ ರೀತಿ ಹಳ್ಳಿಯಿಂದ ದಿಲ್ಲಿಗೆ ಹೋಗುವ ಅನ್ನುವ ಒಂದು ನಾವು ಹೇಳ್ತಾರಲ್ಲ, ಅದೇ ರೀತಿ ಬಹುಶಃ ಡಾಕ್ಟರ್ SA ಪಾಟೀಲ್ ಸಾಹೇಬರವರು ಮತ್ತು ನಾನು ಡೆಲ್ಲಿಯಲ್ಲಿ ಸಹಿತ ಒಂದು ಉಚ್ಚ ಸ್ಥಾನದಲ್ಲಿ ಇರಲಿಕ್ಕೆ ಪ್ರೇರಣೆ ಅಂದರೆ ಡಾಕ್ಟರ್ ಗೌಡ್ ಸಾಹೇಬ್ರವರು. ನಾನು ಹೋಗಿ ಚೇರ್ಪರ್ಸನ್ PPFR ಅಥಾರಿಟಿ ಆಗಿ ಜಾಯ್ನ್ ಆದ ಕೂಡಲೇ ಈ ಅಯ್ಯಪ್ಪನವರು ಬಂದು ನನ್ನ ಚೇಂಬರಿಗೆ ಬಂದು ಹೇಳಿದ್ರು, ಈ ಏನು ಈ ಕುರ್ಚಿಯಲ್ಲಿ ಕೂಡ್ತಾ ಇದೆಯಲ್ಲ, ಅಲ್ಲಿ MS ಸ್ವಾಮಿನಾಥನ್ ಸಾಹೇಬರವರು ಈ ಕೃಷಿ ಆಯೋಗದ ಒಂದು ಅಧ್ಯಕ್ಷರಾಗಿ ಅಲ್ಲೇ ಈ ಒಂದು ಫಾರ್ಮರ್ಸ್ ಕಮಿಷನದ್ದು ಇದು ಏನಪ್ಪ ಅಂತಂದ್ರೆ ವಾಲ್ಯೂಮ್ಸ್ ಬರೆದಿದ್ದಾರೆ, ನೀವು ಮೊದಲು ಹೋಗಿ ಅವ್ರು ಭೇಟಿಯಾಗು, ನಂತರ ಅದೇ ರೀತಿ ಕಸ್ತೂರಿ ರಂಗನ್ ಅವ್ರಿಗೆ ಭೇಟಿಯಾಗಬೇಕು, ಯಾಕಂದರೆ ಅವ್ರು ನಿಮ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂಥೇಳಿ. ನನಗೇನೂ ಗೊತ್ತಿರಲಿಲ್ಲ. ಹೋಗಿ ನಾನು ಇವರಿಗೆ MS ಸ್ವಾಮಿನಾಥನ್ ಸಾಹೇಬ್ರವ್ರಿಗೆ, ಸರ್ ನಾನು ತಮಗೆ ಭೇಟಿ ಆಗಲಿಕ್ಕೆ ಬರ್ತಾ ಇದ್ದೀನಿ ರೀ ಅಂತೇಳಿ. ನೀ ಬರಬೇಡ, ನಾನೇ ಬರ್ತಾ ಇದ್ದೀನಿ, ನಾನು ಬಂದಾಗ ನಿಮ್ಗೆ ಬಂದು ಭೇಟಿ ಆಗ್ತೀನಿ ಅಂತ ಹೇಳ್ತೀನಿ. ಅಂಥ ಒಂದು ಮ್ಯಾಗ್ನಾನಿಮಸ್ ಸ್ವಭಾವದವರು ನಮ್ಮ ಗುರುಗಳ ಹಾಗೆ. ಅವ್ರು ನಾನು ಕೇಳಿದ್ರು, ನೀನು PhD ಎಲ್ಲಿ ಮಾಡಿದ್ಯಾ, MSc ಎಲ್ಲಿ ಮಾಡಿದೆ ಅಂತ ಹೇಳಿ. ನಾನು ಧಾರವಾಡದಲ್ಲಿ ಮಾಡಿದೆ ಸರ್ ಅಂತ ಹೇಳಿದೆ. ನಿನಗೆ ಯಾರು ಗುರುಗಳಿದ್ದರು, ಯಾವುದ್ರ ಕೆಲಸದಲ್ಲಿ ಮಾಡಿದ್ರು, ಬಹಳ ಡೀಟೇಲ್ ಫ್ರೀ ಟೈಮ್ ಇತ್ತು ಕೇಳಿದ್ರು. ಸರ್ ನಾನು ಮೋನೋಜಮಿಕ್ ಅನಾಲಿಸಿಸ್ ಡ್ಯೂರಮ್ ಹೀಟ್ದಲ್ಲಿ ವರ್ಕ್ ಮಾಡಿದೆ. ಹಾಗಾದರೆ ನಿನ್ನ ಗುರುಗಳು ಬಹುಶಃ JV ಗೌಡ್ ಸಾಹೇಬ್ರವರು ಇರಬೇಕು ಅಂತ ತಕ್ಷಣವೇ ಹೇಳಿಬಿಟ್ರು ಅವರು. ಹೌದು ಸರ್ ಅಂತ ಅಂದಿನಿಂದ ಡೈರೆಕ್ಟ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ MS ಸ್ವಾಮಿನಾಥನ್ ಸಾಹೇಬ್ರವರು ಯಾವಾಗಲೂ ಬರ್ತಾಯಿದ್ರು. ಅದೇ ರೀತಿ ಅವರ ಇನ್ನೊಬ್ಬರು ಹಿತೈಷಿಗಳು ಡಾಕ್ಟರ್ RS ಪರೋಡಾ ಸಾಹೇಬ್ರವರು. ನಾನು ಯಾವಾಗಲೂ ಡೆಲ್ಲಿಗೆ ಹೋದಾಗೆ RS ಪರೋಡಾ ಸಾಹೇಬರು ಯಾವಾಗಲೂ ಸಾಹೇಬ್ರು ನೆನೆಸ್ತಾ ಇದ್ರು. ಅಂಥ ಒಂದು ಮಹಾನ್ ವ್ಯಕ್ತಿ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದ್ದರು ಅಂತ ಹೇಳ್ಕಿಂದೆ, ಇದು ನಿಮ್ಮ ಕೃಷಿ ವಿಶ್ವವಿದ್ಯಾಲಯ ಇಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂತ ಹೇಳ್ಕಿಂದೆ ಅವರು ಹಗಲೆಲ್ಲ ನನಗೆ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, 1995ನೇ ಇಸ್ವಿಯಲ್ಲಿ ನಮ್ಮ ವೀಟ್ ಬಿಲ್ಡಿಂಗ್ದು ಇನಾಗರೇಷನ್ ಟೈಮ್ದಲ್ಲೂ ಸಹಿತ ಅವರು ಈ ಒಂದು ಶಬ್ದವನ್ನು ಉಪಯೋಗ ಮಾಡಿದ್ರು. ನಿನ್ನೆ ನಾನು ಡೆಲ್ಲಿಯಿಂದ ಬರುವಾಗ ಡಾಕ್ಟರ್ JP ಟಂಡನ್ ಅಂಥೇಳಿ ಪ್ರೊಜೆಕ್ಟ್ ಡೈರೆಕ್ಟರ್ ಇದ್ದರು, ಭಾಳ 11 ವರ್ಷ ಪ್ರೊಜೆಕ್ಟ್ ಡೈರೆಕ್ಟರ್ ಇದ್ದರು. ಅವ್ರ ಹತ್ತಿರ ನಾನು ಹಾಗೆ ಹೋಗಿದ್ದೆ. ಹೋದ ಕೂಡಲೇ ಮೊದಲು ಅವ್ರು ಹೇಳಿದ್ರು, ನನ್ನ ನಮಸ್ಕಾರಗಳನ್ನು ಡಾಕ್ಟರ್ JV ಗೌಡ್ ಸಾಹೇಬ್ರವ್ರಿಗೆ ತಿಳಿಸು ಅಂತ ಹೇಳ್ಕೊಂಡು ನಾನು ಈ ಒಂದು ಸಂದರ್ಭದಲ್ಲಿ ಅವರ ನಮಸ್ಕಾರಗಳನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಈಗ ವೇಳೆ ಅಭಾವ ಭಾಳ ಇದೆ. ಸರು ನಿಜವಾಗಲೂ ಬರೀ ಒಂದು ಅವರು ಭಾಳ ಸ್ಟ್ರಿಕ್ಟ್ ಇದ್ದರೂ ಹೌದು, ಭಾಳ ಡಿಸಿಪ್ಲಿನ್ಡ್ ಪರ್ಸನ್ ಇದ್ದರೂ ಹೌದು, ಆದರೆ ಅವರು ಬಹಳ ಕೈಂಡ್ ಹಾರ್ಟೆಡ್ ಇದ್ದರು ಅಂತ ಹೇಳ್ಕಿಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಅವರು ಬರೀ ನಮ್ಮ ವಿದ್ಯಾಭ್ಯಾಸಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಬಟ್ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಸಹಿತ ಭಾಳ ಸಿನ್ಸಿಯರ್ ಆಗಿದ್ದರು ಅಂತ ಹೇಳ್ಕೊಂಡು ನಾನು ಹೇಳಿ ಬಯಸ್ತಾ ಇದ್ದೀನಿ. ಈಗ ಸರ್ ನಾನು ಆ ಮಾತನ್ನು ನೆನೆಸ್ಕೊಳ್ತಾ ಇದ್ದೀನಿ. 1982ನೇ ಇಸ್ವಿಯಲ್ಲಿ ನನ್ನ ತಂದೆ ತೀರ್ಕೊಂಡ್ರು. ನಾನೆಲ್ಲ ನಾನಿರೋದು ಬಿಜಾಪುರದಲ್ಲಿದ್ದೆ, ನಮ್ಮ ಅಣ್ಣ ಬೇರೆ ಕಡೆ ಇದ್ದರು. ಆ ಟೈಮ್ದಲ್ಲಿ ಬರೀ ನಮ್ಮ ತಮ್ಮ ಒಬ್ಬನೇ ಇದ್ದ. ಅವಾಗ ಸರಿಗೆ ಗೊತ್ತಾದ ತಕ್ಷಣ
ಅವನು ತಮ್ಮ ಮನೆಗೆ ಕರ್ಕೊಂಡೋಗಿ ಇಟ್ಟುಕೊಂಡು ಇಮಿಡಿಯೇಟ್ಲಿ ನಮ್ಮ ಮೆಸೇಜ್ ಕೊಟ್ಟರು. ಮರುದಿವಸ ಮುಂಜಾನೆ 5 ಗಂಟೆ ಬಂದು ನಾವು ನಮ್ಮ ತಂದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು. ಆ ಟೈಮ್ದಲ್ಲಿ ಸರ್ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡಿದರು. ಅಂದರೆ ಅವರು ಬರೀ ಒಂದು ಗುರುಗಳ ಸ್ಥಾನದಲ್ಲಿ ಅಷ್ಟೇ ಅಲ್ಲ, ಎಲ್ಲ ರೀತಿಯಿಂದಲೂ ಸಹಿತ ಸ್ವಂತ ಒಬ್ಬ ಮನೆಯವರಾಗಿ ಸಹಾಯ ಮಾಡಿದ್ರು ಅಂತೇಳಿ ನಾನು ಇಲ್ಲಿ ನೆನಪಿಸ್ತಾ ಮತ್ತೊಮ್ಮೆ ನಮ್ಮ ಗುರುಗಳಿಗೆ ಆಯುರಾರೋಗ್ಯ ಮತ್ತು ಒಳ್ಳೆಯ ಜೀವನ ಸಾಗಲಿ ಮತ್ತು ನಾವೆಲ್ಲ ಅವರು 100 ವರ್ಷಕ್ಕಿಂತ ಹೆಚ್ಚಿಗೆ ಬದುಕುವಂತೆ ದೇವರು ಅವರಿಗೆ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ಚಿಂದ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಈ ಅಭಿನಂದನಾ ಸಮಿತಿಗೆ ನಾನು ರಿಕ್ವೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇದು ಅಭಿನಂದನಾ ಸಮಿತಿಯ ವತಿಯಿಂದ ಪ್ರತಿ ವರ್ಷ ನಮ್ಮ ಗುರುಗಳ ಒಂದು ಜನ್ಮದಿನದ ಅಂಗವಾಗಿ ನಾವು ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕಿಕೊಂಡ್ರೆ ಮತ್ತು ಒಳ್ಳೊಳ್ಳೆಯ ತಜ್ಞರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಲಾಭ ಆಗುವ ಹಾಗೆ ಏನಾದರೂ ಕಾರ್ಯಕ್ರಮ ಹಾಕ್ಕೊಂಡ್ರೆ ಅದು ಭಾಳ ಅನುಕೂಲ ಆಗುತ್ತೆ. ಮತ್ತು ಈ ಅಭಿನಂದನಾ ಸಮಿತಿಯ ದತ್ತಿ ಅದನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರೆ ಚಲೋ ಆಗ್ತದೆ ಅಂತ ಹೇಳಿ ನಾವೆಲ್ಲ ಆ ದತ್ತಿಗೆ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಕುಲಪತಿಗಳಿಗೆ ತಾವು ಈ ಇನಿಷಿಯೇಷನ್ ತೊಗೊಳೋದಕ್ಕೆ ನಿಮಗೂ ಸಹಿತ ಧನ್ಯವಾದಗಳನ್ನು ಹೇಳಿಸಿ ಮತ್ತೊಮ್ಮೆ ಗುರುಗಳಿಗೆ ನಮಸ್ಕಾರ ಮಾಡಿ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಡಾಕ್ಟರ್ JH ಕುಲಕರ್ಣಿ, ವಿಶ್ರಾಂತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಯಾಕಂದರೆ ಇದು ಹೊಟ್ಟೆ ಹಸಿದ. ಸರ್ ಇನ್ನೂ ಮಾತಾಡಬೇಕು. ಅವ್ರೇನೊಂದು ಫೌಂಡೇಶನ್ ಹಾಕಿದರು, ಆ ಫೌಂಡೇಶನ್ನಿಂದನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಮುಂದೆ ಬಂದೆ. ಒಂದು ಬಿಲ್ಡಿಂಗ್ ಆಲ್ರೆಡಿ ತಯಾರಿತ್ತು, ಬರೀ ಸುಮ್ಮನೆ ನಡ್ಕೊಂಡು ಹೋದ್ರೂ ಸುದ್ದ ಕೆಲಸ ಆಗಿಬಿಡ್ತಿತ್ತು. ಹೇಳಿದರು ಅವ್ರ ಫೌಂಡೇಶನ್ 500 ಎಂಪ್ಲಾಯ್ಮೆಂಟ್ಸ್ ಮಾಡಿದರು. ಆ ಎಂಪ್ಲಾಯೀಸ್ ಏನಿದ್ದರು ದೇ ವೇರ್ ದಿ ಸೋರ್ಸ್ ಆಫ್ ಸ್ಟ್ರೆಂಗ್ತ್ ಫಾರ್ ಮೀ. ಐ ನೋ ದಿ ಎಫಿಷಿಯನ್ಸಿ ಇನ್ ದಿ ಟೀಚಿಂಗ್ ಕೆಪಾಸಿಟಿ ಆಫ್ ದಿ ಸ್ಟಾಫ್ ದಟ್ ಹಿ ರಿಕ್ರೂಟೆಡ್. It was easy for me to go through the period which I spent here as Vice Chancellor. And also I had an opportunity, although not directly as a student or as a colleague rather. ಅವರು ಇಲ್ಲಿ ಯೂನಿವರ್ಸಿಟಿ ರಿಟೈರ್ ಆದಮೇಲೆ ನಾನು ಬಂದದ್ದು. ಬಟ್ ಆದರೂ ಅವರ ಒಂದೇನು ಮಾರ್ಗದರ್ಶನ ಮೇಲಿನ ಮೇಲೆ ಭೇಟಿ ಆಗ್ತಿದ್ವಿ. ಹಿ ವಾಸ್ ಅ ಗುಡ್ ಫ್ಯಾಮಿಲಿ ಫ್ರೆಂಡ್. ಇನ್ಸಿಡೆಂಟ್ಲಿ ನಮ್ಮ ತಂದೆಯವರು ಮತ್ತು ನಮ್ಮ ಕಾಕ ಅಂಕಲ್ ಇಬ್ಬರು ಅವ್ರ ಜೊತೆಗೆ ಕೆಲಸ ಮಾಡ್ಯಾರ. ನಮ್ಮ ಫಾದರು ಅವ್ರ ಜೊತೆಗೆ ಅಗ್ರಿಕಲ್ಚರಲ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ಯಾರ. ಆಮೇಲೆ AK ಕುಲಕರ್ಣಿ, ಮೈ ಅಂಕಲ್, ಆಲ್ಸೋ ವರ್ಕ್ಡ್ ವಿತ್ ಹಿಮ್ ಆ್ಯಸ್ ಅ ಸೆಕ್ರೆಟರಿ ಹಿ ವಾಸ್. ಸೊ ದಟ್ಸ್ ಹೌ ದಿ ಫ್ಯಾಮಿಲಿ ಲಿಂಕ್ ಆ್ಯಂಡ್ ದಿ ರಿಲೇಷನ್ಸ್ ಹ್ಯಾವ್ ಬೀನ್ ಡೆವಲಪ್ಡ್. ಹಿ ಹ್ಯಾಸ್ ಬೀನ್ ಆಲ್ವೇಸ್ ಅ ಗೈಡಿಂಗ್ ಫೋರ್ಸ್ ಫಾರ್ ಮೀ. ನಾನೇನು ಯಾವಾಗಲೂ ಇದು ಇಲ್ಲ, ಹಿಂದೆ ಇದ್ದುಕೊಂಡು ಯಾವಾಗಲೂ ಒಂದು ಥರದ ಮಾರ್ಗದರ್ಶನ, ಏನು ನಡೆದಪ್ಪ. ಯಾವತ್ತೂ ನನಗೆ ಅವರು ಪ್ಲೂರಲ್ ಕರೆದಿಲ್ಲ, ಏನಪ್ಪ JH ಅಂತಲೇ ಕರೀತಿದ್ರು. ಸೊ ಅದರಿಂದೇನು ಒಂದು ಇದಲ್ಲ, ಆತ್ಮೀಯತೆ ಮೇಡಮ್ ಜೋಡಿ ಅದು ಎಲ್ಲರ ಜೋಡಿ ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ದಿ ಪೀರಿಯಡ್ ವಿಚ್ ಐ ಸ್ಪೆಂಟ್ ಎಕ್ಸಾಕ್ಟ್ಲಿ 20 years later. He was VC from 86 to 89. I was VC from 2006 to 2009. So exactly 20 years later, nothing had changed. The foundation that he laid was a smooth sailing for that.
Even now, I should say that the university has a name for the foundation that he has laid down. So I compliment you, sir, and as all expect that we should be, nobody is mortal, but immortal. Actually, we wish that you live for 100 years, and we celebrate the similar fashion your 100 years. ಮೇಡಮ್ ಅವರು ಕೂಡ ನನ್ನ ತಾಯಿ ಥರನೇ ನೋಡ್ಕೋತಾರೆ. ನಾನು ನಮ್ಮ ಮಿಸ್ಸಸ್ ಯಾವಾಗಲೂ ಅವ್ರ ಕಡೆ ಹೋದಾಗ ಅವರು ನಮಗೇನು ಬೇರೆ ಅನಿಸೋದಿಲ್ಲ, ದೂರ ಅನಿಸೋದು ಎಲ್ಲ ಅಣ್ಣ ಅಥವಾ ಅಕ್ಕ ನೋಡ್ದಂಗೆ ಅನಿಸ್ತದೆ. ವಿತ್ ದೀಸ್ ಫ್ಯೂ ವರ್ಡ್ಸ್ ಐ ಥ್ಯಾಂಕ್ ಹಿಮ್ ವೆರಿ ಮಚ್ ಆ್ಯಂಡ್ ಐ ವಿಶ್ ದಟ್ we continue to celebrate in his memory many things, and he will be a good, guiding force for us. I thank Dr. P.L. Patil also and all others for giving an opportunity for me. Thank you very much. ಇನ್ನೂ ಸಾಕಷ್ಟು ಮಾತಾಡಿದ್ದಾರೆ. ಒಂದು ವಿನಂತಿ ಏನಂದರೆ, ಸಮಯ ಅಭಾವದಿಂದ ಮಾತನಾಡುವವರು ನೇರವಾಗಿ ವಿಷಯವನ್ನು ಪ್ರಸ್ತಾಪ ಮಾಡಿ ತಮ್ಮ ಮತ್ತು ಗೌಡರ ಜೊತೆ ಇದೊಂದು ಸಂಬಂಧವನ್ನು 2 ನಿಮಿಷದಲ್ಲಿ ಹೇಳಿ ಮುಗಿಸ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ ಡಾಕ್ಟರ್ ನೇಮಿ ಚಂದ್ರಪ್ಪ, ಡೀನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು, ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯ ಮೇಲಿರುವ ಡಾಕ್ಟರ್ ಜೆ ವಿ ಗೌಡ ಅವರೇ ಮತ್ತು ಶ್ರೀಮತಿ ಜೆ ವಿ ಗೌಡ ಅವರೇ ಹಾಗೂ ನಮ್ಮ ಕುಲಪತಿಗಳಾದ ಪಿ ಎಲ್ ಪಾಟೀಲ್ ಅವರೇ ಹಾಗೂ ಎಲ್ಲ ಗಣ್ಯರೇ, ನನಗೆ ಅವಕಾಶ ಸಿಗ್ತತೆ ಇಲ್ಲ ಅಂದ್ಕೊಂಡಿದ್ದೆ. ಬಿ ಸಿ ಅವ್ರು ಹೇಳಿದರು ರಾಯಚೂರಿದ್ದ ಒಬ್ಬರು ಮಾತಾಡ್ರಿ ಅಂದರು. ಅದು ಭಾಳ ಒಳ್ಳೆಯದಾಯಿತು. ನಾನು 2 ನಿಮಿಷದಾಗೆ ಮುಗಿಸ್ತೀನಿ. ಅವರ ಕೊಡುಗೆ ಏನು ರಾಯಚೂರು ಕ್ಯಾಂಪಸ್ಗೆ ಅಂತ. ಫಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಮಾಡಿದರು, ಆಮೇಲೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಇನ್ 1987. ಬರೀ ಕಾಲೇಜ್ ಮಾಡಿದರೆ ಏನು ಹಾಕಿದ್ದಿಲ್ಲ, ಏನು ಅವ್ರು ಮ್ಯಾನ್ ಪವರ್ ಕೊಟ್ರಲ್ಲ, ಆ ಒಂದು ಮ್ಯಾನ್ ಪವರ್ ಇದ್ದ ರಾಯಚೂರು ಕ್ಯಾಂಪಸ್ಸು ಹೆಮ್ಮರವಾಗಿ ಬೆಳೆದಿದೆ. ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ನಮ್ಮ ಹತ್ರ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಫಾರ್ ಗ್ರೌಂಡ್ನಟ್, ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಫಾರ್ ಚಿಲ್ಲಿ, ಫ್ರೂಟ್ ಪ್ರೊಸೆಸಿಂಗ್ ಯೂನಿಟ್, ಫ್ರೂಟ್ ರೈಪನಿಂಗ್ ಚೇಂಬರ್, ಆನಿಯನ್ ಕ್ಯೂರಿಂಗ್ ಸೆಂಟರ್, ಕಾಡಾ ಪ್ರಾಜೆಕ್ಟ್, ರಾಮ್ತಾಲ್ ಪ್ರಾಜೆಕ್ಟ್, ಟೆಸ್ಟಿಂಗ್ ಸೆಂಟರ್. ಹಾಗೂ ನಾವು ಮೊನ್ನೆ ಒಂದು ಕಾನ್ಫರೆನ್ಸ್ ಮಾಡಿದ್ವಿ, ಆವಾಗ ಅವ್ರನ್ನ ಕರ್ಕೊಂಡೋಗಿ ಎಲ್ಲ ತೋರಿಸಿವಿ ಕಾಲೇಜ್ ಯಾವ ಥರ ಡೆವಲಪ್ ಆಗಿದೆ. ಈವನ್ ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ NABL ಅಕ್ರಿಡೇಟೆಡ್ ಲ್ಯಾಬ್ ಡೆವಲಪ್ ಮಾಡಿದ್ದಾರೆ. ಅದು ಯಾವ ಯೂನಿವರ್ಸಿಟಿಯಲ್ಲಿ ಇಲ್ಲ. ಅದು ನಮ್ಮ ಭೀಮಣ್ಣವ್ರ ಕರ್ತರದು. ಆ ಭೀಮಣ್ಣ ಕೂಡ ಈ 303 ಜನ ಏನು ಅಪಾಯಿಂಟ್ ಆದ್ರಲ್ಲ, ಆ ಒಂದು ಸ್ಟ್ರೀಮಲ್ಲೇ ಬರ್ತಾರೆ. ಸೊ ಇದಲ್ಲದೆ ಇನ್ನೊಂದು ಸ್ವಲ್ಪ ನಾನು ಮಾತಾಡ್ತೀನಿ. ಏನಂದರೆ, ಈ 303 ಜನ ಬರೀ ಇನ್ಸ್ಟ್ರಕ್ಟ್ರು, ಅದರಲ್ಲಿ ನಾನು ಒಬ್ಬನು. ಆ ಇನ್ಸ್ಟ್ರಕ್ಟ್ರಿಗೆ ಸಮಸ್ಯೆ ಇತ್ತು ಪ್ರಮೋಷನ್ದು. ಈ ಒಂದು ಸಮಸ್ಯೆ ಪರಿಹಾರ ಮಾಡಿದ್ದು ನಮ್ಮ ಮನ್ಸೂರ್ ಅವರು ಇಲ್ಲೆಲ್ಲ ಇದ್ದರು, ಹೋದ್ರನವರು, ಮತ್ತು S.A. ಪಾಟೀಲ್ ಮತ್ತು ಮನ್ಸೂರ್ ಅವ್ರನ್ನ ನಾವು ನೆನೆಸಲೇಬೇಕು. ಇನ್ನೊಂದು ಏನಂದರೆ, ಎಲ್ಲ ನಾವು ಓನ್ಲಿ 303 ಜನ ಅಲ್ಲ, ಆ ಟೈಮಲ್ಲಿ MUS TBP ಅಂತ ಎಲ್ಲ ಸಮಸ್ಯೆ ಇತ್ತು, ಅದನ್ನೆಲ್ಲ ಪರಿಹಾರ ಮಾಡಿದರು. ರಿಟೈರ್ ಆದರೆ ಬರೀ 5,000 ಪೆನ್ಷನ್ ಬರೋದು, ಅದನ್ನು ಮನ್ಸೂರು ಮತ್ತು S.A. ಪಾಟೀಲ್ ಸಾಹೇಬರು ಪರಿಹಾರ ಮಾಡಿದರು. ಕೊನೆಗೆ ಇಂಜಿನಿಯರಿಂಗ್ದವ್ರಿಗೆ ಅದು ಸಾಲ್ವ್ ಆಗಲಿಲ್ಲ. ಕೊನೆಗೆ ಮತ್ತೆ ಒಂದು ಸರಿ ಮಿನಿಸ್ಟ್ರ್ ಹತ್ರ ಕರ್ಕೊಂಡೋಗಿ, ನಮ್ಮ ಕೋಲಾರ ಮಿನಿಸ್ಟ್ರ್ ಇದ್ದರು ಅವ್ರ ಹತ್ರ ಕರ್ಕೊಂಡೋಗಿ ನಮಗಿನೂ ಅದನ್ನು ಸರಿ ಮಾಡಿಕೊಟ್ರು. ಇವತ್ತು ರಾಯಚೂರು ಕ್ಯಾಂಪಸ್ ಏನು ಇಷ್ಟು ಡೆವಲಪ್ ಆಗಿದೆ, ಅದು ನಮ್ಮ ಜೆ ವಿ ಗೌಡರು ಸಾಹೇಬರು ಫೌಂಡೇಶನ್ ಇದ್ದಾನೆ. ಮತ್ತು ನಾವು ಧಾರವಾಡ ಬಗ್ಗೆ ಮಾತಾಡ್ಬೇಕಂದ್ರೆ, ಮಹದೇವಪುರ ಇದ್ದ ನಮಗೆಲ್ಲ ಎಕ್ಸಾಮಿನೇಷನ್ ಪೇಪರ್ ಎಣಿಸ್ಕೊಡೋರು. ಆಮೇಲೆ S.A. ಪಾಟೀಲ್ ಬಂದಮೇಲೆ ನಮಗೆ ಫಂಡ್ಸ್ ಕೊರತೆ ಇಲ್ಲ. ಈವನ್ ಅರಿಯರ್ಸ್ ಆಯಿತು, ಬೇರೆ ಫಂಡ್ಸ್ ಆಯಿತು, ಅವ್ರು ಹೆಂಗೆ ತರ್ತಿದ್ರು ಏನೋ, ಒಟ್ಟು ಸರ್ಕಾರದಲ್ಲಿ ಹೋರಾಟ ಮಾಡಿ S.A. ಪಾಟೀಲರು ಎಲ್ಲ ಚೆನ್ನಾಗಿ ಡೆವಲಪ್ ಮಾಡಿದರು. ಅವ್ರ ಶಿಷ್ಯರೇ ಇರ್ಬೋದು. ಅವ್ರ ನಂತರ S.A. ಪಾಟೀಲ್ 2 ಪೀರಿಯಡಲ್ಲಿ ಭಾಳ ಒಂದು
ಅಭಿವೃದ್ಧಿ ಹೊಂದಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ 303 ಜನ ಬರೀ ರಾಯಚೂರು ಧಾರವಾಡ ಅಲ್ಲ, ಬಾಗಲಕೋಟೆಯಲ್ಲಿ ಕೂಡ ಅದಾರ. ಈಗ ಅವರು ಅಪಾಯಿಂಟ್ ಮಾಡಿದ್ದೇನು ಜನಗಳದಾರಲ್ಲ, ಅವರು ಆಲ್ ಆರ್ ಆಫೀಸರ್ಸ್. ಅಲ್ಲೊಳ್ಳಿ ಇರ್ಬೋದು, ದೇಸಾಯಿ ಇರ್ಬೋದು, ನಾನು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಡೀನ್ ಅದೀನಿ, ಆ ಥರ ಎಲ್ಲರೂ ಆಫೀಸರ್ಸ್ ಅದಾರ, ವಿ ಸಿಗಳಾಗ್ಯಾರ. ಇದು ಎಲ್ಲ ಅವರು ಒಂದು ಕೊಡುಗೆ ಅಂತ ಹೇಳಿ ಅವರಿಗೆ ಹುಟ್ಟುವ ಹಬ್ಬದ ಶುಭಾಶಯಗಳು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಈಗ ಡಾಕ್ಟರ್ YB ಪಾಟೀಲ್, ವಿಶ್ರಾಂತ ಆಡಳಿತ ಮಂಡಳಿ ಸದಸ್ಯರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರು ತನ್ನ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳು ಹಾಗೂ ನಿಮ್ಮೆಲ್ಲರ ಗುರುಗಳಾದಂಥ ಡಾಕ್ಟರ್ ಜೇವಿಗೌಡ ಸಾಹೇಬ್ರವರೇ ಹಾಗೂ ಶ್ರೀಮತಿ ಜೇವಿಗೌಡರವರೇ, ಈ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ PL ಪಾಟೀಲ್ರವರೇ, ಇವತ್ತು ಅತ್ಯಂತ ಅದ್ಭುತ ದಿನ. ಯಾಕಂದರೆ ಸಾಕಷ್ಟು ಜನ ಅವ್ರ ಶಿಷ್ಯಂದ್ರೆ ಮಾತಾಡಿದ್ರು, ಏನಂದ್ರೆ ಜೇವಿಗೌಡರಿಗೆ ಮತ್ತೊಂದು ಸಾಮ್ಯತೆ ಹೇಳಲಿಕ್ಕೆ ಎಲ್ಲೂ ಇಲ್ಲ ಅಂಥೇಳಿ. ಅದರಂತೆ ನಿಮ್ಮೆಲ್ಲರ ಅಭಿಮಾನ ಅಂದ್ರೆ ಜೇವಿಗೌಡರು, ಸ್ವಾಭಿಮಾನ ಅಂದ್ರೆ ಜೇವಿಗೌಡರು, ಧೈರ್ಯ ಅಂದ್ರೆ ಜೇವಿಗೌಡರು, ಗತ್ತು ಅಂದ್ರೆ ಜೇವಿಗೌಡರು. ಬಹುಶಃ ಇದರ ಹಿಂದೆ, ಇದರೆಲ್ಲರ ಹಿಂದೆ ಹೃದಯ ವೈಶಾಲ್ಯತೆಯೂ ಜೇವಿಗೌಡ್ರೆ. ಯಾಕಂದ್ರೆ ಇಲ್ಲಿವರೆಗೆ ಹೇಳಿದ್ದು ಸಾಕಷ್ಟು ಜನ ಇವತ್ತೆಲ್ಲರೂ ಇದ್ದವರು ಈಗ ಪ್ರೆಸಿಡೆಂಟ್ ಆಫೀಸರ್ಸ್ ಆಯಿತು, ಹಿಂದಿನ ಆಫೀಸರ್ಸ್ ಆಯಿತು, ಎಷ್ಟೋ ವೈಸ್ ಚಾನ್ಸಲರ್. ನಮ್ಮ ಎಸ್ ಎ ಬಡ್ ಸಾಹೇಬ್ರು ಹೇಳಿದ್ರು 8 ಮಂದಿ ವೈಸ್ ಚಾನ್ಸಲರ್, 8 ಅಲ್ಲ 10 ಜನ ವೈಸ್ ಚಾನ್ಸಲರ್. ಬಹುಶಃ ಎಸ್ ಬಿ ಅಶ್ವಿನಿಯವ್ರೊಬ್ಬರನ್ನ ಬಿಟ್ಟಿರ್ತಾವು, ಚೆಟ್ಟಿ ಅವ್ರನ್ನ ಬಿಟ್ರಿ, ಎಲ್ಲರೂ ಕೂಡಿದ್ರೆ 10 ಮಂದಿ ವೈಸ್ ಚಾನ್ಸಲರ್ ಅವ್ರ ಶಿಷ್ಯಂದಿರು ಎಲ್ಲರೂ. ನಾನು ಯಾಕಂದ್ರೆ ಸಂಘಟಕರು ಬರೀ 2 ಮಿನಿಟ್ ಅದು ಕೊಟ್ಟಿರೋ, ಈಗ 2 ಮಿನಿಟಲ್ಲಿ ಮಾತು ಮುಗಿಸ್ಬೇಕು. ಯಾಕಂದ್ರೆ ಇನ್ನೂ ಸಾಹೇಬ್ರ ಭಾಷಣ ಐತಿ, ನಿಮ್ಮದು ಭಾಷಣ ಐತಿ. ಏನಂದ್ರೆ ನಾನು ಮತ್ತು ನಮ್ಮ 82ರಿಂದ 86 ಬ್ಯಾಚಿನವರು, ಈ ವಿಶ್ವವಿದ್ಯಾಲಯದ ಪ್ರಥಮ ಬ್ಯಾಚು. ಫಸ್ಟು ಡಿಗ್ರಿ ನಾವು ಈ ಯೂನಿವರ್ಸಿಟಿಯಿಂದ ತೊಗೊಂಡಿದ್ದು ನಮ್ಮ ಬ್ಯಾಚಿನವರೇ 86ರಲ್ಲಿ ನಮಗೆ ಅಕ್ಟೋಬರ್ಗೆ ನಮ್ಮ ಡಿಗ್ರಿ ಮುಗೀತು, ಅಕ್ಟೋಬರ್ಗೆ ಯೂನಿವರ್ಸಿಟಿ ಆಯಿತು. ನಾನು ನನ್ನ ಪುಣ್ಯದ ಫಲವೇನೋ ಆ ಟೈಮ್ನಲ್ಲಿ ನಾನು ಈ ಕೃಷಿ ವಿಶ್ವವಿದ್ಯಾಲಯ ಮಾಡೋ ಒಂದು ಆ್ಯಕ್ಷನ್ ಕಮಿಟಿ ಪ್ರೆಸಿಡೆಂಟಾಗಿ ಆ ಟೈಮ್ನಲ್ಲಿ ನಾನೇ ಇದ್ದೆ, ವಿದ್ಯಾರ್ಥಿ ಆ್ಯಕ್ಷನ್ ಕಮಿಟಿ ಪ್ರೆಸಿಡೆಂಟು. ನಾವು ಜೇವಿಗೌಡ ಸಾಹೇಬರು ಪ್ರಥಮ VC ಆಗಿ ಬಂದಾಗ 86 ಅಕ್ಟೋಬರ್ನಲ್ಲಿ, ನವಂಬರ್ 13 ಐ ಥಿಂಕ್, ನವಂಬರ್ 13. ಈಗಾಗಲೇ ಹೇಳಿದ್ರಲ್ಲ ನಮ್ಮ ದಳವಾಯಿ ಸಾಹೇಬ್ರು ಹೇಳಿದ್ರು, ಏನಂದ್ರೆ ಅವಾಗ ಪ್ರೊಫೆಸರ್ಸ್ ಅಂದ್ರೆ ಕಾರ್ ತೊಗೊಂಡು ಬರೋರು ಅಂದ್ರೆ ಅವರೊಬ್ಬರೇ. ಅದು ಪ್ರೀಮಿಯಂ ಪದ್ಮಿನಿ ಕಾರ್ ಇತ್ತು. ಆ ಪ್ರಥಮ VC ಆದಾಗ ಅವ್ರ ಕಾರ್ ತಾವೇ ಡ್ರೈವ್ ಮಾಡ್ಕೊಂಡು ಬಂದರು ಮೇನ್ ಬಿಲ್ಡಿಂಗಕ್ಕೆ, ನಮ್ಮ ಹಳೆ ಬಿಲ್ಡಿಂಗಕ್ಕೆ ತಾವೇ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಇಳಿದ ತಕ್ಷಣ ನಾವು ಇನ್ನೂ ಫೈನಲ್ ಇಯರ್ ಮುಗಿದಿರಲಿಲ್ಲ, ಮುಗಿಸಿ ಇನ್ನೂ MSc ಹೋಗೋರಿದ್ದೆವು. ಆವಾಗ ಪಟಾಕಿ ಹಚ್ಚಿದ್ರು ಎಲ್ಲ ಸ್ಟೂಡೆಂಟ್ಸು. ಪಟಾಕಿ ಹಚ್ಚಿದಾಗ ಇಮಿಡಿಯೇಟ್ಲಿ ನೀವು ಪಟಾಕಿ ಹಚ್ಚಿದ್ರೆ ನಾನು ಒಳಗೆ ಕಾಲಿಡೋದಿಲ್ಲ ಅಂದ್ರೆ ಅವರು, ನಾ VC ಚಾರ್ಜೇ ತೊಗೊಳೋದಿಲ್ಲ ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ಆ ಥರ. ಅದಕ್ಕೆ ಮುಂದೆ ನನಗೆ ಅಷ್ಟು ಸಾಮೀಪ್ಯ ಇರಲಿಲ್ಲ ಇವ್ರದ್ದು. ಇವರು ಈ ಥರ ವೈಸ್ ಚಾನ್ಸಲರ್ ಆದ್ರೆ ನಮ್ಮದು ಹ್ಯಾಂಗಂತ ನಮ್ಮ ಗತಿ ಅಂತ ನನಗೆ ಅನ್ನಿಸ್ತು ಅವಾಗೆ. ಮುಂದೆ ನಾನು ಅವರು ಚಾರ್ಜ್ ತೊಗೊಂಡಿದ್ದ ನಂತರ ಇಮಿಡಿಯೇಟ್ಲಿ ನಮ್ಮದು MSc ಅಗ್ರಿದು ಎಂಟ್ರೆನ್ಸ್ ಟೆಸ್ಟ್ ಆಯಿತು. ನಾನು ಸೀಟ್ ಸಿಗ್ತದಿಲ್ಲ ಅಂಥೇಳಿ, ನಾನು ಹಾರ್ಟಿಕಲ್ಚರ್ಗೆ ಸ್ಕಾಲರ್ಶಿಪ್ಪು 10 ಜನರಿಗೆ ಬಂದಿದ್ದು. ಅದಕ್ಕೆ ನಾನು ಸೀಟ್ ಸಿಗ್ತದಿಲ್ಲ ಅಂತೇಳಿ ನಾನು ಭೇಟಿ ಆಗಲಿಕ್ಕೆ ಹೋಗ್ಬೇಕಂತೇಳಿ ಮನೆಗೆ ಹೋಗೋದು ಮಾಡಿದೆ. ಕೆಲವೊಬ್ರು ಅವ್ರಿಗೇನು ಹಚ್ಕೊಳ್ಳೋದಿಲ್ಲ ಅವರು, ನೀವು ಭೇಟಿ ಆಗ್ಲಿಕ್ಕೆ ಹೋಗಬೇಡ್ರಿ ಅಂದರು ಭಾಳ ಜನ. ಆದರೂ ಧೈರ್ಯ ಮಾಡಿ ಮುಂಜಾನೆ 7 ಗಂಟೆಗೆ ಮನೆಗೆ ಹೋದೆ. ಬಹುಶಃ ನೆನಪಿರಲಿಕ್ಕಿಲ್ಲ ಅವ್ರಿಗೆ. ಮುಂಜಾನೆ 7 ಗಂಟೆಗೆ
ಹೋಗಿ ಭೇಟಿಯಾದ ಏನು ಅಂದರು, ಅದು ಗೊರ್ತು ಹಿಡಿದ್ರು ನನಗೆ, ಅದೇ ಪುಣ್ಯ. ನನ್ನ ಗೊರ್ತು ಹಿಡಿದ್ರು, ವೈಬಿ ಬಡ್ಲಲ್ಲ ಅಂಥೇಳಿ ಗೊತ್ತು ಹಿಡಿದು, ಯಾಕಂದ್ರು ಹಿಂಗೆ ಮೆರಿಟ್ ಟೆಸ್ಟ್ ಐತೆ ಅಂದರು. ಐದು ಸರ್ ಒಟ್ಟು ಅದು ನನಗೆ ಹಾರ್ಟಿಕಲ್ಚರೇ ಬೇಕು ಅಂತ ನಾನು. ಅದಕ್ಕೆ ಸಾಹೇಬ್ರಂದರು, ಯಾಕೆ ಜೆನೆಟಿಕ್ಸ್ ಕೊಡ್ತೀನಿ ಹೋಗಂದ್ರೆ ನನಗೆ. ಮರುದಿನ ಬಂದು ಅನೌನ್ಸ್ ಆಯಿತು, ಜೆನೆಟಿಕ್ಸ್ನಲ್ಲಿ ನನ್ನ ಸೀಟ್ ಸಿಕ್ತು. ನನಗೆ ಎಲ್ಲರೂ ಹೇಳಿದರು, ಆ ಜೆ ಹುಡ್ರ ಕಡೆ ಯಾಕೆ ಹೋಗಿ ನೀ ಹೆಂಗೆ ಕಲಿತಿ ಅಂತ. ಸಾಧ್ಯನೇ ಇಲ್ಲ, ನೀನು ಮುಗಿಸೋದಿಲ್ಲ, ಡಿಗ್ರಿನೇ ಮುಗಿಸೋಲ್ಲ, ಕಲಿಯೋದಿಲ್ಲ, ಅದಕ್ಕೆ ನೀನು ಹೆಂಗೆ ಹೋಗ್ತಂದ್ರೆ. ಆದರೂ ಹೋಗಿ ಫಸ್ಟ್ ಅಡ್ಮಿಷನ್ ಜೆನೆಟಿಕ್ಸ್ ಮಾಡಿ ಕ್ಲಾಸು ಇವನ್ ನನ್ನ ವೈಸ್ ಚಾನ್ಸಲರ್ ಆಗಿದ್ದರೂ ಸಹ ಕ್ಲಾಸ್ ತೊಗೊಳಕ್ಕೆ ಸೈಟೋಜೆನೆಟಿಕ್ಸ್ ಕ್ಲಾಸ್ ತೊಗೊಂಡ್ರು. ನಾನು ಫಸ್ಟ್ ಕ್ಲಾಸಿಗೆ ಹೋದೆ, ನನಗೇನು ತಿಳಿಲೇ ಇಲ್ಲ, ಏನು ಎಳ್ಳಷ್ಟು ತಿಳಿಲಿಲ್ಲ. ಇದು ಮತ್ತು ನಾನು 2ನೇ ಕ್ಲಾಸ್ನಾಗ ಹೋದಾಗ ಬಹುಶಃ ನನ್ನ ಕ್ಲಾಸ್ಮೇಟ್ಸ್ ಹಿಂದೆ ಅವರು ಜೆನೆಟಿಕ್ಸ್ನವ್ರು ಹಿಂದೆ ಮಾತಾಡೋದು ಕುಂತಿದ್ರು. ಇವರು ಕ್ಲಾಸ್ ಮಾಡ್ತಾಯಿದ್ರು, ಒಂದು ಚಾಕ್ ಪೀಸ್ ತೊಗೊಂಡು ಕರೆಕ್ಟ್ ಅವನಿಗೆ ಹೋಗಿದ್ರು, ನೀವು ಹೊರಗೆ ಹೋಗಂತ ಹೇಳಿ. ನಾನು 2ನೇ ಕ್ಲಾಸ್ ನಂತರ ನಾನು ಜೆನೆಟಿಕ್ಸ್ ಬೇಡ ಅಂತ ಬಿಟ್ಬಿಟ್ಟೆ. ಜೆನೆಟಿಕ್ಸ್ ಬೇಡ ಅಂತ ಬಿಟ್ಟು ಅವರಿಗೆ ಮತ್ತೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಹಾರ್ಟಿಕಲ್ಚರ್ 2 ನಂಬರ್ ಹೆಚ್ಚು ಮಾಡಿ ನನಗೆ ಹಾರ್ಟಿಕಲ್ಚರ್ ಕೊಡಿಸಿದ್ರು ಸಾಹೇಬರು. ಹಾರ್ಟಿಕಲ್ಚರ್ ಮಾಡಿ MSc ಮಾಡಿ PhD ಮಾಡಿದೆ. ಆದರೆ ಮುಂದೆ 89 ಅವ್ರ ಟರ್ಮ್ ಮುಗಿದ್ರೊಳಗೆ ಆಗ ದಳವಾಯಿ ಸಾಹೇಬರು ಹೇಳಿದ್ರು, ಆಗ ಕಮಿಷನ್ ಇದು ಆಯಿತು, ಅವರು ವಿರುದ್ಧ ಇದು ಮಾಡಿದ್ರು, ಕುತಂತ್ರದಿಂದ ಷಡ್ಯಂತ್ರದಿಂದ ಸಾಕಷ್ಟು ಅವರಿಗೆ ನೋವು ಮಾಡೋಂಥ ಘಟನೆಗಳು ನಡೆದು. ನಾನು 93ರಲ್ಲಿ ಪ್ರಪ್ರಥಮವಾಗಿ ಈ ವಿಶ್ವವಿದ್ಯಾಲಯದ ಬೋರ್ಡ್ ಮೆಂಬರ್ ಆಗಿ ಬಂದೆ, ನಾನು ಆಡಳಿತ ಮಂಡಳಿ ಸದಸ್ಯನಾಗಿ. ಆವಾಗ 93ಕ್ಕೆ ಸಾಹೇಬರು ರಿಟೈರ್ಮೆಂಟ್ ಆಗಿ ಹೋಗಿದ್ದರು. ಅದು ಷಡ್ಯಂತ್ರದಿಂದ ರಿಟೈರ್ಮೆಂಟ್ ಮಾಡಿ ಕಳಿಸಿದ್ರು. ಇನ್ನೂ ಇತ್ತು ಟರ್ಮು. ನಾನು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೊರಿತಿತ್ತು, ಏನಂದ್ರೆ ಇಂಥ ಒಳ್ಳೆಯ ಮನುಷ್ಯನಿಗೆ, ಇಂಥ ಕಠೋರ ಮನುಷ್ಯನಿಗೆ ಈ ಥರ ಯಾಕೆ ಮಾಡಿದ್ರು ಅಂಥೇಳಿ ನಾನು ಆ ಕಮಿಷನ್ ರಿಪೋರ್ಟ್ ನಾನು ತೊಗೊಂಡು, ಆಗಿನ ವೈಸ್ ಚಾನ್ಸಲರ್ ಕಡೆಯಿಂದ ತೊಗೊಂಡು ಒಂದು 600 ಪುಟಗಳು ಒಂದು ಬುಕ್ ಅದು ತೊಗೊಂಡು ಎಲ್ಲ ಒಂದು 4 ತಿಂಗಳು ಸ್ಟಡಿ ಮಾಡಿದೆ. ಅದು ನಾನು ಬಹುಶಃ ನನ್ನ ಹಾರ್ಟಿಕಲ್ಚರ್ದಲ್ಲಿ ಸ್ಟಡಿ ಮಾಡಿರ್ಕಲ್ಲ, ಆ ಸ್ಟಡಿ ಮಾಡಿದೆ. ನಾನು ಮಾಡಿ ಯಾವುದೂ ತಪ್ಪು ತಿಳುಗಳು ಕಾಣುವಂಥ ತಪ್ಪು ತಿಳುಗಳು ಯಾವುದೂ ಇಲ್ಲ. ನಾನು ಮತ್ತೆ ಹೋಗಿ ಒಬ್ಬರು ಭೇಟಿಯಾದೆ, ಅವರಿಗೆ ಭೇಟಿಯಾಗಿ ನಾನು ಹೀಗೆ ಮಾಡ್ತೇನೆ ನೋಡು, ನಿನಗೆ ಸರಿ ಅನಿಸ್ತಿತ್ತಂದ್ರೆ ಮಾಡು, ನಾನೇನು ನಿನ್ನ ಫೋರ್ಸ್ ಮಾಡೋದಿಲ್ಲ ಅಂದ್ರೆ. ಅವರು ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ಏನಾದರೂ ನನಗೆ ಹಿಂಗಾಗಿದೆ ನಮಗೆ ಹೆಲ್ಪ್ ಮಾಡಿರಿ ಅಂತಂತಾರೆ. ಅಂಥದ್ರೊಳಗೆ ನಾನೇ ಹೋಗಿ ಕೇಳಕ್ಕೆ ಹೋಗಿನ ಮನೆಗೆ ಹೋದ್ರ ಸತೆ ಅವರು ನಿನ್ನ ಮನಸ್ಸಿಗೆ ಚಲೋ ಅನಿಸ್ತಿದ್ರೆ ಅದು ಏನಾರು ನಿನ್ನ ಬೋರ್ಡ್ನಾಗ ನೀ ಸ್ಟ್ರಾಂಗ್ ಬೋರ್ಡ್ ಮೆಂಬರ್ ಐತೆ ನನಗೆ ಕಿವಿಗೆ ಬಿದ್ದದೀಗ, ನೀವು ಹೋಗಿ ಏನು ಮಾಡ್ತಿದ್ರಿ ನೀನೇ ಮಾಡು, ಅದು ನಾನಂತೂ ನೀನು ಮಾಡಂತ ಹೇಳೋದಿಲ್ಲ ಅಂದ್ರೆ. ಅವರು ಬಹುಶಃ ಈ ಒಂದು ಗುಣಧರ್ಮ ನಾವು ಯಾರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಂತರ ಸಾಕಷ್ಟು ಯೋಚನೆ ಮಾಡಿ, ಸಾಕಷ್ಟು ಇದು ಮಾಡಿ 2-3 ಮೀಟಿಂಗ್ನಲ್ಲಿ ಇರ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಗೌರ್ಮೆಂಟ್ ಲೆವೆಲಲ್ಲಿ ಮತ್ತು ಗವರ್ನರ್ ಲೆವೆಲಿತ್ತು. ಅದು ನಾ ಮಾಡಿದ್ದು ಕಸರತ್ತು ವ್ಯರ್ಥ ಆಯಿತು. ನಂತರ 2000ರಲ್ಲಿ ಸನ್ಮಾನ್ಯ ಎಸ್ ಎ ಪಾಟೀಲರು ವೈಸ್ ಚಾನ್ಸಲರ್ಗೆ ಬಂದರು. ನಾನು ಅವರು ಯಾಕಂದ್ರೆ ಜೆ ವಿ ಗೌಡರ ಅತ್ಯಂತ ಶಿಷ್ಯ ವರ್ಗದಲ್ಲಿ ಅವರು ಒಬ್ಬರು ಅಂಥೇಳಿ ನನಗೆ ಗೊತ್ತಿತ್ತು. ಅವರು ನಾನು ಈ ಒಂದು ವಿಷಯದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದೆವು. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಅದು ಯಾಕಂದರೆ ಗೌರ್ಮೆಂಟ್ ಲೆವೆಲಲ್ಲಿತ್ತು ಮತ್ತು ಗವರ್ನರ್ ಲೆವೆಲಿತ್ತು. ನಂತರ ನಾನು ಏನು ಮಾಡಿದ್ರು ಆಗಲಿಲ್ಲ. ನಂತರ ಇವತ್ತು ನನಗೆ ಈ ಒಂದು ಸಭೆಗೆ, ಈ ಒಂದು ಸನ್ಮಾನ ಸಮಾರಂಭಕ್ಕೆ ಬಂದಾಗ ಅನ್ನಿಸ್ತಾ ಇದೆ. ಯಾಕಂದ್ರೆ ಆಗಲೇ ಮುರುಘಾಮಠದ ಶ್ರೀಗಳು ಹೇಳಿದ್ರು, ಏನಂದ್ರೆ ಮನಸ್ಸಾಕ್ಷಿ ಎತ್ತೊಂದಿರ್ತದೆ ಅಂತೇಳಿ. ಮನಸ್ಸಾಕ್ಷಿಗೆ ಬಹುಶಃ ಮನಸ್ಸಾಕ್ಷಿ ಮುಂದೆ ಯಾವುದೂ ದೊಡ್ಡದಲ್ಲ. ಇವತ್ತೇನು ನೀವು ಎಲ್ಲರೂ ಅವರ ಶಿಷ್ಯವರ್ಗ ಅಭಿಮಾನಿಗಳು ಕೂಡಿ ಈ ಒಂದು ಅವರು 87ನೇ ವರ್ಷದ ದ್ಯೋತಕವಾಗಿ ಅವರಿಗೆ ಅಭಿನಂದನೆ ಮಾಡ್ತಾ ಇದ್ದಿರಲ್ಲ. ನಾನು ಎಂದೂ ವಾಟ್ಸಪ್ ನೋಡೋಮಲ್ಲ, ನಾನು ಯಾರ್ದು ವಾಟ್ಸಪ್ ನೋಡೋದಿಲ್ಲ ನಾನು. ಆದರೆ ಈ ವಾಟ್ಸಪ್ ಸನ್ಮಾನ್ಯ ವೈಸ್ ಚಾನ್ಸಲರು ಸಾಕಷ್ಟು ಕಳ್ತಾರೆ, ನಾನು ನೋಡೋದಿಲ್ಲ ಒಟ್ಟ. ಆದರೆ ಜೆ ವಿ ಗೌಡ್ರ ಬಗ್ಗೆ ಒಂದು ದಿವಸ ನೋಡಿದೆ. ದಿನನಿತ್ಯ ಎರಡಿಂಗ್ ಅಂದ್ರೆ ಹೆಂಗಂದ್ರೆ ಡೈಲಿ 100 ಜನ. ನಾ ಡೈಲಿ ರಾತ್ರಿ 12 ಅಥವಾ 1 ಗಂಟೆಗೆ ಮಲಗ್ತೇನೆ, 12 ಗಂಟೆಗೆ ನೋಡ್ಕೊಂತ ಮಲಗ್ತೇನೆ. ಅದಕ್ಕೆ ನನ್ನ ಮಿಸಸ್ ಕೇಳಿದೆ, ಹೇಗೆ ಎಂದೂ ನೋಡೋರಲ್ಲ ನೀವು, ಯಾಕೆ ನೋಡತ್ತಿರೋದು ವಾಟ್ಸಪ್ಪಲ್ಲಿ ತೆಗೆದು ನೋಡತ್ತಿರಲ್ಲ ಅಂದ್ಲಕ್ಕೆ.
ಆದ್ರೆ ಜೈವಿಗೌಡ್ರ ಮೇಲೆ ಅಭಿಮಾನದಿಂದ ನೋಡ್ತಿದ್ದೆ ಎಷ್ಟು ಜನ ಬಹುಶಃ ಇವತ್ತು ನನಗೆ ಅನ್ನಿಸ್ತದೆ ಆ ಕಮಿಷನ್ನು ಅಥವಾ ಯಾವ್ದು ಮಾಡಿದ್ದು ಎಂಥದ್ದು ಇದು ಮಾಡಿದ್ರು ಈ ಕಮಿಷನ್ ಮುಂದೆ ಯಾವುದೂ ದೊಡ್ಡದಲ್ಲ. ಯಾಕಂದ್ರೆ ಎಲ್ಲರೂ ಕೂಡಿದ್ರಿ ಇವರೇನು ನಾವು, ಯಾಕಂದ್ರೆ ಸಮಾಜದಲ್ಲಿ ಯಾವ ಕೆಟ್ಟ ವ್ಯಕ್ತಿ ಇದ್ದಂದ್ರೆ ಒಳ್ಳೆ ನೋಡೋದಿಲ್ಲ, ನಾವು ಎಂದೂ ಒಳ್ಳೆ ನೋಡೋದಿಲ್ಲ, ಅಥವಾ ಒಬ್ಬ ಸಮೀಪ ಬಂದ್ರೆ ನಾವು ದೂರ ಹೋಗ್ತೇವೆ. ಆದರೆ ಈ ವ್ಯಕ್ತಿ ಡಿಫ್ರೆಂಟು. ಇವೆಲ್ಲ ಕಮಿಷನ್ ಎದುರಿಸಿ ಇದು ಆದ್ರ ಸತೆ ನಾವು ಎಲ್ಲಾದರೂ ಆಗಲೇ ಹೇಳಿದ್ರೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಬಂದ್ರೆ ಎಲ್ಲರೂ ಮುಗ್ರ್ತಾರೆ. ಅವರಿಗೆ ಒಂದು ಕಾರ್ಯಕ್ರಮ ಬಿಡೋದಿಲ್ಲ. ಪ್ರತಿಯೊಬ್ಬರಿಗೆ ಅತ್ಯಂತ ಪೂಜ್ಯ ಭಾವನೆ ಐತಿ, ಅತ್ಯಂತ ರೆಸ್ಪೆಕ್ಟ್ ಐತಿ. ಬಹುಶಃ ಅಂಥ ರೆಸ್ಪೆಕ್ಟ್ ನಾನು ನಮ್ಮ ಜೀವನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಎಂದೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಒಂದು ಕಮಿಷನ್ನು ಅದು ಇದು ಅದಾಯಿತು, ಎಲ್ಲಿ ಒಂದು ಪೇಪರ್ದಲ್ಲಿ ಇರ್ಬೋದು. ಆದರೆ ಈ ಮನಸ್ಸಾಕ್ಷಿ ಐತಲ್ಲ, ಮನಸ್ಸಾಕ್ಷಿ ಮುಂದೆ ಬಹುಶಃ ನಮ್ಮೆಲ್ಲರದ ಇದರಿಂದ ಅವರು ಎಂಥ ಅವರು ಕುತಂತ್ರದ ಮಾಡಲಿ ಏನೇ ಮಾಡಲಿ, ಆದರೆ ಇವತ್ತಿನ ಈ ಒಂದು ಸಭೆ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಈ ಕಮಿಷನ್ ಐತಲ್ಲ, ಈ ಕಮಿಷನ್ದಿಂದ ಅವರು 100% ಪಾಸಾಗಿ ಇವರೆಲ್ಲರಿಗೂ ಎಲ್ಲರಿಗೂ ನಮ್ಮೆಲ್ಲರಿಗೂ ಆದರಣೀಯರಾಗಿದ್ದಾರೆ, ಅಂತೂ ಅಭಿಮಾನ ಆಗಿದ್ದಾರೆ ಅಂತ ಹೇಳ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು 100ನೇ ವರ್ಷ ಆಚರಿಸುವಂಥ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ದೊರೀಲಿ ಅಂತೇಳಿ ಆಶಿಸಿ, ಈ ಒಂದು ಸಮಾರಂಭ ಆಚರಿಸಲಿಕ್ಕೆ ಕಾರಣೀಭೂತರಾದಂಥ ಈ ಹಾಲಿ ಕುಲಪತಿಗಳಂಥ ಡಾಕ್ಟರ್ PL ಪಾಟೀಲ್ರು ಮತ್ತು ಅವ್ರ ಸಿಬ್ಬಂದಿ, ಮುಂದಿನ ಮನೆಯವರು, ಬಬಲಾದವರು, ಮನ್ಸೂರ್ ಅವರು, ಇನ್ನು ಯಾರೇ ಇರಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಯಾಕಂದ್ರೆ ಇದು ಭಾಳ ಒಳ್ಳೆಯ ಕೆಲಸ ಮಾಡಿರಿ. ನಮ್ಮ PL ಪಾಟೀಲ್ರು ಬಹುಶಃ ನನಗೆ ಸ್ಟೂಡೆಂಟ್ ಏಜ್ನಿಂದ ಅಂಥ ಒಡನಾಟ ಕಡಿಮೆ, ಭಾಳ ಕಡಿಮೆ. ಆದರೆ ಅವರ ಒಂದು ಕೆಲವೊಂದು ಆ್ಯಕ್ಷನ್ಸು ನನಗೆ ಈಗ ನಾ ದೂರದಿಂದ ನೋಡ್ತಿರ್ತೀನಿ, ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಮತ್ತು ಈ ಥರ ಸಮಾರಂಭಗಳು ಯಾರು ಐಡಿಯಾ ಕೊಡ್ತಾರೆ ಗೊತ್ತಿಲ್ಲ ನನಗೆ ಅವ್ರಿಗೆ, ಬಟ್ ಭಾಳ ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ. ಈ ಥರ ಮುಂದುವರಿಲಿ ಅಂಥೇಳಿ ಆಶಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈಗ ಡಾಕ್ಟರ್ NB ಗದ್ಗಿಮಠ್, ಫೌಂಡರ್ ಸರ್ಪಂಚ್ ಸೀಟ್ಸ್, ಇವರ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಮ್ಮೆಯ ಗುರುಗಳು ಡಾಕ್ಟರ್ JV ಗೌಡ್ ಅವರಿಗೆ 87ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮಿಸಸ್ ಗೌಡ್ ಆ್ಯಂಡ್ ಡಾಕ್ಟರ್ ಪಾಟೀಲ್ ಅವ್ರಿಗೆ ನೆನೆಸ್ತಾ, ನಾನು ವಿರಕ್ತಮಠ ಹೆಂಗೆ ಫಸ್ಟ್ ಸ್ಟೂಡೆಂಟ್, ನಾನು ಗದಿಮಠ ಲಾಸ್ಟ್ ಸ್ಟೂಡೆಂಟ್, ಕೊನೆಯವ ನಾನು ವಿದ್ಯಾರ್ಥಿ ಸರ್ಗೆ. ಅದೇನೇ ತಿಳ್ಕೊಳ್ರಿ, ಅದು ಇಟ್ಸ್ ಯುವರ್ ಚಾಯ್ಸ್. ಬಟ್ ನಾನು ಹೇಳೋದಂತಂದರೆ ನಾನು ಲಾಸ್ಟ್ ಸ್ಟೂಡೆಂಟ್, ಅವರಿಂದ ನಾನು ಭಾಳ ಕಲ್ತ್ಕೊಂಡಿದ್ದೆ ನನ್ನ ಲೈಫ್ನಲ್ಲಿ. ನಾನು ಇನ್ಫ್ಯಾಕ್ಟ್ ಫಸ್ಟ್ ಅವರು ಭಾಳ ನನಗೆ ಇಷ್ಟಪಟ್ಟಿದ್ದು ಅಂತಂದರೆ, ನಾನು ಸ್ಪೋರ್ಟ್ಸ್ನಲ್ಲೂ ಭಾಳ ಆ್ಯಕ್ಟಿವ್ ಆಗಿರ್ತಿದ್ದೆ, ಸೋಷಲ್ ಕಲ್ಚರಲ್ಲಿ ಇರ್ತಿದ್ದೆ, ಅಕಾಡೆಮಿಕಲ್ಲಿಯೂ ಅಷ್ಟೇ ನಾವು ಸ್ಟ್ರಾಂಗ್ ಇರ್ತಿದ್ದೆ. 4 ಗಂಟೆಗೆ ನಾವು ಬೆಲ್ ಹೊಡಿತಂದರೆ ಗ್ರೌಂಡ್ನಾಗಿರೋರು, 6 ಹಾಸ್ಟೆಲ್ಗೆ ಬರೋರು. ನಾನು ಡೇ ಸ್ಕಾಲರು, ಹಾಸ್ಟೆಲ್ ಬಂದು ಮತ್ತು 9 ಲಾಸ್ಟ್ ಬಸ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಿಲ್ಲ ಅಂತ ಅದಕ್ಕೆ ಮನೆಗೆ ಹೋಗೋರು ನಾವು. ಸೊ ವಿ ಆರ್ ಟು ಮಚ್ ಇನ್ವಾಲ್ಡ್ ಇನ್ ಆಲ್ ದ ಥಿಂಗ್ಸ್. ಎಲ್ಲ 3 ಡಿವಿಷನ್ದೇ ಚೆನ್ನಾಗಿ ಮಾಡ್ತಾಯಿದ್ವಿ. ಆದರೆ ಒಂದು ನಾನು ಡಾಕ್ಟರ್ ಗೌಡ್ರದ್ದು ಅಬ್ಸರ್ವ್ ಮಾಡಿದ್ದಂದರೆ, ಮಾರ್ನಿಂಗ್ 8:25 ಆಯ್ತಂದರೆ ಕರೆಕ್ಟ್ ಅವ್ರ ಕಾರ್ ಬರ್ತಿತ್ತು, ಬೇಕ್ರಿ ಮುಂದೆ ಕಾರ್ ಪಾರ್ಕ್ ಆಗ್ತಾಯಿತ್ತು. ಸರ್ ಹೊರಗೆ ಬಂದರೆ ಟಿಪ್ ಟಾಪ್ ಸೂಟು ಕೊಟ್ಕೊಂಡು ಬರೋರು. ಅವ್ರ ಕಾರ್ ಬಿಟ್ಟು ಇಳಿದ್ರಂತಂದ್ರೆ ರಸ್ತೆದಾಗ ಯಾರೂ ಇರ್ತಿದ್ದಿಲ್ಲ, ಕಾರಿಡಾರ್ನ ಯಾರೂ ಇರ್ತಿದ್ದಿಲ್ಲ, ಎಲ್ಲರೂ ಒಳಗೆ ಹೋಗ್ತಿದ್ರು. ಅಷ್ಟು ಒಂದು ಅವ್ರ ಮೇಲೆ ಅಭಿಮಾನ, ಅಷ್ಟು ಅವ್ರ ಮೇಲೆ ವಿಶ್ವಾಸ, ಸ್ವಲ್ಪ ಹೆದರ್ತಿದ್ರು. ಈ ಒಂದು ಡಿಸಿಪ್ಲೈನ್ಡ್ ಲೈಫ್ ಡಾಕ್ಟರ್ ಗೌಡ್ ನಾನು ಭಾಳ ಅವಾಗಿಂದ ಮೆಚ್ಕೊತ ಬಂದಿದ್ದಾನೆ. ಇವತ್ತು ಸರ್ಪ್ರೈಸಿಂಗ್ಲಿ ನನಗೆ ಹೇಳ್ಬೇಕಂದ್ರೆ, ಇಟ್ಸ್ ಮೈ ಬಿ ಕೋಇನ್ಸಿಡೆನ್ಸ್, ಐ ಡೋಂಟ್ ನೋ, ಇವರು ಕಟಿಗೇರಿಯವರು ಡಾಕ್ಟರ್ ಗೌಡ್ರ ಬಗ್ಗೆ ಅವ್ರದ್ದು ಹುಟ್ಟು ಎಲ್ಲ ಡೀಟೇಲ್ಸ್ ಹೇಳ್ತಾಯಿದ್ರು. ಭಾಳ ನಂದು ಅವ್ರದ್ದು ಭಾಳ ಮ್ಯಾಚ್ ಆಗೈತೆ. ನನಗೆ ಯಾಕೋ ಇವತ್ತು ಖುಷಿ ಅನ್ನಿಸ್ತಿದೆ. ನಾನು ಹುಟ್ಟಿದ್ದು ಇದೇ ತಿಂಗಳ ಕೊನೆ, ಲಾಸ್ಟ್ ವೀಕ್ನಲ್ಲಿ, ಇದೆ 23, ಅವ್ರ 31. ಮತ್ತು ಎರಡನೇದೇನಂತ, ನಾನು ಕೂಡ ಐ ವಾಸ್ ಸೆಲೆಕ್ಟೆಡ್ ಫಾರ್ SSB ಶಾರ್ಟ್ ಸರ್ವಿಸ್ ಕಮಿಷನ್ ಆ್ಯಸ್ ದ ಸೆಕೆಂಡ್ ಲೆಫ್ಟಿನೆಂಟ್ ಇನ್ ಆಫ್ಟರ್ BSc. ಅವರು ಕೂಡ ಮಿಲ್ಟ್ರಿಗೆ ಹೋಗ್ಬೇಕಂತನೂ ವಿಚಾರದಲ್ಲಿದ್ದವರು. ಎಲ್ಲನೂ ಬಿಟ್ಟು ನಾನು ಮತ್ತೆ ಅಗ್ರಿಕಲ್ಚರಲ್ಲಿ ಕಂಟಿನ್ಯೂ ಮಾಡಿದೆ. ನಾನು
ಸೆಕೆಂಡ್ ಬ್ಯಾಚ್ 82 ನಾನು ಮುಗಿಸಿದ್ದು ನಾನು BSc. MSc ನಾನು 82 ಜಾಯ್ನ್ ಆದಾಗ ನನಗೆ ಅಲ್ಲೇ ನಮ್ಮಲ್ಲಿ ಏನು ಟ್ರೆಂಡ್ ಇತ್ತು, ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದರೆ ಮಿನಿಮಮ್ MSc 3 years ಅಥವಾ 4 years, PhD ಮಾಡಿದ್ರೆ 5 ವರ್ಷ 6 ವರ್ಷ. ದಿಸ್ ಇಸ್ ಯಾರೂ ಅಷ್ಟೇ ಅದು ಹೈ CGPದು ಪ್ರಿಫರ್ ಮಾಡೋದು ಜೆನೆಟಿಕ್ಸ್ ಮಾಡ್ತಾಯಿದ್ರು. ನಾವೆಲ್ಲ ಅಬೌಟ್ 3.75 ಮೇಲೆ ಇದ್ದವರಷ್ಟು ನಾವೆಲ್ಲ ಮಾಡಿದ್ವಿ. ನನಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಟ್ರೆಂಡ್ ಇತ್ತು, ಹೈಯೆಸ್ಟ್ ಯಾರು ಸ್ಕೋರ್ ಮಾಡಿದ CGP ಇದ್ದವರು ಫಸ್ಟ್ ಸ್ಟೂಡೆಂಟ್ ಜೈವಿಕ ಸ್ಟೂಡೆಂಟ್ ಆಗ್ತಾಯಿದ್ರು. ಅದಾದಮೇಲೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿತ್ತು. ನನ್ನ ಬ್ಯಾಚ್ನಲ್ಲಿ ನಾನು ICAR ಫೆಲೋಶಿಪ್ನಲ್ಲಿ ನಾನು ಮಾಡಿದಾಗ ನಂದು ಟಾಪ್ ರ್ಯಾಂಕಿಂಗ್ ಇತ್ತು. ICAR ಸೆಕೆಂಡ್ ರ್ಯಾಂಕ್ ICARನಲ್ಲಿ ಬಂದಿತ್ತು. ಅದು ನನ್ನ CGP 3.83 ಇತ್ತು. ನಾನು ಜೈವಿಗೌಡರಾಗಲೇ ಎಲ್ಲರೂ ಸಿಸ್ಟಮೆಟಿಕ್ ಕ್ಲಾಸಿಫೈ ಮಾಡಿ ಯಾರ್ಯಾರಿಗೆ ಸ್ಟೂಡೆಂಟ್ಸ್ ಎಲ್ಲ ಅಲಾಟ್ ಮಾಡಬೇಕಂತ ಮಾಡಿಬಿಟ್ಬಿಟ್ಟಿದ್ರು MScಗೆ. ನಾನೇನೋ ಒಂದು ಹುಚ್ಚ ಧೈರ್ಯಲ್ಲಿ ಹೋಗಿ ಜೈವಿಗೌಡರು ಸರ್ ಕೇಳಿದೆ, ಸರ್ ನಾನು ನಿಮ್ಮಲ್ಲಿ MSc ಮಾಡ್ತೀನಿ ಅಂತ ನಾನೊಂದು ಭಾಳ ಒಂದು ಇದರಲ್ಲೇ ಕೇಳಿದೆ. ನೋ ಎಲ್ಲ ಡಿಸೈಡ್ ಆಗೈತಿ, ನೀ ಹಿರೇಮಠ ಕಡೆ ಮಾಡಬೇಕು ಅಂತ ಒಂದು ಅಗದಿ ಕಟ್ಟಾಗಿ ಒಂದು ಮಾತು ಹೇಳಿದ್ರು ನನಗೆ. ಸೊ ನಾನು ಒಪ್ಕೊಂಡೆ. ಒಂದು ನನ್ನ ಅವರಲ್ಲಿ ಏನು ನನ್ನ ಅನುಭವ ಅಂದರೆ ಅವ್ರು ಎಷ್ಟೇ ನಮ್ಗೆ ಬೈದರು ಒಂದು ಅದರಲ್ಲಿ ಆತ್ಮೀಯತೆ ಭಾಳ ಇರ್ತೈತೆ, ಭಾಳ ನಮ್ಗೆ ಖುಷಿ ಅನಿಸ್ತೈತೆ. ಎಂದೂ ನಾವು ಅವ್ರು ಬೈದಾರೆ ಅಂತ ಕೆಟ್ಟ ನಾವು ಭಾವನೆ ಇನ್ನೂ ನೋಡ್ಕೊಂಡೇನೇ ಇಲ್ಲ. ಎರಡನೇ ವಿಷಯ ಅಂದರೆ ನಾನು MSc ಇಲ್ಲೇ ಮಾಡಿ PhD ಕೂಡ ಜಾಯ್ನ್ ಇದೆ 85ನಲ್ಲಿ. ನನ್ನ MSc ಕೂಡ ನಾನು ಮೆಣಸಿನ್ಕಾಯದಲ್ಲಿ ನಾನು 83 ಮೆಣಸಿನ್ಕಾಯದಲ್ಲಿ ಶುರು ಮಾಡಿದ್ದು. ಇವತ್ತಿಗೂ ಕೂಡ 2024 41 ವರ್ಷ ಮೆಣಸಿನ್ಕಾಯಿನಲ್ಲಿ ನಾನು ಸಂವತ್ಸರ ಬಿಟ್ಟಿಲ್ಲ ನಾನು. ಐ ಥಿಂಕ್ ಐ ಮಸ್ಟ್ ಬಿ ದ ಮೋಸ್ಟ್ ಬ್ರೀಡರ್ ಇನ್ ದ ಕಂಟ್ರಿ ಆನ್ ಚಿಲಿ ಬ್ರೀಡಿಂಗ್ ಪ್ರೋಗ್ರಾಮ್. ಸೊ ನನಗೇನೋ ಒಂದು ಅಟ್ಯಾಚ್ಮೆಂಟು ಸರ್ ಭಾಳ. ನನಗೆ ನಾನು 85ಕ್ಕೆ ನಾನು PhD ಜಾಯ್ನ್ ಆದಾಗ ನನಗೆ ಅವರೊಂದು ಟಾಪಿಕ್ ಕೊಟ್ಟರು. ಆ ಟಾಪಿಕ್ ಹೇಳಿದ್ರೆ ನಾನು PhD ಅವತ್ತನ್ನು ಬಿಟ್ಟು ಹೋಗ್ಬೇಕು, ನೀವು ಮೇಲ್ ಸರ್ಲೈನ್ಸ್ ಚಿಲಿ ಮೇಲೆ ವರ್ಕ್ ಮಾಡ್ಬೇಕು ಅದಿಮಟ್ ಅಂತ. ಏನಪ್ಪ ಅದು ಏನೂ ಗೊತ್ತಿಲ್ಲ, ABC ಗೊತ್ತಿಲ್ಲ ನಮಗೆ, ಅದು ಮಟೀರಿಯಲ್ ಸಿಗಲ್ಲ ಮಾಡ್ಕೊಂತ ಟಫ್ ಪ್ರಾಬ್ಲಮ್ಸ್ ಕೊಟ್ಟರು. ನಂದು PhD probably the longest PhD 85 registered, 92 November completed. Then the fastest thesis which was from the external examiner, within a week's time ನನ್ನ ಥೀಸಿಸ್ ಹೊಳ್ಳಿ ಬಂದಿದ್ದು. ಡಾಕ್ಟರ್ ಬಾಪಟ್ ಅವ್ರು ಓದಿದ್ದು ನನ್ನ ಥೀಸಿಸ್ 1-2 ದಿವಸದಲ್ಲಿ ಓದಿ ಕತೆ ಓದೋದಂಗೆ ಮುಗಿಸ್ಕೊಂಡು ಭಾಳ ಚೆನ್ನಾಗಿ ರಿಪೋರ್ಟ್ಸ್ ಬರೆದು ಕೊಟ್ಟಿದ್ರು. ನನ್ನ ಈ ವಿಷಯ ಹೇಳ್ತೇನೆ ಅಂತಾರೆ, ಡಾಕ್ಟರ್ ಗೌಡ್ರಲ್ಲಿ ಒಂದು ಡಿಸಿಪ್ಲಿನ್ ಲೈಫ್, ಅದು ನಮಗೆ ಭಾಳ ಒಂದು ಒಳ್ಳೆಯ ಮಾರ್ಗದರ್ಶನ. ಅದೇ ನಾವು ಅಳವಡಿಸ್ಕೊಂಡು ನಾವು ಇವತ್ತಿಗೆ ಇದು ಮಾಡ್ತೀವಿ. 92 ನಾನು PhD ಸರ್ ಕಡೆ ಮುಗಿಸ್ಕೊಂಡು ಅವರು ನಮಗೆ ಪ್ರತಿಯೊಂದು ಹಂತದಲ್ಲೇ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ನಾನು ಪ್ರತಿ ಸಲ ನನಗೆ ನಮ್ಮ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ನನಗೆ ಯಾವಾಗ ಗೊತ್ತಾಯ್ತಂದರೆ, ನಾನು 93 ರಿಸೈನ್ ಆದಮೇಲೆ ನಾನು ಪ್ರೈವೇಟ್ ನಂದು ರಿಸರ್ಚ್ ಸೆಂಟರ್ ಕಂಪ್ನಿ ಸ್ಟಾರ್ಟ್ ಮಾಡಿ ಸರ್ಪಂಚ್ ಸೀಡ್ಸು. ನಾನು 4-5 ದಿನದಲ್ಲಿ ನಾನು ಪುಣೆಗೆ ಹೋದಾಗ ಡಾಕ್ಟರ್ ಬಾಪಟ್ ಅವ್ರು ಬೆಟ್ಟಾದಾಗ ನಾನು ಹಾಗೆ ಬೆಟ್ಟಾದ ಕೂಡ ನನಗೆ ಅವರು ಎಕ್ಸ್ಟರ್ನಲ್ ಎಕ್ಸಾಮ್ ಇದ್ದರು. ನಾನು ಹೋಗಿ ಬೆಟ್ಟಾದಾಗ ಹೇಳಿದ್ರು ಅವರು, ನಿನ್ನ ಬಗ್ಗೆ ಎಷ್ಟು ಅಭಿಮಾನದ ಹೇಳ್ತಿದ್ರು ಗೌಡ್ ಸರು. ಎಷ್ಟು ನೋಡಿ ನನಗೆ ಇನ್ನೊಂದು ಭಾಳ ಸರ್ಪ್ರೈಸ್, ನಂದು ಫೈನಲ್ ವ್ಯವಸ್ಥೆಗೆ ಒಂದು ಕ್ವಶನ್ ನಮಗೆ ಸ್ಟೂಡೆಂಟ್ಸಿಗೆ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೊಡ್ತಾರೆ. ಅದು ಕ್ವಶನ್ ಪೇಪರ್ 9:00 ನನಗೆ ಕೊಟ್ಟರು, ನೀವು ಬರೆದು ರೆಡಿ ಮಾಡ್ಯಾನಂತ. ಅದು ಟಾಪಿಕ್ ಕ್ವಶನ್ ನೋಡಿಬಿಟ್ರೆ 1 ತಾಸು 2 ತಾಸು ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ನೈಟ್ 10:30ಗೆ ಬರೋದು. ಡಾಕ್ಟರ್ ವೇಣುಗೋಪಾಲ್ ಮನೆಗೆ ಹೋಗಿ ತಿಳಿಸ್ಕೊಟ್ಟು ಇಂಥ ದೊಡ್ಡ ಬಂಡಲ್ ಅದು. YOC ಮಾಡಿದಾಗ ಬಾಪಟ್ ಸರ್ ಬಂದಾಗ ಅವ್ರ ಟೇಬಲ್ನಲ್ಲಿ ಹೋಗಿದೆ, ನೋಡು ನನ್ನ ಸ್ಟೂಡೆಂಟ್ಸ್ ಎಂಥದ್ದು ಉತ್ತರ ಬರ್ದಾನೆ, ಫೈನಲ್ YOC ಕ್ವಶನ್ ಬಂದು ಆನ್ಸರ್ ಬರ್ದಾನೆ ಅಂತ ತಿಳ್ಕೊಂಡೆ. ಸೊ ಅಷ್ಟೇ ಅಭಿಮಾನ ಅವ್ರಿಗೆ ಸ್ಟೂಡೆಂಟ್ಸ್ ಮೇಲೆ. ಅದೇ ನಮ್ಮ ಮುಂದೆ ಎಂದೂ ಅಪ್ರಿಷಿಯೇಟ್ ಮಾಡಿಲ್ಲ ಸರ್. ನಮ್ಮ ಹಿಂದೆ ಮಾತ್ರ ನಮ್ಮ ಅಭಿಮಾನ ನಮ್ಮ ಬಗ್ಗೆ ಹೇಳಿದ್ದಾರೆ ಅಂತಂದರೆ, ನಾವು ಏನಪ್ಪ ಇಷ್ಟು ಗುರುಗಳು ಹೇಳಿ ನಮ್ಮ ಬಗ್ಗೆ ಎಷ್ಟು ಅಭಿಮಾನ ಮಾತಾಡ್ತಾನೆ ಅಂತ ನಮ್ಗೆ ಭಾಳ ಖುಷಿ ಅಂತೆ. ಆದರೆ ನಾನು 85ರಿಂದ ನಾನು ನಮ್ಮ ಗುರುಗಳಿಗೆ ನಾನು ಪ್ರತಿ ವರ್ಷ ಬಿಡೋದಲ್ಲೆಲ್ಲ 2 ಸುಸಂಧಿದಲ್ಲಿ 2 ಹಬ್ಬದಲ್ಲಿ, ಒಂದು ದಸರಾ ಹಬ್ಬಕ್ಕೆ, ಒಂದು ಸಂಕ್ರಾಂತಿ ಹಬ್ಬಕ್ಕೆ ಹೋಗಿ ಅವ್ರಿಗೆ ನಾನು ಬ್ಲೆಸ್ಸಿಂಗ್ಸ್ ತೊಗೊಂಡು, ಅದು ಸರ್ ಮನೆಗೆ ಹೋದ್ಮೇಲೆ ಡಾಕ್ಟರ್ ಪರಮೇಶ್ವರಪ್ಪನ ಮನೆಗೆ, ಇವೆರಡು ಮನೆಗೆ ಎಂದೂ ಬಿಟ್ಟಿಲ್ಲ ನಾನು. 85ದಿಂದ ಬರ್ತಾ ಇದ್ದೇನೆ. ನಮ್ಮ ಅಷ್ಟು ಸಂಬಂಧ ಬೆಳೆದಿದೆ ಅಂದರೆ, ಇವತ್ತಿಗೆ ನಾವು ಏನೋ ಒಂದು ಕಾರಣಕ್ಕೆ ನಾವು ಮಿಸ್ ಮಾಡ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಮೇಡಮ್ ಫೋನ್ ಮಾಡ್ತಾರೆ, ಯಾಕ್ರಿ ಗದಿ ಮಾಡಿ ಬಂದೇ ಇಲ್ಲ, ಆರಾಮದಿರಿಲ್ಲೋ ಅಂದರೆ ಎಷ್ಟು ಆತ್ಮೀಯತೆ ನಮ್ಮ ಬಗ್ಗೆ, ಅಷ್ಟು ಕಾಳಜಿ ಅವ್ರಿಗೆ. ಇಂಥ ಒಂದು ಸಂಬಂಧ, ಇಂಥ ಒಂದು ಕುಟುಂಬ, ನಾವೆಲ್ಲ ಒಂದು ಅಂತನ್ನುವಂಥ ಒಂದು ಅಭಿಮಾನ ಅವ್ರಿಗೆ ಇದೆಯಲ್ಲ ಅಂತ ನನಗೆ ಭಾಳ ಖುಷಿ ಅನಿಸ್ತದೆ. ಅವರಿಂದ ನಾನು ಇವತ್ತಿಗೆ ಇಂಡಿಪೆಂಡೆಂಟ್ ಆಗಿ ನಾನು ಖಾಸಗಿ ಸಂಶೋಧನಾ ಕೇಂದ್ರ ಮಾಡಿದ್ದೇನೆ, ಹೈಬ್ರಿಡ್ ಸೀಡ್ಸ್ ಕಂಪ್ನಿ ಕೂಡ ಮಾಡಿದ್ದೇನೆ. ಇವತ್ತು ನಮ್ಮದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳೆದಿದೆ ಟೆಕ್ನಾಲಜಿಯಲ್ಲಿ. ವಿ ಆರ್ ನೋನ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಲ್ಸೋ ಆಸ್ ಒನ್ ಆಫ್ ದ ಬೆಸ್ಟ್ ಪೆಪ್ರಿಕಾ ಬ್ರೀಡಿಂಗ್ ಕಂಪ್ನಿ ಇನ್ ದ ಕಂಟ್ರಿ ಆ್ಯಂಡ್ ಓವರ್ಸೀಸ್ ಮಾರ್ಕೆಟ್ ಆಲ್ಸೋ. ಇದೆಲ್ಲ ಆಗಲಿಕ್ಕೆ ಕಾರಣ ಅಂದರೆ ನಮ್ಮ ಗುರುಗಳು. ಅವರಿಂದ ಭಾಳ ನಾನು ಕಲಿತೇನೆ. ಡಿಸಿಪ್ಲಿನ್ ಲೈಫು, ವರ್ಕಿಂಗ್ ಸ್ಟೈಲ್ಸು. ನಾನು ಇನ್ನೊಂದು ಹೇಳಬೇಕಂದ್ರೆ, ಅವರು
8:30 ಕ್ಲಾಸ್ ಬರ್ತಿದ್ರು, 10 o'clock ಕ್ಲಾಸ್ ಮುಗಿದು 1.5 hour. 10:15 ಆಫೀಸ್ನ ಬಿಟ್ಟರೆ ಕರೆಕ್ಟ್ ಡಿಪಾರ್ಟ್ಮೆಂಟ್ ಹೋಗೋರು. ಇದಕ್ಕೆ ನಮ್ಮದು ಬಾಟ್ನಿ ಗಾರ್ಡನ್ಗೆ ಎಲ್ಲ ಅಡ್ಡಾಡಿ ಅಲ್ಲೇ ಲಾಸ್ಟ್ ಬೇವಿನ ಗಿಡ ಐತಿ, ಅಲ್ಲಿ ನಿಂತು ಎಲ್ಲನೂ ನೋಡೋದು, ಸಮೀಕ್ಷೆ ಮಾಡೋದು. ಮತ್ತು ನಮಗೆ ಯಾವ ಕೆಲಸಕ್ಕೂ ಅವರು ಹಿಂದೇಟು ಹಾಕ್ಸಿಲ್ಲ. ನಾನು ನೆನಪಿದೆ ನನಗೆ BSc, ನಾನು MSc ಸೆಕೆಂಡ್ ಇಯರ್ನ ಫಸ್ಟ್ ಇಯರ್ದಾಗ ನರ್ಸರಿ ಪ್ಲಾಂಟೇಷನ್ಸ್ ಇತ್ತು ನನಗೆ. ಅವರು ತಿಪ್ಪಣ್ಣವರು ಅಂತ ನಮ್ಮದು ಫೀಲ್ಡ್ ಅಸಿಸ್ಟೆಂಟು, ಅವರು ಸ್ವಲ್ಪ ಅನಾನುಕೂಲಾಗಿ ನನಗೆ ಲೇಬರ್ಸ್ ಕೊಟ್ಟಿದ್ದಿಲ್ಲ ಪ್ಲಾಂಟೇಷನ್ಗೆ, ನೀರಿನ ಅನಾನುಕೂಲ ಇತ್ತು. ನಾ ಸರ್ಗೆ ಅವ್ರು ಬಂದಿದ್ದು ವಿಸಿಟಿಗೆ ಬಂದಾಗ ಅಂದೆ, ಸರ್ ನನಗೆ ಲೇಬರ್ ಕೊಟ್ಟಿಲ್ಲ, ನೀ ಹಾಸೋ ಸ್ವಾಮಿ ಅಂತ. ಅಂದರೆ ನಮ್ಮ ಯಾವ ಕೆಲಸಕ್ಕೂ ನಮ್ಗೆ ಅವ್ರು ಇದು ಮಾಡಲ್ಲ, ನೀವು ಎಲ್ಲ ಮಾಡಬೇಕು, ದುಡಿಬೇಕು, ಯು ಶುಡ್ ವರ್ಕ್, ದ್ಯಾಟ್ ವಾಸ್ ಹಿಸ್ ಇಂಟೆನ್ಷನ್. ಅಂಥ ನಮ್ಗೆ ಹಾರ್ಡ್ ಸಿಚುವೇಷನ್ನಲ್ಲಿ ಕೂಡ ಅವರು ನಮಗೆ ಯಾವತ್ತೂ ಸಪೋರ್ಟಾಗಿ ನಿಂತು ನಮ್ಮದೆಲ್ಲ ಮಾಡಿಸಿ ಅದು ಮಾಡಿದರೆ. ಮತ್ತು ನಂದು PhD ಜಾಯ್ನ್ ಆದಾಗ ನಾನು ಮುಗಿಸ್ತೇನೆ ಇಲ್ಲೋ ಅಂತ ಒಂದು ಸಿಚುವೇಷನ್ ಇತ್ತು. ನನಗೆ 2 into NLSS ಡೈಲಿಲ್ ಮತ್ತು 6 into ಮಿನಲಸಿಸ್ ಎಲ್ಲನೂ ನಾವು ನಂದು 6-8 ಎಕರೆ ಮೆಣಸಿನ್ಕಾಯಿ ಪ್ಲಾಟೇ ಇರ್ತಿತ್ತು. ಡಾಕ್ಟರ್ ಲಿಂಗಪ್ಪರು ಬಂದು ಹೇಳ್ತಿದ್ರು, ಏನು ಗದಿ ಮಟ್ಟ ಪೂರ 6 ಎಕರೆ ಮೆಣಸಿನ್ಕಾಯಿ ಹಚ್ಚಿಲ್ಲ ಅಂತ. ಇಲ್ಲ ರಿಸರ್ಚ್ ಪ್ಲಾಟ್ಸ್ ದೊಡ್ಡ ಪ್ಲಾಟ್ಸ್ ನಾವು ಮ್ಯಾನೇಜ್ ಮಾಡ್ತಿದ್ವಿ. ಅದೆಲ್ಲ ಸಾಧ್ಯತೆ ಆಗೋದು ಡಾಕ್ಟರ್ ಗೌಡ್ ಟ್ರೈನಿಂಗ್ ನಮಗೆ. ಇಷ್ಟು ನನಗೆ ತುಂಬ ಅನುಭವ ಇದೆ. ಇವತ್ತಿಗೂ ಕೂಡ ನಾವು ಎಲ್ಲರೂ ಒಂದೇ ಫ್ಯಾಮಿಲಿ ಅಂತ ಬಿಡ್ತೀವಿ. ಇವತ್ತಿಗೂ ನಮ್ಗೆ ವೆಲ್ ವಿಶಸ್ ಇದೆ. ನಾನು ಇವತ್ತು ನೀವು ಈ ಸ್ಥಾನಕ್ಕೆ ಬರಬೇಕಾದ್ರೆ ಡಾಕ್ಟರ್ ಗೌಡದ್ದು ಬಹಳ ನನಗೆ ಸಪೋರ್ಟ್ ಇದೆ, ಅವರ ವಿಶಸ್ ನನ್ನ ಕಡೆ ಇದೆ. ನಾನು ನನ್ನ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಸರು ಇನ್ನೂ 100 ವರ್ಷ ಬಾಳಲಿ, ನಮ್ಮ ಕೂಡ ಇರಲಿ, ಇನ್ನೂ ನಾವು ಭಾಳ ಕಲಿಯೋದಿದೆ ಅವರಿಂದ, ಅದೆಲ್ಲ ಕಲಿಯೋಣ ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ 2 ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಡಾಕ್ಟರ್ ಪಾಟೀಲ್ ವೈಸ್ ಚಾನ್ಸಲರ್ ಅವರಿಗೆ, ಸಿಬ್ಬಂದಿಯವರಿಗೆ ನಾನು ನನ್ನ ವಂದನೆ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. Of Dr. J.V. Gowda sir. Yes, it is Dr. Sridevi, Professor of GPB Department, US Dharwad, to express her feelings about her guru, Dr. J.V. Gowda sir. So my beloved, most respected teacher, Dr. J.V. Gaud and Madam Gaud, and also Honorable Vice Chancellor, sir, and all dignitaries were assembled here. And it is my great privilege to stand in front of you and talk before you. Actually, I should thank our Vice Chancellor, Dr. Patil, sir. In the morning, actually, he said, if you want, you can talk 2 minutes and express your feeling. Thank you, sir, for giving me this opportunity. And I can tell you that I am also lucky that I am the first and last girl student of Dr. J.V. Gaud. Because afterwards, he didn't guide any girl student. And he also mentioned that since there were no girl students in the department, he brought me here because it was actually US Bangalore, and I didn't know anything about Dharwad. I didn't know about Dharwad only. So I thought I'll get a seat in Bangalore. So, but when I got a telegram, it was Dharwad. So I was very hesitant to come and join here. Then I went, after coming over here, I met Dr. R.B. Patil, sir, who was Dean PGS at that time. And I said, sir, I want transfer to Bangalore. Then he said, you go and meet Dr. J.V. Gaud, professor of this department. Then I went to sir and asked, sir, I want transfer, I want to go to Bangalore. Then he asked why. I said, I have friends, sir, in Bangalore, so I want to go there. Then he said only one word, then you make friends here. That's all. And he didn't tell anything afterwards. And when I joined here in the hostel, it was full of home science students, except Yashoda Hegde. Then Yashoda Hegde also told, had I known that you are coming to genetics, I would have taken genetics
I was hesitant to go to a genetics department. All home science students actually scared me. How did you come and join genetics department? It is so tough. You know about Dr. J.V. God. I knew nothing. In fact, one of my teachers in I am from Andhra, so I studied my BSc degree in Tirupati College. And one of my teachers also appeared for PhD degree, Dr. Ramchandra Reddy, and he got seat in Dharwad. But he didn't join. He asked me, why did you go and join there? It is very difficult to do your degree there. But I am very lucky that I have studied under guidance of, studied as well as did my MSc under the guidance of Dr. J.V. Gaud sir. And in fact, probably I would have left this department degree only had it not been taught by Dr. J.V. Gaud, that cytogenetics 1, 2, 3, genetics 2 and radiation genetics, 5 courses he taught us. And in each class, actually, he used to go very slow, but for reading the examination, no preparation was required actually. So it was like that, his teaching was like that. So if you attend his class, then it is sufficient to write the examination also. And for I didn't know that he was my guide first of all. Once he called us, we were doing practicals, he called us and you will work on wheat trisomics. I said, I don't know, sir. I don't know about I can't prepare slides and all. It is very difficult. I don't want to say. You know what is trisomic? I said, yes, sir. It was beginning of our MS. 2n plus 1, 1 chromosome. Then that is sufficient. You go and do. And I didn't know who was the guide also. When I came out and after 3-4 days, our PhD student, one of our PhD students, Dr. Ramchandraya, he asked, guide allotment over, it seems, who is your guide? I said, I don't know, sir. Then on which crop you are going to work, what aspect? I said, cytogenetics in wheat. Then Dr. J.V. Gaud is your guide. So till then I was not knowing about guide also. So I was in fact fortunate enough to be here. Now at that time I thought why unnecessarily I'd come to Dharwad, but my life has changed after coming to Dharwad, and time was probably the time I entered Dharwad was very good, and I got settled here, and I got my better half also here only. Both of us actually, we are very grateful to Dr. J.V. Gaud, sir, and whatever we are today, it is only because of sir. So this much I want to tell you, sir. Thank you very much. ಥ್ಯಾಂಕ್ ಯು ಮೇಡಮ್. ಈಗ ಶ್ರೀ ಭೀಮಾಶಂಕರ್ ಹಿಪ್ಪರ್ಗಿ ಎಕ್ಸ್ ಆರ್ಮಿ ಪರ್ಸನ್ ಅವರು ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್ ಸಂಗನಗೌಡ ಹಿಪ್ಪರಿಗೆ, ಆರ್ಮಿಯಿಂದ ಕರ್ನಲ್ ಆಗಿ ರಿಟೈರ್ ಆಗಿದ್ದೀನಿ. ನಾನು PL ಪಾಟೀಲ್ ಅವ್ರ ಕ್ಲಾಸ್ಮೇಟು. ನಮ್ಮ ಕ್ಲಾಸ್ನಿಂದ ಮ್ಯಾಕ್ಸಿಮಮ್ ಈ ಯೂನಿವರ್ಸಿಟಿ ಬೆನಿಫಿಟ್ ತೊಗೊಂಡವರು ಅಥವಾ ಯೂನಿವರ್ಸಿಟಿಗೆ ಅದರಿಂದ ಲಾಭ ತೊಗೊಂಡವರು. ನಾನು ಮುಖ್ಯವಾಗಿ ಹೇಳಬೇಕಾಗಿದ್ದಂದ್ರೆ, ನಾನು 82ರಲ್ಲಿ ಯಾವುದೋ ಕಾರಣದಿಂದ ಒಂದು ಎನ್ಕ್ವೈರಿಯಲ್ಲಿ ನನ್ನ ಹೆಸರು ಬಂತು. ಹೆಸರು ಬಂದಾಗ ಅದು ದೊಡ್ಡ ಪ್ರಮಾಣದ ಇಶ್ಯೂ ಇತ್ತದು. ಅದರಲ್ಲಿ ನಾವು 27 ಜನರಿದ್ದೀವಿ. ಎಷ್ಟೋ ಜನರು ಇಲ್ಲಿ ಕುಂತಿದ್ದಾರೆ ನನ್ನ ಎದುರಿಗೆ, ನನ್ನ ಗುರುಗಳು. ದ ಓನ್ಲಿ ಥಿಂಗ್ ವಾಟ್ ಐ ವುಡ್ ಲೈಕ್ ಟು ಸೇ ಈಸ್, ಇಟ್ ಈಸ್ ದ ಆನರ್ ಐ ಕ್ಯಾರಿಡ್ ಇನ್ ದ ನೇಮ್ ಆಫ್ Dr. J.V. Gaud. Because when he was in the enquiry committee, the only question he asked, in fact it was Dr. R.K. Hegde, he was heading the commission. He inquired, just asked some questions regarding the incident that has happened in the college. So it happened, Dr. J.V. Gaud said, I have no questions.
this boy is good. That itself was a great thing for me. I still carry that respect because of his steadfastness and as well as belief in somebody. He says, I always appreciate a person who is more into sports and other activities and who is a brat. He says, I have a lot of good students. I require some good brats also. So I was one of the good brats who could fulfill his dream. And when I went to take the so-called NOC from him, whether that I have completed my degree and I got no dues against me in my name, he questioned. He says, Hipparige, have you really finished the degree? That was one thing. Then I said, sir, it is a fact that I have finished. You may verify. He says, when you have said, he says, there is no question of verification. And just 1.5 months back, I don't know how many could spend so much time with Dr. J.V. Gaud. I spent 2 hours in Gadag. He held my hand for almost 2 hours. And you kept talking about the college incident, so many other things. In fact, I felt I'm fortunate about it. Because when I had seen him in the college, it was that his vehicle would come, when his timings are correct, that's the time we used to think we are on time to the class. That was the beauty of his timekeeping, and we appreciate. And because of, and the incident that had happened, the inquiry that I said, because of that, the one of the precursors for we becoming a university. There is no doubt, a lot of people who are there, they would vouch by that. The incident happened incidentally, in fact. It had got no roots, no idea, but that itself snowballed into an idea of making the northern Karnataka as a university for agriculture. And this is the outcome of that, and we have been grateful, and that is how we could get Dr. J.V. Gaud as the first VC. I don't know, otherwise you would have gone to some other university or college. So that's, we all, 27 people and all the friends of the college that time, take credit for it. I thank each and everyone. I have a lot of known people here. I didn't disconnect myself from the university. I left in '85 and came out of the army in 2015, but still, to date, I am part of this university and college. And twice I've been honored by this university as one of the best seed growers in the last year, as well as before as Jai Jawan, Jai Kisan. So I'm thankful to the university. I am totally indebted to this organization. Thank you so much, sir. I thank Dr. P.L. Patil. ಥ್ಯಾಂಕ್ ಯು ಸರ್. ಈಗ ಡಾಕ್ಟರ್ ಅಲ್ಲೊಳ್ಳಿಯವರು, ಕುಲಸಚಿವರು UHS ಬಾಗಲಕೋಟ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಅವರು ಬರೋ ತನಕ ಒಂದು ಸಣ್ಣ ಕವನ. ಇದನ್ನು ಬರೆದವರು ಡಾಕ್ಟರ್ BS ಬಸವರಾಜ್ ಏಣಿಗೆಯವರು. ಅವರು ಇಲ್ಲೇ ಇದ್ದಾರೆ. ಅವ್ರ ಪರವಾಗಿ ನಾನೇ ಓದ್ತೀನಿ. ಕವನದ ಶೀರ್ಷಿಕೆ ನೀವು ನಾವು. ಇಂದು 2024ರಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿರುವ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೀಜವನ್ನು ಬಿತ್ತಿದವರು ನೀವು. ಅದು ಹೆಮ್ಮರವಾಗಿ ಬೆಳೆಯಲು ಅಪಾರ ಶಿಷ್ಯವೃಂದವನ್ನು ಪೋಷಿಸಿ ಬೆಳೆಸಿದವರು ನೀವು. ಖಡಕ್ ನೇರ ನುಡಿ ನಡೆನುಡಿ ಶಿಸ್ತಿನ ಸಿಪಾಯಿಯಾದವರು ಅಂತ ನಿಮ್ಮ ಕುರಿತು ನಮ್ಮ ಗುರುಗಳಿಂದ ಕೇಳಿದವರು ನಾವು. ನಿಮ್ಮ ಜೊತೆ ನೇರ ಒಡನಾಟ ಹೊಂದದೆ ನಿಮ್ಮ ಬಗ್ಗೆ ಅಪಾರ ಅಭಿಮಾನ ಹೊಂದಿದವರು ನಾವು. ಗಣನೀಯ ಸಂಖ್ಯೆಯಲ್ಲಿ ತಮ್ಮ ಶಿಷ್ಯವೃಂದವನ್ನು ಕುಲಪತಿಯಾಗಿ, ಅಧಿಕಾರಿಗಳಾಗಿ, ಸಮಾಜಕ್ಕೆ ಅನ್ನ ನೀಡುವ ವಿಜ್ಞಾನಿಯಾಗಿ ನಿರ್ಮಾಣ ಮಾಡಿದವರನ್ನು ಕಂಡವರು ನಾವು. ನಿಮ್ಮ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಅಂತ ತಿಳಿಸ್ತಾ ಇರೋರು ಏಣಿಗೆಯವರು. ಅವರು 1994ರಿಂದ 98ನೇ ತಂಡದವರು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಹುಶಃ ಈಗಾಗಲೇ ಮಾತಾಡೋದ್ರೊಳಗೆ ನಾನು ಅತ್ಯಂತ ಕಿರಿಯವಂತ ಅನಿಸ್ತದೆ. ಸೊ ಈ ಸಮಾರಂಭದ ಮುಖ್ಯ ಅತಿಥಿಗಳು ಮತ್ತು ಕಾರ್ಯಕರ್ತರಾದಂಥ ನಮ್ಮ ಗುರುಗಳು, ಅತ್ಯಂತ ಆತ್ಮೀಯ ಗುರುಗಳಂಥ ಡಾಕ್ಟರ್ J.V. ಗೌಡ ಸಾಹೇಬರೇ ಹಾಗೂ ಅವರ ಧರ್ಮಪತ್ನಿಯವರೇ, ಹಾಗೂ ಈ ಕಾರ್ಯಕ್ರಮವನ್ನು ನಡೆಸುವಲ್ಲಿ ಉತ್ಸುಕತೆಯಿಂದ ಮತ್ತು ಆಸಕ್ತಿಯಿಂದ ನಡೆಸಿಕೊಡ್ತಿರುವ ಈ ವಿಶ್ವವಿದ್ಯಾಲಯದ ಕುಲಪತಿಗಳಂಥ ಡಾಕ್ಟರ್ P.L. ಪಾಟೀಲ್ರೇ
ಹಾಗೂ ಅಭಿನಂದನಾ ಸಮಿತಿಯ ಎಲ್ಲ ಸದಸ್ಯರುಗಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಅಂದರೆ ನಮ್ಮ ಮನ್ಸೂರ್ ಸರ್ ನಾವು ವಿಚಾರ ಮಾಡೋದ್ನಾಗ ಅವರು ಕೂಡ ಇದರ ಬಗ್ಗೆ ಹತ್ತಿದ್ರು. ಸೊ ಅದು ಭಾಳ ಒಂದು ಸಂತೋಷದ ವಿಷಯ. ಸೊ ಏನೇ ಇರಲಿ, ಇವತ್ತಿನ ಕಾರ್ಯಕ್ರಮ ಎಷ್ಟೊಂದು ಅರ್ಥಗರ್ಭಿತ, ಎಷ್ಟೊಂದು ಸುಂದರವಾಗಿದೆ ಅಂತಂದರೆ ನಾವೇನು ಮಾತಾಡ್ತಿದ್ದೀವಿ ನಾ ಎಲ್ಲ ಕೇಳಿದೆ ಇವತ್ತು. ನಾನೆಲ್ಲರೂ ಚಿಕ್ಕವರು, ಯಾಕಂದರೆ ನಮ್ಮ ಎಸ್ ಎ ಪಾಟೀಲ್ ಸಾಹೇಬ್ರು ಇದಾರೆ, ನಮ್ಮ ಕುಲಕರ್ಣಿ ಸಾಹೇಬರು, ಫಾರ್ಮರ್ ವೈಸ್ ಚಾನ್ಸಲರ್ಸ್ ಇದ್ದಾರೆ, ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ. ಅವ್ರ ಮುಂದೆ ನಾವು ಮಾತಾಡಲಿಕ್ಕೆ ಒಮ್ಮೆ ಅನಿಸ್ತದೆ, ನಾವು ಭಾಳ ಸಣ್ಣವರತ್ತು ಅನಿಸ್ತದೆ. ಬಟ್ ಜೇವಿಗೌಡ ಸರ್ಗೆ ಏನು 1989 ಆ ಘಟನೆ ಆದಾಗ ಸೊ ಅತ್ಯಂತ ನೋವಿನಿಂದ ನಾವು ದುಃಖಪಟ್ಟರು. ನಾನು ಒಬ್ಬ, ಅದು ನಮ್ಮ ನೇಮಿಚಂದ್ರಪ್ಪರಿಗೆ ಗೊತ್ತದೆ. ನಾವು ರಾಯಚೂರಲ್ಲಿದ್ದೀವಿ ಎಲ್ಲರೂ. ಸೊ ಈ ಘಟನೆ ಹಂಗೆ ಆಯ್ತಲ್ಲಕ್ಕೆ ನಮ್ಮ ವೈಪಲ್ ಸರ್ ಹೇಳಿದರು. ನಾ ಏನು ತಿಳ್ಕೊಂಡಿದ್ದೆ, ಜೇವಿಗೌಡ ಸರ್ ಆದಂಥ ಅನ್ಯಾಯವನ್ನು ಅಯ್ಯವನ ಕುತಂತ್ರದಿಂದ ಆಯಿತು, ಸಂಚಿನ ಒಂದು ಇದರಿಂದ ಏನಾಯ್ತು, ಕೆಲವೊಂದು ವ್ಯಕ್ತಿಗಳ ಒಂದು ಕುತಂತ್ರದಿಂದ. ಸೊ ಇಷ್ಟು ಜನ ನಾವು ಅವರಿಂದ ಬೆನಿಫಿಟ್ ತೊಗೊಂಡವರು, ಒಬ್ಬರು ನಮಗೆ ಆಗ್ತಾಯಿಲ್ಲ ಅಂತೇಳಿ ನಾನು ವಿಚಾರ ಮಾಡುವಾಗ ನಮ್ಮ ಎಸ್ ಎ ಪಾಟೀಲ್ ಸಾಹೇಬರು ರಾಯಚೂರದಲ್ಲಿ ಎ ಡಿ ಆರ್ ಇದ್ದರು. ಅವರು ನನಗೆ ಇನ್ನೂ ನೆನಪದ, ಪ್ರಭು ಹೋಟೆಲ್ನಲ್ಲಿ ಒಂದು ಸಣ್ಣ ಮೀಟಿಂಗ್ ಕರೆದಿದ್ದರು, ನಾವೆಲ್ಲ ಹೋಗಿದ್ದೀವಿ ಅಲ್ಲಿ. ಸೊ ಅಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ನಮ್ಮ ವೈಪಲ್ ಸರ್ ಹೇಳಿದರು, ನಮ್ಮ ಸ್ನೇಹಿತರಂಥ ವೈಪಲ್ರು, ಅವರು ಕೂಡ ಪ್ರಯತ್ನ ಮಾಡಿದ್ದು ನನಗೆ ಗೊತ್ತಿಲ್ಲ, ಇವತ್ತು ಅವ್ರು ಹೇಳಿದೊಳಗೆ ಗೊತ್ತ. ಮತ್ತು ನಮ್ಮ ಡಾಕ್ಟರ್ ಚಿದಾನಂದ ಮನಸ್ರವರು ಕೂಡ ನಿಜಲಿಂಗಬ್ಬವ್ರ ತಕ್ಕ ಹೋಗಿ, ಅವಾಗ ವೀರೇಂದ್ರ ಪಾಟೀಲ್ ಇದ್ದರು 89, 90 ಒಳಗೆ. ಇವೆಲ್ಲ ನನಗೆ ಕೇಳಿದಾಗ ಕೆಲವೊಂದು ಘಟನೆಗಳು ನೆನಪಾದು. ನಮ್ಮ IAS ಸಾಹೇಬರು ದಳವಾಯಿ ಸರ್ ಹೇಳಿದರು, JB ಪಟ್ನಾಯಕ್ CM ಅವ್ರದ್ದು ಒಂದು ಇದು ಆತ್ಮಸಾಕ್ಷಿ. ಸೊ ನನಗೆ ಸ್ವಾಮಿಗಳು ಹೇಳಿದ್ದು ನೆನಪಾತು. ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಅದನ್ನು ಹೇಳಿದರು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನ್ನ ಮನವೇ ಸಾಕ್ಷಿ, ನಿಮ್ಮ ಪಾದವೇ ಸಾಕ್ಷಿ ಅಂತ ಹೇಳಿದರು. ಸೊ ಭಾಳ ಅದ್ಭುತವಾದ ಮಾತನ್ನು ಹೇಳಿದರು ಸ್ವಾಮಿಗಳು. ಅದನ್ನು ನಮ್ಮ ದಳವಾಯಿ ಸಾಹೇಬರು ಕೂಡ ಹೇಳಿದರು. ಸೊ ಸರು ಎಂಥ ಒಂದು ಕಷ್ಟದ ಪರಿಸ್ಥಿತಿ ಒಳಗೂ ತಮ್ಮ ಮನಸ್ಸಾಕ್ಷಿಯನ್ನು ಬಿಟ್ಟು ಅವ್ರು ನಡೆದಿಲ್ಲ. ನಾವಿಷ್ಟು ಜನ ಅವರಿಂದ 302 ಮಂದಿ ಟೀಚರ್ಸು, 250 ಮಂದಿ ಸಿಬ್ಬಂದಿಗಳು ಆದರೂ ಕೂಡ ಅವರಿಗೆ ನ್ಯಾಯ ನಾವು ಒದಗಿಸಿಲ್ಲ ಅಂತಂದ್ರೆ ನಾವೆಲ್ಲೋ ಫೇಲ್ಯೂರ್ ಆಗಿಬಿಟ್ಟು ನನಗೆ ಅನಿಸ್ತದೆ. ಸೊ ಇದನ್ನು ನೋಡಿದರೆ ಈ ಸಿಸ್ಟಮ್ ಹೆಂಗೆ ವರ್ಕ್ ಆಕೈತೆ ಅಂತ ಕೂಡ ನಮ್ಗೆ ಗೊತ್ತಾಗ್ತದೆ. ಯಾಕಂದರೆ ಅವರು ಈ ನಮ್ಮ ಮೊದಲೇನು 3 ಜನ ಮಾತಾಡಿದರು, ಭಟ್ರು ಮಾತಾಡಿದರು, ಅವರ ಸದಾನಂದ ಹೇಳಿ ಮಾತಾಡಿದರು. ಅವ್ರಿಗೆ ಬಗ್ಗೆ ನನಗೆ ಪರಿಚಯ ಇಲ್ಲ. ಅವರು ಗುರುಗಳು, ನಮ್ಮ ಇವರು ಕೂಡ ಮಾತಾಡಿದ್ರು, ಗದಗಿ ಮಠವರು. ಅವರು ಗುರುಗಳು ಈ ವ್ಯಾಟ್ಸಪ್ ಮೆಸೇಜ್ ನೋಡಿದರೆ ಗೊತ್ತಾಗ್ತದೆ, ಅವರು ಗುರುಗಳ ಬರೀ ಒಂದು ಅದು ಏನಂತಾರೆ ಲ್ಯಾಬ್ರೋಟರಿಯಲ್ಲಿ ಆಗಲಿ ಅಥವಾ ನಿಮ್ಮ ಕ್ಲಾಸ್ ರೂಮಲ್ಲಿ ಕಲಿಸೋರು ಮಾತ್ರ ಗುರುಗಳಲ್ಲ. ಅದಕ್ಕೆ ಬಸವಣ್ಣವ್ರಂದು ಭಾಳ ಚಲೋ ಮಾತು ಹೇಳ್ತಾರೆ. ಮಡಿಕೆಯ ಮಾಡುವಡೆ ಮನ್ನೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳಿದರು. ಮಾತು ನಾನು ಇವತ್ತಿನ ಯಾಕೆ ನನಗೆ ಪ್ರೇರಣೆ ಆಗ್ತದೆ ಅಂದರೆ, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಹೇಳಿದ್ದು ಮತ್ತು ನಮ್ಮ ಅವರ ಭಟ್ರು ಹೇಳಿದರು, ಅಲ್ಲಂಪುರ ವಚನ. ಈ ವಚನದಿಂದ ನನಗೆ ಯಾಕೆ ಹೇಳ್ಬೇಕು ಅನ್ನಿಸ್ತಂದ್ರೆ, ಗುರು ಅಂದರೆ ಹೆಂಗಿರ್ಬೇಕಂದ್ರೆ ನಮ್ಮ ಜೇವಿಗೌಡ ಸಾಹೇಬ್ರು ಹೆಂಗಿರ್ಬೇಕು. ಹೆಂಗೆ ಗುರುಗಳು ಅಂತಂದ್ರೆ ಅವು ಶಿವಪಥವ ನರಿವಡೆ ಗುರುಪಥವೇ ಮೊದಲು. ಅವರು ಹೆಂಗೆ ಗುರು ಇದ್ರಂದ್ರೆ ಶಿವಪಥವನ್ನು ತೋರಿಸಿದರು. ಶಿವಪಥ ಅಂದರೆ ಎಲ್ಲೋ ಕೈಲಾಸೊಳಗಿಲ್ಲ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನು ನಾವು ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕಂತಂದರೆ ಬೈ ಅವರ್ ಗುಡ್ ಡೀಡ್ಸ್. ಬಟ್ ಕೆಲವೊಂದು ಮಂದಿ ನಾ ಹೇಳಿದಲ್ದೆ ಈಗ ಕಾನ್ಸ್ಪಿರಸಿ ಮಾಡಿ ಅವ್ರು ಮಾಡಿದ ಅನ್ಯಾಯವನ್ನು ಇನ್ನಾದರೂ ಸಾಧಿದ್ರೆ, ಯಾಕಂದ್ರೆ ನಮ್ಮ ದಳವಾಯಿ ಸಾಹೇಬರು ಹೇಳಿದರು, ವೈಪಲ್ಸರು ಹೇಳಿದರು, ಇನ್ನೂ ಸಾಧ್ಯಕ್ಕಿತ್ತಂದ್ರೆ ಅವರು ಶಿಷ್ಯರೇ ಇದ್ದರು. ಎಸ್ ಎ ಪಲ್ಸರು 6 ವರ್ಷ ಇದ್ದರು, ಫೀಸಿ ಇದ್ದರು. ಇದಂತ ಅತ್ಯಂತ ನೋವಿನ ಸಂಗತಿ. ಈ 302 ಮಂದಿ ನಾವು ಅವ್ರು ಇದ್ದಾಗೇನು ಸೆಲೆಕ್ಟ್ ಆಗೀವಿ, ಅವ್ರಿಗೆಲ್ಲರಿಗೂ ನೋವಿನ ಸಂಗತಿ. ಅವರು ಇನ್ನೂ ಹೇಳಿದರು, ಅವರು ಶಿಷ್ಯರು ಹೇಳಿದರು, ಮೊದಲು 3 ಮಂದಿ ಮಾತಾಡಿದವರು, ಈ ಸಾಹೇಬರ ಒಂದು ಪುಣ್ಯದ ಫಲದಿಂದ ಈ US ಧಾರವಾಡ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗಿದೆ, ಕಟ್ಟಿದ್ದಾರೆ ಅಂತ ಹೇಳಿದರು. ಧಾರವಾಡ ಒಂದೇ ಅಲ್ಲ, ಅವರು ಮಾಡಿದಂಥ ಕಾರ್ಯಗಳು, ಕಾಯಕಗಳು ಇವತ್ತು UHS ಬಾಗಲಕೋಟ್ ಮತ್ತು UAS ರಾಯಚೂರು
ಇವತ್ತೇನಾದರೂ ನಡೀತಿದ್ರೆ ಅವು ಅಲ್ಲಿ ಆಡಳಿತದ ಯಂತ್ರದಲ್ಲಿ ಅವರ ಮಾಡಿದಂಥ ನೇಮಕಾತಿಗಳಿದ್ದವರೆಲ್ಲರೂ ಆಫೀಸರ್ ಸರ್. ಇದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಅದಕ್ಕೆ ನಾವು ಕೆಲವು ಮಂದಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದಂತೆ ಎವ್ರಿ ಮಾರ್ಚ್ 31st ವಿ ಹ್ಯಾವ್ ಟು ಸೆಲಿಬ್ರೇಟ್ ಹೀಸ್ ಬರ್ತ್ಡೇ. ಇನ್ನೂ ಕೆಲವರು ಹೇಳಿದರು ಅವರು 100 ವರ್ಷ ಆಗೋದಕ್ಕೂ ನಾವು ಮಾಡೋಣ ಅಂತ ಹೇಳಿದರು. ನಾನು ಇನ್ನೂ ನನ್ನ ಸ್ವಾರ್ಥ ಅಂತ ಹೇಳ್ತೀನಿ, ನಾವು 100 ವರ್ಷ ಮುಟ್ಟುವರೆಗೆ ಅವ್ರದ್ದು ಯಾಕೆ ಮಾಡ್ಬಾರ್ದು ಅಂತ ಹೇಳಿ. ದಿಸ್ ಈಸ್ ದಿ ಪರ್ಸ್ನಾಲಿಟಿ. ಸೊ ಇನ್ ಮೈ ಲೈಫ್ ನಾನು ನಮ್ಮ ತಾಯಿ ತಂದೆ ಮತ್ತು ಜೇವಿಗೌಡ ಸಾಹೇಬ್ರನ್ನ ನಾ ಭಾಳ ಅವ್ರ ಮನೆಗೆ ಹೋಗಿಲ್ಲ. ಬಟ್ ಆಲ್ವೇಸ್ ನಮ್ಮ ಯಾರೋ ಒಬ್ಬರು ಹೇಳಿದರು ಮಕ್ಕಳುವಾಗ ಮತ್ತು ಮುಂಜಾನೆ ನಿಜವಾಗಿ ದೇವರೇ ನಮಗೆ 302 ಮಂದಿಗೆ ಬರೀ ಒಂದು 10 ರೂಪಾಯಿ ನೋಟ್ ಅಥವಾ 100 ರೂಪಾಯಿ ನೋಟ್ ಮೇಲೆ ರಸ್ತೆಯಲ್ಲಿ ಬಿದ್ದಿರ್ತಾರೆ, ವಿಚಾರ ಮಾಡ್ತಾರೆ ತೋಳು ಸಂಬಂಧ. ಬರೀ ಒಂದು ಸಣ್ಣ ಕಾರ್ಯಕ್ಕೆ ಆಫೀಸಲ್ಲಿ ನೋಡಿದ್ರೆ ಮೇಲೆ ಹೆಂಗಿದೆ ಈ ಪರಿಸ್ಥಿತಿ. ಅಂಥದ್ರೊಳಗೆ 302 ಪೋಸ್ಟ್ ಈ ಜಗತ್ತಿನ ಮೋಸ್ಟ್ಲಿ ನಮ್ಮ ದೇಶದೊಳಗೆ ಎಲ್ಲಿ ಇಂಥ ಘಟನೆಗಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸ್ತದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 1988ರಲ್ಲಿ ನಾನು ಫಸ್ಟ್ PhD ಮುಗಿಸಿದೆ. ನಮ್ಮ ಮನ್ಯಾಗ ಬೇಡಪ್ಪ ಏನು ಸಾಕು ನೀ ಕಲಿಯೋದು ನಮಗೆ ಅಂದರೆ ನಾವು ಮೀಡಿಯಮ್ ಕ್ಲಾಸ್ ಫ್ಯಾಮಿಲಿ, ಅದಕ್ಕೆ ನೀ ಇನ್ನು ಬಿಟ್ಟು ಬಿಡು ಅಂದ್ರೆ PhD ಸೆಪ್ಟೆಂಬರಲ್ಲಿ. ಮುಂದೆ ಒಂದು ಎಕ್ಸೆಲ್ ಇಂಡಿಯಾ ಅಂತ ಹೇಳಿ ಅಲ್ಲಿ ನಾನು ಜಾಯ್ನ್ ಆದೆ ಅಕ್ಟೋಬರ್ 1ನೇ ತಾರೀಕು 1988. PhD 1 ವರ್ಷ ಆಗಿಂದ ಹೋದೆ, ಕೋರ್ಸ್ ವರ್ಷ ಆಗಿಂದ. ಅಷ್ಟೊತ್ತಿಗೆ ನಮಗೆ ಇನ್ಸ್ಟ್ರಕ್ಟರ್ ಇಂಟು ತೊಗೊಂಡಿದ್ರು ಸಾಹೇಬರು. ಸೊ ನಾವು ರಾಯಚೂರಿಗೆ ಹೋಗಿ ಒಂದು ತಿಂಗಳಾಗಿತ್ತು. ನವಂಬರ್ 88ರಾಗ 2ನೇ ಲಿಸ್ಟ್ ಬಿಟ್ಟರು. ನಮ್ಮ ಮನ್ಯಾಗ ಅಂದರು ಅದು ಹೆಂಗೆ ನೌಕರಿ ಸಿಗ್ತದೆ ಅಂದ್ರೆ ಅವರು ಬರೀ ಹೈಸ್ಕೂಲ್ ಟೀಚರ್ನ ಪ್ಯೂನ ಅಲ್ಲಕ್ಕೆ 50,000 ರೂಪಾಯಿ ಕೇಳಿದ್ರೆ ಇಲ್ಲಿ ನಿನಗೆ ಹೆಂಗೆ ಫ್ರೀ ಸಿಗ್ತದೆ ಕೇಳಿದ್ರು. ಇದೇ ವರ್ಡ್ ಕೇರ್ ನಮ್ಮ ಮನ್ಯಾಗ. ಸೊ ದಿಸ್ ಈಸ್ ಡಾಕ್ಟರ್ ಜೇವಿಗೌಡ ಸಾಹೇಬರು. ಸೊ ಅವರು ನಾವು ಎಷ್ಟು ನೆನೆಸಿದ್ರು ಕಡಿಮೆ, ನಾವು ಅವ್ರ ಬಗ್ಗೆ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ರು ಕಡಿಮೆ. ಸೊ ನಾವೊಂದು ವಿಚಾರ ಮಾಡಿದೆ, ನಿನ್ನೆ ಮೀಟಿಂಗ್ನಾಗ ನಾನು ಮಾನ್ಯ ಕುಲಪತಿಗಳಿದ್ದರು, ಅವ್ರಿಗೆ 2 ಗೋಲ್ಡ್ ಮೆಡಲ್ ಆಗಲಿಕ್ಕೆ ರೊಕ್ಕ ಕಡಿಮೆ ಇದಾವತ್ತಂದರು. ಅದಕ್ಕೆ ನಾನೇ ಅವ್ರ ಹೆಸರಲ್ಲಿ ಗೋಲ್ಡ್ ಮೆಡಲ್ ಮಾಡ್ಲಿಕ್ಕೆ 2 ಲಕ್ಷ ರೂಪಾಯಿ ನಾನೇ ಅವ್ರು ಕೊಟ್ಬಿಡ್ತೀನಿ. ಸೊ ದಿಸ್ ಈಸ್ ನಮ್ಮ ಗುರುಗಳಿಗೆ ಅರ್ಪಿಸುವಂಥ ಏನಪ್ಪ ಅಂತಂದ್ರೆ ಪ್ರಸಾದ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಇನ್ನು ಲಾಸ್ಟು ನಮ್ಮ PL ಪಾಟೀಲ್ರಿಗೂ ಕೂಡ, ಯಾಕಂದರೆ ಅವರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಮತ್ತೆ ವಂದಿಸಿ ನಮ್ಮ ಗುರುಗಳಿಗೆ 100 ನಮನಗಳನ್ನು ಅರ್ಪಿಸಿ ನಾವು ದಯವಿಟ್ಟು ಅನುಮಾನದಾಗಿದ್ದು ಪಾಟೀಲ್ ಸಾಹೇಬ್ರನ್ನ ಒಂದೇ ಮಾತು ಹೇಳ್ತೀನಿ, ಇವ್ರ ಹೆಸರೇ ಇಡ್ಲಿಕ್ಕೆ ಏನು ಕಡಿಮೆ ಇದ್ದಾರೆ, ಇಷ್ಟೆಲ್ಲ ಮಂದಿ ಇದ್ದಾರೆ. ಸೊ ದಿಸ್ ಈಸ್ ಮೈ ಸ್ಟ್ಯಾಂಡ್. ಸೊ ಐ ವಿಲ್ ಅಬೈಡ್ ಬೈ ವಾಟ್ ಐ ಹ್ಯಾವ್ ಸೆಡ್. ಸೊ ಐ ವಿಲ್ ಗಿವ್ ವಾಟ್ ಎವರ್ ಅಮೌಂಟ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್. ವಿತ್ ದಿಸ್ ಐ ಕನ್ಕ್ಲೂಡ್. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಸಮಯದ ಅಭಾವದಿಂದ ಅನೇಕ ಅಭಿಮಾನಿಗಳು, ಹಿತೈಷಿಗಳು ತಮ್ಮ ಅಭಿಮಾನದ ನುಡಿಗಳನ್ನು ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ತಾವೇನಾದರೂ ವ್ಯಕ್ತಪಡಿಸೋದಿದ್ರೆ ಮೆಸೇಜ್ ಮೂಲಕ ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ, ಈಗ ಕುಟುಂಬದ ಸದಸ್ಯರಿಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ವಿನಂತಿಸ್ಕೊಳ್ತೀನಿ. ಮೊದಲಿಗೆ ಅವರ ಪ್ರೀತಿಯ ಕುಲಪುತ್ರ ಶ್ರೀ ವಿಜಯಕುಮಾರ್ ಗೌಡ್ರಿಂದ ಅನಿಸಿಕೆಗಳು. Well, good afternoon, everybody. My experience is basically, I'm sure that none of you will have the experience that I have, obviously because I'm the son and I'm the only son. And everybody spoke about him as a teacher, as a guide, as a colleague, and things like that. Dr. Viraktimat said that he was a coconut, tough outside and soft. I am sorry, sir, I don't want to agree. I don't agree with you. He was definitely, he was a soft man. He appeared tough. He was a soft man. Tough. He appeared tough, but definitely was not soft. But he knew when to discipline. I mean, who else will discipline apart from me? Because I'm the one who was the only candidate who he can discipline. And there were many occasions, but obviously there were more nicer things about him, because whenever he said
he was more than a disciplinarian, he was very extremely protective of me especially. He made sure that, you know, whenever I need to be brought back on path, he knew where I was veering around. We had a lot of nice time as a family. Every Saturday, Sunday, as when we were in schools, every Saturday afternoon, we used to have a lot of family. You remember we used to play carom together. My sister and I were one team and my parents were in another team. And also we would play cards together. He was extremely competitive and he never liked to lose. Hopefully you might have experienced that. And more than anything, I know that he's extremely protective of me personally. I remember one incident. I was working in Bangalore. I had an assignment to go to USA, and I had purchased a new scooter, and it was just because of my hot blood or whatever, I chose to drive my scooter, it's a Bajaj Chetak, to Dharwad from Bangalore. He was extremely surprised that I did it, and in spite of he telling me not to do it and I agreeing to not to do it, I came on scooter. And believe it or not, while going back, he rode behind me all the way. He said that I can't leave you alone to drive back to Bangalore in spite of all the, pillion driver for a scooter is not easy. So he had to recover for 2-3 days from his back pain, and we went back together. And he knew when to discipline me, otherwise he just let me alone. Okay, as a school, he knew that I was not a very bright student, obviously. I was above average, and my sister was more bright. He was more fond of her rather than me. I'm more of a mama's boy. So he knew where to place me. I was somewhere between, 70%, 65, 70, 75. If I went below that, that's when he knew that he has to discipline me. Or he knew that he has to cut certain things, certain privileges which he showed so that I come back up to his expectations. He did not have much expectation like he had for his first students or his students. He was extremely lenient towards me. So that's the reason I said he knew where to place me, and my parents showered me with so much of love, so much of homely comfort, and I can't expect anything. And yes, I don't think I'll come for his birthday, but every year when I come, it is celebrations for us. And yeah, I plan to come here for another 25, 30 years, as long as he crosses 100. And yeah, I wish them many more years together, and wish them 100 years or even more than that. And Dr. Patil, thank you very much for giving me this opportunity to speak. And thank you, ladies and gentlemen. Thank you, sir, for expressing your feelings about your dad. ಈಗ ಸರ ನೆಚ್ಚಿನ ಪುತ್ರಿ ಶ್ರೀಮತಿ ಸಂಗೀತಾ ಅವರ ಮಗಳು ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ಉತ್ಸುಕಳಾಗಿದ್ದಾಳೆ. ಅವಳನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ಅಜ್ಜನ ಪ್ರೀತಿಯ ಮೊಮ್ಮಗಳು. ನಮ್ಮಮ್ಮ ಅಲ್ಲಿ ಹಂಚ್ಕೊಂಡು ಕೂತಿದ್ದಾರೆ, ನೀನೇ ಹೋಗು ಅಂತ. ಅದಕ್ಕೆ ನಾನಿಲ್ಲಿ ಬಂದೆ. ಬಟ್ ಇವತ್ತಿಲ್ಲಿ ಬರೋ ಅವಸರದಲ್ಲಿ ನಾವಿಲ್ಲಿ ಎದಕ್ಕೆ ಬಂದೇವು ಅಂತಲೂ ಮರ್ತುಬಿಟ್ವಿ. I am sure none of my family members wished my grandfather a very happy birthday. So I take this opportunity to really wish my grandfather a healthy and a long happy birthday. It's been 10 years, ಒಂದು 10 ವರ್ಷ ಆಯ್ತು ನಾವು ಇಲ್ಲಿ ಧಾರವಾಡಕ್ಕೆ ಬಂದು. ಬಟ್ ಅದಕ್ಕಿಂತ ಮುಂಚೆ ಅವರೇ ಬರ್ತಿದ್ರು. ನಾವು ಹೈದರಾಬಾದ್, ಗೋವಾ ಅಲ್ಲೆಲ್ಲ ಇರ್ತಿದ್ವಿ. ಅವರು ಒಂದು 10 ದಿನಕ್ಕೆ ಬಂದು ಹೋಗಿಬಿಡ್ತಿದ್ರು. ನನಗೇನು ಗೊತ್ತು ನಮ್ಮ ಅಜ್ಜ ಇಷ್ಟು ದೊಡ್ಡ ವ್ಯಕ್ತಿ, ಸೈಂಟಿಸ್ಟು, ಸೈಟೋಜೆನೆಟಿಸ್ಟು, ವೈಸ್ ಚಾನ್ಸಲರ್.
ನನಗೆ ಗೊತ್ತಿರೋದೇನೆಂದರೆ ಧಾರವಾಡಕ್ಕೆ ಬಂದಾಗ ಏನೋ ನನ್ನ ಬೆಳಗ್ಗೆ ಎದ್ದೇಳ್ತಾರೆ, ಪೂಜಾ ಮಾಡ್ತಾರೆ, ವಾಕಿಂಗ್ ಹೋಗಿ ಬರ್ತಾರೆ, ನ್ಯೂಸ್ ಪೇಪರು 2 ದಿನಕ್ಕೊಮ್ಮೆ ನಮಗೆ ಬೈತಾರೆ, ಅಷ್ಟೇ ಗೊತ್ತು ನಮಗೆ. ಸೊ ನಮಗೇನು ಗೊತ್ತಿಲ್ಲ. ಆಮೇಲೆ ಚಾಯ್ ಮಾತ್ರ ಟೈಮ್ ಟು ಟೈಮ್, ಇಷ್ಟೇ ಗೊತ್ತು ನಮಗೆ. ಬಟ್ ಆ್ಯಸ್ ಆ್ಯಂಡ್ ವೆನ್ ಟೈಮ್ ಪಾಸ್ಡ್ ಆ್ಯಂಡ್ ಐ ಗ್ರೂ ಅಪ್ is when I realized what a man he is. I think I can share this incident. I was in 7th or 8th, and then I had a lesson, and he was, after we moved to Dharwad, he started teaching me science, botany especially. And I had a lesson, something related to Green Revolution, and there was this chapter where it was about M.S. Swaminathan, the man behind the Green Revolution, White Revolution, Korean, and all that. ಅವ್ರು ನಮ್ಮ ಗುರುಗಳಮ್ಮ ಅಂತಂದು ನಾ ಏನೋ ಸುಮ್ಮನೆ ಚಿಕ್ಕ ಮಕ್ಕಳಿಗೇನೋ ಹೇಳೋಕ್ಕೆ ಏನೋ ಕತೆ ಮಾಡಿ ಹೇಳ್ತಿರ್ಬೇಕು ಅಂತ ಅಂದ್ಕೊಂಡೆ. ದ್ಯಾಟ್ ವಾಸ್ ಐ ಡಿಂಟ್ ರಿಯಲೈಸ್ ಹಿ ವಾಸ್ ಆ್ಯಕ್ಚುಲಿ ಅ PhD ಗೈಡ್ ಟು ಮೈ ಗ್ರ್ಯಾಂಡ್ ಫಾದರ್. ಆ್ಯಂಡ್ ದೆರ್ ವಾಸ್ ಅನದರ್ ಇನ್ಸಿಡೆಂಟ್. ಐ ವಾಸ್ ರ್ಯಾಂಡಮ್ಲಿ ರೀಡಿಂಗ್ ನ್ಯೂಸ್ ಪೇಪರ್, and I think it was Ashok uncle's some article or some news which he had talked about. And then I was loudly reading at my grandfather's place. He said, he is my student ಅಂತ. ಸುಮ್ಮನೆ ಮತ್ತೆ ಇನ್ನೊಂದು ಕತೆ ಏನೋ ಹೇಳ್ತಿದ್ದಾರೆ ಅಂತ. ಬಟ್ ನೌ ವೆನ್ ಐ ಆಮ್ ಅಟ್ ದಿಸ್ ಇವೆಂಟ್ ಇಸ್ ವೆನ್ ಐ ರಿಯಲೈಸ್ ವಾಟ್ ಮ್ಯಾನ್ ಹಿ ಇಸ್. ಆ್ಯಂಡ್ ಐ ಥಿಂಕ್ ಐ ಆಮ್ ಒನ್ ಆಫ್ ದ ಫ್ಯೂ ಲಕ್ಕಿ ಒನ್ಸ್ ಟು ಗೆಟ್ ದಿಸ್ ಅಪಾರ್ಚುನಿಟಿ ಟು hear his legacy, not from him himself, but his students, who are more like a family to us. So, thank you very much. ನಮ್ಮ ಮಾಮನೂ US ಇಂದ ಬಂದಿದ್ದಾರೆ, ಆ್ಯಂಡ್ ನೀವೆಲ್ಲ ಇದು ಈವೆಂಟ್ ಆರ್ಗನೈಸ್ ಮಾಡಲಿಲ್ಲ ಅಂದರೆ ನಮಗೆ ಆ್ಯಸ್ ಫ್ಯಾಮಿಲಿ ಮೆಂಬರ್ಸ್ ನಮಗೆ ರಿಯಲೈಸ್ ಆಗಲ್ಲ ಇವ್ರು ಎಂಥ ವ್ಯಕ್ತಿ ಅಂತ. ಇಟ್ ಈಸ್ ಬಿಕಾಸ್ ಆಫ್ ಯು ವಿ ರಿಯಲೈಸ್ ದ ಮ್ಯಾನ್ ದ್ಯಾಟ್ ಈಸ್. ಥ್ಯಾಂಕ್ ಯು ಸೋ ಮಚ್. ಮೊಮ್ಮಗಳ ಪ್ರೀತಿಯ ಅಭಿಮಾನದ ನುಡಿಗಳಿಗಾಗಿ ಧನ್ಯವಾದಗಳು. ಈಗ ಈ ಸುಸಂದರ್ಭಕ್ಕೆ ಕಾರಣೀಭೂತರಾದ ಮಾನ್ಯರು, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಬಳಗದ ಹಿರಿಯ ಮುತ್ಸದಿಗಳು ತಮ್ಮ ಆದರ್ಶದ ಅನುಭವಗಳನ್ನು ನಮ್ಮೆಲ್ಲ ಶಿಷ್ಯ ಬಳಗಕ್ಕೆ, ವಿಶೇಷ ಆಹ್ವಾನಿತರಿಗೆ ಹಾಗೂ ಹಿತೈಷಿಗಳಿಗೆ ಮತ್ತು ಎಲ್ಲ ಕಿರಿಯರಿಗೂ ಸಂದೇಶ ನೀಡಬೇಕಾಗಿ ಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಕೆ, ಪ್ಲೀಸ್ ಮೇಡಮ್, ಪ್ಲೀಸ್. ಶ್ರೀಮತಿ ಸಂಗೀತಾ ಅವರು, ಸರ್ನ ನೆಚ್ಚಿನ ಮಗಳು, ಅವರು ಒಂದೆರಡು ಎಕ್ಸ್ಪ್ರೆಸ್ಗಳನ್ನು ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ವಿನಂತಿಸ್ಕೊಳ್ತೀನಿ. ಪ್ಲೀಸ್ ಮೇಡಮ್. ನಾನು ಮೊಟ್ಟ ಮೊದಲಾಗಿ ಅವರ ನೆಚ್ಚಿನ ಶಿಷ್ಯ ವೃಂದದವರು, ನನ್ನ ತಂದೆಗೆ ನೀವು ಇಷ್ಟೆಲ್ಲ ಗೌರವ ಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ತುಂಬ ಆಭಾರಿಯಾಗಿದ್ದೇನೆ. ಅವರು ಏನೇನು ಅನುಭವಿಸಿದ್ದಾರೆ ಅವ್ರ ಲೈಫಲ್ಲಿ, ಅವರಲ್ಲಿ ಏನೇನು ಈ ಯೂನಿವರ್ಸಿಟಿಯಿಂದ ಏನೇನು ಬಂದಿತ್ತು ಅದನ್ನ ತುಂಬ ಹತ್ತಿರದಿಂದ ನೋಡಿದವಳು ನಾನು. ನೀವು ಇದನ್ನೆಲ್ಲ ಮಾಡಿದ್ದು ಆ್ಯಕ್ಚುಲಿ ಅವ್ರು ಏನು ಅನುಭವಿಸಿದ್ರಲ್ಲ ಅದೆಲ್ಲನೂ ಇವತ್ತಿಗೆ ತೊಳೆದೋಯ್ತು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅವಾಗೆಲ್ಲ ಭಾಳ ಜನ ಬಂದು ಮಾತಾಡ್ತಿದ್ರು, ಅದು ಹಂಗಲ್ಲಮ್ಮ, ಇದು ಹೀಗೆ. ನಾನು ಅವ್ರಿಗೆ ಐ ಯೂಸ್ ಟು ಆರ್ಗ್ಯೂ ವಿತ್ ದೆಮ್. ನೀವು ಅಷ್ಟೆಲ್ಲ ಅವ್ರದ್ದು ನೆಚ್ಚಿನ ಶಿಷ್ಯಂದ್ರಾಗಿದ್ದೀರಿ, ನಿಮ್ಗೆ ಅಷ್ಟು ಮಾಡೋಕ್ಕಾಗೋದಿಲ್ವೇನು, ನಿಮಗೆ ಗೊತ್ತು ನಿಮ್ಮ ಗುರುಗಳು ಏನು ಮಾಡಿದ್ದಾರೆ ಅಂತ. ಅಂದರೂ ನಿಮ್ಗೆ ಅಷ್ಟು ಧೈರ್ಯ ಇಲ್ವಾ ಅಂತ ನಾನು ಎಷ್ಟೋ ಜನರಿಗೆ ನಾನು ಹೇಳಿದ್ದೀನಿ. ಅದು ನಿಮಗೆ ಗೊತ್ತಿರ್ಬೋದು ನಾನು ಯಾರ್ಯಾರ ಜೊತೆಗೆ ನಾನು ಮಾತಾಡಿದ್ದೀನಿ ಅಂತ. ಅಪಾರ್ಟ್ ಫ್ರಮ್ ದ್ಯಾಟ್, ಆವಾಗಲೇ ಅವರು, ನಾನು ನನ್ನ ತಮ್ಮ ಇಬ್ಬರೇ ಮಕ್ಕಳು, ಬಟ್ ಅವ್ರು ಎಂದೂ ಹುಡುಗಿ ಹುಡುಗ ಅಂತ ಎಂದೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ನಾನು ಏನೇ ಓದ್ತೀನಿ ಅಂದರೂ ಹಿ ಯೂಸ್ ಟು ಎಂಕರೇಜ್ ಮೀ. ಒನ್ ಆಫ್ ದ 2 ಥಿಂಗ್ಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಈಸ್ ಟೈಮ್ ಮೇಂಟೆನೆನ್ಸ್ ಮತ್ತು ರೀಡಿಂಗ್ ಹ್ಯಾಬಿಟ್ಟು ನಾನು ಅವರಿಂದ ಕಲ್ತಿದ್ದು. ನಾವೆಷ್ಟೇ ಚಿಕ್ಕವರಿದ್ದಾಗೂ ಈ ಬೇಸಿಗೆ ರಜಾ ಅಂತ ಬರ್ತಿತ್ತಲ್ಲ, ಅವಾಗ ಅವ್ರು ಯಾವಾಗಲೂ ಪ್ರತಿ ರಜಕ್ಕೂ ಒಂದೊಂದು ಕತೆ ಪುಸ್ತಕ ತಂದುಕೊಡೋರು. ಆವಾಗಿಂದನೂ ನಮಗೆ ರೀಡಿಂಗ್ ಹ್ಯಾಬಿಟ್. ಇವಾಗ ನಾವು ನಮ್ಮ ಮಕ್ಕಳಿಗೆ ಓದ್ರಿ ಅಂದರೆ ದೇ ಹ್ಯಾವ್ ಮೊಬೈಲ್ಸ್ ಆ್ಯಂಡ್ ಆಲ್, ಬಟ್ ದಟ್ ರೀಡಿಂಗ್ ಹ್ಯಾಬಿಟ್ ಏನಿದೆಯಲ್ಲ, ಅಪಾರ್ಟ್ ಫ್ರಮ್ ದಿ ಸಬ್ಜೆಕ್ಟ್, ದಟ್ ಗಿವ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ಯುವರ್ ಲೈಫ್. ಅದು ನೀವೆಲ್ಲ ನನಗಿಂತ ದೊಡ್ಡವರು ಇದ್ದೀರಿ, ಎಷ್ಟೋ ಜನ ನನ್ನ ವಯಸ್ಸಿನವರೇ ಇದ್ದೀರಿ, ನಿಮಗೆಲ್ಲನೂ ಗೊತ್ತಿದೆ. ನಾನು ಅದನ್ನ ಈಗಿನ ಯಂಗರ್ ಜನ್ರೇಷನ್ಸ್ಗೆ ಅದನ್ನ ಹೇಳಬೇಕು ಅಂತ ನನ್ನ ಇಚ್ಛೆ. ನೀವೆಲ್ಲರೂ ಶಿಷ್ಯಂದರು ಎಲ್ಲರೂ ವಿಶ್ ಮಾಡಿದ್ರಿ, ಬಟ್ ಮಗಳಾಗಿ ನಾ ಇನ್ನೂ ಅವ್ರಿಗೆ ವಿಷಯ ಮಾಡಿಲ್ಲ ಅವ್ರಿಗೆ. ಬಟ್ ಅದು ಮನಸ್ಸಲ್ಲಿದೆ. ಆ ಬೆಳಗ್ಗೆ ಬರೋ ಅವಾಂತರದಲ್ಲಿ ಐ ನೆವರ್ ವಿಶ್ಡ್ ಹಿಮ್. ಪಪ್ಪ ಅಮ್ಮ ನಿಮ್ಮಿಬ್ಬರಿಗೂ ಮೆನಿ ಮೋರ್ ಮ್ಯಾರಿ ಹ್ಯಾಪಿ ಲೈಫ್.
ಪ್ರೀತಿಯಿಂದ ಭಾವುಕರಾದರು ಮಗಳು. ಧನ್ಯವಾದಗಳು ಮೇಡಮ್. ಈಗ ಸರಿಂದ ನಮ್ಮೆಲ್ಲರ ಕುರಿತಾಗಿ ಸಂದೇಶವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ನಿಮ್ಮ ಸಲ ಕಾಯ್ತಾ ಇದ್ದಾರೆ ಸರ್. You have showered so much of love and affection to me that I don't find words to say anything now. I'm so grateful to all of you, my students, my colleagues, my friends, my family, my son, daughter, my granddaughter. So much you have said about me. Well, I have to say something, I will say. My students, Dr. Viraktamat, Dr. Sadanand, Dr. Sripad Bhatt, 1973, 1974, 1975. These three batches, they are present. They are top students. My students are, all of them are top. There is no denying about that. ಏನು ಮಾತಾಡ್ಬೇಕು ನಾನು? So grateful to all of you for your kind words. But Sripada, Sadananda, Swami, Viraktamata, they were my very pet students. Kurven Setti, ಮತ್ತು ಅವನು ಮರಿಬಂಗಲ್ಲ. Kurven Setti, ಹಂಚಿನಾಳ ರಾವ್ ಸಾಬ, ನಿಜಗುಣ, ಗದಿಗೆ ಮಠ, ಎಲ್ಲರೂ ಅದರ. ನಮ್ಮ ಕಲೀಗು ಶಿವಣ್ಣ ಬೆಂಗಳೂರಿಂದ ಬಂದವನು. Secretary, Government of India, Department of Agriculture and Rural Development. Ashok Dalwai. I really am not finding words to say anything today. I am grateful to all of you for all the kind words that you have showered on me. It is by the grace of Almighty, the God, whatever little that we have done, it's all because of it. It's not mine. I have nothing to do. It's only His prayer. I am only nimitta matra antar, just there. I always believe that it is He who does anything and everything. We have to believe in that. There is always a supernatural power behind everybody's life which guides your day-to-day activities and ultimately your destiny. This is ultimately the true phenomenon. So, well, friends, happy to see all of you here, and you have taken so much of trouble to organize this function.
especially Dr. P.L. Patel, the Vice Chancellor, and all his colleagues here. It is amazing. But should it happen like that? I'm just a small man. Why is such a big program to be organized like this? Do I really deserve it? This is the question I ask. Well, thank you. Thank you very much for all the good words, good wishes you have towards me. ನಿಮ್ಮೆಲ್ಲರ ಅಭಿಮಾನದ ಹೊಳೆಯಲ್ಲಿ ಮಿಂದಿರುವ ಸರ್ ನುಡಿಗಳನ್ನು ಕೇಳಲು ಕಾತರದಿಂದ ಕಾಯುತ್ತಿದ್ದ ಎಲ್ಲ ಬಳಗದವರ ಮನದಾಸೆ ತಣಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ P.L. ಪಾಟೀಲ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನದ ವಂದನೆಗಳು. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನವನ್ನು ನೀಡಿ ಸಿದ್ಧಗಂಗಾ ಮಠದ ಶ್ರೀಗಳ ಜನ್ಮದಿನಾಚರಣೆಗೆ ತೆರಳಿದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳು ಮುರುಘಾಮಠ ಇವರ ಅನುಪಮ ಸ್ಥಿತಿಯಲ್ಲಿ ಅವರ ಪಾದಾರವಿಂದಗಳಲ್ಲಿ ವಂದಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕೃಷಿ ವಿಶ್ವವಿದ್ಯಾಲಯ ಕಂಡ ಅತ್ಯಂತ ಶ್ರೇಷ್ಠ ದಾರ್ಶನಿಕ ನಿಷ್ಠುರ ಗೌರವಾನ್ವಿತ ಪ್ರಥಮ ಕುಲಪತಿಗಳಾದ ಡಾಕ್ಟರ್ J.V. ಗೌಡ್ ಸಾಹೇಬ್ರೆ ಮತ್ತು ಮೇಡಮ್ J.V. ಗೌಡ್ರವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ J.V. ಗೌಡ್ ಸರ ಅಭಿಮಾನಿ ವಿದ್ಯಾರ್ಥಿಗಳಾದಂಥ ಡಾಕ್ಟರ್ S.A. ಪಾಟೀಲ್ ಸರ್ ಅವರೇ, ಡಾಕ್ಟರ್ J.H. ಕುಲಕರ್ಣಿ ಅವರೇ, ಡಾಕ್ಟರ್ R.R. ಹಂಚಣ್ಣ ಅವರೇ, ಡಾಕ್ಟರ್ ಶಿವಣ್ಣನವರೇ, ಇನ್ನೊಬ್ಬ ನಿಕಟಪೂರ್ವ ಕುಲಪತಿ ಡಾಕ್ಟರ್ S.B. ಹೊಸ್ಮನಿ ಅವರೇ, ಹಾಗೂ ಎಲ್ಲ ತಾರೆಗಳೇ, ಅವರ ಒಂದು ಗರಡಿ ಮನೆಯಲ್ಲಿ ಪಳಗಿದಂಥ ಎಲ್ಲ ಶಿಷ್ಯ ಬಳಗವೇ, ಸ್ನೇಹಿತರೇ, ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರಿದಂಥ ಚಿದಾನಂದ ಮನ್ಸೂರ್ ಅವರನ್ನು ಹಿಡಿದು ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಡಾಕ್ಟರ್ S.A. ಪಾಟೀಲ್ ಸರು, ಮುಂದೆ ಇವರ ಜನ್ಮ ಚರಿತ್ರೆಯನ್ನು ನಿರೂಪಿಸಿದಂಥ ಸ್ನೇಹಿತರಾದಂಥ ಡಾಕ್ಟರ್ I.S. ಕಟಿಗೇರಿ ಅವರು, ಮುಂದೆ ಜಗದ್ಗುರುಗಳು ಆಶೀರ್ವಚನ ನೀಡಿದ್ದಾರೆ. ಅದೇ ರೀತಿ ಗುರುಗಳ ಪಕ್ಕ ಶಿಷ್ಯನಾಗಿ ಕುಳಿತು ಎಲ್ಲರ ಅನಿಸಿಕೆಗಳನ್ನು ಬರೆದಿಟ್ಕೊಂಡಿದ್ದೇನೆ. ಪರೀಕ್ಷೆ ತಗೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಆ ಕಷ್ಟದ ಪರೀಕ್ಷೆಯನ್ನು ದಯವಿಟ್ಟು ನನಗೆ ಕೊಡಬೇಡಿ. ನಿಮ್ಮ ಎಲ್ಲ ಒಂದು ಹಿತನುಡಿಗಳು ಗುರುಗಳಿಗೆ ಸಮರ್ಪಿತ. ಅವುಗಳನ್ನು ಪುನರುಚ್ಚಾರ ಮಾಡಲಿಕ್ಕೆ ನಾನು ಅತ್ಯಂತ ಸಣ್ಣವ. ತಮ್ಮ ನುಡಿಗಳು ಗುರುಗಳಿಗೆ ಪಾದಾರವಂದ್ಯಗಳಲ್ಲಿ ಮುಟ್ಟಿದವ. ಅವುಗಳನ್ನು ನಾನು ಹೊಳ್ಳಿ ತೆಗೆದು ನಿಮಗೆ ಮುಟ್ಟಿಸಲಿಕ್ಕೆ ಹೋಗಬಾರ್ದಂತ ನನ್ನ ಅನಿಸಿಕೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನೊಂದ ಜೀವಕ್ಕೆ ತಣಿಸುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಹಾಕಿಕೊಂಡಂಥ ಕಾರ್ಯಕ್ರಮ. ಅದನ್ನು
ತಾವೆಲ್ಲ ಕೊಂಡಾಡಿದ್ದೀರಿ. ತಮ್ಮೆಲ್ಲರಿಗೂ ಈ ಒಂದು ಎಲ್ಲ ಶಿಷ್ಯ ಬಳಗದ ಪರವಾಗಿ ನನ್ನ ಅನಂತ ಅಭಿನಂದನೆಗಳು. ನಾವು ಏನು ಕೊಟ್ಟರೂ ಸಾಲದು. ಅವರ ಮನಸ್ಸಿಗೆ ಸುಖವನ್ನು ನೀಡುವಂಥ ಇವತ್ತಿನ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವಲ್ಲ, ಅದೇ ಸಾರ್ಥಕ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಎಲ್ಲರನ್ನು ಪ್ರತಿನಿಧಿಸಿ ನನ್ನ ಕುಟುಂಬದ ಜೊತೆ ಅವರಿಗೆ ಮನೆಗೆ ಹೋದಾಗ ಯಾವುದಕ್ಕೂ ಒಪ್ಪಲಿಲ್ಲ. ಅವರು ಯಾವುದೇ ಕಾರಣಕ್ಕೂ ಯಾವುದೂ ಒಪ್ಪಲಿಲ್ಲ. ನನಗೇನಾಗೈತಿ, ಸಾಕಷ್ಟಿದೆ, ನನಗೆರಡು ಮುತ್ತಿನಂಥ ಮಕ್ಕಳಿದ್ದಾರೆ, ಅವ್ರು ನನ್ನ ನೋಡ್ಕೊಳ್ತಾರೆ, ನನಗೇನೂ ಬೇಡ. ಇಷ್ಟೊಂದು ನಿಷ್ಠುರವಾಗಿ ನಾವು ಏನೆಲ್ಲ ಇಟ್ಟರೂ ಅವುಗಳನ್ನು ಒಪ್ಕೊಳ್ಳಿಲ್ಲ. ಕೊನೆಗೂ ಕೂಡ ಎಲ್ಲರ ಆಶಯದಂತೆ ಅವ್ರಿಗೇನಾದರೂ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ಕಾರ್ಯಕ್ರಮವನ್ನಾದರೂ ಇದ್ದಾಗ ಹಾಕಿಕೊಳ್ಳಬೇಕನ್ನಂಥ ಒಂದು ಆಶಯದಂತೆ ಈ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದ್ದೇವೆ. ನಾನು ಅಧಿಕಾರ ತಗೊಂಡಿದ್ದಾಗಿನಿಂದ ಸುಮಾರು 9 ಹಿರಿಯರನ್ನು ಇಲ್ಲಿ ನೆನೆಸ್ಕೊಂಡಿದ್ದೇವೆ. ಮೊದಲು ನಮ್ಮಲ್ಲಿ 2 ಕಾರ್ಯಕ್ರಮಗಳು ಮಾತ್ರ ಇತ್ತು. ಡಾಕ್ಟರ್ SW ಮೆಣಸಿನಕಾಯಿ ಅವ್ರದ್ದು ಮತ್ತು ಡಾಕ್ಟರ್ RK ಹೆಗಡೆ ಅವ್ರದ್ದು. ಡಾಕ್ಟರ್ RK ಹೆಗಡೆ ಅವರ ನಿಂತು ಹೋದ ಅವರ ಹೆಸರಿನಲ್ಲಿ ಉಪನ್ಯಾಸ ಮಾಲೆಯನ್ನು ಅವರ ಶಿಷ್ಯಳಾದಂಥ ಡಾಕ್ಟರ್ ಯಶೋಧ ಹೆಗಡೆ ಅವರಿಗೆ ನಾನು ಒಂದು ಸೂಚನೆಯನ್ನು ಕೊಟ್ಟು, ನೀವೇ ಮಾಡದೆ ಹೋದರೆ ಇನ್ಯಾರೂ ಮಾಡೋಂಗಿಲ್ಲ ಅಂತ ಹೇಳಿ, ಯಾಕಂದ್ರೆ ಅವರು ನಾವು ಕ್ಲಾಸ್ಮೇಟು, ನೀವೇ ಮಾಡದೆ ಹೋದರೆ ಇನ್ಯಾರೂ ಮಾಡೋದಿಲ್ಲ, ಇದನ್ನು ಪುನರ್ಚಾಲನೆ ಮಾಡಬೇಕಂತ ಅವರಿಗೆ ಹೇಳಿದಾಗ ಅದನ್ನು ಮಾಡಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡುವಾಗ ಏನೋ ಒಂದು ಸಡನ್ನಾಗಿ ಹೊಳಿತು ಐಡಿಯಾ. ವಾಯ್ಬಾಯಿ ಪಾಟೀಲ್ ಕೇಳಿದ್ರು, ಇವ್ರು ಯಾರು ಇಂಥ ಒಂದು ಐಡಿಯಾ ಕೊಡ್ತಾರೋ ನನಗೆ ಗೊತ್ತಿಲ್ಲ, ನನಗೆ ಕೊಟ್ಟದ್ದು ಐಡಿಯಾ ದೇವರೇ, ಆದರೆ ಯಾರೂ ಈ ಐಡಿಯಾನ ನನಗೆ ಕೊಟ್ಟಿಲ್ಲ. ಎಲ್ಲ ಹಿರಿಯ ಜೀವಗಳನ್ನು ಈ ಒಂದು ಆವರಣವನ್ನು, ಈ ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟಲಿಕ್ಕೆ ತಮ್ಮ ತನುಮನ ಧನವನ್ನು ತೊಡಗಿಸಿಕೊಟ್ಟಂಥವರನ್ನು ನೆನೆಸ್ಕೊಂಡು ನಾವು ಮುಂದೆ ಅವರ ಆಶೀರ್ವಾದದೊಂದಿಗೆ ನಡಿಬೇಕು ಅಂತ ಅವತ್ತೇ ಸಂಕಲ್ಪ ಮಾಡಿ ಹೇಳಿದೆ. ಆ ಒಂದು ಕಾರಣಕ್ಕಾಗಿ ಮೊಟ್ಟ ಮೊದಲು ಅದಕ್ಕೆ ಉತ್ತರ ಕೊಟ್ಟವರು ಡಾಕ್ಟರ್ UG ನಲ್ವಡಿ ಅವರು. ತಕ್ಷಣವೇ ಪ್ರೊಫೆಸರ್ ಕಲ್ಲೊಳಗಿಯವರ ನೆನಪಿನ ಒಂದು ಈ ಗೆಸ್ಟ್ ಲೆಕ್ಚರ್ ಸೀರೀಸನ್ನು ಅವರು ಅರೇಂಜ್ ಮಾಡಿದರು. ಮುಂದೆ ಡಾಕ್ಟರ್ KC ಹಿರೇಮಠರದಾಯಿತು, ಡಾಕ್ಟರ್ ಪ್ರೊಫೆಸರ್ RF ಪಾಟೀಲ್ರದಾಯಿತು. ಸೊ ಈ ಥರ ಕನಿಷ್ಠ 9 ಅತಿಥಿ ಉಪನ್ಯಾಸ ಮಾಲೆಗಳನ್ನು ಒಂದು ವರ್ಷದಲ್ಲಿ ಮುಗಿಸಿ, ಇದು 2ನೇ ವರ್ಷ ಆ ಒಂದು ಡಾಕ್ಟರ್ SV ಪಾಟೀಲ್ರದ್ದು ಕೂಡ ಈ ಅತಿಥಿ ಉಪನ್ಯಾಸ ಮಾಲೆಯನ್ನು ಅವರ ಹೆಸರಿನಲ್ಲಿ ನಡೆಸಬೇಕಂತ ಒಂದು ನಿರ್ಧಾರ ತೆಗೆದುಕೊಂಡು ಮಾಡ್ತಾಯಿದ್ದೇವೆ. ಆದರೆ ನಮ್ಮ ಜೀವನವನ್ನು ರೂಪಿಸಿದಂಥ ಜೀವಂತ ನಿದರ್ಶನರಾದಂಥವರ ಹೆಸರಿನಲ್ಲಿ ನಾವೇನಾದರೂ ಮಾಡಬೇಕು ಅಂತ ಈ ಒಂದು ನಿರ್ಣಯ ತೆಗೆದುಕೊಂಡ ಸ್ಫೂರ್ತಿ ನನಗೆ ಭಾಳಷ್ಟು ಎಲ್ಲಿ ಬಂತಪ್ಪ ಅಂತಂದ್ರೆ, ಲುಧಿಯಾನದಲ್ಲಿ ಡಾಕ್ಟರ್ ಕುಶ್ ಅವರ ಹೆಸರಿನಲ್ಲಿ ಒಂದು ಮ್ಯೂಸಿಯಂ ಇದೆ. ಸ್ಟಿಲ್ ಹೀ ಈಸ್ ಲಿವಿಂಗ್ ಲೆಜೆಂಡ್, ರೈಸ್ ಬ್ರೀಡರ್. ಅವರು ಯಾರಾದರೂ ಈ ದೇಶದಲ್ಲಿ ಅನ್ನ ಊಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಬ್ರೀಡ್ ಮಾಡಿದಂಥ, ಅವರು ಬಿಡುಗಡೆ ಮಾಡಿದಂಥ ರೈಸ್ ತಳಿ ಕೂಡ. ಅಂಥವರ ಹೆಸರಿನಲ್ಲಿ ಅವರು ಜೀವಂತ ಇದ್ದಾಗನೇ ಅವರ ಹೆಸರಿನಲ್ಲಿ ಲುಧಿಯಾನ ಯೂನಿವರ್ಸಿಟಿಯಲ್ಲಿ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂಗೆ ಭೇಟಿ ಕೊಟ್ಟಾಗ ನಾವು ಈ ತರಹ ನಮ್ಮ ಲಿವಿಂಗ್ ಲೆಜೆಂಡ್ ಅವರ ಹೆಸರಿನಲ್ಲಿ ಯಾಕೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರ ನೊಂದ ಮನವನ್ನು ತಣಿಸಬಾರ್ದು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಇದು ಇಲ್ಲ. ಯಾಕಂದರೆ ಅವರು ಪ್ರಥಮ ಕುಲಪತಿ ಆದಾಗ ನೆಟ್ಟದ್ದು 562 ಸಸಿಗಳು. ಆ 562 ಸಸಿಗಳು, ಇದರಲ್ಲಿ 304 ಶಿಕ್ಷಕ ಸಸಿಗಳು, 258 ಸಪೋರ್ಟಿಂಗ್ ಸ್ಟಾಫ್ ಸಸಿಗಳು.
ಅವೆಲ್ಲ ಸಸಿಗಳು ಬೆಳೆದು ಹೆಮ್ಮರವಾಗಿ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀರಿ. ಅವರ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದಿದ್ದೀರಿ. ಇವರ ಒಂದು ಆಶೆ ಅವರು ಇರುವಾಗ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕನ್ನೋಂಥ ಒಂದು ಆಶಯದ ಮೇರೆಗೆ ಈ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ಈ ಎಲ್ಲ 562 ಅವರು ನೆಟ್ಟ ಸಸಿಗಳು ಈಗ ಹೆಮ್ಮರವಾಗಿ ಬೆಳೆದು ಮಾಗಿವೆ. ಆ ಒಂದು ಸಸಿಯಲ್ಲಿ ನಾನು ಕೂಡ ಒಬ್ಬ. ಅವರು ನೇಮಕ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳಲ್ಲಿ ಈ ವಿಶ್ವವಿದ್ಯಾಲಯದಲ್ಲೇ 3 ಕುಲಪತಿಗಳು ನನ್ನನ್ನು ಹಿಡಿದು ಆಯಿತು. ಅವರ ಶಿಷ್ಯರು ಈಗ ತಾನೇ ಹೇಳಿದಂತೆ 10 ಜನ ಕುಲಪತಿಗಳಾಗಿದ್ದಾರೆ. ಇದೇ ರೀತಿ ICRನಲ್ಲಿ ಕೂಡ ಸಾಕಷ್ಟು ಡೈರೆಕ್ಟರ್ಸು ಮತ್ತು ನಮ್ಮ ವಿವಿಧ ಇಲಾಖೆಗಳಲ್ಲಿ ಸಾಕಷ್ಟು ಅಧಿಕಾರಿಗಳು ಅವರ ವಿದ್ಯಾರ್ಥಿಗಳಾಗಿ ಈ ದೇಶದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇಂಥವರಿಗೆ ಗೌರವ ಸಮರ್ಪಣೆಯನ್ನು ನಾವು ಅವರಿದ್ದಾಗಲೇ ಮಾಡುವುದು ಬಹಳಷ್ಟು ಒಳ್ಳೆಯ ಸುಸಂದರ್ಭ ಅನ್ನಿಸ್ತು. ಇದೇ ರೀತಿ ಈ ಒಂದು ಕಾರ್ಯಕ್ರಮ ತಾವೆಲ್ಲ ಹೇಳಿದ ಹಾಗೆ ಪ್ರತಿ ವರ್ಷ ಮಾರ್ಚ್ 31ನೇ ತಾರೀಕಿಗೆ ನಾನು ಇಲ್ಲಿ ಇರಲಿ ಅಲ್ಲಿಯವರೆಗೂ ಇದರ ನೇತೃತ್ವವನ್ನು ವಹಿಸಿ ನಾನೇ ಮಾಡ್ತೇನೆ ಅಂತ ಈ ಒಂದು ಸಂದರ್ಭದಲ್ಲಿ ವಾಗ್ದಾನ ಮಾಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಾಕಷ್ಟು ಇಲ್ಲಿ ಬಂದವರು ಎಲ್ಲರೂ ತಮ್ಮ ಧನ ಸಹಾಯ ಮಾಡಿದ್ದೀರಿ. ಅತಿ ಕಡಿಮೆ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆ ಕಂಜೂಸ್ತನ ನನ್ನಲ್ಲಿದೆ. ಕಡಿಮೆ ವೆಚ್ಚ, ₹1 ಸೇವಿಂಗ್, ₹1 ಅರ್ನಿಂಗ್ ಅನ್ನುವ ಒಂದು ಭಾವನೆ ಅಥವಾ ಒಂದು ತತ್ವ ನನ್ನಲ್ಲಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಕಡಿಮೆ ವೆಚ್ಚವನ್ನು ಮಾಡಿ ಸಾಕಷ್ಟು ಉಳಿಸಿದ್ದೇವೆ. ಅದರಲ್ಲಿ ದಯವಿಟ್ಟು ಅನ್ಯತಾ ಭಾವಿಸದೆ ಡಾಕ್ಟರ್ JV ಗೌಡರ ಹೆಸರಿನಲ್ಲಿ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಅಗ್ರಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದಂಥವರಿಗೆ ಗೋಲ್ಡ್ ಮೆಡಲನ್ನು ಇಡಬೇಕು ಅಂತ ನಾನು ಇವತ್ತು ತಮ್ಮೆಲ್ಲರ ಅಭಿಪ್ರಾಯದೊಂದಿಗೆ ಅನೌನ್ಸ್ ಮಾಡ್ತೀನಿ. ಅದಕ್ಕೆ ₹2 ಲಕ್ಷ ಠೇವಣಿ ಇದೆ. ಅದನ್ನು ಇದರಲ್ಲಿ ಉಳಿದಂಥ ಹಣದೊಂದಿಗೆ ಇಡ್ತೇವೆ. ಅದಕ್ಕೆ ಇನ್ನೊಂದು ಗೋಲ್ಡ್ ಮೆಡಲ್ ನಮ್ಮ ಅಲ್ಲೋಳಿಯವರು ಕೂಡ ಹೇಳಿದ್ದಾರೆ. ಅದರ ಪ್ರಕಾರ ಇದರಲ್ಲಿ ಎಷ್ಟು ಕಡಿಮೆ ಬೀಳುತ್ತದೋ ಅದನ್ನು ಮಾತ್ರ ಅವ್ರ ಕಡೆಯಿಂದ ತೆಗೆದುಕೊಂಡು MScಯಲ್ಲಿ GPBಯಲ್ಲಿ ಪ್ರಥಮ ಶ್ರೇಣಿ ಪಡೆದಂಥ ಅಂಥವರಿಗೆ ಮತ್ತೊಂದು ಗೋಲ್ಡ್ ಮೆಡಲನ್ನು ಇಡಲಿಕ್ಕೆ ನಿರ್ಧಾರ ಮಾಡ್ತೇವೆ. ಡಾಕ್ಟರ್ ದಳವಾಯಿಯವರು ಹೇಳಿದ ಹಾಗೆ ಡಾಕ್ಟರ್ JV ಗೌಡರು ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಪ್ರಾಧ್ಯಾಪಕರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತಹವರ ಒಂದು ನೆನಪಿನಲ್ಲಿ ಒಂದು ಮ್ಯೂಸಿಯಮನ್ನು ಕೂಡ ಮಾಡಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಒಳ್ಳೆಯ ಸಲಹೆ ಅಂತ ತಿಳ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಕಾರ್ಯ ತತ್ಪರರಾಗ್ತೇವೆ ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಇನ್ನೂ ಎಲ್ಲರೂ ಉತ್ತಮ ಸಲಹೆಗಳನ್ನು ಕೊಟ್ಟಿದ್ದೀರಿ. ಆ ಎಲ್ಲ ಸಲಹೆಗಳನ್ನು ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಹೋಗ್ತೇವೆ. ತಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೋರ್ತಾ ತಮ್ಮೆಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಫಲಕ್ಕಿಂತಲೂ ಕರ್ಮ ಮುಖ್ಯ, ಜಯಕ್ಕಿಂತಲೂ ಪ್ರಯತ್ನ ಮುಖ್ಯ, ಮಾತಿಗಿಂತಲೂ ಕೃತಿ ಮುಖ್ಯ, ಕೆಲಸವನ್ನು ಶಿಸ್ತಿನಿಂದ ಶ್ರದ್ಧೆಯಿಂದ ಮಾಡಿ ಎಂದು ಮಾರ್ಗದರ್ಶನ ನೀಡಿದ ಶಿಸ್ತಿನ ಸಿಪಾಯಿಯ ಈ ಹುಟ್ಟುಹಬ್ಬದ ಸಂಭ್ರಮವನ್ನು ಕಾರ್ಯೋನ್ಮುಖಗೈಯಲು ಕಾರಣರಾದವರಿಗೆ ಕೃತಜ್ಞತೆ ಅರ್ಪಿಸುವ ಸಮಯ. ವಂದನಾರ್ಪಣೆ ಸಲ್ಲಿಸಲು ಡಾಕ್ಟರ್ SM ಮುಂದಿನಮನಿ ಈ ಕಾರ್ಯಕ್ರಮ ಆಯೋಜಿಸಿದ ಸಂಚಾಲಕರು ಕನ್ವೀನರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸರ್ ಮೆಸೇಜ್ ಹೇಳಿದರು, ಊಟ ಮುಗಿದ್ರೆ ಎಲ್ಲರ ಮತ್ತೆ ಇಲ್ಲಿ ಬರ್ಬೇಕಂತ. ಅದಕ್ಕೆ ನಮಸ್ಕಾರ. ಈ ಸಮಾರಂಭ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆದ ನಂತರ ಕುಲಪತಿಗಳ ಹುಟ್ಟುಹಬ್ಬವನ್ನು ಮಾಡ್ತಾ ಇರೋದು ಅವರ ಅಭಿಮಾನಿಗಳು. ಎರಡನೇದು, ಅದಕ್ಕಿಂತ ಮೊದಲು 2006ರಲ್ಲಿ
ಡಾಕ್ಟರ್ ಎಸ್.ಎ. ಪಾಟೀಲ್ ಸಾಹೇಬರು ತಮ್ಮ ಕುಲಪತಿಗಳ ಅವಧಿಯನ್ನು 2ನೇ ಅವಧಿಯಲ್ಲಿ ಇನ್ನೂ 2 ತಿಂಗಳ ಮೊದಲಗಿನ ಮೊಟಕುಗೊಳಿಸಿ ಅವರು IRA ಡೈರೆಕ್ಟರ್ ಅಂತ ಹೋಗುವ ಹೊತ್ನ್ಯಾಗ ಅವ್ರಿಗೆ 60 ವರ್ಷ ಆಗಿತ್ತು. ಅದಕ್ಕಾಗಿ ಅವರ ಅವಧಿಯಲ್ಲಿ ವಿಶ್ವವಿದ್ಯಾಲಯ ಬೆಳೀಲಿಕ್ಕೆ ಪ್ರಥಮ ಕುಲಪತಿಗಳು ಮತ್ತು ಅವರ ಸಹಕಾರ, ಅವರ ಮುಂದಿನ ಕುಲಪತಿಗಳ ಒಂದು ಮಾರ್ಗದರ್ಶನದಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರೆಲ್ಲ ಅಭಿಮಾನಿಗಳು ಕೂಡಿ ಒಂದು ಹುಟ್ಟುಹಬ್ಬವನ್ನು, ಅವ್ರದ್ದು 60ನೇ ಹುಟ್ಟುಹಬ್ಬವನ್ನು ಸೆಟಪ್ ಸಮಾರಂಭವನ್ನು ಮಾಡಬೇಕಂತ್ಕೊಂಡು ಕೇಳಿದಾಗ ಅದೇ ಟೈಮ್ದಲ್ಲಿ ನಮ್ಮದು ಸೀಡ್ ಯೂನಿಟ್ ಜಸ್ಟ್ ಶುರುವಾಗಿತ್ತು. ಆ ಟೈಮ್ದಲ್ಲಿ ಅವರಿಗೆ ಗೊತ್ತಿಲ್ಲದಂಗೆ ನನ್ನ ನೆನಪಿದಾಗ ಸೆಪ್ಟೆಂಬರ್ 5, 2006ರಲ್ಲಿ 60 ವರ್ಷ ಅವರು ಮುಗಿಸಿದಾಗ ಒಂದು ಅದ್ಧೂರಿಯಾಗಿ ಸುಮಾರು 10,000 ಜನ ಕುಡಿತಾವಾಗ. ಯಾಕಂದ್ರೆ ಎಸ್.ಎ. ಪಾಟೀಲ್ ಸಾಹೇಬ್ ಗೊತ್ತಿದೆ ನಿಮಗೆ, ಅವರ ರೈತರ ಕಾಂಟ್ಯಾಕ್ಟ್ ಭಾಳ ಉತ್ತರ ಕರ್ನಾಟಕದ ಎಲ್ಲ ರೈತರು, ಆಮ್ಯಾಗ ಅವರ ವಿದ್ಯಾರ್ಥಿಗಳು, ಅವರ ಸ್ನೇಹಿತರು, ಮಕ್ಕಳು ಎಲ್ಲ ಬಂದು ಮಾಡಿದರು. ಅದಾದ ನಂತರ ಇದೇ ಮೊದಲನೇ ಕುಲಪತಿ ಅವರ ಒಂದು ಹುಟ್ಟುಹಬ್ಬವನ್ನು ಮಾಡಬೇಕಂತ, ಆ್ಯಕ್ಚುಲಿ ಇದು ಹುಟ್ಟುಹಬ್ಬ ಮಾಡಬೇಕಂತ ವಿಚಾರ ಮಾಡಿದ್ದು ಅಲ್ಲಿದು. ನಮ್ಮ ಡಾಕ್ಟರ್ ಚಿದಾನಂದ ಮನ್ಸೂರ್ ಹೇಳ್ದಂಗೆ ಡಾಕ್ಟರ್ P.L. ಪಾಟೀಲ್ ಸಾಹೇಬರು ಕುಲಪತಿ ಆದ ನಂತರ ಅವ್ರಿಗೇನಾದ್ರೂ ನಾವು ಬರೀ ಜಯಗೌಡ್ರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅನ್ನೋದೊಂದು ಬರೀ ಮಾತಾಡ್ತೇವೆ. ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕಲ್ಲ ಅಂತ ತಿಳ್ಕೊಂಡು ಚರ್ಚೆ ಮಾಡೋ ಹೊತ್ತಿನಾಗ ಅವರು ಒಂದು ಅನಿಸಿಕೆ ಕೊಟ್ಟಾಗ ಕುಲಪತಿಗಳನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು 2000 ನನಗೆ ತಿಳಿದ ಹಾಗೆ 2003 ಅಕ್ಟೋಬರ್ ತಿಂಗಳಲ್ಲಿ ಹೋಳಿ ಹಣ್ಣು ದೀಪಾವಳಿ ಹಬ್ಬದ ಸಮೇತ ಅವರು, ಶ್ರೀಮತಿ ಅವರು, ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಸಾಹೇಬ್ರ ಮನೆಗೆ ಹೋಗಿ ಅವರಿಗೆ ದೀಪಾವಳಿ ಹಬ್ಬದ ವಿಶೇಷ ಶುಭಾಶಯನ ಕೋರಿ ಕೂತ ಮಾತಾಡುವಾಗ ಅವರಿಗೆ ಈ ವಿಚಾರವನ್ನು ಹಿಂಗೆ ಮಾಡ್ಬೇಕಂತ ವಿಚಾರ ಮಾಡ್ತಾಯಿದ್ದೇವೆ ಅಂತ ಕೇಳಿದಾಗ ಅವ್ರು ಹೇಳ್ದಂಗೆ ಗೊತ್ತಲ್ಲ ನಿಮಗೆ, ಜೈಗೌಡ ಸ್ಟೈಲ್. ಅವರು ನಾನು ಈ ವಿಶ್ವವಿದ್ಯಾಲಯ ವಿದ್ಯಾರ್ಥಿಯಾಗಿ 1989 ಸೇರಿದಾಗ ಏನು ನೋಡಿದ್ದೀವಿ ಆ ಸ್ಟೈಲ್ ಇವತ್ತೇನು ಕಡಿಮೆ ಆಗಿಲ್ಲ. ಅದು ಆದರೆ ಏನು ವ್ಯತ್ಯಾಸ ನಾನು ಕಂಡಿದ್ದೀನಿ ಅಂದರೆ, ಅವರು ನಾರಾಯಣಪುರದಿಂದ ಕಾಲೇಜಿಗೆ ಬರ್ತಿದ್ದರು. ನಾನು ಫಸ್ಟ್ ಇಯರ್ ವಿದ್ಯಾರ್ಥಿ ಇದ್ದೆ. ನಾನು SP ಆಫೀಸಿಂದ ಬಸ್ಗೆ ಹತ್ತಿದ್ದೆ. ಅವ್ರದ್ದು ಒಂದೇ ಕಾರ್. ಅವಾಗ ಯಾವಾಗಲೂ ಏನು ಅದು TV ಇದೆಯಲ್ಲ, ಅದರಲ್ಲಿ 10% ಕಡಿಮೆ ಆಗಿಲ್ಲ. ಯಾವಾಗಲೊಮ್ಮೆ ಗಾಡಿ ಅವ್ರದ್ದು ಏನಾರು ಇದ್ದಿದ್ದಾಗ ಅಲ್ಲಿ ಬಂದು ಬಸ್ ವೇಟ್ ಮಾಡ್ತಿದ್ರು. ಅವರು ಸುಮ್ಮನೆ ನಿಂತ್ಕೊಂಡಿದ್ರು, ಹಿಂಗೆ ಯಾವತ್ತು ಸೂಟ್ ಹಾಕಿರ್ತಿದ್ರು. ನಾನು ವಿದ್ಯಾರ್ಥಿ ನಿಂತ್ಕೊತಿದ್ದೆ. ಬಟ್ ನನಗೆ ಅವರು ನಮ್ಮ ವಿಶ್ವವಿದ್ಯಾಲಯ ಪ್ರೊಫೆಸರ್ ಅಂತ ಗೊತ್ತಿತ್ತು. ಬಟ್ ನಾನು ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆಮ್ಯಾಗ ಬಸ್ಗೆ ಕೇಳ್ಬೇಕಾದ್ರೆ ಗೊತ್ತಿಲ್ಲ ಅವ್ರಿಗೆ. ನಾನಂತೂ ವಿದ್ಯಾರ್ಥಿ ಇದ್ದಾಗ ಆಯ್ತು, ವಿಶ್ವವಿದ್ಯಾಲಯದ ಸಿದ್ಧವಾದಾಗ ಆಯ್ತು, ಅವ್ರು ಕೂಡ ಒಂದು ದಿವಸ ಮಾತ್ರ ಅವಕಾಶ ನನಗೆ ಸಿಕ್ಕಿದ್ದಿಲ್ಲ. ನಾ 2 ಅವಕಾಶ ಸಿಕ್ಕಿತ್ತು. ಹೆಂಗಂದ್ರೆ ಅವ್ರನ್ನ ಅಂತ್ಯಕ್ಕೆ ಹೋಗಿ ಒಂದು ವಿಚಾರನ ನೋಡೋ ಸಲುವಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡಾಗ ಬಸ್ ಭಾಳ ಬಂದ ನೋಡ್ಲಿನ ನನ್ನ ಕಡೆ ನೋಡ್ತಿದ್ರು. ಅದು ನಾನು ಹಂಗೆ ನಮ್ಮ ಗುರುಗಳು ಅಂತ ತಿಳ್ಕೊಂಡು ಏನಂತ ಕೇಳಿದ್ಬಿಟ್ಲೆ ಅವ್ರು ಮಾತಾಡ್ತಿದ್ದಿಲ್ಲ, ಹಿಂಗಷ್ಟ ಕೇಳ್ತಿದ್ರು. ಕೂಡಲೇ ಬಸ್ ಬರ್ತದೆ ಸರ್ ಅಂತ ಹೇಳಿದೆ. ಇಷ್ಟೇ ಮಾತಾಡೋದು. ಮುಂದೆ ನಾನು ವಿಶ್ವವಿದ್ಯಾಲಯದ ನಾನು ಅಂದರೆ ಅವರ ವಿದ್ಯಾರ್ಥಿನಲ್ಲ, ನಾನು ಅವರ ಡಿಪಾರ್ಟ್ಮೆಂಟ್ದಾಗ ಕಲ್ತವನಲ್ಲ. ಬಟ್ ನಾನು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ವಿದ್ಯಾರ್ಥಿ ಇದ್ದವನು. ಅಗ್ರಿಕಲ್ಚರ್ ಎಕನಾಮಿಕ್ಸ್ದಲ್ಲಿ ನಾನು MSc ಮಾಡಿದವನು. ನಾನು ಡಾಕ್ಟರ್ KCR ಮಠ ವಿದ್ಯಾರ್ಥಿ. ಅವ್ರು ಕೂಡ ಇರುವಾಗ ಯಾರಾದ್ರೂ KCR ಮಠ ಸರ್ ಮನೆ ಚೇಂಬರ್ಗೆ ಬರ್ತಾರೆ ಪ್ರೊಫೆಸರ್ಸ್ ಅಂದ್ರೆ ಇವರು ಒಬ್ಬರೇ. ಅವರು KCR ಮಠ ಸರ್ ಚೇಂಬರ್ ಬಿಟ್ಟರೆ ಎಲ್ಲಿ ಹೋಗಿದ್ದಿಲ್ಲ ಅವರು. ಆನಂತರ ತಮ್ಮ ಚೇಂಬರ್ ಆಯಿತು, ತಮ್ಮದು ಬಾಟ್ನಿಕಲ್ ಗಾರ್ಡನ್ ಆಯಿತು. ಮುಂದೆ ನಾನು ಸ್ಟಾಫ್ ಮೆಂಬರ್ ಆದಾಗ, ಇನ್ಸ್ಟ್ರಕ್ಟರ್ ಇದ್ದಾಗ ಅವ್ರದ್ದು ಆಫೀಸ್ ನಮ್ಮದು 2nd ಫ್ಲೋರ್ನಾಗಿತ್ತು. ಸ್ಟ್ರೇಟ್ ಬರ್ತಿದ್ರು. ನಾವು 4 ಜನ ಇನ್ಸ್ಟ್ರಕ್ಟರ್ಸ್ ಎಲ್ಲ ಎಕ್ಸಾಮಿನ ಹೋಗೋ ಸಲುವಾಗಿ ನಿಂತಿದ್ವಿ. ಇನ್ನೂ ಅದು ಡೋರ್ ಓಪನ್ ಆಗಿದ್ದಿಲ್ಲ, ಎಕ್ಸಾಮಿನೇಷನ್ ಇತ್ತು. ಅದು ಅನೌನ್ಸ್ ಮತ್ತು ಸ್ಟ್ರೇಟ್ ಹತ್ತಿದವರು ಅದೇ ಸ್ಟೈಲ್ದಲ್ಲಿ ಇಷ್ಟ ಅಂದ್ರೆ ಸರ್ ಎಕ್ಸಾಮ್ ಇದೆ ಅಂತಂದ್ರೆ ಮತ್ತೆ ಹಿಂಗೆ ಹಾಕ್ಕೊಂಡು ಸ್ಟ್ರೇಟ್ ಹೋಗ್ಬಿಟ್ರು. ಅದಾದ ನಂತರ ಮುಂದೆ
ನಮಗೆ ಅವ್ರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಬಂದಿದ್ದು. ಹೇಳ್ತಾ ಹೋದ್ರೆ ಭಾಳ ಆಗ್ತದೆ, ಹೇಳೋಂಗಿಲ್ಲ, ಯಾಕಂದ್ರೆ ಟೈಮ್ಸ್ ಇದಾಗಿದೆ. ರೀಸೆಂಟಾಗಿ ಅವ್ರು ನಿವೃತ್ತಿ ಹೊಂದಿದ ನಂತರ ಈಗ ಅವ್ರದ್ದು ಸ್ಟೈಲ್ ಹೆಂಗಾಗಿದೆ ಅಂತಂದರೆ, ಅವರ ಮಗ ಹೇಳಿದರು ವಿಜಯ್ ಕುಮಾರ್ ಅವರು, ಲುಕ್ಸ್ ವೆರಿ ಹಾರ್ಡ್ ಬಟ್ ವೆರಿ ಸಾಫ್ಟ್. ಸೊ ರೀಸೆಂಟಾಗಿ ಡಾಕ್ಟರ್ ಬಬ್ಲಾದವ್ರು ತಮ್ಮ ಮನೆ ಓಪನಿಂಗ್ ಮಾಡಿದಾಗ 2 ವರ್ಷದ ಹಿಂದೆ ಅವರಿಗೆ ನಾವು ಅವ್ರು ಕೂಡ ಅವ್ರ ಮನೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ವಿ. ಕೊಟ್ಟಾಗ ಅವರು ಯೂಶ್ವಲಿ ಈಗ ಓಲ್ಡ್ ಏಜ್ ಆಗಿದ್ದರಿಂದ ಯಾರಾದರೂ ಕರ್ಕೊಂಡು ಹೋದ್ರೆ ಇದು ಮಾಡ್ತಾರೆ. ಅದಕ್ಕೆ ಬಬ್ಲಾದವ್ರು ಏನು ಹೇಳಿದ್ರು, ಸರ್ ನಿಮ್ಗೆ ಕರ್ಕೊಂಬರೋ ಕಳಿಸೋ ವ್ಯವಸ್ಥೆ ಮುಂದಿನ ಮನೆ ಮಾಡ್ತಾರೆ ಅಂತ ಹೇಳಿದರು. ನನಗೊಂದು ಅವಕಾಶ ಒಳ್ಳೆ ಸಿಕ್ತು. ಅದಕ್ಕೆ ಸರ್ ಇನ್ನು ಮ್ಯಾಗ ಇಂಥ ಸಾಕಷ್ಟು ಫಂಕ್ಷನ್ಗಳು ಬರ್ತಾವೆ, ಸಾಕಷ್ಟು ಫಂಕ್ಷನ್ಗೆ ಹೋಗ್ತಾ ಇರ್ತೀರಿ ನೀವು. ಕೆಲವೊಂದು ವ್ಯವಸ್ಥೆ ಮಾಡ್ತಾರೆ, ಕೆಲವೊಂದು ಮಾಡಿರೋಂಗಿಲ್ಲ. ಆದರೆ ನೀವಂತೂ ಅಟೆಂಡ್ ಆಗ್ತೀರಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಇನ್ನು ಮ್ಯಾಗ ಇಂಥ ಫಂಕ್ಷನ್ ಏನು ಹೋಗೋದಿತ್ತಂದರೆ ಇಟ್ ಇಸ್ ಮೈ ಪ್ರೌಡ್ ಪ್ರಿವಿಲೇಜ್. ನಿಮ್ಮನ್ನು ಕರ್ಕೊಂಡು ಹೋಗೋದು, ನಿಮ್ಮ ಕೂಡ ಊಟ ಮಾಡೋದು, ನಿಮ್ಮ ಕೂಡ ಹೋಗೋದಂದರೆ ಒಂದು ನನಗೆ ಗೌರವ ಘನತೆ ಬರ್ತದೆ. ಅದಕ್ಕಾಗಿ ಹೇಳಿದ ಕೂಡಲೇ ಅವರು ಆಯ್ತಪ್ಪ ಅಂತ ಹೇಳ್ಕೊಂಡು ದುಬ್ಬ ಚಪ್ಪರಿಸಿ ಖುಷಿಯಿಂದ ಮಾಡ್ತಿದ್ರು. ಮುಂದೆ ಮಾತಾಡ್ತಾ ಹತ್ತಿರ ಆದಾಗ ಇವರು ಡಾಕ್ಟರ್ ಕಲ್ಲೋಳಿಗೆಯವರ ಶಿಷ್ಯಂದಿರು. ಡಾಕ್ಟರ್ ಕಲ್ಲೋಳಿಗೆಯವ್ರ ಮಗಳು ನಮ್ಮ ಹಿರಿಯ ಅತ್ತಿಗೆ. ಸೊ ಮೊದಲಾಗಿ ನಾನು ಡಾಕ್ಟರ್ ಕೇಸರಿ ಮಠ ಸ್ಟೂಡೆಂಟ್ ಅಂತ ಗೊತ್ತಿತ್ತು. ಮುಂದೆ ಕಲ್ಲೋಳಿಗೆಯವರ ಮಗಳು ಉಷಾ ಅವರ ಮೈದ್ ಅಂತ ಗೊತ್ತಾಯಿತು. ಅವಾಗಿಂದ ಹಗಲೆಲ್ಲೇನು ನಾ ಕೂಡಿದಾಗ ಒಮ್ಮೆ ನಮ್ಮ ಅಣ್ಣನೊಮ್ಮೆ ನಮ್ಮ ಅತ್ತಿಗೆಯವ್ರ ಬಗ್ಗೆ ಕೇಳ್ತಿದ್ರು. ಯಾಕಂದ್ರೆ ನಮ್ಮ ಅತ್ತಿಗೆಯವರು ಇಲ್ಲಿ ಬೆಳೆದಾಗ ಸಣ್ಣ ಕೂಸಿದ್ದಾಗ ಬೇಬಿ ಅಂತ ಕರಿತೀರಿ, ಇವತ್ತು ಬೇಬಿ ಅನ್ನಂತಾರೆ ಅವರು. ಸೊ ಅದಕ್ಕೆ ಯಾವಾಗಿಂದ ಹಿಂಗೆ ಸಂಬಂಧಗಳು ಬಂದು ಇದು PL ಪಾಟೀಲ್ ಸಾಹೇಬರು ಅವ್ರ ಮನೆತನ ಹೋಗಿ ಹಿಂಗೆ ಮಾಡ್ಬೇಕಂತ ಕೇಳಿದಾಗ ಅವರು ತಮ್ಮ ಗತ್ತನಿಂದ ಯಾವುದಕ್ಕೂ ಅಲೋ ಮಾಡಿದ್ದಿಲ್ಲ. ಮುಂದೆ ನಾನು ಹಗಲಲ್ಲೇ ಇವ್ರು ಕರ್ಕೊಂಡು ಹೋಗೋದು, ಮನೆ ಒಳಗೆ ಬಿಡೋದು, ಮತ್ತು ಫಂಕ್ಷನಿಗೆ ಮುಗಿದ್ಬಿಟ್ಲೆ ಬರೋದು. ಒಂದು ದಿವಸ ಏನಾಯಿತು, ರೀಸೆಂಟಾಗಿ ಐ ಸ್ಟಿಲ್ ರಿಮೆಂಬರ್ ದಟ್ ಮೆಮೊರೇಬಲ್ ಡೇಟ್, 25th February 2024. ಏನಪ್ಪ ನೀನು ಕರ್ಕೊಂಬರ್ತೀಯಾ, ಒಳಗೆ ಬಿಡ್ತೀಯಾ, ಹಂಗೆ ಹೋಗ್ತೀಯಾ, ಒಂದು ಕಪ್ ಚಹಾ ಕುಡಿಯೋಂಗಿಲ್ಲ, ಒಂದು ಕಪ್ ಕುಂಡ್ರಂಗಿಲ್ಲ ಅಂದ್ರೆ ನಾನು ಹಂಗಾರೆ ಒಳ್ಳೆ ಅವಕಾಶ ಸಿಕ್ಕತ್ತಡೆ ಅಂತ ತಿಳ್ಕೊಂಡು, ಸರ್ ಚಹಾ ಕುಡಿಯೋ ಟೈಮ್ ಅಂತೂ ಅಲ್ಲಿದು, ಈಗ ಊಟ ಮಾಡಿ ಬಂದಿದ್ದೇವೆ. ಕೋರಿಕಂತ ಮಠ ಸಾಹೇಬ್ರ ಮಗನ ಮದುವೆ ಇತ್ತು. ಅದಕ್ಕೆ ಅಕ್ಕಾರನ್ನ ಅವ್ರನ್ನ ಕರ್ಕೊಂಡು ಹೋಗಿ ಊಟ ಮಾಡಿ ಬಂದು ಸುಮಾರು 3 ಗಂಟೆ ಆಗಿತ್ತು. ಅವಾಗ ಒಳಗೆ ಕಳಿಸಿದ್ಬಿಟ್ಲೆ ಅವರು ಹಗಲಲ್ಲಿ ನೀ ಬರ್ತೀಯಾ ಹೋಗ್ತೀಯಾ, ಅದಕ್ಕಾಗಿ ಹಿಂಗೆ ಹೇಳಿದ್ಬಿಟ್ಲೆ ಅದಕ್ಕೆ ಅವರು ಈ ಕಂಡೀಷನ್ ಮೇಲೆ ನಾನು ಬರ್ತೀನಿ ಅಂದ್ಬಿಟ್ಲೆ. ಅವಾಗ ಮತ್ತು ವೈಸ್ ಚಾನ್ಸಲರ್ ಹಿಂಗೆಲ್ಲ ಎಷ್ಟೋ ವೈಸ್ ಚಾನ್ಸಲರ್ಗಳು ಪ್ರಯತ್ನ ಮಾಡಿ ಅವ್ರು ನಿಮ್ಮ ಬಗ್ಗೆ ಪ್ರೀತಿ ವಾತ್ಸಲ್ಯ ತೋರಿಸೋದು ಅವಕಾಶ ನೀವು ಕೊಡ್ತಾಯಿಲ್ಲ. ಅದಕ್ಕಾಗಿ ಒಮ್ಮೆ ನೀವು ಅವರಿಗೆ ಅವಕಾಶ ಕೊಡೋ ಅಂತ ಅಂದ್ಬಿಟ್ಲೆ ಅದನ್ನು ಬೇಡ ಅಂತ ತಗೊಂಡು ಸಾಹೇಬ್ ಭಾಳ ಎಮೋಷನಲ್ ಆಗಿಬಿಟ್ರು. ಆಮ್ಯಾಗ ಅಕ್ಕವ್ರನ್ನು ನೋಡಿ ಅಷ್ಟು ಪ್ರೀತಿನ ಮಾಡೋ ಹೊತ್ತಿನಾಗ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಅವರೊಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತೇನಾದ್ರು ಈ ಫಂಕ್ಷನ್ ಶುರುವಾಗೈತಪ್ಪ ಅಂದ್ರೆ ಜೇವಿಗೌಡರ ಮನೆಯವರು ಶ್ರೀಮತಿಯವರು ಅವ್ರು ಕೂಡಿ ಅವತ್ತು ಇದನ್ನು ಮಾಡಲಿಕ್ಕೆ ಏನೋ ನೀವು ಮಾಡ್ತೀರಿ ನಿಮ್ಮ ಪ್ರೀತಿಯಿಂದ ಮಾಡಿರಿ ಅಂತ ತಿಳ್ಕೊಂಡು ಅವಕಾಶ ಕೊಟ್ಟರು. ಅದೇ ಪ್ರಕಾರವಾಗಿ ಡಾಕ್ಟರ್ PL ಪಾಟೀಲ್ರಿಗೆ ನಾವು ಚರ್ಚೆ ಮಾಡಿದಾಗ ಸಮಿತಿಯನ್ನು ಮಾಡಿ ಸಡನ್ನಾಗಿ ಒಂದು ಮೀಟಿಂಗ್ ಕರೆದು ಮಾಡೋ ಹೊತ್ತಿನಾಗ ಇದ್ರ ಬಗ್ಗೆ ಚರ್ಚೆ ಬಂತು. ನಾವು ಸ್ಮಾಲ್ ರೀತಿಯಿಂದ ಒಂದು ಮೀಟಿಂಗ್ ಮಾಡ್ಬೇಕು ಅನ್ನೋದ್ರಾಗ ಇದು ಲಾರ್ಜ್ ಸ್ಕೇಲ್ ಆಗಿ ಮುಗಿದು ಆಮೇಲೆ ಇವತ್ತು ಸಾವಿರಾರು ಅಭಿಮಾನಿಗಳು ವಿ ಹ್ಯಾವ್ ಟು ಥ್ಯಾಂಕ್ ದಟ್ ವಾಟ್ಸಪ್ ಗ್ರೂಪ್. ಅಗದಿ ಒಳ್ಳೆಯ ರೀತಿಯಿಂದ ಅದು ಬಂದು ಎಲ್ಲರಿಗೇನು ಮುಟ್ಟಿದೆ. ಆಮೇಲೆ ಸಾಕಷ್ಟು ಅಭಿಮಾನ ತೋರಿಸಿದ್ದಾರೆ. ಇದು ಇನ್ನೂ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಂತೆ ಹೇಳುತ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಆಮ್ಯಾಗ ಎಲ್ಲರೂ ಇಲ್ಲಿ ಬಂದು ಸೇರಿ ತಮ್ಮ ಅಭಿಮಾನ ತೋರಿಸಿದ್ದಕ್ಕಾಗಿ ನಾನು ಎಲ್ಲ ಫಾರ್ಮರ್ ವೈಸ್ ಚಾನ್ಸಲರ್ಸ್, ಈಗಿನ ವೈಸ್ ಚಾನ್ಸಲರ್ಸು, ಅಧಿಕಾರಿಗಳು ಮತ್ತು ಪ್ರೊಫೆಸರ್ಸ್, ನಿವೃತ್ತ ಪ್ರೊಫೆಸರ್ಸ್ ಮತ್ತು ಎಲ್ಲ ಅಭಿಮಾನಿಗಳಿಗೆ ಮತ್ತು US ರಾಯಚೂರು, US ಬೆಂಗಳೂರು ಎಲ್ಲ ಫ್ಯಾಕಲ್ಟಿ ಅವರಿಗೆ ಮತ್ತು ಟೀಚಿಂಗ್ ನಾನ್ ಸ್ಟಾಫಿಂಗ್ ಎಲ್ಲರಿಗೂ ನಾನು ಅನಂತ ಧನ್ಯವಾದ ಅರ್ಪಿಸುತ್ತಾ ನಾನು 2 ಮಾತಾಡ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ನಮ್ಮ ಏನು ಎಜು ಕಮಿಟಿ ಮೀಟಿಂಗ್ ಇದೆಯಲ್ಲ, ಇದು ಅಭಿಮಾನದ ಸಮಿತಿ ಅದು, ಅವರೆಲ್ಲದ ವಿಶೇಷವಾಗಿ ಡಾಕ್ಟರ್ VS ಪಾಟೀಲ್ ಇರ್ಬೋದು, ಡಾಕ್ಟರ್ PL ಪಾಟೀಲ್ ಇರ್ಬೋದು, ಡಾಕ್ಟರ್ ಬಬ್ಲಾದವ್ರು ಇರ್ಬೋದು, ಡಾಕ್ಟರ್ JN ಕುಲಕರ್ಣಿ ಇರ್ಬೋದು, ಮಂಜುನಾಥ್ ಅವರು, ಹಲವಾರು ಜನ ಎಲ್ಲರೂ ಸೇರಿ ಇದನ್ನು ಯಶಸ್ವಿ ಮಾಡಲಿಕ್ಕೆ ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಸ್ಪಂದಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಈಗ ಇದು ಊಟ ಆದ ನಂತರ ಮುಂದೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇನ್ನೊಂದು ವೆಲ್ ವಿಷಯದ ಒಂದು ಸಭೆ ಕರೆದಿದೆ. ದಯವಿಟ್ಟು ಎಲ್ಲರೂ
ಊಟ ಆದ ನಂತರ ಇಲ್ಲಿ ಬರ್ಬೇಕಂತ ತಿಳ್ಕೊಂಡು ವಿನಂತಿ. ಧನ್ಯವಾದಗಳು. ಫೋಟೋ ಆಮೇಲೆ ಮಾಡೋಣ. ಒಂದು ಗ್ರೂಪ್ ಮುಗಿಸ್ಕೊಂಡೆ. ದಯವಿಟ್ಟು ಈಗಾಗಲೇ ಈಗ ನಾವು ಗ್ರೂಪ್ ಊಟ ಮಾಡಿದಾಗ ಭಾಳ ಜನ ಇದ್ದಿದ್ದಿಲ್ಲ. ದಯವಿಟ್ಟು ಇನ್ನೊಂದು ಸಲ ಇಲ್ಲೇ ಮಾಡೋಣ ಗ್ರೂಪ್ ಫೋಟೋ. ಎಲ್ಲರೂ ಮೇಲೆ ಬರೀ ಅಂತ ಕೇಳ್ಕೊತೀವಿ. ಮೇಲೆ ಬಂದುಬಿಡಿ. ಆಗೋದಿಲ್ಲ ತಗೋರಿ, ಆಗೋದಿಲ್ಲ. ಅಲ್ಲ ಹೌದಾ? ಊಟ ಹೋಗ್ಬಿಡ್ತಾರೆ ಭಾಳ ಮಂದಿ. ಭಾಳ ಮಂದಿ ಬಂದಿಲ್ಲ. ಬರ್ರಿ ಮ್ಯಾಗ ಬರ್ರಿ, ಮೇಲೆ ಬರ್ರಿ ಮುಂದೆ ಕೆಲವು ಮಂದಿ ಬರ್ರಿ. ಅದು ತಗೊಬೇಡಿ ಅಷ್ಟು. ಅದೊಂದು ತಗೊಬಿಡ್ರಿ, ಇನ್ನೊಂದು ತಗೊಬಿಡ್ರಿ. ಆ ಟಿಪಾಯ್ ತೆಗಿತೀರ, ಆ ಟೇಬಲ್ ತೆಗೀರಿ. ಏನು ಮುಗಿತಲ್ಲ ಇದು? ಇನ್ನೊಂದು ಸರಿ ಬಂದು ಆಮೇಲೆ ಅದನ್ನ ಒಬ್ರು ಯಾರು ಇಸ್ಕೊಬರ್ರಿ. ಬರ್ರಿ ಇಸ್ಕೊಂಡು ಒಂದು ಕಡೆ ಇಸ್ಕೊಂಡು ಬ್ಯಾಗ್ ಸರ್ಸು ಬನ್ರಿ ದಯವಿಟ್ಟು ಇನ್ನೊಂದು ಗ್ರೂಪ್ ಫೋಟೋ ಮಾಡ್ತಾ ಇದ್ದೀವಿ. ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಅಶೋಕ್ ದೊಳವೆ ಸಾಹೇಬರು ಮೇಲೆ ಬರ್ಬೇಕಂತ ಕೇಳ್ಕೊತಾನೆ. ಎಲ್ಲ ಸೀನಿಯರ್ ಫಾರ್ಮರ್ ವೈಸ್ ಚಾನ್ಸಲರ್ಸು, ಆಫೀಸರ್ಸು ಆಗಲೇ ಯಾರು ಫೋಟೋ ಇದ್ದಿದ್ದಿಲ್ಲ, ದಯವಿಟ್ಟು ಅವರು ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮೇಲೆ ಬನ್ನಿ. ಇದುವರೆ ಮಾಡಂತವ್ರಿ. ಏನು ಮಾಡಿದ್ರಿ? 22 ಮಂದಿ ಮಾತಾಡ್ರ, 22 ಮಂದಿ ಎಕ್ಸ್ಟ್ರಾ ಪ್ರೈಸ್ ಮಾಡಿ. ಫೋಟೋ ನಮ್ಮೂರು ಯಾರ್ದು? ನೀವು ಇದೀರಲ್ಲ? ಇದನ್ನು ತೆಗ್ಬಿಡೋಣ. ಇದನ್ನು ತೆಗ್ಬಿಡೋಣ. ಅಲ್ಲೇ ಟಿಕೆಟ್ ಇಷ್ಟೇ ಇರಲಿ, ಕ್ರಾಸ್ ಇರಲಿ. ಅಶೋಕ್ ಟಿಪ್ಪತ್ತಿ ಮುಂದೆ ಮೇಲೆ ಗಿಫ್ಟ್ ಇಟ್ಟಾರ. ಇಲ್ರಿ ಅಲ್ಲಿ ಲಾಸ್ಟಿಗೆ ಏನು ಹೇಳ್ರಿ ಸರ್ ಹೇಳ್ರಿ. ಈಗ ಇನ್ನೂ ಮುಗಿತು ನೋಡಿ ಪ್ರೋಗ್ರಾಮ್. ಲಾಸ್ಟ್ ಕೊಡುತ್ತಪ್ಪ ಫೋಟೋ ಹೊಡ್ಕೊಳ್ಳಿ ಅಷ್ಟೇ.
ಲೇಟ್ ಆಯ್ತು ಆಯ್ತು ಓಕೆ